ವಿಜ್ಞಾನ ಜನ ತಿಳಿದು ಸಂತೋಷಿಸಿ ಕೈ ಅಮರಾವತಿಗೆ ಅದೇ ಸರಿ ಆಲಿಸಿ. ನೀನೇ ರಕ್ಷಿಸ ಸ್ವಾಮಿ, ರಕ್ಷಿಸ. ದೇವಲೋಕವಿದು. ರಾಜ್ಯರೆಲ್ಲ ವಿರಾಟ ಪುರುಷನ ಪಾದವನ್ನು ಪಾತಾಳ ಎನ್ನುವುದಾಗಿ, ಮಧ್ಯವನ್ನು ಮರ್ತ್ಯ ಎನ್ನುವುದಾಗಿ, ಶಿರೋಭಾಗವನ್ನು ದೇವಲೋಕ ಎನ್ನುವುದಾಗಿ ಉದಾಹರಿಸಿ ಸಂಕೇತಿಸಿದ್ದಾರೆ. ಪ್ರಪಂಚದಲ್ಲಿ ದೇಹಿಯಾದವನೊಬ್ಬ ಬದುಕಲಿಕ್ಕೆ ಎಲ್ಲ ಅಂಗಗಳು ಬೇಕು. ಕಾಲು ಸರಿ ಇರಬೇಕು, ನಡುಭಾಗವೂ ಸರಿ ಇರಬೇಕು, ಕಣ್ಣು ಸರಿ ಇರಬೇಕು, ಕೈಯೂ ಸರಿ ಇರಬೇಕು. ಆದರೆ ಒಂದುಂಟು, ಕಾಲಿಲ್ಲದವನು ಸಾಧನೆ ಮಾಡಬಹುದು. ಸೂರ್ಯ ಸಾರಥಿಯಾಗಿದ್ದಾನೆ.
ಕೈ ಇಲ್ಲದವನೂ ಸಾಧನೆ ಮಾಡಬಹುದು, ಕಣ್ಣಿಲ್ಲದವನೂ ಸಾಧನೆ ಮಾಡಬಹುದು. ಆದರೆ ಯಾವುದು ಸರಿ ಇದ್ರೂ ತಲೆ ಸರಿ ಇಲ್ಲದಿದ್ದರೆ ಪ್ರಯೋಜನ ಇಲ್ಲ. ದೇವಲೋಕ ಎನ್ನುವುದು ಸರಿ ಇಲ್ವೋ, ಲೋಕ ಮೂರರ ಸ್ಥಿತಿಗತಿಯೂ ವ್ಯತ್ಯಾಸ ಆಗುತ್ತದೆ ಎನ್ನುವುದು ಈ ಒಂದು ಸಂಕೇತದಿಂದಲೇ ಗೊತ್ತಾಗುತ್ತದೆ. ಅತ್ಯುನ್ನತವಾದಂಥ ಪದವಿ ಸಾಮಾನ್ಯ ಮಾನವರ 100 ಪಟ್ಟು ಆನಂದವಂತೆ ಮಾನುಷ ಗಂಧರ್ವರ ಆನಂದ, ಮಾನುಷ ಗಂಧರ್ವರ 100 ಪಟ್ಟು ಆನಂದವಂತೆ ದೇವಗಂಧರ್ವರ ಆನಂದ, ದೇವಗಂಧರ್ವರ 100 ಪಟ್ಟು ಆನಂದ ದೇವಾನಂದ. ದೇವತೆಗಳ ಆನಂದ ಅಂದರೆ ಅಷ್ಟು ದೊಡ್ಡದು. ಸುಖ ಬೇರೆ, ಸಂತೋಷ ಬೇರೆ, ಆನಂದ ಬೇರೆ. ನೋಡುವಾಗ 3 ಒಂದೇ ಅಂತ ಕಾಣ್ತದೆ ನಮಗೆ. ಹಸಿವೆ ಆಗುವಾಗ ಉಣ್ಣುವುದು ಸುಖ, ನಮಗೆ ಹಸಿವೆ ಆಗುವಾಗ ಮತ್ತೊಬ್ಬನಿಗೆ ಹಸಿವೆ ಆಗಿದೆ ಎನ್ನುವುದಾಗಿ ತಿಳಿದು ಹಂಚಿಕೊಟ್ಟು ತಿನ್ನುವುದು ಸಂತೋಷ. ತಮಗೆ ಹಸಿವೆ ಆಗುತ್ತಿದ್ರೂ 4 ಜನರ ಹಸಿವೆಯನ್ನು ನೀಗಿಸುವುದಕ್ಕೆ ಬೇಕಾಗಿ ಉಣ್ಣದೆ ಉಪವಾಸ ಕುಳಿತುಕೊಂಡು ಮತ್ತೊಬ್ಬ ಹೊಟ್ಟೆ ತುಂಬಿಸುವುದನ್ನು ನಿಸ್ವಾರ್ಥ ಭಾವದಿಂದ ಕಾಣುವುದೇ ಆನಂದ. ದೇವಲೋಕದ್ದು ಸುಖ ಅಲ್ಲ, ದೇವಲೋಕದ್ದು ಸಂತೋಷ ಅಲ್ಲ, ದೇವಲೋಕದ ಆನಂದ. ಇಂಥ ಪದವಿಯನ್ನು ಪಡೆಯಬೇಕಾದ್ರೆ ನಾನು ಮಾಡಿದ್ದು 100 ಯಾಗ. 100 ಯಾಗ ಯಾಕೆ ಮಾಡಬೇಕು? ನಮ್ಮಲ್ಲಿ ಬೇಕಾದಷ್ಟು ಸೌಲಭ್ಯ ಉಂಟು ಎನ್ನುವ ಕಾರಣಕ್ಕಾಗಿ 100 ಯಾಗ ಮಾಡುವುದಲ್ಲ. ನಾವು ಒಂದೊಂದು ಯಾಗ ಮಾಡುವಾಗಲೂ ನಾವು ಹೇಳುವುದು ಇದಂ ನಮಮ, ಇದಂ ನಮಮ, ಇದಂ ನಮಮ, ಇದು ನನ್ನದಲ್ಲ, ಇದು ನನ್ನದಲ್ಲ. ಯಾಕೆ ಹೇಳಬೇಕು? ಈ ಪ್ರಪಂಚದಲ್ಲಿ 3 ಗುಣ, ತಮೋಗುಣ, ರಜೋಗುಣ, ಸತ್ವಗುಣ. 3 ಗುಣ ಒಟ್ಟಿಗೆ ಇದ್ರೆ ಹುಟ್ಟೇ ಆಗುವುದಿಲ್ಲ. ಅದಕ್ಕೆ ಪರಬ್ರಹ್ಮ ಅಂತ ಹೆಸರು. ಎಲ್ಲ ಒಂದೇ ರೀತಿ ಇರ್ತಾರೆ. ಅದಕ್ಕೆ ನಿರ್ಗುಣ ಅಂತ ಹೆಸರು. ಒಂದು ಗುಣ ಅಧಿಕವಾದರೆ ಮಾತ್ರ ಹುಟ್ಟಾಗುವುದು. ತಮೋಗುಣ ಅಧಿಕ ಆದರೆ ರಕ್ಕಸರಾಗಿ ಹುಡ್ತಾರೆ, ರಜೋಗುಣ ಅಧಿಕವಾದರೆ ಮಾನವರಾಗಿ ಹುಡ್ತಾರೆ, ಸಾತ್ವಿಕ ಗುಣ ಅಧಿಕವಾದರೆ ಅವ ದೇವತೆಯಾಗಿ ತಾನೆ. ಇದು ನನ್ನದಲ್ಲ, ಇದು ನನ್ನದಲ್ಲ ಅಂತ 100 ಯಾಗ ಮಾಡುವಾಗ ಹೇಳುತ್ತಾ 100 ಯಾಗದ ತುದಿಗೆ ಸಾತ್ವಿಕ ಗುಣದ ಮೂರ್ತಿಯಾಗಿ ಬೆಳೆದ ಮೇಲೆ ಅವನಿಗೆ ದೇವಲೋಕದ ಪದವಿ ಸಿಗುತ್ತದೆ. ಯಾರಿಗೆ ಇದು ನನ್ನದಲ್ಲ ಎನ್ನುವ ಭಾವ ಉಂಟೋ ಅವ ಮಾತ್ರ ದೇವಲೋಕದ ಪದವಿಗೆ ಅರ್ಹ. ನನಗೆ ಬೇಕು, ನಾನು ನನ್ನದು ಎನ್ನುವ ಅಹಂಕಾರ ಮಮಕಾರ ಯಾರಿಗುಂಟೋ ಅವರಿಗೆ ದೇವಲೋಕದ ಪದವಿ ಸಿಗುವುದಿಲ್ಲ. ಇದು ಉಳಿದವರಿಗೆ ಅಂತಲ್ಲ, ನನಗೂ ಅನ್ವಯ. ನಾಳೆ ಪೀಠದಲ್ಲಿ ಕುಳಿತುಕೊಂಡು ನಾನು ಎನ್ನುವ ಭಾವ ನನಗೆ ಬಂದರೆ ನಾನು ಭ್ರಷ್ಟನೇ, ನಾನು ಕೆಳಗೆ ಹೋಗಲೇಬೇಕು. ಇದು ಪ್ರಪಂಚದ ನ್ಯಾಯ. ವೈಭವ ಒಂದೇ ಹೆರಡೆ, ಹಿಡಿಯುವುದಕ್ಕೆ ವಜ್ರಾಯುಧ, ಏರುವುದಕ್ಕೆ ಐರಾವತ, ಮನೋವೇಗದ ಸಂಚಾರಕ್ಕೆ ಉಚ್ಚೈಷವ, ಮೇರುಗಿರಿಯ ಆಟದ ಬಯಲು, ಸೂರ್ಯಕಾಂತ ಚಂದ್ರಕಾಂತ ಶಿಲೆಗಳಿಂದ ಆಚ್ಛಾದಿತ ಭೂಮಿಕೆ, 48,000 ಯೋಜನೆ ವಿಸ್ತೀರ್ಣವುಳ್ಳಂತಹ ದೇವಲೋಕದಲ್ಲಿ ಅಲಕಾನಂದೆ ತುಂಬಿ ಹರಿತಾ ಇದ್ದಾಳೆ. ನಮ್ಮಲ್ಲಿ ಸೂರ್ಯಗ್ರಹಣ ಚಂದ್ರಗ್ರಹಣ ಅಂತ ಇಲ್ಲ, ಅಸ್ತಮಿಸಲಿಕ್ಕೆ ಇಲ್ಲ ಸೂರ್ಯ, ವಿರಮಿಸಲಿಕ್ಕೆ ಇಲ್ಲ ಚಂದ್ರ. ಬೇಕಾದ್ದನ್ನು ಕೊಡುವಂತಹ ಕಾಮಧೇನು ಉಂಟು. ವೈಭವದ ತುತ್ತ ತುದಿಯಲ್ಲಿದ್ದೇನೆ, ಅದಲ್ವ ವಿಷಯ. ನಿಜವಾದ ವೈರಾಗ್ಯ ಆದರೆ ಎಂಥದ್ದು? ವೃದ್ಧನಾರಿಪತಿ ವ್ರತ ಎನ್ನುವ ಹಾಗಿರುವುದಲ್ಲ. ನಮಗೆ ಬೇಡದ್ದನ್ನು ಬೇಡ ಅಂತ ಬಿಡುವುದು ತ್ಯಾಗ ಅಲ್ಲ. ನಮಗೆ ಬೇಕಾದ್ದು ನಮ್ಮ ಎದುರಿಗಿದ್ರೂ ಅದು ಬೇಡ ಅಂತ ಭಾವಿಸುವುದು ನಿಜವಾದ ತ್ಯಾಗ. ಇಷ್ಟೆಲ್ಲ ವೈಭವ ಇದ್ರೂ ಲೋಕಕ್ಕೆ ಬೇಕಾಗಿ ಬದುಕುವ ಸ್ವಭಾವ ಯಾರಲ್ಲಿ ಉಂಟೋ ಅವು ಮಾತ್ರ ದೇವಲೋಕದ ಅಧಿಪತಿಯಾಗಿ ಬಾಳುವುದಕ್ಕೆ ಸಾಧ್ಯ ಉಂಟು. ನೋಡಿದ್ದೀರಾ? ಸಭೆಯಲ್ಲಿ ಋಷಿಗಳು, ಮಹರ್ಷಿಗಳು, ರಾಜರ್ಷಿಗಳು, ಬ್ರಹ್ಮರ್ಷಿಗಳು ಎಲ್ಲ ಮೆರೆದಿದ್ದಾರೆ. ಒಂದು ಸಭೆ ಪೂರ್ಣ ಆಗೋದು ಕೇವಲ ದೊಡ್ಡವರು ಇದ್ದರೆ ಮಾತ್ರ ಅಲ್ಲ, ಒಂದು ಸರಿಯಾದ ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ದರೆ ಮಾತ್ರ ಸಭೆ ಪೂರ್ಣ ಆಗೋದು. ನೋಡಿ, ರಂಭಾದಿ ನಾರಿಯರು ಕುಣಿಯುವುದು, ಅವರು ಕುಣಿಯುವಾಗ ಅವರಿಗೆ ಒಂದು ಆನಂದ. ಭರತ ಮುನಿ ಪ್ರಣೀತವಾದ ನಾಟ್ಯವನ್ನು ನಾವು 3 ಲೋಕದ ಒಡೆಯನ ಆಸ್ಥಾನದಲ್ಲಿ ಕುಣಿಯುತ್ತಾ ಇದ್ದೇವೆ. ಹೇಳಲಿಕ್ಕೆ ತುಂಬಾ ಜನ ಹೇಳ್ತಾರೆ, ಕಲೆ ಉಳಿಬೇಕು, ಕಲೆ ಉಳಿಬೇಕು, ಕಲೆ ಉಳಿಬೇಕು. ಕಲಾವಿದ ಉಳಿಬೇಕು ಅಂತ ಯಾರಾದರೂ ಹೇಳ್ತಾರ? ತಪ್ಪಿಯೂ ಹೇಳುವುದಿಲ್ಲ. ಕಲಾವಿದರನ್ನು ಪೋಷಣೆ ಮಾಡಿದರೆ ಮಾತ್ರ ಕಲೆ ಉಳಿಯುವುದು. ಹಾಗಾಗಿ ರಂಭಾದಿ ನಾರಿಯರಂಥ ಕಲಾವಿದೆಯರಿಗೆ ಆಶ್ರಯ ಕೊಟ್ಟಿದ್ದೇನೆ. ಹೊನ್ನ ಸಹವಾಸದಿಂದ ಶೋಭಿಸುವ ರತ್ನಗಳಂತೆ ಅವರೆಲ್ಲ ರಂಜಿಸ್ತಾ ಇದ್ದಾರೆ. ಒಂದುಂಟಲ್ಲ, ದೇವಲೋಕದ ಸೌಭಾಗ್ಯ ಎನ್ನುವುದು ತಾವರೆಯ ಹೂವಿನ ಹಾಗೆ ಪರಿಮಳ ಅಲ್ಲ, ಅದು ಕೇದಗೆಯ ಹೂವಿನ ಪರಿಮಳ. ಕೇದಗೆಯ ಹೂವು ಮೇಲಿಂದ ಮೇಲೆ ಪರಿಮಳ ಬರ್ತದೆ, ಆದರೆ ಅದರ ಮರದ ಅಡಿಯಲ್ಲಿ ನೋಡಿಯಂತೆ ಸರ್ಪಗಳಿರುವುದಿಲ್ವಾ? ನಮ್ಮ ಈ ಸೌಭಾಗ್ಯದ ಕೆಳಗೆ ರಕ್ಕಸರು ಎನ್ನುವ ಸರ್ಪಗಳಿದ್ದಾರೆ. ಯಾವಾಗ ಬರ್ತೇವೆ ಅಂತ ಕಾಯ್ತಾ ಇರ್ತಾರೆ. ಅವರು ಹುಟ್ಟಿದ ಕೂಡಲೇ ಕೇಳುವುದು ಬ್ರಹ್ಮನಿಂದ, ಹರನಿಂದ ವರ, ಬರುವುದು ಮೇಲೆ. ಇಂತಹ ದೇವಲೋಕಕ್ಕೆ ಬರುವಂತಹ ದಾನವರನ್ನು ಹೆಚ್ಚಿನ ಸಂದರ್ಭದಲ್ಲಿ 3 ಮೂರ್ತಿಗಳ ಅನುಗ್ರಹದಿಂದ, ಇನ್ನು ಕೆಲವು ಸಂದರ್ಭದಲ್ಲಿ ನಮ್ಮದೇ ಕಾರಣದಿಂದ ಕೊಂದು ಮುಗಿಸಿದವರಿದ್ದೇವೆ. ಯಾವಾಗಲೂ ಆಗುವುದಿಲ್ಲಲ್ಲ ಒಂದೇ ರೀತಿ. ಅಥವಾ 3 ಮೂರ್ತಿಗಳು ಮಾಡಿಕೊಡ್ತಾರೆ ಅಂತ ನಾವು ಕೈಕಟ್ಟಿ ಕುಳಿತುಕೊಳ್ಳಿಕ್ಕೆ ಆಗುವುದಿಲ್ಲಲ್ಲ.
ದೇವರು ಕೊಡ್ತಾರೆ ಅಂತ ಬಟ್ಟಲು ಹಿಡಿದುಕೊಂಡು ಕುಳಿತುಕೊಂಡ್ರೆ ನಮ್ಮ ಬಟ್ಟಲಿಗೆ ಅನ್ನ ಬೀಳ್ತದ? ಬೀಳುವುದಿಲ್ಲಲ್ಲ. ನಮ್ಮ ಪ್ರಯತ್ನ ನಾವು ಮಾಡಬೇಕು. ಏನು ಸಿದ್ಧತೆ ಮಾಡುವುದು ಅಂತ ಹೇಳುವಾಗ ನೋಡಿ, ಒಬ್ಬೊಬ್ಬರೇ ಎದ್ದು ಹೇಳಿದ್ದಾರೆ ವೀರೋಕ್ತಿಗಳನ್ನು. ನಾನು ಯಾವಾಗಲೂ ಕೇಳುವುದು, ಅವರು ಯಾವಾಗಲೂ ಹೇಳುವುದು. ಇದು ಇದ್ದದ್ದೇ. ಅವರು ಹೇಳುವುದಕ್ಕಿಂತಲೂ ನಾನು ಕೇಳುವುದಕ್ಕಿಂತಲೂ ನಮಗೆ ನಿಜವಾಗಿ ಬಲ ಯಾರ್ದು ಬೇಕಾದ್ದು? ಗುರುವಿನ ಬಲ ಬೇಕಾದ್ದು. ಹಾಗಾಗಿ ಭಕ್ತಿಯಿಂದ ಗುರುಪದಕ್ಕೆ ಒಮ್ಮೆ ವಂದಿಸಬೇಕು. ಅದಕ್ಕೆ ಗುರು ಪದವಿ ಎನ್ನುವುದಾಗಿ ಹೆಸರು. ಹರನಲ್ಲಿ ಒಂದೇ ಮೂರ್ತಿ ಇರುವುದು, ಬ್ರಹ್ಮನಲ್ಲಿ ಒಂದೇ ಮೂರ್ತಿ ಇರುವುದು, ಹರಿಯು ಒಬ್ಬನೇ. ಆದರೆ ಮೂರು ಮೂರ್ತಿಗಳು ಎಲ್ಲಿದ್ದಾರೆ ಅಂತ ಕೇಳಿದರೆ ಆರ್ಷೇಯರೆಲ್ಲ ಹೇಳಿದ್ರಲ್ಲ, ಗುರುವಿನಲ್ಲೇ ಬ್ರಹ್ಮ ಇದ್ದಾನೆ, ಗುರುವಿನಲ್ಲೇ ಹರಿ ಇದ್ದಾನೆ, ಗುರುವಿನಲ್ಲೇ ಮಹೇಶ್ವರನಿದ್ದಾನೆ. ಕೆಲವು ವಿತರ್ಕಿಗಳೆಲ್ಲ ಕೇಳಿದ್ರಂತೆ, ಏನು ಬ್ರಹ್ಮನಾಗಿ ಸೃಷ್ಟಿ ಮಾಡ್ತಾನ ಗುರು? ಏನು ಹರಿ ಹಾಗೆ ಪಾಲನೆ ಮಾಡ್ತಾನೋ? ಹರನ ಹಾಗೆ ಲಯಗೊಳಿಸ್ತಾನೋ? ಆಗ ಶುದ್ಧ ಅಂತರಂಗ ಇರುವವರು, ಜ್ಞಾನ ಉಳ್ಳವರು ಹೇಳಿದ್ರಂತೆ, ಮಾಡ್ತಾನೆ ಸೃಷ್ಟಿ. ಜ್ಞಾನದ ರಸವನ್ನು ಮಗುವಿನ ಬಗೆಯ ಭಾಂಡದಲ್ಲಿ ಸೃಷ್ಟಿ ಮಾಡುವ ಬ್ರಹ್ಮನಾದ ಕಾರಣ ಗುರು ಬ್ರಹ್ಮ, ಅದನ್ನು ಪಾಲಿಸುವವನಾದ ಕಾರಣ ಗುರು ಹರಿ, ಅದರಲ್ಲಿರುವ ಕಲ್ಮಶವನ್ನು ಲಯಗೊಳಿಸುವವನಾದ ಕಾರಣ ಗುರು ಮಹೇಶ್ವರ. ಗುರು ಪರಂ ಬ್ರಹ್ಮಕ್ಕೆ ಸಮಾನನಾದವ. ಗುರುವಿನ ಅನುಗ್ರಹ ಎಲ್ಲಿವರೆಗೆ ಉಂಟೋ ಅಲ್ಲಿವರೆಗೆ ನಾವು ಗುರಿಯನ್ನು ಸಾಧಿಸುವುದಕ್ಕಾಗ್ತದೆ. ನೋಡಿ ಅಲ್ಲಿ ನಮ್ಮ ಬೃಹಸ್ಪತಿ ಆಚಾರ್ಯರು ಗುರುಗಳು. ಲೋಕದಲ್ಲಿ ತುಂಬಾ ಮಂದಿ ಗುರುಗಳಿರ್ಬೋದು, ಗುರು ಎನ್ನುವಂತಹ ಒಂದು ಖ್ಯಾತಿ ಇರುವುದು ಅವರಿಗೆ ಮಾತ್ರ. ನವಗ್ರಹಗಳಲ್ಲಿ ಗುರು ಅಂದ್ರೆ ಬೃಹಸ್ಪತಿ ಅಲ್ವೋ? ಅವರ ಅಂಗ್ರಿಗೆ ಮಣಿದಿದ್ದೇನೆ. ಗುರುಗಳೇ, ಮುಂದೆ ಕತ್ತಲೆ ಬಂದರೆ ಏನು ಮಾಡಬೇಕು? ಕತ್ತಲೆಯಿಂದ ಹೋಗಲಾಡಿಸಿ ಬೆಳಕು ಕೊಡುವವಲ್ವ ಗುರು? ಹೇಳಿದ್ರಲ್ಲ, ಮಗನೇ ನಾವು ಎಷ್ಟು ಮಾಡಿದರೂ ಸೊನ್ನೆ, ದೇವರು ಎನ್ನುವ ಒಂದು ಸೇರಿದರೆ ಮಾತ್ರ ಆ ಸೊನ್ನೆ ಹತ್ತಾಗುತ್ತದೆ, ಇಲ್ಲದ್ರೆ ಅದಕ್ಕೆ ಬೆಲೆ ಇಲ್ಲ ಎನ್ನುವುದಾಗಿ ದೇವದೇವಿಯರನ್ನು ನುತಿಸುವುದಕ್ಕೆ ಹೇಳಿದ್ದಾರೆ. ಅವರು ಹೇಳಿದ್ದೇ ತಡ. ನಾನು ಅಷ್ಟು ಎನ್ನುವುದಾಗಿ ಹೇಳುವುದರೊಂದಿಗೆ ನಮ್ಮೊಂದಿಗಿರುವ ದೇವತೆಗಳು ಕೂಡ ಸರಿ 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 ಎನ್ನುವುದಾಗಿ ಹೇಳಿದ್ದಾರೆ. ದೇವತೆಗಳು ಕೂಡ ದೇವದೇವಿಯರನ್ನು ನುತಿಸುವುದಕ್ಕೆ ತೊಡಗಿದ್ದಾರೆ. ನಾನು ಅದಕ್ಕೆ ತೊಡಗಿದ್ದೇನೆ. ನಾವು ದೈವ ಅನುಗ್ರಹ ಇರುವಾಗ ಯಾವ ಹೊರಗಿನ ಬಲಕ್ಕೂ ಭಯಪಡಬೇಕಾದ್ದಿಲ್ಲ. ಯಾಕೆ? ತೇನವಿನ ತೃಣಮಪಿ ನ ಚಲತಿ. ಈ ಪ್ರಪಂಚದಲ್ಲಿ ಅವನೊಬ್ಬನ ಸಂಕಲ್ಪ ಇಲ್ಲದೆ ಹುಲ್ಲು ಕಡ್ಡಿಯು ಅಲ್ಲಾಡುವುದಿಲ್ಲ ಎಂದಾದರೆ ಯಾವನಾದರೂ ಬರುವವನಿದ್ರೂ ಆ ದೈವಾನುಗ್ರಹದ ಮುಂದೆ ನಿಲ್ಲಕ್ಕೆ ಸಾಧ್ಯ ಉಂಟೆ? ಆ ಶ್ರದ್ಧೆಯಿಂದ, ಆ ಮನಸ್ಸಿನಿಂದ ನಾವೆಲ್ಲರೂ ದೃಢರಾಗಿದ್ದೇವೆ, ಮಾನಸಿಕವಾದ ಸ್ಥೈರ್ಯವನ್ನು ತುಂಬಿಕೊಂಡಿದ್ದೇವೆ. ಮತ್ತೊಮ್ಮೆ ಗುರುಪದಕ್ಕೆ ವಂದಿಸಿದ್ದೇನೆ, ಸಭೆಗೆ ವಂದಿಸಿದ್ದೇನೆ. ಸಭೆಯಲ್ಲಿ ವಿಶೇಷ ಕಾಣಿಸುವುದಿಲ್ಲಲ್ಲ. ಇಲ್ಲಿಗೆ ಸಭೆಯನ್ನು ಮುಕ್ತಾಯ.
ವಿಜಯದೋ ಅಖಿಲ ವಿಭವತಿ ಗುರುಬ್ರಹ್ಮನೇ ಕಾಪಾಡು ಕಾಪಾಡು. ಈ ಗುರುವಿನ ಮುಂದೆ ಯಾವ ದೇವರು ನನಗೆ ಕಾಣಿಸುವುದಿಲ್ಲ. ಒಂದು ಕಾಲದಲ್ಲಿ ಸ್ಮಶಾನ ಮಧ್ಯದಲ್ಲಿ ಬಿದ್ದಿರುವಂತಹ ನರಕಪಾಲದ ಎಡೆಯಲ್ಲಿ ಹೊರಡುತ್ತಾ ಇದ್ದ ಅನಾಥ ಶಿಶುವಾದ ನನ್ನನ್ನು ಎತ್ತಿ ಕೊಂಡೊಯ್ದವ ಗುರುವಾದಂತಹ ವಶಿಷ್ಠ ಜ್ಞಾನಾಮೃತವನ್ನು ನನ್ನ ಬದುಕಿಗೆ ಧಾರೆ ಎರೆದ. ಆಶ್ರಮದಲ್ಲೇ ನಾನು ಕಲಿತೆ. ಆಶ್ರಮದಲ್ಲೇ ಜೀವನದ ಪ್ರತಿಯೊಂದು ಹಂತವನ್ನು ನಾನು ಕಂಡೆ. ಆದ್ರೆ ಏನು ಮಾಡೋಣ ಹೇಳಿ, ಸರಿಯಾದಂತಹ ತಂದೆ ತಾಯಿಗಳ ಒಪ್ಪಿಗೆ, ಒಡನಾಟ, ಬಾಂಧವ್ಯ, ಸಲುಗೆ, ಮಮಕಾರ ಯಾವುದೂ ನನಗೆ ಸಿಕ್ಕದೇ ಇದ್ದದ್ದರಿಂದ ಸ್ವಲ್ಪ ಸಿಡುಕು ಬುದ್ಧಿ ಇತ್ತು ನನ್ನಲ್ಲಿ. ಯಾರು ಏನೇ ಹೇಳಿದ್ರು ನನಗದು ಸರಿ ಕಾಣಲಿಲ್ಲ ಅಂತ ಆದ್ರೆ ಕೈ ಎತ್ತುವ ಸ್ವಭಾವ ಒಂದಿತ್ತು ನನ್ನಲ್ಲಿ. ಒಬ್ಬ ಬ್ರಾಹ್ಮಣ ಬಾಲಕ ನಾನು ಹೊಡೆದ ಪೆಟ್ಟಿಗೆ ಸತ್ತೋದ. ಆಶ್ರಮದಿಂದ ನನ್ನನ್ನು ಹೊರಗೆ ಹಾಕಿದ್ರು. ಬೇಕು ಅಂತ ಹೊಡೆದದ್ದಲ್ಲ, ಅವ ಸಾಯ್ತಾನೆ ಎನ್ನುವ ಕಲ್ಪನೆಯಲ್ಲಿ ಹೊಡೆದದ್ದಲ್ಲ, ಸಾಯಬೇಕು ಎನ್ನುವುದು ನನ್ನ ಸಂಕಲ್ಪ ಆಗಿದ್ದೂ ಇಲ್ಲ. ಆದರೂ ಸತ್ತ. ನಮ್ಮನ್ನು ಆಶ್ರಮದಿಂದ ಉಚ್ಚಾಟಿಸಿದರು. ಗೊತ್ತು ಗುರಿ ಇಲ್ಲದೆ ತಿರುಗಿದೆ. ಅನಾಥನಾದೆ, ಯಾರೂ ಇಲ್ಲ ಎನ್ನುವಂತಹ ಒಂದು ಕೊರಗು ನನ್ನನ್ನು ಕಾಡುತ್ತಾ ಕಾಡುತ್ತಾ ಇರುವಂತೆ ಬಲವಾದ ಒಂದು ಹೆದರಿಕೆ ಮಾತ್ರ ಇತ್ತು ನನಗೆ. ಪ್ರಪಂಚದಲ್ಲಿ ನನ್ನನ್ನು ನಾನು ಸ್ಥಾಪಿಸಿಕೊಳ್ಳುವುದಕ್ಕೆ ಹೇಗೆ ಅಂತ. ಆಗ ಸಿಕ್ಕಿದವ ನನಗೆ ಮುರಾಸುರ. ಹೆದರಿ ಓಡ್ತಾ ಇದ್ದ. ಹಿಡಿದೆ, ಅವನನ್ನು ತಡೆದು ನಿಲ್ಲಿಸಿದೆ. ಯಾರು ನೀವು, ಯಾಕೆ ಓಡುತ್ತಿರುವೆ ಅಂತ ಕೇಳಿದೆ. ಅವನಿಗೆ ಹೆದರಿಕೆ ಬ್ರಾಹ್ಮಣರದ್ದು. ಬ್ರಾಹ್ಮಣರು ಶಾಪ ಕೊಡ್ತಾರೆ ಅಂತ ಹೆದರಿ ಓಡ್ತಾ ಇದ್ದ. ನಾನು ಹೇಳಿದೆ, ನಾನು ಬ್ರಾಹ್ಮಣರೊಬ್ಬರನ್ನು ಕೊಂದು ಬಂದಿದ್ದೇನೆ ಅಂತ. ನಮಗೆ ಜೊತೆಯಾಯಿತು. ನನಗೆ ಸಹಕಾರವನ್ನು ಕೊಟ್ಟ. ಅವನ ಮಗಳನ್ನೇ ನನಗೆ ಮದುವೆ ಮಾಡಿದ. ಆ ಬಳಿಕ ಒಂದೊಂದೇ ವಿಧವಾದಂತಹ ಸಾಧನೆಯನ್ನು ಮಾಡುವಲ್ಲಿ ಪ್ರತಿಷ್ಠಾನ ಎನ್ನುವಂತಹ ನಗರವನ್ನು ಆಳುತ್ತಿದ್ದ ಪ್ರತಾಪರುದ್ರನನ್ನು ಜ್ಯೋತಿರ್ವೇದ ಅಥವಾ ನಮ್ಮಂತಾಗಿರುವಂತಹ ಪ್ರಾಗ್ಜ್ಯೋತಿಷ್ಯ ಪ್ರಕಾಶಮಾನವಾಗಿದೆ ಎನ್ನುವುದನ್ನು ಬಿಂಬಿಸುವ ಉದ್ದೇಶದಲ್ಲಿ ಸ್ಥಾಪಿಸಿ ಇತ್ತನೋ ನರಕದಾನವ ಪ್ರಾಗ್ಜ್ಯೋತಿಷ್ಯ ಪಟ್ಟಣದೇ ಎನ್ನುವ ಹಾಗೆ ಪ್ರತಿಯೊಬ್ಬರು ಕೊಂಡಾಡುವ ಹಾಗೆ ತುಂಬಿದ ಸಭೆಯನ್ನು ನಾವು ನೋಡುವ ಹಾಗಾಗಿದೆ. ಒಂದು ಕಾಲದಲ್ಲಿ ಶೂನ್ಯದಿಂದಲೇ ಹೊರಟ ನಾನು ಎಷ್ಟು ಎತ್ತರಕ್ಕೆ ಏರಿದ್ದೇನೆ ಕೇಳಿದ್ರೆ ಭೌಮವಾದಂತಹ ಸ್ಥಿತಿಯನ್ನು ಹೊಂದಿದ್ದರಿಂದ, ಭೌಮಾಸುರ ನರಕಪಾಲದ ಎಡೆಯಲ್ಲೇ ಸಿಕ್ಕಿದ್ದರಿಂದ ನನ್ನ ಇಚ್ಛಿತಾರ್ಥವನ್ನು ಈಡೇರಿಸಿಕೊಳ್ಳುವ ಉದ್ದೇಶದಲ್ಲಿ ನಾವು ಕೈದಿರುವ ಸಾಧನೆಯನ್ನು ಬಲ್ಲಿರ. ಅಮೋಘವಾಗಿರುವಂತಹ ಸಾಧನೆಯನ್ನು ಮಾಡಬೇಕು ಎನ್ನುವ ಕೌಶಲವನ್ನು ಹೊಂದಿದ ನಾನು ಯಾರನ್ನು ಮೆಚ್ಚಿಸಲಿ? ಯಾರು ನನಗೆ ವರ ಕೊಡುವವರು? ಯಾರ ವರದಿಂದ ನಾನು ಲೋಕಮುಖದಲ್ಲಿ ಪ್ರಸಿದ್ಧನಾಗುವುದಕ್ಕೆ ಸಾಧ್ಯ ಎನ್ನುವುದನ್ನು ಮನಗಂಡಾಗ ನನಗೆ ಸಿಕ್ಕಿದವ 4 ಮೊಗದಾತ. ಆ ಚತುರ್ಮುಖನನ್ನು ಆರಾಧಿಸಿದೆ.
ಸುವರ್ಣ ಗರ್ಭ ನನಗೆ ಒಲಿದು ನಿಂತ. ನನಗೆ ಒಂದೇ ಒಂದು ಹೊಳೆದದ್ದು, ಈ ಪ್ರಪಂಚದಲ್ಲಿ ಮರಣ ಎನ್ನುವಂತಹ ಒಂದು ಪಿಡುಗು, ಮರಣ ಎನ್ನುವಂತಹ ನಿಬಿಡವಾಗಿರುವಂತಹ ಬಾಹುಗಳು, ಮರಣ ಎನ್ನುವಂತಹ ಶೂನ್ಯದ ತೆರೆಯನ್ನು ಎಳೆಯಬಹುದಾದಂತಹ ಭೀಕರದ ಸನ್ನಿವೇಶ ನನ್ನ ಬದುಕಿನಲ್ಲಿ ಕರಿ ನೆರಳಾಗಿ ಬರಕೂಡದು ಬ್ರಹ್ಮದೇವರೇ ಅಂತ ಕೇಳಿದೆ. ನನ್ನ ಮೇಲೆ ಅನುಕಂಪದಿಂದ ಒಂದು ಮಾತು ಹೇಳಿದ, ನಿನಗೆ ಮರಣ ಬರುವುದಿಲ್ಲ ಮಗ, ಒಂದು ವೇಳೆ ಲೋಕದಲ್ಲಿ ನಿನ್ನ ಸಾವು ಎನ್ನುವುದು ಬರುವುದಿದ್ದರೆ ನಿನ್ನನ್ನು ಪಡೆದ ತಂದೆ ತಾಯಿಗಳಿಂದ ಮಾತ್ರ ಅಂತ ಹೇಳಿದ. ಅದು ತನಕ ಅಪ್ಪ ಯಾರು ಅಮ್ಮ ಯಾರು ಎನ್ನುವುದನ್ನು ಹುಡುಕುವುದೇ ಬರುತ್ತಿದ್ದ ನಾನು. ಜಾಗೃತನಾದೆ, ಎಚ್ಚರನಾದೆ. ಎಡೆಗಡೆಗೂ ಎಡೆಗಡೆಗೂ ಅಡಿಗಡೆಗೂ ನನ್ನನ್ನು ತಟ್ಟಿ ಎಬ್ಬಿಸುತ್ತಾ ಇರುವುದು ಅಪ್ಪ ಅಮ್ಮ. ಮರಣದ ಭೀತಿಯಿಂದ ತಪ್ಪಿಸಿಕೊಳ್ಳಬೇಕು ಎನ್ನುವಂತಹ ವರವನ್ನು ಬೇಡಿದ್ದಕ್ಕೆ ತಂದೆ ತಾಯಿಗಳ ಹೊರತಾಗಿ ನಿನಗೆ ಮರಣ ಇಲ್ಲ ಎನ್ನುವಂತಹ ಬ್ರಹ್ಮನ ವರ. ಹಾಗಾದರೆ ನನ್ನ ಅಪ್ಪಮ್ಮನನ್ನು ನಾನು ಕಾಣುವುದಕ್ಕುಂಟು, ಕೊನೆಯ ಕ್ಷಣಕ್ಕಿಂತ ಮೊದಲು ನಾನು ಅವರನ್ನು ನೋಡುವುದಕ್ಕುಂಟು, ಅಥವಾ ನನ್ನ ಕೊನೆಯ ಕ್ಷಣವನ್ನು ತಂದಿಡುವವರು ನನ್ನ ತಂದೆ ತಾಯಿಗಳು ಹೊರತಾಗಿ ಮತ್ತೊಬ್ಬರಲ್ಲ. ಇದರ ಅರ್ಥ ಏನು? ನಾನು ಅಪ್ಪಮ್ಮನನ್ನು ನೋಡಬೇಕು ಅಂತಾದ್ರೆ ಸಾವಿನ ದವಡೆಯವರೆಗೆ ಹೋಗಬೇಕು. ನಾನು ಸಾಯಬೇಕು ಅಂತ ಬಾಕಿದ್ದವರೆಲ್ಲ ಶಪಿಸಬೇಕು ನನ್ನನ್ನು. ನಾನು ಸತ್ಯ ತೀರಬೇಕು ಎನ್ನುವಲ್ಲಿವರೆಗೆ ನಾನು ಪ್ರಯಾಣಿಸಬೇಕು. ಪ್ರಯಾಸ ಇರಕೂಡದು. ಹೌದು, ಇಲ್ಲ, ಎಷ್ಟು ಮಾಡಬೇಕು. ಸಾಧಾರಣ ಅಪ್ಪಮ್ಮನೇ ಮಕ್ಕಳನ್ನು ಕೊಲ್ಲಬೇಕು ಅಂತಾದ್ರೆ ಆ ಮಕ್ಕಳು ಎಷ್ಟು ಮಾಡಬೇಕಾದಿದ್ದ ಪ್ರಪಂಚದಲ್ಲಿ ಅಷ್ಟನ್ನು ಮಾಡಿಯೇ ಸಿದ್ಧ. ಯಾಕೆ? ನನಗೆ ಬೇಕು ಅಂತಲ್ಲ, ಅಪ್ಪಮ್ಮನನ್ನು ನೋಡ್ಬೇಕು. ಇದೊಂದೇ ಕಾಯಕ. ಸಿಕ್ಕಿದ್ರೆ ಕೇಳಬೇಕು ಅವರಲ್ಲಿ, ನಾನು ಯಾಕೆ ಹೀಗೆ ಅಂತ. ಅಲ್ಲಿಯವರೆಗೆ ನರಕಾಸುರನ ಬದುಕಿನ ಸಂಪುಟ ವಿಸ್ತರಿಸಲ್ಪಡ್ತದೆ. ವೈಭವದ ಓಲಗ ಏನದು ತಿಳಿಸ್ತಾ ಇರುವುದು? ಕೃಷ್ಣ
ಮಹರ್ಷಿ ನಾರಾಯಣ ಕರಗಳನ್ನು ಜೋಡಿಸಿದ್ದೇನೆ, ಶಿರವನ್ನು ಬಾಗಿದ್ದೇನೆ, ಸೊಂಟವನ್ನು ತಗ್ಗಿಸಿದ್ದೇನೆ. ಶುಭವಾಗಲಿ ಶುಭವಾಗಲಿ. ಗಗನಾಂಗಣದಿಂದಲೇ ಇಳಿದು ಬಂದು ಹೌದು. ನನ್ನ ಮನೆಯಂಗಳದ ತುದಿಯಲ್ಲಿ ನಿಂತಾಗ ತಾರಾನಾಥನೇ ಬಂದರು ಅಂತ ಅನಿಸಿ ಹೋಯಿತು ಪ್ರಭು. ಆದ್ರೆ ಇದು ಹಗಲು ಮೇಲೆ ಹೋಗುವಾಗ ಆ, ಯಾವ ಊರು ಪ್ರಕಾಶ ನೀಡುತ್ತಿರಲಿಲ್ಲ. ಈ ಊರಿನಲ್ಲಿ ಒಂದು ಪ್ರಕಾಶ ಕಂಡಿದೆ. ಪ್ರಾಗ್ಜ್ಯೋತಿಷ್ಯ ಅಂತ ಗೊತ್ತಾಯಿತು, ಹಿಡಿದು ಬಂದು. ಪ್ರಭು ಹಾಗೆ ಕಾಣಿಸುವಾಗಲೇ ಇದು ಹಗಲು, ಬಹುಶಃ ರಾತ್ರಿ ಕೆಲಸ ಮಾಡುವವನಿಗೆ ಹಗಲು ವಿರಾಮ ಇರುವುದರಿಂದಲೇ ಬಂದನೇನೋ ಚಂದ್ರ ಅಂತ ನಾನು ಎಣಿಸಿದ್ದು. ಕೆಲವೊಮ್ಮೆ ಹಾಗೆ ಆಗ್ತದೆ. ಮತ್ತೆ ನೋಡಿದ್ರೆ ನಾರದರು ಪ್ರಭು ಕರೆತಂದು ಉಚಿತಾಸನವನ್ನು ಏರಿಸಿ ಕುಳ್ಳಿರಿಸಿ ಅರ್ಘ್ಯವನ್ನಿಟ್ಟು ನಿಮ್ಮ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಿ. ಇದೆಲ್ಲ ಬೇಕಾದ ಅಲ್ಲ, ನಿಮಗೆ ಬೇಕು ಅಂತಲ್ಲ, ನಮಗೆ ಸಂಪ್ರದಾಯ ಉಂಟಲ್ಲ, ಮನೆ ಬಾಗಿಲಿಗೆ ಬಂದವರಿಗೆ ಹೇಗೆ ಅಂತ. ನಾರದರೆ ಲೋಕದ ದುಃಖವನ್ನು ಕಂಡು ಅನವರತವೂ ಬೇಯುವ ಋಷಿಗಳು ನೀವು. ಆದದ್ದರಿಂದಲೇ ದೇವ ಋಷಿಗಳು ಅಂತ ಕೊಂಡಾಡಲ್ಪಟ್ಟವು. ಸರ್ವಸಂಗ ಪರಿತ್ಯಾಗಿಗಳು, ಹಾಗೆಂದು ಸರ್ವಜನರ ಒಡನಾಟದಲ್ಲಿಯೂ ಇರುವವರು. ತನ್ನದ್ದು ಎನ್ನುವ ಭಾವ ಇಲ್ಲದೆ ಇದ್ದರೂ ನಿಮ್ಮದ್ದೇನು ಎನ್ನುವುದನ್ನು ಕೇಳುವುದಕ್ಕೆ ಮರೆಯದೇ ಕಾರ್ಯಪ್ರವೃತ್ತರಾಗುವರು. ಎಲ್ಲಿಂದೋ ಬಂದಿದ್ದೀರಿ, ಮತ್ತೆಲ್ಲಿಗೋ ಹೋಗುವರು ಅಂತ ನಮಗೆ ಗೊತ್ತು. ಒಂದು ಕ್ಷಣ ಆದರೂ ಇಲ್ಲಿ ವಿಶ್ರಮಿಸಿದಿರಲ್ಲ, ಏನಾಗಬೇಕಿತ್ತು? ನಮ್ಮನ್ನು ಕಾಣುವ ಉದ್ದೇಶ ಇತ್ತೆ. ನಿನ್ನನ್ನು ನೋಡ್ಲಿಕ್ಕೆ ಅಂತಲೇ ಬಂದ. ಹೌದೇ ನರಕಾಸುರ? ನಾರದ ಮಹರ್ಷಿ ಸಂತೋಷವಾಯಿತು, ಆನಂದವಾಯಿತು. ನಿನ್ನ ಬಗ್ಗೆ ನಾನು ಕೇಳಿದ್ದೆ. ಕೆಲವರೆಲ್ಲ ವ್ಯಾಖ್ಯಾನ ಮಾಡ್ತಾರಂತೆ, ಸಂತೋಷ ಬೇರೆ, ಆನಂದ ಬೇರೆ, ಹೌದು. ಹೀಗೆಲ್ಲ ಬೇರೆ ಬೇರೆ ಅಂತ. ಬಹುಶಃ ಅವರಿಗೆ ಮಾತಾಡುವಾಗ ಮಾತ್ರ ವಿಷಯ ಸಿಕ್ಕುವುದಾ, ಅಲ್ಲ ಜೀವನಾನುಷ್ಠಾನದಲ್ಲಿ ಉಂಟು ಅಂತ ಗೊತ್ತಿಲ್ಲ. ಅನುಷ್ಠಾನದಲ್ಲಿ ಇದೆಯೋ ಇಲ್ವೋ, ಆದರೆ ಸಂತೋಷ ಮತ್ತು ಆನಂದ ಬೇರೆ ಬೇರೆಯಾಗಿರುವುದಂತೂ ಸಹಜವೇ. ಆದ್ದರಿಂದಲೇ ನಮ್ಮಂತವರು ಹೇಳ್ತಾರೆ, ಸಕಲ ಸುಖಗಳನ್ನು ಆನಂದವನ್ನಾಗಿ ಪರಿವರ್ತಿಸಬೇಕು ಅಂತ. ಈಗ ಹಸಿವೆ ಆಗುವಾಗ ಊಟ ಮಾಡ್ತಾರೆ, ಹೊಟ್ಟೆ ತುಂಬಿದಾಗ ಸಂತೋಷ ಆಗ್ತದೆ. ಉಂಡದ್ದು ಹೆಚ್ಚಾದರೆ ಆ ಅನ್ನವೇ ಅಜೀರ್ಣ ಆಗಿ ಅವನಿಗೆ ದುಃಖ ನೀಡುವುದಿಲ್ವ? ಚಳಿ ಆಗುವಾಗ ಒಂದು ಕಂಬಳಿ ಹೊದಿದರೆ ಸುಖ ಆಗ್ತದೆ, ಸೆಕೆಗಾಲದಲ್ಲಿ ಅದೇ ಕಂಬಳಿ ದುಃಖ ಕೊಡುವುದಿಲ್ವ? ಆದ್ದರಿಂದ ಬಾಹ್ಯ ಯಾವ ವಸ್ತುಗಳು ಆನಂದಕ್ಕೆ ಕಾರಣ ಆಗುವುದಿಲ್ಲ, ಸಂತೋಷ ಮಾತ್ರ ಕೊಡಬಹುದು, ಸುಖ ಮಾತ್ರ ಕೊಡಬಹುದು. ಅದಕ್ಕಾಗಿಯೇ ಸಕಲ ಸುಖಗಳನ್ನು ಆನಂದವನ್ನಾಗಿ ಪರಿವರ್ತಿಸುವಂತಹ ಕಲೆಯನ್ನು ಕಲಿತುಕೊಳ್ಳಬೇಕು. ಇದು ಆಧ್ಯಾತ್ಮಿಕ ವಿದ್ಯೆಯಿಂದ ಮಾತ್ರ ಸಾಧ್ಯ. ಆದ್ದರಿಂದ ಪ್ರತಿಯೊಬ್ಬರೂ ಆಧ್ಯಾತ್ಮಿಕತೆಗೆ ಶರಣಾಗಲೇಬೇಕು.
ಆಧ್ಯಾತ್ಮ ವಿದ್ಯೆಯನ್ನು ಅಭ್ಯಾಸ ಮಾಡಿಕೊಂಡು ಆ ಬ್ರಹ್ಮಜ್ಞಾನವನ್ನು ಸಂಪಾದಿಸಿದವರು ಬ್ರಹ್ಮ ಋಷಿಗಳು ಅಂತ ಕರೆಯಲ್ಪಡುತ್ತಾರೆ. ಅದನ್ನು ಬದುಕಿನಲ್ಲಿ ಅನುಷ್ಠಾನಗೊಳಿಸಿದವರು ರಾಜ ಋಷಿಗಳು ಅಂತ ಕರೆಯಲ್ಪಡುತ್ತಾರೆ. ಅದನ್ನು ಪರರ ಕಲ್ಯಾಣಕ್ಕೆ ಯಾರು ವಿನಿಯೋಗಿಸುತ್ತಾರೋ ಅವರೇ ದೇವ ಋಷಿಗಳು. ದೇವ ಋಷಿಗಳ ಸಾಲಿನಲ್ಲಿ ನಾನೊಬ್ಬ. ಮತ್ತೆ ಇನ್ನೊಂದು ಕೆಲಸ ಉಂಟು ನನಗೆ. ಈ ವರದಿಗಾರರು ಅಂತ ಲೋಕದಲ್ಲಿ ಬಹಳ ಮಂದಿ ಹೇಳ್ತಾರಲ್ಲ, ಅವರೆಲ್ಲರಿಗೂ ಮೊದಲ ಗುರು ನಾನೇ. ಲೋಕ ಎಲ್ಲ ಸಂಚಾರ ಮಾಡುವುದು, ವಿಷಯಗಳನ್ನು ಸಂಗ್ರಹಿಸುವುದು, ಎಲ್ಲಿ ಯಾವುದನ್ನು ಹೇಳಬೇಕೋ ಅಲ್ಲಿ ಹೇಳುವುದು, ಎಲ್ಲಿಂದ ಯಾವುದನ್ನು ತಗೊಳ್ಬೇಕೋ ಅಲ್ಲಿಂದ ತಗೊಳ್ಳೋದು. ಇದು ದಕ್ಷ ಇದ್ದಾನಲ್ಲ, ನನಗೊಂದು ಶಾಪ ಕೊಟ್ಟಿದ್ದ, ನಿನಗೆ ಗೊತ್ತುಂಟ? ಅವರ ಮಕ್ಕಳಿಗೆ ವೈರಾಗ್ಯವನ್ನು ಬೋಧಿಸಿದ್ದಕ್ಕಾಗಿ ನಿತ್ತಲ್ಲಿ ನಿಲ್ಲದೆ ಹೋಗು, ಸಂಚಾರಿಯಾಗು ಅಂತ. ನಾನೇನು ಮಾಡಿದೆ? ಆ ಶಾಪವನ್ನು ವರವನ್ನಾಗಿ ಸ್ವೀಕರಿಸಿಕೊಂಡೆ. ನನಗೆ ನಿಂತಲ್ಲಿ ನಿಂತರೆ ನನ್ನ ಕೆಲಸ ಆಗ್ತದ? ನನ್ನ ಉದ್ಯೋಗಕ್ಕೆ ಉಂಟಲ್ಲ, ಯಾವಾಗಲೂ ತಿರುಗಾಡುತ್ತಲೇ ಇರಬೇಕು, ಇಲ್ದಿದ್ರೆ ಏನು ಪ್ರಯೋಜನ ಇಲ್ಲ. ಆದ್ದರಿಂದ ನಿತ್ಯ ಸಂಚಾರ ಮಾಡಿಕೊಂಡು ಲೋಕದ ಕಲ್ಯಾಣಕ್ಕಾಗಿ ನಾನು ಸದಾ ದುಡಿಯುವವನು. ಸುಖ ದುಃಖ, ರಾತ್ರಿ ಹಗಲು, ಸಿಹಿ ಕಹಿ, ಈ ಪ್ರಪಂಚ ದ್ವಂದ್ವಾತ್ಮಕವಾಗಿದೆ. ಹಾಗೆ ಸ್ಥಿರ ಮತ್ತು ಚರವೂ ಹೌದಲ್ಲ. ಚರದ ಬಳಿಕ ಸ್ಥಿರ ಸಿಗಬೇಕಿದ್ರೆ ಚರ ಮೊದಲು ಬೇಕು ಅಲ್ವಾ? ಉದಾಹರಣೆಗೆ ಹೇಳುವುದಿದ್ರೆ, ಒಂದು ಮಾರ್ಗ, ಒಂದು ಊರನ್ನು ಸೇರಬೇಕಿದ್ರೆ ಮೊದಲದು ಚರ ಆಗಿರಬೇಕು, ಆ ಬಳಿಕ ಅದು ಸ್ಥಿರವಾಗಿ ಅನೇಕರಿಗದು ಉಪಕಾರವನ್ನು ಮಾಡ್ತಾ ಇರ್ತದೆ. ನಮ್ಮ ಬದುಕು ಹಾಗೆ ಆ ಸ್ಥಿರನಾದ ಭಗವಂತನನ್ನು ಕಾಣುವುದಕ್ಕೆ ಈ ಚರ ಬದುಕನ್ನು ನಾನು ಆಯ್ದುಕೊಂಡಿದ್ದೇನೆ. ಇದರಿಂದ ನನಗೆ ಬಹಳ ಸಂತೋಷವೂ ಉಂಟಯ್ಯ. ಲೋಕದ ಕಲ್ಯಾಣವನ್ನು ಮಾಡುತ್ತಾ, ಎಲ್ಲರ ಸುಖ ಸಂತೋಷಗಳನ್ನು ನೋಡುತ್ತಾ ನಾನೂ ಸಂತೋಷವನ್ನು ಅನುಭವಿಸುವನು. ಹೀಗೆ ತಿರುಗುತ್ತಾ ಇರುವಾಗ ನಿನ್ನ ಬಗ್ಗೆ ನಾನು ಬಹಳ ಕೇಳಿದೆ. ಎಲ್ಲಿ ನೋಡಿದರೂ ನರಕ, ಮೇಲೆ ಹೋದರೆ ನರಕ, ಕೆಳಗಿಳಿದರೆ ನರಕ, ಆ ಕಡೆ ಹೋದರೆ ನರಕ, ಈ ಕಡೆ ಹೋದರೆ ನರಕ, ಎಲ್ಲೆಲ್ಲಿಯೂ ನರಕ. ಇದು ನಾನು ಕೇಳಿದ ವಿಷಯ. ನರಕ ಅಂದ್ರೆ ಅದೇ ನಿನ್ನ ಹೆಸರು, ಇಡೀ ಹೇಳುತ್ತಿಲ್ಲ ಎಲ್ರು. ಅಲ್ಲ, ನಾರದರು ಹೋದ ಜಾಗದಲ್ಲೆಲ್ಲ ನರಕ ಅಂತ ಕೇಳಿದ್ದು. ನಾರದ ಹೋದಲ್ಲಿ ನರಕ ಮಾಡಿದ್ದಲ್ಲ. ಈಗ ನೀವು ಆಗ ವರ್ಗೀಕರಣ ಮಾಡಿ ಹೇಳಿದಂತೆ ದೇವಋಷಿಗಳಾದ ನೀವು ಹೋಗುವ ಜಾಗದಲ್ಲೆಲ್ಲ ಸ್ವರ್ಗ ಆಗಬೇಕು ಅಂತ ಬಯಸುವವರು, ನರಕವೇ ಕಾಣಿಸ್ತದೆ ಅಂತಾದ್ರೆ ನೀವು ಹೋದಲ್ಲಿ ಸ್ವರ್ಗ ಆಗಲಿಲ್ಲ ಅಂತ ಕಾಣಿಸಿದ್ದಲ್ಲ, ಕೇಳಿಸಿದ್ದು. ಕುತೂಹಲದಲ್ಲಿ ನಾನು ತಿಳ್ಕೊಂಡೆ. ಅಂದ್ರೆ ನಿನ್ನ ಬಗ್ಗೆ ಎಲ್ಲರೂ ಹೇಳೋದು, ಸಮುದ್ರಕ್ಕೆ ಸಮುದ್ರವೇ ಸರಿ, ಆಕಾಶಕ್ಕೆ ಆಕಾಶವೇ ಸರಿ, ಹಾಗೆ ನರಕನಿಗೆ ನರಕನೇ ಸರಿ. ನಿನಗೆ ಸರಿ ಇಲ್ಲ ಈ ಲೋಕದಲ್ಲಿ, ಇಡೀ ಪ್ರಪಂಚದಲ್ಲಿ. ಇದು ನಾನು ತಿಳಿದ ವಿಚಾರ. ಆಗೋ ನನಗೆ ಕುತೂಹಲ ಕೆರಳಿತ್ತು. ಇಷ್ಟು ದೊಡ್ಡ ಜನ, ಇಷ್ಟು ಯೋಗ್ಯತಾವಂತ, ಇವೊಮ್ಮೆ ಹೇಗಿದ್ದಾನೆ ಅಂತ ನೋಡಬೇಕು ಅಂತ ಮನಸ್ಸಾಗಿ. ಹಾಗೆ ನಿನ್ನನ್ನು ನೋಡಿ. ಅಲ್ಲ, ಶಬ್ದ ಸರಿ ಉಂಟು, ಶೈಲಿ ಮಾತ್ರ ಸ್ವಲ್ಪ ವ್ಯತ್ಯಾಸ ಉಂಟು. ನನ್ನ ಶೈಲಿ ಸರಿ ಇಲ್ವೋ? ಯಾಕಂದ್ರೆ ಒಬ್ಬೊಬ್ಬರದ್ದು ಒಂದೊಂದು ಶೈಲಿ ಇರ್ತದೆ. ಕೆಲವರು ಶೈಲಿಯಿಂದಲೇ ಪ್ರಸಿದ್ಧಿ. ಅಲ್ಲ, ನೀವು ಹೇಳಿ ನಿಲ್ಲಿಸಿದ ಧಾಟಿ ಉಂಟಲ್ಲ, ನಮಗೆ ಸ್ವಲ್ಪ ತಾಟುವ ಹಾಗುಂಟು ಅಂತ. ಹೇಗಿದ್ದಾನೆ ಒಮ್ಮೆ ನೋಡುವ. ಅಲ್ಲ, ಹೇಗಿದ್ರೆ ನೋಡ್ತೀರಿ ನೀವು? ಅಲ್ಲ, ನಾನು ಹಾಗೆಲ್ಲ ನೋಡುವವನ. ಹೇಗಿದ್ದಾನೆ ಅಂತ ಎದೆಸೆಟೆಸಿ ಕೇಳುವಂತಹ ಸಾಮರ್ಥ್ಯ ನನ್ನಲ್ಲಿ ಉಂಟ. ಅಲ್ಲ, ಇಷ್ಟರವರೆಗೆ ನಾರದ ಕಾಳಗ ಪ್ರಸಂಗ ಯಾರು ಬರೀಲಿಲ್ಲ. ಇಲ್ಲ, ಕಾಳಗ ಮಾಡುವವನು ಅಲ್ಲ ನಾರದ. ನನ್ನದು ಬದುಕೆಂದರೇನು ಎಂದು ನನ್ನಲ್ಲಿ ಯಾರಾದರೂ ಒಬ್ಬ ಪ್ರಶ್ನೆ ಕೇಳಿದ್ರೆ ನನ್ನದು ಒಂದೇ ಉತ್ತರ. ಹೇಗೆ? ಬದುಕು ಅಂದ್ರೆ ಸಂಗೀತ ಅಷ್ಟೇ. ಸದಾ ಸಂಗೀತವನ್ನು ಹಾಡುತ್ತಾ, ಅದು ಕೂಡ ಒಟ್ಟಾರೆ ಸಂಗೀತ ಅಲ್ಲ, ನಮ್ಮದು ಭಗವಂತನ ನಾಮಸ್ಮರಣೆ. ಇದು ನನ್ನ ಪೂರ್ವಜನ್ಮದ ಸಂಸ್ಕಾರ. ಅದು ಋಷಿಮುನಿಗಳ ಒಟ್ಟಿಗೆ ನಾನು ಇದ್ದವನು. ಆ ಸಂಸ್ಕಾರ ನನ್ನಲ್ಲಿ ಈ ಜನ್ಮದಲ್ಲಿಯೂ ಹಿಂಬಾಲಿಸಿಕೊಂಡು ಬಂದು ನಾನು ನಾರಾಯಣನಿಗೆ ಶರಣಾಗಿ ಸದಾ ಸಂಗೀತಗಾರನಾಗಿರುವಂತೆ ಮಾಡಿದ್ದು. ನಮಗೆ ಜೀವನವನ್ನು ಪಾಠ ಕಲಿಸಿತು ಸ್ವಾಮಿ. ಏನದು? ಯಾವತ್ತೂ ಬಹಳಷ್ಟು ಜಾರುತ್ತಾ ಇರಬಹುದಾದ ಏರು ಪ್ರದೇಶವನ್ನು ಏರಿ ಹೋಗುವುದು ಜೀವನ. ಕೆಳಮುಖವಾಗಿ ಜಾರಬಹುದಾದಂತಹ ಜೀವನ
ಏರುವಿಕೆಗೆ ಯಾರಿಂದ ಸಾಧ್ಯ ಉಂಟು? ಅದು ಜೀವನ ಅಂತ. ಒಮ್ಮೆ ಅಡಿ ತಪ್ಪಿದ್ರು ಮತ್ತೆ ಹಿಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ನಮಗೆ ಗುರುಪಾಠ. ಅದೇ ಜೀವನದ ವಿಚಿತ್ರ. ಎಲ್ರಿಗದು ಒಂದೇ ರೀತಿ ಕಾಣುವುದಿಲ್ಲ. ಇಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಾಣುತ್ತಾರೆ. ತಮಗೆ ಹೇಗೆ ಕಾಣುತ್ತದೋ ಹಾಗೆ ಜನರು ಬದುಕನ್ನು ಸ್ವೀಕಾರ ಮಾಡುತ್ತದೆ. ಹೌದು. ತ್ಯಾಗವೇ ಶ್ರೇಷ್ಠ ಎನ್ನುವನು ಭೋಗ ತುಚ್ಛ ಅನ್ನುತ್ತಾನೆ. ಭೋಗವೇ ಪ್ರಧಾನ ಎನ್ನುವನು ತ್ಯಾಗವನ್ನು ತುಚ್ಛ ಅಂತ ಅಂತಾನೆ. ಇದು ಲೋಕದ ಕ್ರಮ. ನಾವು ಹಾಗಲ್ಲ. ಸುಖ ದುಃಖಗಳಲ್ಲಿ ದ್ವಂದ್ವಾತ್ಮಕವಾದಂತಹ ಪ್ರಪಂಚದಲ್ಲಿ ಸ್ಥಿತಪ್ರಜ್ಞರಾಗಿ ದ್ವಂದ್ವಾತೀತನಾದ ಭಗವಂತನ ಪಾದ ದ್ವಂದ್ವಗಳನ್ನು ಕಾಣುವುದಕ್ಕೆ ಸದಾ ಸಂಚಾರ ಮಾಡುವುದು, ಸಂಗೀತ ಹಾಡುವುದು, ಒಳ್ಳೆಯ ಕೆಲಸವನ್ನು ಮಾಡುವುದು. ಪರಿಣಾಮದಲ್ಲಿ ವ್ಯತ್ಯಾಸ ಇರಬಹುದು, ಆದರೆ ಅನುಭವದಲ್ಲಿ ಸಾಧಾರಣ ಒಂದೇ ರೀತಿಯ ಅನುಭವ. ಒಂದು ಮಂಜಿನ ಗಡ್ಡೆಯೂ ಕೊಡ್ತದೆ, ಬೆಂಕಿಯ ಕೆಂಡವೂ ಕೊಡ್ತದೆ. ಹಿಡಿಯುವಾಗ ಅದು ಎರಡೂ ಒಂದೇ ಅನುಭವ ಕೊಡುವಂಥದ್ದು. ಪರಿಣಾಮದಲ್ಲಿ ಬೆಂಕಿಯ ಕೆಂಡವನ್ನು ಮುಟ್ಟಿದವನಿಗೆ ಗುಳ್ಳೆ ಎಲ್ಲ ಹೇಳ್ಬಹುದು, ಅದು ವಿಷಯ ಬೇರೆ. ಆದರೆ ಒಂದು ಅನುಭವಕ್ಕೆ ಬರುವಾಗ ಅದು ಎರಡೂ ಒಂದೇ ಲೆಕ್ಕ ಕಾಣಿಸ್ತದೆ. ನೀವೀಗ ಜೀವನವನ್ನು ಬೇರೆ ಬೇರೆ ತೆರೆದಿಟ್ಟಿರಿ. ನನ್ನ ಬದುಕನ್ನು ಕಾಣಬೇಕು ಅಂತ ಬಹಳ ಸಂಗ್ರಹ ಮಾಡಿಕೊಂಡ ನೀವು ಇಲ್ಲಿವರೆಗೆ ಬಂದು ಮುಟ್ಟಿದ್ದೀರಿ. ನಿನಗೆ ಸ್ವಲ್ಪ ಹುಡುಗಿಯರ ಬಗ್ಗೆ ಆಸಕ್ತಿ ಹೆಚ್ಚು ಅಂತ ಕೇಳಿದ್ದೇನೆ. ನಮಗೆ ಅದೆಲ್ಲ ಇಲ್ಲ. ಅಲ್ಲಲ್ಲ, ನನಗೆ ಹೆಂಡತಿ ಇಲ್ಲ, ಮನೆ ಇಲ್ಲ, ಮಠ ಇಲ್ಲ, ಮಕ್ಕಳಿಲ್ಲ, ಯಾವುದೂ ಇಲ್ಲ ಸ್ವಾಮಿ. ಅಲ್ಲ, ನಿಮ್ಮ ಬಗ್ಗೆ ಮಾತಾಡುವುದಲ್ಲ ನಾನು. ಹೆಂಡತಿ ಮನೆ ಮಕ್ಕಳು ಇಲ್ಲದೇ ಇದ್ದವರಿಗೆ ಆಸಕ್ತಿಯೇ ಇಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆಸಕ್ತಿ ಬಹಳ ಆದದ್ದರಿಂದ ಯಾವುದನ್ನು ಇಟ್ಟುಕೊಳ್ಳುವುದು ಅಂತ ಗೊತ್ತಾಗದೆ ಬಿಟ್ಟಿರ್ಲಿಕ್ಕೂ ಸಾಕು. ಹಾಗಲ್ಲ, ನಮ್ಮ ಕೆಲಸ ಒಂದು ಬೇರೆ ಉಂಟು. ಆದ್ದರಿಂದ ಈ ಎಲ್ಲ ಹೊಣೆಗಾರಿಕೆಗಳನ್ನು ಕಟ್ಟಿಕೊಳ್ಳುವುದಕ್ಕೆ ನಮ್ಮಿಂದ ಆಗುವುದಿಲ್ಲ. ಬಿಡಿ. ತಿರುಗಾಟದಲ್ಲಿರುವವರು ಮದುವೆ ಆದರೆ ಹೇಗಾದೀತು? ಹೆಂಡತಿಗೆ ಅನ್ಯಾಯ ಮಾಡಲೇಬೇಕಾಗ್ತದೆ, ಹೌದಾ? ಕೆಲವು ಸಲ ತಿರುಗಾಟದಲ್ಲಿರುವವರು ಮದುವೆ ಅಂತ ಆಗುವುದಿಲ್ಲ. ಹಾಗೆ ಅಂತ ಹೆಂಡತಿಯ ಹಾಗೆ ಕೆಲವು ವ್ಯವಸ್ಥೆಗಳು ಇರ್ತವೆ ಅವರಿಗೆ, ಇಟ್ಟುಕೊಳ್ಳುವವರು ಇರಬಹುದು. ಯಾಕಂದ್ರೆ ಅವರ ಬದುಕಿನ ಆಸಕ್ತಿ ಮತ್ತು ತಾನು ತನ್ನ ಗುರಿಯೇನು ಎಂಬುದರಲ್ಲಿ ಅದು ಇರ್ತದೆ. ನನಗೆ ಸಂಸಾರ ಬಂಧನಗಳಿಗೆ ಒಳಗಾಗುವ ಮನಸ್ಸಿಲ್ಲ. ಆದ್ದರಿಂದ ನಾನು ಯಾರನ್ನೂ ಪತ್ನಿ ಎಂದು ಸ್ವೀಕರಿಸಿಲ್ಲ. ಬೇಡ ಬಿಡಿ. ನನ್ನ ಈಗಿನ ಪರಿಸ್ಥಿತಿ ಎಲ್ಲಿವರೆಗೆ ಮುಟ್ಟಿದೆ ಗೊತ್ತುಂಟ? 16,000 ಮಂದಿ ಹೆಣ್ಮಕ್ಕಳನ್ನು ತಂದಿದ್ದೇನೆ ನಾನು ದಿಗ್ವಿಜಯ ಮಾಡಿ. ಅಷ್ಟು ಮಂದಿ ಹುಡುಗಿಯರು ಎಂತದಕ್ಕೆ ಎಲ್ಲ ಒಳಗಿಟ್ಟಿದ್ದೇನೆ. ಯಾಕದು? ಕೆಲವರೆಲ್ಲ ಹೇಳ್ತಾರೆ ಸೆರೆಯಲ್ಲಿಟ್ಟಿದ್ದಾನೆ ಅಂತ. ಅವರು ನಾನು ಮದುವೆಯಾಗುವ ಹೆಣ್ಮಕ್ಕಳು. ಆ ಹೆಣ್ಮಕ್ಕಳನ್ನು ನಾನು ಸೆರೆಯಲ್ಲಿಟ್ಟೇನೋ ಗೊತ್ತಿಲ್ಲ, ನಾನು ನೋಡ್ಲಿಲ್ಲ. ಬಾಕಿದ್ದವರಿಗೆ ಹೊರಗಿನಿಂದ ಕಾಣುವಾಗ ನರಕಾಸುರನ ಸೆರೆಯಲ್ಲಿ 16,000 ಮಂದಿ ಹೆಣ್ಮಕ್ಕಳಿದ್ದಾರೆ. ಮದುವೆಗಾಗಿಯೇ ತಂದದ್ದು. ಅಂದ್ರೆ ನಿನಗೆ ಒಲಿದು ಬಂದವರವರು, ಹುಡುಗಿ ನೋಡಿಕೊಂಡು ತಂದು ಅಲ್ಲ, ದಿಗ್ವಿಜಯದಲ್ಲಿ ಸಂಪಾದಿಸಿ ಬಲಾತ್ಕಾರವಾಗಿ ತಂದದ್ದು. ಬಲಾತ್ಕಾರವಾಗಿ. ಈಗ ಅದು ಈ ನೆಲದ ಸಂಸ್ಕೃತಿಯಲ್ಲಿ ಅದು ಪುರುಷನ ಹಕ್ಕು. ಹೌದು. ಹೆಣ್ಣು, ಹೊನ್ನು, ಮಣ್ಣು ಇದೆಲ್ಲವೂ ತನ್ನ ಕೈಯೊಳಗೆ ಇರಬೇಕು ಅಂತ. ಹೆಣ್ಣಿಗೆ ಬೇಸರ ಆಗ್ತದ, ಸಂತೋಷ ಆಗ್ತದ, ಅದು ವಿಷಯ ಬೇರೆ. ಈ ಕಾಲಕ್ಕೆ ಇದು ಸರಿ. ಬೇರೆ ಕಾಲಮಾನದಲ್ಲಿ ನಿಂತು ಇದು ಸರಿಯೋ ಅಂತ ಪ್ರಶ್ನಿಸಲಿಕ್ಕಿಲ್ಲ. ಈ ಕಾಲಕ್ಕೆ ಇದು ಸರಿ. ರತ್ನಹಾರೀಚ ಪಾರ್ಥಿವ ಅಂತ. ಪುರುಷ ಪ್ರಧಾನವಾದ ಪ್ರಪಂಚದಲ್ಲಿ ಗಂಡೊಬ್ಬ ತನ್ನದ್ದಾದಂತಹ ಕೈಯ ಬಳಕೆಯಿಂದ ಬಲದಿಂದ ಏನನ್ನೆಲ್ಲ ತನಗೆ ಸಂಗ್ರಹಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೋ ಅದು ಸಾಧು ಅಂತ ಹೇಳಿದ ಪ್ರಪಂಚವೂ ಇದೆ. ಫಲ ಆದ್ದರಿಂದ ಅಷ್ಟನ್ನು ನಾನು ಮಾಡಿಟ್ಟಿದ್ದೇನೆ. ದಿರೂರೆ ಅಲ್ಲ, ಶಹಬಾಸ್ ಒಳ್ಳೆದಾದ್ರೆ ನೋಡಿ, ಒಂದು ಮುಹೂರ್ತಕ್ಕಾಗಿ ಕಾಯ್ತಾ ಇದ್ದೇನೆ ನಾನು. ಎಲ್ಲರ ಕೊರಳಿಗೂ ಒಂದು ಕರಿಮಣಿ ಕಟ್ಟಿ ತಾಳಿ ಎನ್ನುವ ಶಬ್ದವನ್ನು ಹುಟ್ಟು ಹಾಕಬೇಕು ಅಂತ ಇದ್ದೇನೆ. ಮುಹೂರ್ತ ನೋಡುವುದು ಬೇಡವಾ? ಮುಹೂರ್ತ ನೋಡಬೇಕಿದ್ರೆ ಮೇಳ ಮೇಳಿಯು ನೋಡ್ಬೇಕಲ್ಲ. ಆ ಹುಡುಗಿಯರ ಜಾತಕ ಎಲ್ಲ ನಿನ್ನ ಜಾತಕಕ್ಕೆ ಆಗ್ತದ ಅಂತ ನೋಡ್ಬೇಕಲ್ಲ. ಅದು ತೊಂದರೆ ಇಲ್ಲ. ನಾವು ದ್ವಾದಶ ಕೂಟಗಳಲ್ಲಿ ಒಂದು 8 ಕೂಟ ಆದ್ರೂ ಸರಿ ಇರಬೇಕೋ ಬೇಡವೋ? ಅಲ್ಲ, ನಾವೀಗ ಒಂದೇ ಕೂಟಕ್ಕೆ ಕಟ್ಟುವ ಹಾಗೆ ಆಲೋಚನೆ ಮಾಡಿದ್ರೆ ಆದ್ದರಿಂದ ಮುಹೂರ್ತ ಗಿರ್ತ ಬೇಡ. ನಮ್ಮಲ್ಲೆಲ್ಲ ಜೋಯಿಸರಿದ್ದಾರೆ, ಬೇಕಾದ ಹಾಗೆ ಮಾಡಿಕೊಡ್ತಾರೆ ಅವರು ಹೇಳಿದ ದಿವಸ ಅದೊಂದು ಪ್ರಕ್ರಿಯೆ ಮಾಡುವುದು ಅಂತಲೇ ಇದ್ದೇನೆ. ಊರು ಹಾಳಾಗುವುದು ಅಂತವರಿಂದಲೇ, ಜೋಯಿಸರಿಂದಲೋ? ಹಾಗಲ್ಲ, ವ್ಯಕ್ತಿಗೆ ಬೇಕಾದ ಮುಹೂರ್ತ ಹೇಳಿ ಅಮಾವಾಸ್ಯೆಗೂ ಅವರ ಮುಹೂರ್ತ ಹೇಳುವ ಜ್ಯೋತಿಷರಿದ್ದಾರೆ, ಗೊತ್ತುಂಟು. ಅದಕ್ಕೆ ನಾನು ಜ್ಯೋತಿಷ್ಯ ಬಿಟ್ಟದಲ್ಲ, ಇದೆಲ್ಲ ನಮಗೆ ಆಗ್ಲಿಕ್ಕಿಲ್ಲ ಅಂತ. ನೀವು ಜ್ಯೋತಿಷ್ಯ ಎಲ್ಲ ಶಾಸ್ತ್ರ ಕಲ್ತಿದ್ದೇನೆ, ಅದು ಕೂಡ ಒಂದು ಅದರಲ್ಲಿ. ಅದ ಕಾರಣ ಅದು ಬೇಡ ಅಂತ. ಹೋಗ್ಲಿ ಬಿಡು. ನಾನು ಹೇಳಲಿಕ್ಕೆ ಹೊರಟದ್ದೇನು ಗೊತ್ತುಂಟ? ಇಷ್ಟೆಲ್ಲ ಇದ್ದವನಿಗೆ ಒಂದು ಕೊರತೆ ಇದೆಯಲ್ಲ. ಕೊರತೆ? ಹೌದಯ್ಯ, ನಿನಗೆ Ah
ನೀನು ನರಕಾಸುರ ಸ್ವಾಮಿ. ಬ್ರಹ್ಮ ಸೃಷ್ಟಿಯನ್ನೆಲ್ಲ ಸಂಚಾರ ಮಾಡಿದ್ದೇನೆ. ಆತನ ಸೃಷ್ಟಿಯ ವೈಚಿತ್ರ್ಯ ವೈವಿಧ್ಯಗಳನ್ನೆಲ್ಲ ಕಂಡಿದ್ದೇನೆ. ಒಂದೊಂದು ಕಾರಣಕ್ಕೆ ಒಂದೊಂದು ಶ್ರೇಷ್ಠವಾಗಿರುತ್ತದೆ. ಇರುವೆಯಿಂದ ಆನೆಯ ತನಕ ಪ್ರಾಣಿಗಳಲ್ಲಿ, ಜಡ ಚೇತನಗಳಲ್ಲಿ, ಎಲ್ಲದರಲ್ಲಿ. ಆದರೆ ನಿನ್ನನ್ನು ನೋಡುವಾಗ ಈ ಎಲ್ಲಕ್ಕಿಂತಲೂ ಶ್ರೇಷ್ಠ ನೀನು ಅಂತ ನನಗೆ ಅನ್ನಿಸ್ತಾ ಇದೆ. ಇದು ಇಲ್ಲಿ ಮಾತ್ರ ಹೇಳುದಾ ಅಲ್ಲ ಎಲ್ಲ ಕಡೆಯಲ್ಲೂ ಹೇಳ್ತೀರಾ? ನಿನ್ನ ಮುಂದೆ ಹೇಳುವುದು ಮಾತ್ರ ಅಲ್ಲ, ಕೆಲವು ಸಲ ಸನ್ಮಾನಗೊಂಡಾಗ ಅನಿಸಿಕೆ ಹೇಳಿ ಅಂತ ಹೇಳಿದರೆ ಹೇಳುವ ಕ್ರಮ ಉಂಟು. ಇಂತಹ ಸನ್ಮಾನ ಎಲ್ಲಿಯೂ ನನಗಾಗಲಿಲ್ಲ. ಅವ ಎಲ್ಲ ವೇದಿಕೆಯಲ್ಲಿಯೂ ಹೇಳುವುದು ಅದನ್ನೇ. ಆ ವೇದಿಕೆ ಅದಕ್ಕೆ ಇರೋದು. ಅಭಿನಂದನ ಭಾಷಣಕಾರನು ಅದೇ ಅಲ್ವಾ? ಆದ್ದರಿಂದ ಅದು ಅಲ್ಲ. ನನ್ನ ಹೃದಯದಲ್ಲಿ ಏನು ಮೂಡಿತು ಅದರ ಪ್ರಕಟಗೊಳಿಸಿದ್ದಷ್ಟೇ. ಅಭಿವ್ಯಕ್ತೀಕರಣ. ನೀನು ದೊಡ್ಡ ಜನ ಈಗ, ನೀನು ಶ್ರೇಷ್ಠ. ಇಲ್ಲಿ ಬಂದು ನೋಡ್ತೇನೆ, ಅಲ್ಲಿ ಇಲ್ಲಿ ಎಲ್ಲ ನಾನು ಹುಡುಕುವುದು. ನೀನು ಒಬ್ಬನೇ ಇದ್ದೀಯಲ್ಲ ಅಂತ. ಮತ್ತೆ ಯಾರಾದರೂ ಒಟ್ಟಿಗೆ ಬೇಕಿತ್ತಾ? ಸತಿ ಪತಿಯರು, ನನಗೆ ಹೆಂಡತಿ ಇದ್ದಾಳೆ. ದಂಪತಿಗಳು, ಹೆಂಡತಿ ಇದ್ದಾಳೆ ಅಂತಪುರದಲ್ಲಿ. ಹೌದು, ನೋಡು, ನನಗೆ ಮಗನೇ ಇದ್ದಾನೆ, ಭಗದತ್ತ ಅಂತವನ ಹೆಸರು. ನನಗೆ ಅದೇ ಈಗ ಸಮಸ್ಯೆ ಆದದ್ದು. ನಿನಗೆ ಹೆಂಡತಿ ಇದ್ದಾಳೆ ಅಂತ ಹೇಳಿ ನೀನು ಹೇಳಿ ಗೊತ್ತಾಗ್ಬೇಕಲ್ಲ ಅಂತ ನನಗೆ. ಅಂದ್ರೆ ಎಲ್ರಿಗೂ ಹೆಂಡತಿ ಇರುವುದಿಲ್ವಾ? ಇರ್ತಾರೆ. ನಿನ್ನಷ್ಟೇ ಪ್ರಸಿದ್ಧಿ ಪಡೆದ ಒಂದು ಹೆಂಡತಿ ನಿನಗೆ ಇರಬೇಕಿತ್ತು ಅಂತ ನಾನು ಹೇಳುದು. ಅವಳು ಹೆಂಡತಿಯ ಹೆಸರೇ ಇಲ್ಲ. ಪ್ರಸಿದ್ಧಿಯನ್ನು ಪ್ರಚಾರವನ್ನು ಬಯಸುವುದಿಲ್ಲ. ಮುರಾಸುರನ ಮಗಳವಳು ನನ್ನ ಹೆಂಡತಿ. ಹೌದಾ? ಭಗದತ್ತನ ತಾಯಿ. ಆ ಯುದ್ಧದ ಪ್ರಕರಣ ಅದು ಇದೆಲ್ಲ ಗೊತ್ತು ನನಗೆ. ಸಾಗರ ವರ್ತದಲ್ಲಿ ಮಹಾಶೂರ ಭೌಮಾಸುರ ಪ್ರಸಂಗ ಎಲ್ಲ ನಾನು ನೋಡಿದ್ದೇನೆ. ಹೌದಾ? ಇದೆಲ್ಲ ಗೊತ್ತು ನನಗೆ. ಹೌದಾ? ಇದೇ ಭಗದತ್ತನಿಗೆ ಅಲ್ಲಿ ದೇವಾಂಗ ಅಂತ ಹೆಸರುಂಟು. ಆ ಪ್ರಸಂಗ ನೀವು ನೋಡಿದ್ರೆ. ಆದರೆ ಜೀವನದ ನಿನ್ನ ಯಶೋಗಾಥೆಯನ್ನು ಕೇಳಿದ ನಾನು ನಿನಗೆ ಸರಿಯಾದ ಒಬ್ಬಳು ಹೆಂಡತಿ ನಿನ್ನ ಒತ್ತಿನಲ್ಲಿ ಇರಬೇಕಿತ್ತು ಅಂತ ನನಗೆ ಅನ್ನಿಸ್ತದೆ. ನಮಗೆ ಬೇಕಾದ ಹಾಗೆ ಹೊತ್ತಿಗೆ ನನ್ನ ಹೆಂಡತಿ ಅನುಕೂಲೆಯಾಗಿದ್ದಾಳೆ. ಮತ್ತೆ ಒಟ್ಟಿಗೆ ಇರಬೇಕು ಅಂತ ಎಂತದ್ದು ಸ್ವಾಮಿ ಕಟ್ಟಿಬಿಡುದು. ಅದು ಅನುಕೂಲೆಯಾಗಿದ್ದರೆ ಸಾಕಾಗುವುದಿಲ್ಲ. ಮತ್ತೆ ಒಂದು ವೇಳೆ ಸಾಕಾಗುದಿದ್ರೆ ನೀನು 16,000 ಹೆಂಡತಿಯರನ್ನು ತಂದದ್ಯಾಕೆ? ಅಯ್ಯೋ, ಇದ್ದ ಒಬ್ಬಳು ಸಾಕಾಗುವುದಿಲ್ಲ ಅಂತ ತಂದದ್ದ. ನಮಗೆ ಇಟ್ಟು ಬೇಕು ಅಂತ ನನಗೆ ಅವಳು ಸಾಕಾಗುವುದಿಲ್ಲ ಅಂತಲ್ಲ. ಅದರಲ್ಲಿ ಯಾವ ಊರಿನವರು ಇದ್ದಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಎಲ್ಲ ಊರಿಂದಲೂ ತಂದಿದ್ದೆ. ಯಾವ ಭಾಷೆಯ ಹುಡುಗಿಯರು ಇದ್ದಾರೆ ಅಂತಲೂ ಹೇಳಲಿಕ್ಕೆ ಆಗುದಿಲ್ಲ. ಭಾಷೆ ನೀನು ಮಾತಾಡಿದ್ಯಾ? ಭಾಷೆ ನಮ್ಮ ಭಾಷೆ ಕಲಿಸಿ ಏನವರಿಗೆ ಇನ್ನು ಕಲಿಸಬೇಕಷ್ಟೇ. ಅವರ ಬಣ್ಣ ಬೇರೆ, ಅವರ ಭಾಷೆ ಬೇರೆ, ಅವರ ಊರು ಬೇರೆ, ಅವರು ತಿನ್ನುವುದು ಬೇರೆ, ಅವರ ಆಹಾರ ವಿಹಾರ ಎಲ್ಲವೂ ಬೇರೆ. ಹೌದು. ಹೀಗೆ ವೈವಿಧ್ಯಮಯವಾದ ಹೆಣ್ಣುಗಳ ಗಂಡ ಎನಿಸಿದ 3 ಲೋಕಗಳಲ್ಲಿಯೂ ಗಂಡನಾದಂತಹ ನಿನಗೆ ಒಬ್ಬಳು ಒಳ್ಳೆಯ ಹೆಂಡತಿ ಬೇಕು. ನಾನೊಂದು ವಿಷಯ ಹೇಳುವುದಾ? ಏನು? ಎಲ್ಲೆಲ್ಲಿಂದಲೋ ಹುಟ್ಟಿದಂತಹ ಕಿರು ತೊರೆಯೋ ನದಿಯೋ ಹಳ್ಳವೋ ಕೊಳ್ಳವೋ ತುಂಬಿ ತುಳುಕಿ ಕಡೆಗದು ಹರಿದು ಏನನ್ನು ಸೇರ್ತದೆ? ಸಮುದ್ರವನ್ನು. ಆಗ ಅಲ್ಲಿಯ ನೀರು ಏನಾಗಿರ್ತದೆ?
ಸಮುದ್ರವೇ ಆಗಿರ್ತದೆ. ಹೌದಾ? ಬರುವಾಗ ನೀರಿನ ಸ್ವಭಾವ ಹಾಗ ಇಲ್ಲ, ಬಣ್ಣ ಹಾಗ ಇಲ್ಲ, ಹೆಸರು ಇಲ್ಲ, ಅದರ ಹೆಸರು ರುಚಿ ಇಲ್ಲ, ಹಾಗ? ಗುಣವೂ ಇಲ್ಲ, ಯಾವುದೂ ಇಲ್ಲ. ಹಾಗೆ ಸಾಗರ ಸಮರೂಪನಾಗಿರುವಂತಹ ನರಕಾಸುರನ ಬದುಕಿನ ಅಡಿಯಲ್ಲಿ ಯಾರು ಹೇಗೆ ಸಿಕ್ಕಲಿ ನಮ್ಮಲ್ಲಿ ನಮ್ಮದ್ದಾಗಿ ನಮ್ಮದ್ದು ಅಂತಲೇ ಬದುಕುತ್ತಾರೆ. ಹೌದು. ಆ 16,000 ಹೆಂಗಸರು ಯಾರು ಅಂತ ಯಾರಾದ್ರೂ ಕೇಳಿದ್ರೆ ಹೇಳಲಿಕ್ಕೆ ಯಾರಿಗಾದ್ರೂ ಗೊತ್ತುಂಟ? ಬೇಡ. ಹೆಸರಿಸುವಂತಹ ಹುಡುಗಿಯರಲ್ಲಿ ಯಾರಾದ್ರೂ ಇದ್ದ? ಈಗ ಅವರಿಗೆ ಗೊತ್ತುಂಟಲ್ಲ ಅವರು ಯಾರು ಅಂತ. ಅಷ್ಟೇ ಅಲ್ವಾ? ನಾ ತಂದು ಸುಮಾರು 16,000 ರಾಶಿ ಹಾಕಿದ್ದೇನೆ. ಒಂದೊಂದನ್ನೇ ತೆಗೆಯುವಾಗ ಅವರಲ್ಲಿ ಕೇಳುದು ನಿಮ್ಮ ವಿಳಾಸ ಎಂತದ್ದು ಅಂತ. ಹೌದು ಹೌದು ಹೌದು. ನೋಡು, ನಾನೀಗ ಹೇಳುವುದೆಂತ ಗೊತ್ತುಂಟ? ನಿನ್ನಂತಹ ಯೋಗ್ಯತಾವಂತನಿಗೆ ಹೆಸರಿಲ್ಲದ ಹುಡುಗಿಯರು ಬೇಡ ಅಂತ. ಬೇಡ ಅಂದ್ರೆ ನೀನು ತಂದದ್ದನ್ನು ಬಿಡಬೇಕು ಅಂತ ಅದರ ಅರ್ಥ ಅಲ್ಲ. ನಿನ್ನ ಒತ್ತಿನಲ್ಲಿ ರಾರಾಜಿಸುವ ಅಥವಾ ನಿನ್ನ ಅಂತಃಪುರದಲ್ಲಿ ರಾರಾಜಿಸಬೇಕಾದ ಬಹಳ ದೊಡ್ಡ ಯೋಗ್ಯತೆಯ ಹೆಣ್ಣೊಬ್ಬಳ ಅಗತ್ಯ ಉಂಟು ಅಂತ ನಾನು ಹೇಳು. ಈಗ ಹೆಣ್ಣೊಬ್ಬಳ ಅಗತ್ಯದಿಂದಲೇ ಜೀವನ ವಿಕಾಸವಾಗ್ತದೆ ಅಂತ ನೀವು ಸರಿ ಹೇಳ್ತೀರಾ? ಮತ್ತೆ ನೀವು ಯಾಕೆ ಮದುವೆ ಆಗಲಿಲ್ಲ? ಹಾಗಲ್ಲ, ಹೆಣ್ಣೊಬ್ಬಳು ಬೇಕು. ನಾನು ಒಂದು ಹೆಣ್ಣನ್ನು ನೋಡಲಿಲ್ಲ ಅಲ್ಲ, ಮುಟ್ಲಿಲ್ಲ ಅಲ್ಲ. 16,000 ತಂದವನಿಗೆ ಇನ್ನೂ ಒಂದು ಒಳ್ಳೆಯ ಹೆಣ್ಣು ಬೇಕಿತ್ತು ಅಂತ ನಾನು ಹೇಳಿ. ತಿನ್ನುವುದಕ್ಕೆ ತೊಡಗಿದ ಮೇಲೆ ಇಂಥದ್ದೊಂದನ್ನು ತಿನ್ನು, ಬಹಳ ರುಚಿ ಉಂಟು ಅಲ್ವಾ? ತಿನ್ನದೇ ಕೂತವನಲ್ಲಿ ಹೇಳಲಿಕ್ಕಿಲ್ಲ. ಇಲ್ಲ, ನಡೆಯುವುದಕ್ಕೆ ಪ್ರಾರಂಭ ಮಾಡಿದವನಲ್ಲಿ ಹೇಳುವುದು ಇಂಥ ಒಂದು ಕ್ಷೇತ್ರ ಬಾಕಿ ಉಂಟು, ಅಲ್ಲಿಗೆ ಹೋಗು ಅಲ್ವಾ? ಹೇಳುವುದು ಯಾರು? ಅದರ ಬಗ್ಗೆ ಏನೇನೂ ಅಭಿರುಚಿ ಇಲ್ಲದೆ ಇದ್ದವರು. ಹಾಗಲ್ಲ, ಈಗ ರುಚಿಯನ್ನು ಹೇಳಲಿಕ್ಕೆ ಅಡಿಗೆ ಭಟ್ರೇ ಆಗಬೇಕಾ? ಯಾರು ಹೇಳಬಹುದು? ರುಚಿ ಗೊತ್ತಿದ್ದವ ಸಾಕಾಗುವುದು. ಸಾಕು ಸಾಕು. ಹಾಗೆ ನಾನು ನೋಡಿದವ ನಿನ್ನಲ್ಲಿ ಕೆಲವರೆಲ್ಲ ಊಟ ಮಾಡಿಕೊಂಡು ಹೋಗೋಕೆ ಹೇಳಲಿಕ್ಕುಂಟು. ಎಂತ ಕರ್ಮದ ಊಟ ಅಲ್ವಾ? ಒಂದು ದಿವಸ ಇವನಿಗೆ ಬೇಯಿಸಿ ಅಭ್ಯಾಸ ಇಲ್ಲ. ಹೇಳುವುದು ಮಾತ್ರ. ಹಾಗೆ ನಾನು ಹೇಳುವುದು ನಿನ್ನಲ್ಲಿ. ನಾನು ಊರೂರು ಸುತ್ತಾಡುವಾಗ ಒಂದು ಕಡೆಗೆ ಹೋಗಿದ್ದೆ, ಹೆಚ್ಚಾಗಿ ಅಲ್ಲಿಗೆಲ್ಲ ಹೋಗ್ತೇನೆ. ಆ ಸ್ವರ್ಗಲೋಕ ಉಂಟಲ್ಲ, ಅಲ್ಲಿ ದೇವೇಂದ್ರ ಇದ್ದಾನಲ್ಲ, ಅವನ ಹೆಂಡತಿಯನ್ನು ನೀನು ನೋಡಿದ್ದೀಯ? ಒಂದು ವೇಳೆ ಅವನ ಹೆಂಡತಿಯನ್ನು ನೀನು... ನಾನು 16,000 ತಂದಿದ್ದೇನೆ. ದೇವರ ದಯದಲ್ಲಿ ಯಾರ ಹೆಂಡತಿಯರೂ ಅಲ್ಲ. ತೊಂದರೆ ಇಲ್ಲ. ಈಗ ಅವಳನ್ನು ನೀನು ಎಲ್ಲಿಯಾದರೂ ನೋಡ್ತಿದ್ರೆ ಈ ಎಲ್ಲ ಹುಡುಗಿಯರನ್ನು ನೀನು ಒದ್ದು ಓಡಿಸಬಹುದು. ಅಷ್ಟು ಚಂದ ಪುಣ್ಯಾತ್ಮ. ಮತ್ತೆ ಯೋಗ್ಯತೆಯಲ್ಲಿಯೂ ಅವಳು ಬಹಳ ದೊಡ್ಡವಳು, ಇಂದ್ರನ ಹೆಂಡತಿ. 3 ಲೋಕದಲ್ಲಿ ಶ್ರೇಷ್ಠ ಲೋಕ ಯಾವುದು ಅಂತ ಕೇಳಿದ್ರೆ ಅದು ಸ್ವರ್ಗಲೋಕ. ಹೇಳುದುಂಟಲ್ಲ ತಲೆ ಅಂತ, ಅದು ಅಲ್ಲಿ ಯಾರು ದೊಡ್ಡ ಜನ, ಸುಧರ್ಮ ಸಭೆಯ ಅಧ್ಯಕ್ಷ ಯಾರು ಅಂತ ಕೇಳಿದ್ರೆ ಅಲ್ಲಿ ದೇವೇಂದ್ರನ ಹೆಂಡತಿ ಶಚಿ ಅಂದ್ರೆ ಈ ಲೋಕಗಳಲ್ಲಿ ಆಕೆ ಅದ್ಭುತವಾದಂತಹ ಹೆಣ್ಣು. ನಿನ್ನ ರೂಪಕ್ಕೆ, ನಿನ್ನ ಸೌಂದರ್ಯಕ್ಕೆ, ನಿನ್ನ ಯೋಗ್ಯತೆಗೆ. ಈಗ ತಲೆಯ ಜಾಗದಲ್ಲಿರುವ ಸ್ವರ್ಗದಿಂದ ನಾನು ದೇವೇಂದ್ರನ ಹೆಂಡತಿಯನ್ನು ತರಬೇಕಾ? ಹೌದು. ಇದರಿಂದ 2 ಪ್ರಯೋಜನ ಉಂಟು. ಏನು? ಒಂದು, ದೇವೇಂದ್ರಾದಿಗಳನ್ನು ಸೋಲಿಸಿ ಅಲ್ಲಿಯ ಸಂಪತ್ತನ್ನು ಸೂರೆಗೊಳ್ಳುವುದೊಂದು. ಯಾಕೆಂದ್ರೆ ಇಷ್ಟು ಸಂಪತ್ತು ತಂದವನು ಅದೊಂದೊಂದು ಬಿಡುವುದು ಯಾಕೆ? ಮತ್ತೆ ಹೆಚ್ಚಾಗಿ ರಾಕ್ಷಸರೆಲ್ಲ ಹುಟ್ಟಿದಾಕ್ಷಣ ಮೇಲೆ ನೋಡುವುದು. ರಂಬೆಯ ಮನೆಯಲ್ಲಿ, ಊರ್ವಶಿಯ ಮನೆಯಲ್ಲಿ ಕುಡಿಲಿಕ್ಕೆ ಎಲ್ಲಿ ಸಿಗ್ತದೆ ಅಂತ ಸಣ್ಣ ಸಣ್ಣ ಮಕ್ಕಳು ಏನ್ ಮಾಡುದು? ನಿಮ್ಮ ಜಾತಿಯವರು ಹಾಗೆ, ಅದು ಏನು ಮಾಡ್ಲಿಕ್ಕೂ ಇಲ್ಲ ರಾಕ್ಷಸರು. ಅದರಲ್ಲಿ ಇಷ್ಟು ವರ್ಷ ನೀನು ಏನೂ ಮಾಡಲಿಲ್ಲಂತೆ, ಒಮ್ಮೆ ಸ್ವರ್ಗದ ಕಡೆಗೆ ನೋಡಬಾರ್ದಾ? ಸಂಪತ್ತುಗಳು ಸಿಗ್ತದೆ, 3 ಲೋಕದಲ್ಲಿ ನೀನು ಶ್ರೇಷ್ಠ ದೊರೆಯಾಗುತ್ತಿ, ಇಡೀ 14 ಲೋಕಗಳಲ್ಲಿ ಚೆಂದುಳ್ಳಿ ಚೆಲುವೆಯಾದ ಶಚಿ ನಿನ್ನ ಹೆಂಡತಿಯಾಗ್ತಾಳೆ. ಇಷ್ಟೆಲ್ಲ ಅನುಕೂಲ ಇರುವಾಗ ಅದನ್ನು ಯಾಕೆ ನೀನು ಬಿಡ್ತಿ ಹೇಳು? ಇದನ್ನೊಂದು ನಿನಗೆ ಹೇಳಿ ಹೋಗೋಣ ಅಂತ ನಾನು ಬಂದದ್ದು. ನಿನ್ನ ಕೊರತೆ ಹೋಗ್ಬೇಕಿದ್ರೆ ಅದನ್ನು ನೀನು ಮಾಡಬೇಕು. ಕೆಲವರೆಲ್ಲ ಹೇಳಿದ್ರು ಇಷ್ಟು ತಂದೆಯಲ್ಲ ಪುಣ್ಯಾತ್ಮ, ಯಾಕೆ ಇದೆಲ್ಲ ಅಂತ ಹೇಳಿದ್ರು. ನೀವು ಹೇಳ್ತೀರಿ ಸಾಕಾಗೋದಿಲ್ಲ, ಇನ್ನೂ ಮಾಡಬೇಕು ಅಂತ. ಹೌದೌದು, ಬೇಕಾದ್ದು ಬರಲಿಲ್ಲ ಅಂತ, ಬರಬೇಕಾದ್ದು ಬರಲಿಲ್ಲ ಅಂತ. ಬರಲಿಕ್ಕೆ ತುಂಬ ಬಂದಿದೆ, ಇಲ್ಲಿಗೆ ಬರಬೇಕಾದ್ದು ಬರಲಿಲ್ಲ. ಇಲ್ಲಿ ಪ್ರಾಪಂಚಿಕವಾಗಿರುವಂತಹ ಸುಖದ ಬಗ್ಗೆ ಯಾವುದೇ ಕಾಮನೆ ಇಲ್ಲದೆ ಇದ್ರು ಜೀವಿಗಳೆಲ್ಲ ಉತ್ತಮ ಕರ್ಮಗಳನ್ನು ಮಾಡಬೇಕು ಎನ್ನುವ ಸದಾಶಯವನ್ನು ಹೊತ್ತು
ಋಷಿನಾರದ ಅಂತ ಹೆಸರು ಪಡೆದು ದೇವಋಷಿ ಎಂದೇ ಖ್ಯಾತನಾಮನಾದ ನೀನು ಹ. ನನಗೆ ಉಪದೇಶ ಮಾಡುವುದೇನು? ಶಚಿಯನ್ನು ತರಬೇಕು, ಅಲ್ಲಿಗೆ ಪರಿಪೂರ್ಣ. ಆಪ್ತವಾಕ್ಯ ಇದು. ಯಾರು ಕೇಳಿದ್ರು ನಮಗೊಂದು ಗಟ್ಟಿ ಜನ ಉಂಟು, ಉಪದೇಶ ಕೊಟ್ಟವರು ಇಂಥವರು. ಅದೊಂದು ಮಾತ್ರ ಮಾಡಬೇಡ, ನಾನು ಹೇಳಿದ್ದು ಅಂತ ಹೇಳಬೇಡ. ನಾನು ನಿನ್ನ ಒಳ್ಳೆಯದಕ್ಕಾಗಿ ಹೇಳಿದ್ದೆ. ಅಲ್ಲ, ಏನಪ್ಪ ನಿನಗೆ ಇದರಲ್ಲಿ ಒಳ್ಳೆದುಂಟು ಅಂತ ಯಾರಾದರೂ ನಮ್ಮನ್ನು ಕೇಳಿದ್ರೆ ನಿಮ್ಮನ್ನು ಯಾರು ಹೇಳದೆ? ನಾರದರು ಹೇಳಿದ್ದು ಅಂತ. ಅದು ಹೆಚ್ಚು ಹೊತ್ತು ಇರುವುದಿಲ್ಲ, ಅದನ್ನು ಕೇಳಿ ಬಾಯಿ ಮುಚ್ಚಿದ್ರೊಳಗೆ ನಾನು ಆ ಜಾಗದಲ್ಲಿ ಇರುವುದಿಲ್ಲ. ಅಲ್ಲ, ನೀವಿರುವುದಿಲ್ಲ, ಆದರೂ ನಮಗೊಂದು ಹಿಡಿತ ಉಂಟಲ್ಲ. ಈಗ ಅಲ್ಲಿಗೆ ಹೋಗೋದು ಯಾರೋ ಒಬ್ಬ ಹೇಳಿದಪ್ಪ, ಇದೆಲ್ಲ ನೀವು ಮಾಡುವುದು ಸರಿಯಾ ಅಂತ. ಸರಿಯಲ್ಲದೆ ಇದ್ರೆ ನಾರದರು ಹೇಳ್ತಾರೋ? ಪ್ರಶ್ನೆ ಬರ್ತದ ಇಲ್ಲ? ನಾರದರು ಹೇಳಿದ್ದನ್ನು ಮಾಡದೇ ಇರುವುದೇ ಸರಿಯಲ್ಲದೆ ಇರುವುದಲ್ವಾ? ಹೌದು ಹೌದು ಹೌದು. ನಾ ಮಾಡುವುದು ಸರಿಯಲ್ವಾ? ಸರಿ ಸರಿ. ಇನ್ನು ವೇಳೆ ಯಾಕೆ ವಿಳಂಬ? ಈಗ ನೀನು ಸರಿಯಾದ್ದನ್ನೇ ಮಾಡಿ. ನನ್ನ ಒಂದೇ ಲಕ್ಷ್ಯ, ನೀನು ಆದಷ್ಟು ಬೇಗ ಸ್ವರ್ಗಕ್ಕೆ ಹೋಗಬೇಕು, ಓಕೆ, ಶಚಿಯನ್ನು ತರುವುದಕ್ಕೆ. ಅದಕ್ಕೆ ನಾನು ಇಲ್ಲಿ ಬಂದ. ಹಾಕೊಳ್ಳಿ. ನೀವು ಹೋಗಬೇಕು ಎನ್ನುವ ವಾಕ್ಯ ಮುಕ್ತಾಯ ಮಾಡುವುದರ ಒಳಗೆ ಶಚಿಯನ್ನು ತರುವುದಕ್ಕೆ. ಹೋಗಬೇಕು ಎನ್ನುವಲ್ಲಿಗೆ ನಿಲ್ಲುವುದಿಲ್ಲ, ಅದು ಚರ. ಸ್ಥಾಯಿಯಲ್ಲಿ ನಿಲ್ಲಬೇಕು. ಅಲ್ಲ, ನನ್ನ 3 ಗೊತ್ತುಂಟಲ್ಲ, ನಾನು ಹೆಚ್ಚು ಹೊತ್ತು ಎಲ್ಲ ಕಡೆ ನಿಲ್ಲುವುದಿಲ್ಲ. ನಿಮ್ಮ ಮುಕ್ಕಾಲು 3 ನಾನು 90 ನಿಮಿಷದ ಒಳಗೆ ಲೋಕಮೂರನ್ನು ಸಂಚರಿಸುವವರು ನೀವು. ಮನೋವೇ 24 ನಿಮಿಷಗಳಲ್ಲಿ ಒಂದು ಲೋಕದ ವ್ಯವಹಾರವಾದರೆ 6 ನಿಮಿಷ ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಹೋಗುವುದಕ್ಕೆ. ಮನಸ್ಸನ್ನು ಕೈಯೊಳಗಿಟ್ಟರೆ ಸಾಧ್ಯ. ಹಾಗೆ ವೇಗದಲ್ಲಿ ಬೆಳಕಿನ ವೇಗ ಅತಿವೇಗ ಅಂತ ಹೇಳ್ತಾರೆ, ಅದಕ್ಕಿಂತಲೂ ವೇಗದ್ದು ಮನೋವೇಗ. ಸಾಧಾರಣ ಒಂದು 90 ನಿಮಗೆ ಸಾಕಾಗ್ತದೆ ಹೋಗಿ ಬರಲಿಕ್ಕೆ. ಅಲ್ಲ, 3 ಲೋಕಗಳನ್ನು ಸಂಚರಿಸುವುದಕ್ಕೆ. ಹೌದೌದು, ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗ್ತದೆ, ಆದ್ರೆ ಅಷ್ಟೊಂದು ಲೆಕ್ಕ. ಸ್ವಾಮಿ, ನಾನು ಹೊರಡುತ್ತೇನೆ ಸ್ವರ್ಗಕ್ಕೆ. ನಾನು ಅದಕ್ಕಿಂತ ಮೊದಲು ಹೊರಡ್ತೇನೆ. ವ್ಯವಸ್ಥೆ ಎಲ್ಲ ಮಾಡಬೇಕು. ನೀವು ಸ್ವರ್ಗಕ್ಕೆ ಹೋಗ್ತಿದ್ದೀರಾ? ಹೇಳಲಿಕ್ಕೆ ಆಗೋದಿಲ್ಲ. ನಾನು ಎಲ್ಲಿ ಬರ್ತಾ ಇದ್ದೇನೆ ಅಂತ ಹೇಳಿಕ್ಕೆ ಅವನಿಗೆ ಯಾರ ಹತ್ರ ಯಾವ ಸುದ್ದಿಯನ್ನು ನಾನು ಹೇಳುವುದಿಲ್ಲ. ಯಾರಿಗೆ ಒಳ್ಳೆಯದಾಗಬೇಕು ಅಷ್ಟನ್ನೇ ಹೇಳುವುದು. ಸರಿ, ನಿನಗೆ ಒಂದು ಹೆಂಡತಿ ಶಚಿ ಬೇಕು, ಅದನ್ನು ಹೇಳುವುದಕ್ಕೆ ಬಂದಿದ್ದೀನಿ. ಸರಿ ಸರಿ. ನಾರಾಯಣ, ನನ್ನ ನಾರಾಯಣ ನೀನು ಬರುತ್ತಿರುವ ಕಾರಣದಿಂದಲೇ ನಿನ್ನ ನಿಲ್ಲು ಅಂತ ಸೂಚಿಸಿದ್ದು. ಬರುವ ಆರ್ಭಟವನ್ನ ಕಂಡರೆ ಬೆಳೆದು ನಿಂತಿರುವ ಬೆಳೆಗೆ ಗೂಲಿ ನುಗ್ಗಿದ ಹಾಗೆ ನುಗ್ಗುವ ಕ್ರಮದಲ್ಲಿ ಬರ್ತಾ ಇದ್ದೀರಿ. ನಿನ್ನ ಗಡಿಬಿಡಿಯನ್ನು ನೋಡಿದ್ರೆ ಎಲ್ಲಿಯಾದ್ರೂ ಚಪ್ಪರ ನಿನ್ನ ತಲೆ ಮೇಲೆ ಬಿತ್ತ ಅಂತ ಎಣಿಸಿದೆ ನಾನು. ಇಲ್ಲ, ನಾವು ನಮ್ಮ ಚಪ್ಪರ ಬಿದ್ದರೆ ಬೇಸರ ಪಡುವುದಿಲ್ಲ, ನಮ್ಮದೇ ನಮಗೆ ಬೀಳಲಿ ಅಂತ. ನಮ್ಮ ಚಪ್ಪರ ಬೇರೆಯವರ ಮೇಲೆ ಬೀಳಬಾರ್ದು ಅಂತ ಜಾಗ್ರತೆ ಮಾಡುವುದು. ಬಹುಶಃ ಬೀಳುವ ಹಾಗೆ ಚಪ್ಪರ ಮಾಡಿದ್ರೆ ಬೀಳ್ತಾ 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 ಇರ್ತದೆ. ಹೊತ್ತು ಕಟ್ಟಲಿಗೆ ಯಾರಾದರೂ ದೇಣಿಗೆ ಕೊಡುವವರಿದ್ದಾರ? ಆಗಿಲ್ಲ, ನಮ್ಮದು ಬೀಳುವುದಿಲ್ಲ ಎಂಬ ವಿಶ್ವಾಸ ನಮಗುಂಟು. ಬೇರೆಯವ್ರದನ್ನು ಬೀಳಿಸಿಯೇ ನಿಮ್ಮಂತವರು ಬದುಕ್ತಾ ಇದ್ದೀರಲ್ಲ, ಹಾಗಾಗಿ ಅವಿಶ್ವಾಸ ಉಂಟು. ನೀವೆಷ್ಟೊತ್ತು ಸಡಗ್ತೀರೋ ಅಂತ. ಯಾವನೋ ನೀನು? ನಾನು ಯಾವನು?
ನಾಲಿಗೆ ಸರಿ ಇಲ್ಲದೆ ಹೋದವನು ಹ? ನಮ್ಮ ಸ್ಥಳಕ್ಕೆ ಬಂದು ಯಾವನ ನೀನು? ನನಗೆ ಪರಿಚಯ ಇಲ್ಲಲ್ಲ ನಿಂದು. ನಾನು ಕೇಳಬೇಕಾದ ಮಾತದು. ನೀ ಕೇಳಲಿಲ್ವಲ್ಲ. ಇದು ನಿನ್ನದ್ದಲ್ಲ ನೋಡು, ಹ. ಇದು ನಮ್ಮದೇ ವ್ಯವಸ್ಥೆ. ಇದೆಲ್ಲ ನಾವೇ ಮಾಡಿಸಿದ್ದೇನ? ಯಾಕೆ ಗೊತ್ತಾ? ಹ. ಲೋಕ ಯಾವುದಂತ ಗೊತ್ತಾ? ಇದು ನಾವು ಬರುವಾಗ ಸ್ವರ್ಗಕ್ಕೆ ಅಂತ ಬಂದದ್ದು, ನಿತ್ತಾವಾಗಲೂ ಸ್ವರ್ಗ ಅಂತಲೇ ನಿಂತದ್ದು. ನೀನು ಅಲ್ಲೇ ಇರುವುದು ತಾನೇ. ಆದ್ರೆ ಯೋಚಿಸುತ್ತಾ ಇರುವುದು ನರಕದ್ದ ಅಲ್ಲ ಅಲ್ಲ, ಇಲ್ಲಿರುವವರೆಲ್ಲ ನರಕವೋ ಅಂತ ನಾನು ಎಣಿಸುವುದು. ಅಲ್ಲಿಂದ ಬಂದವರು ಸ್ವರ್ಗಕ್ಕೆ ಅಂತ ಬಂದವರನ್ನ ಇಲ್ಲಿಂದ ನರಕಕ್ಕೆ ಕಳಿಸುವುದು ನಾವು. ಓ, ಇಲ್ಲಿಗೆ ಬಂದ್ರು ಕಳಿಸುವುದು ನೀವು ನರಕಕ್ಕೆ. ನರಕಕ್ಕೆ ಆಹಾ. ಕಾರಣ ಏನು? ಹ. ನೀವು ಬರುವವರು ಸದುದ್ದೇಶದಿಂದ ಬರುವುದಿಲ್ಲ, ದುರುದ್ದೇಶದಿಂದಲೇ ಬರುವುದು. ಇಲ್ಲಿ ದ್ವಾರ ರಕ್ಷಕನು ನಾನು. ಮತ್ತೆ ಕವಾಟ ರಕ್ಷಕ, ನಿಜ, ಬಾಗಿಲ ದೂತ, ಹೌದಯ್ಯ, ದಾರಿ ಕಾಯುವವ. ದಾರಿ ಕಾಯುವ ಅಂದ್ರೆ ಇದು ದ್ವಾರ ಕಾಯುವ. ದಾರಿ ಕಾಯುವವರು ನೀವು. ಎಷ್ಟೊತ್ತಿಗೆ ಸಿಗ್ತದೆ, ಎಷ್ಟೊತ್ತಿಗೆ ಹೋಗಬೇಕು ಅಂತ ಅಲ್ವಾ? ಇದು ಸ್ವರ್ಗದ ದಾರಿ ತಾನೆ. ನಿಜ, ಸ್ವರ್ಗದ ಹೆಬ್ಬಾಗಿಲು ತಾನೆ. ಹೌದಯ್ಯ. ದ್ವಾರ ಅಂದರೆ ದಾರಿ. ಸರಿ, ಈ ಮೂಲಕ ಒಳಗೆ ಹೋಗುವುದಕ್ಕೆ ನೀನೀಗ ಏನ್ ಮಾಡ್ತಿ? ವಿಳಾಸ ತೆಕ್ಕೊಳ್ತೀಯ. ನಿನ್ನನ್ನು ತಡೆದದ್ದು ಕಾರಣ ಇಷ್ಟೇ. ಏನು? ಯಾರು ನೀನು? ಯಾವ ಊರು? ನಿನಗೆ ಅಪ್ಪ ಅಮ್ಮ ಇದ್ರೆ ಅವರು ಯಾರು? ಅವರ ಹೆಸರೇನು? ಇಲ್ಲಿ ಯಾಕೆ ಬಂದಿದ್ದಿ? ಉದ್ದೇಶ ಉಂಟಾ? ಅಲ್ಲ ತಿರುಗುವುದೇ ಉದ್ದೇಶವ? ಹೇಳು. ಕಾರಣ ತಿರುಗುವುದೇ ಉದ್ದೇಶ, ನಾವು ತಿರುಗಿಸುವುದೇ ಉದ್ದೇಶ. ಹೌದು, ತಿರುಗುವುದು ನಮಗೆ ಉದ್ದೇಶ, ತಿರುಗುವುದು ನಮಗೆ ಉದ್ದೇಶ. ಪ್ರಾಗ್ಜ್ಯೋತಿಷ್ಯ ಪಟ್ಟಣದ ರಸ ನರಕಾಸುರ ಅಂತ ಹೇಳಿದ್ರೆ ನಾನೇ. ನಾನು ಹೇಳಿದ್ದು ಸರಿಯಾಯ್ತು. ಹೇಗೆ? ನಿನ್ನ ಹೆಸರಿನಲ್ಲೇ ಉಂಟು ಆ ಊರು ನರಕ ಅಂತ. ಹೆಸರಿನಲ್ಲಿ ಉಂಟು ಎನ್ನುವುದರಿಂದ ಆ ಶಬ್ದಕ್ಕೆ ಇರಬಹುದಾದ ಯಾವುದೋ ಒಂದು ಅರ್ಥವನ್ನು ಕಟ್ಟಬೇಡುವ. ನಾನು ಅರ್ಥ ಕಟ್ಟಿದ್ದಲ್ಲ, ಇದ್ದಿದ್ದನ್ನು ನಿನಗೆ ಎಚ್ಚರಿಸಿದ್ದಷ್ಟೇ. ಹಾಗೇ ನಿನಗೆ ನೆನಪಾಗ್ತದೆ ಅಂತಾದ್ರೆ ನನ್ನ ಹೆಸರನ್ನು ಭೌಮಾಸುರ ಅಂತ ಇಟ್ಕೋ. ಇರ್ಲಿ, ನಮಗೆ ಹಾಗೂ ಹೆಸರುಂಟು. ಕೆಳಗೆ ಇರಬೇಕಾದವನು ಮೇಲೆ ಬಂದಿದ್ದಿ. ಸುಮ್ಮನೆ ಬಂದದ್ದಲ್ಲ. ನಿನ್ನ ದೇವರಾಜ ಇದ್ದಾನಲ್ಲ, ಹೌದು, ದೇವೇಂದ್ರ. ಅವನ ರಸಿಯಾದಂತಹ ಶಚಿಯ ಕಾಮನೆಯಿಂದಲೇ ಬಂದವ. ನಿಮಗೆ ಬೇರೆಯವರ ಹೆಂಡರ ಬಗ್ಗೆ ಆಲೋಚನೆ, ನಿಮ್ಮ ಹೆಂಡರನ್ನು ಕಾಯ್ದುಕೊಳ್ಳುವ ಯೋಗ್ಯತೆ ನಿಮಗಿಲ್ಲ. ನಮ್ಮ ಹೆಂಡರು ನಮ್ಮ ಮನೆಯಲ್ಲೇ ಇದ್ದಾರೆ ಎನ್ನುವುದರಿಂದ ನಮಗೆ ಮತ್ತೂ ಬೇಕು. ಇದ್ದಾರೆ ಅಂತ ವಿಶ್ವಾಸ ನಿನಗುಂಟ? ನೀನಿರುವುದಿಲ್ಲಲ್ಲ. ಏನಾಯ್ತು? ನಿನ್ನ ಹಾಗೆ ಮತ್ತೊಬ್ಬ ಬಂದ್ರೆ ಹೇಗೆ? ನಿನಗೀಗ ದೇವೇಂದ್ರನ ಹೆಂಡತಿಯ ಬಗ್ಗೆ ಯೋಚನೆ ಬಂದು ಇಲ್ಲಿ ಬಂದಿದ್ದಲ್ಲ, ನಿನ್ನ ಹೆಂಡತಿ ಬಗ್ಗೆ ಯೋಚನೆ ಬಂದು ಮತ್ತೆ ಯಾವ್ದಾದ್ರು ಪುರ ಪ್ರವೇಶ ಮಾಡಿದರೆ? ಹಾಗೆ ಆಲೋಚನೆ ಮಾಡುವುದಿದ್ದರೆ ನೀನೀಗ ದ್ವಾರದಲ್ಲಿರುವಾಗ ನಿನ್ನ ಮನೆಯಲ್ಲಿ ಯಾರಿದ್ದಾರೆ ಅಂತ ನಿನಗೆ ಅಲ್ಲ, ನಮಗೆ ಬೇರೆಯವರ ಹೆಂಡರ ಬಗ್ಗೆ ಯೋಚನೆ ಇಲ್ಲ, ಹಾಗಾಗಿ ನಮಗೆ ವಿಶ್ವಾಸ ಉಂಟು ನಮ್ಮ ಮನೆಗೆ ಯಾರು ಬರುವುದಿಲ್ಲ. ನೋಡು, ನೀನು ಯಾವತ್ತಿದ್ರೂ ಒಂದು ಆಲೋಚನೆ ಮಾಡು. ಏನು? ಕಳ್ಳತನ ಮಾಡುವವನು ಯಾವನಿರ್ತಾನೆ ಅವನ ಮನೆಯಿಂದ ಕಳ್ಳತನ ಆಗ್ತದೆ ಅಂತ ತಿಳಿಬೇಡ ನೀನು. ಕಳ್ಳರ ಬಗ್ಗೆ ಬಹಳಷ್ಟು ಎಚ್ಚರಿಕೆಯಿಂದಲೇ ಕಳ್ಳ ಇರ್ತಾನೆ. ಮತ್ತೊಬ್ಬರ ಹೆಂಡತಿಯ ಬಗ್ಗೆ ಸದಾ ಕಾಲ ಚಿಂತನೆ ಮಾಡುವಂತಹ ಒಬ್ಬ ತನ್ನ ಹೆಂಡತಿಯ ಬಗ್ಗೆ ಸದಾ ನಿಗ ಇರಿಸಿಯೇ ಇರ್ತಾನೆ. ಇವ ಇರಿಸುವುದಿಲ್ಲ, ನನ್ನ ಹಾಗೆ ಅವ ಮತ್ತೊಬ್ಬ ಬಂದ್ರೆ ಬರಲಿ ಅಂತ ಇರ್ತಾನೆ. ಅದು ಹಾಗಲ್ಲ. ನಿನ್ನ ಅಭ್ಯಾಸವನ್ನೆಲ್ಲ ನಮ್ಮಲ್ಲಿ ಆರೋಪಿಸಬೇಡ. ನಮಗೆ ಎಲ್ಲ ಮೂಲಗಳಿಂದ ವರದಿಯಾಗಿದೆ. ಖಚಿತವಾಗಿ ನಿನ್ನ ವೈಭವಕ್ಕೆ ಒಪ್ಪತಕ್ಕಂತಹ ಒಬ್ಬಾಕೆ ಹೆಣ್ಣು ಪ್ರಪಂಚದಲ್ಲಿ ಇದ್ದಾರೆ. ಅವಳು ಶಚಿ. ನಿನ್ನ ವೈಭೋಗಕ್ಕೆ ಅನುಕೂಲವಾದಂತಹ ಒಂದು ವಾತಾವರಣವನ್ನು ನೀನು ಸೃಷ್ಟಿ ಮಾಡಿಕೊಳ್ಳುವುದೇ ಹೌದು ಅಂತ ಇದ್ರೆ ಪ್ರಪಂಚ ಮುಖದಲ್ಲಿ ನಿನ್ನನ್ನು ನೀನು ಕಾಣಿಸಿಕೊಳ್ಳುವಾಗ ಸಮತೂಕದ ಸಮ ಅರ್ಧಾಂಗಿ ಬೇಕು ಎನ್ನುವುದು ನಿನ್ನ ಭಾವನೆಯಾದಲ್ಲಿ ನಿನಗೆ ಸಹಧರ್ಮಿಣಿಯಾಗಿ ಅರ್ಧಾಂಗಿಣಿಯಾಗಿ ಶಚಿಯೇ ಸಿಗಬೇಕು ಎನ್ನುವುದು ಬಹಳಷ್ಟು ನುರಿತವರಿಂದ ನಮಗೆ ಸಲಹೆ. ಪಾಪಿಗಟ್ಟವನ್ನೇ, ನಿನಗೆ ಸಮಾಜದ ಸಮ್ಮುಖದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬೇರೆಯವರ ಹೆಂಡತಿ ಬೇಕು, ನಿನ್ನ ಹೆಂಡತಿಗೆ ಆ ಯೋಗ್ಯತೆ ಇಲ್ಲ ಅಂತ ಆಗಲಿಲ್ಲ. ಯಾರ್ಯಾರ ಹೆಂಡತಿ ಅಲ್ವೋ? ಪುರಂದರನ ಹೆಂಡತಿ ಬೇಕು. ಈಗ ಸಿಕ್ಕವರ ಹೆಂಡತಿ ಬೇಕು, ಪರನಾರಿಯೇ ಬೇಕು ಎನ್ನುವುದೇ ನಮಗೆ ಹಂಬಲ ಅಲ್ಲ. ದೇವೇಂದ್ರನ ಹೆಂಡತಿ ಬೇಕು, ನಮ್ಮ ಯೋಗ್ಯತೆಗೆ ಸರಿಗಟ್ಟುವಂಥದ್ದು. ಇಲ್ಲಿ ವಿಷಯ ಮತ್ತೊಬ್ಬನ ಹೆಂಡತಿ ಎನ್ನುವುದಕ್ಕಿಂತಲೂ ಶಚಿ ಎನ್ನುವುದು ಮುಖ್ಯ. ಹಾಗೆ ಈಗ ನೀನು ಬಂದಿದ್ದು ಅವಳನ್ನು ಪಡೆಯುವುದಕ್ಕೆ. ಹೌದು, ಮತ್ತೆ ಹೋಗುವಾಗ ಸ್ವಲ್ಪ ಬೇರೆಯೂ ಕೊಂಡು ಹೋಗ್ಲಿಕ್ಕುಂಟು. ಅಲ್ಲ, ನೀನು ಬಂದವ, ನೀನು ಅಂತಲ್ಲ, ನಿಮ್ಮ ಜಾತಿಯವರೇ ಹಾಗೆ ಬಂದ ಮೇಲೆ ಸುಮ್ಮನೆ ಬರುವುದಿಲ್ಲ. ಒಂದನ್ನು ಯೋಚಿಸುವುದು, ಮತ್ತೊಂದು ಪಡ್ಕೊಂಡ ಹೋಗು. ಹೌದು, ನಿನಗೆ ಬಹಳಷ್ಟು ನೋಡಿ ಅವಳನ್ನು ಪಡೆಯುವಾಗ
ನನ್ನನ್ನು ದಾಟಿ ಅಲ್ವಾ ಹೋಗುದು? ಹೌದು. ನಾನು ಬಿಟ್ರಲ್ವಾ ನೀನು ಅವಳನ್ನು ಪಡಿಲಿಕ್ಕೆ ಹೋಗುದು? ಎಂತದ್ದು? ಇಡೀ ಮುಳ್ಳಿನ ತೋಟಕ್ಕೆ ನುಗ್ಗಿದ ಮೇಲೆ ದಾರಿಯಲ್ಲಿರುವ ಮುಳ್ಳಿಗೆ ವ್ಯವಸ್ಥೆ ಮಾಡದೇ ಇದ್ರೆ ನಾವು ತೋಟದೊಳಗೆ ಹೋಗುದು ಹೇಗೆ? ಮುಳ್ಳಿನ ತೋಟಕ್ಕೆ ನುಗ್ಗುವಾಗ ಕಾಲಿಗೆ ತಾಗುದಿಲ್ಲ, ತಾಗಿದ ಮೇಲೆ ನುಗ್ಗಲಿಕ್ಕಾಗುದಿಲ್ಲ, ನೆನ್ಪಿಡುವ. ನಮ್ಮಲ್ಲಿ ಮುಳ್ಳು ತಾಗದೇ ಇರುವ ಕಾಲಿದ್ರಲ್ವಾ, ಅಂದ್ರೆ ಅದನ್ನು ತಾಗಿಸಿಕೊಂಡೇ ಅನುಭವ ಇರುವ ಕಾಲುಗಳನ್ನು ಹೊಂದೇ ಬಂದವರು. ಈಗ ತಾಗುವ ಮುಳ್ಳು ಆಗಿದ್ದಲ್ಲ, ಅಲ್ಲಿಂದ ಇಲ್ಲಿಯವರೆಗೆ ಬರಲಿಕ್ಕೆ ಕೂಡಿದೆ. ಯೋಚನೆ ಹೀಗುಂಟು ಎನ್ನುವುದನ್ನು ಸಾಧಿಸುವುದಕ್ಕೆ ಛಲವನ್ನು ತೊಟ್ಟು ಬಂದಾಗಿದೆ. ಸತ್ಯ ಹೇಳು, ಕೆಲವರಿಗೆ ದೂರದಿಂದ ಬರ್ಲಿಕ್ಕೆ ಕೂಡ್ತದೆ, ಇಲ್ಲಿ ಬಂದ ಮೇಲೆ ಏನು ಕೂಡಿದಿಲ್ಲ, ಮಲ್ಕೊಳ್ತಾರೆ. ಮಲಗಿದ್ರು ಬೇಕಾಗುವಾಗ ನಾವು ಎಬ್ಬಿಸ್ತೇವೆ. ಏನು ಹೌದಾ? ಗೊತ್ತಾಯ್ತಲ್ಲ. ಈಗ ನಾನು ಮಲಗಿಸಿ ಬರ್ತೇನೆ, ನೋಡೋಣವಾ? ನಿನ್ನಲ್ಲಿ ಇಷ್ಟು ಮಾಡಬೇಕು ಅಂತ ಯಾರಾದ್ರೂ ಹೇಳಿದ್ದಾರೆ? ಹೇಳಿದ್ದಾರೆ. ನನ್ನಲ್ಲಿ ಒಂದು 2 ಪೆಟ್ಟು ಪ್ರಾರಂಭದಲ್ಲಿ ತಿನ್ನಬೇಕು ಅಂತ ನಿನಗೆ ಹರಿಕೆಯ? ನಾನು ನಿನಗೆ ಪೆಟ್ಟು ಕೊಡ್ಲಿಲ್ಲ. ಯಾಕೆ? ನೀನು ಪೆಟ್ಟು ಕೊಟ್ಟರೆ ನಾನು ಸಾಯುವುದಿಲ್ಲ, ನಾನು ಪೆಟ್ಟು ಕೊಟ್ಟರೆ ನೀನು ಸತ್ತೋದ್ರೆ ಹೆಣ ಹೊರಲಿಕ್ಕಿಲ್ಲ, ಬೇರೆ ಇಲ್ಲ, ನಾನೇ ಹೊರಬೇಕ ಬೇಡ? ಹಾಗೆ. ಹಾಗಾಗಿ ನಿನ್ನ ಹೆಣ ಹೊರುವುದು ಯಾಕೆ ಅಂತ ನಾನು ಪೆಟ್ಟು ಕೊಡ್ಲಿಲ್ಲ. ನಿನಗೆ ಹೆಣೆ ಹೊತ್ತು ಅಭ್ಯಾಸವೇ ಇಲ್ಲ? ಇಲ್ಲಯ್ಯ. ಯಾಕಂದ್ರೆ ಇಲ್ಲಿ ಯಾರು ಸಾಯುವುದಿಲ್ಲ. ಇಲ್ಲ, ನಾವು ಕೊಂದ್ರೆ ಇಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಹಾಗಾಗಿ ಬೇರೆಯವರು ಬೇಡ ಅಂತ ಬಿಟ್ಟಿದ್ದು. ಜೀವ ಬಿಟ್ಟಿದ್ದೇನೆ, ಇಲ್ಲಿ ಒಳಗೆ ಬರ್ಲಿಕ್ಕಿಲ್ಲ. ಹೋಗಿ ಹೇಳ್ತಾನೆ ನೋಡು. ನಿನ್ನ ಜೀವವನ್ನು ನಾ ಬಿಟ್ಟದ್ದು ಹೇಳಲಿಕ್ಕಾಗಿ ನಿನ್ನ ದೇವೇಂದ್ರನಲ್ಲಿ ಹೇಳು. ನನ್ನ ಜೀವ ನೀನು ಬಿಡುವುದಲ್ಲ, ನನ್ನಲ್ಲಿ ಇಟ್ಟಿದ್ದೇನೆ, ನೆನ್ಪಿಟ್ಟುಕೊ. ಕಂಟಕ ಸ್ವಲ್ಪ ಉಂಟು ಅಂತ ಇವ ಮಾತಾಡುವಾಗಲೇ ಅರ್ಥ ಆಗ್ತದೆ. ಇವನೇ ಇಷ್ಟು ಮಾತಾಡ್ತಾನೆ, ಮತ್ತೆ ಇವನ ಯಜಮಾನ ಎಷ್ಟು ಮಾತಾಡಿಯಾರ ನೋಡೋಣ. ನಮಗೆ ನೀವು ಇವರಲ್ವಾ? ಅಂದ್ರೆ ಹೀಗೆ ಅಂದ್ರೆ ಬೇರೆ ಬೇರೆ ಅರ್ಥಾಂತರಗಳು. ಅಂದ್ರೆ ಈ ಲೋಕದ ಒಡೆಯವರು, ಈ ಲೋಕ ಅಂದ್ರೆ ಏನು? ಏನು? 3 ಲೋಕದ ಒಡೆಯ ತಾವಲ್ಲವ? ನಾನೇ ಸಮಸ್ಯೆ ಉಂಟಾ, ಸಂಶಯ ಉಂಟಾ? ಇಲ್ಲ, ಅನುಮಾನ ಇದ್ದಿದ್ದಲ್ಲ. ಹಾಗಾಗಿ ಯಾವತ್ತು ಸುಖ ಸುಪ್ಪತ್ತಿಗೆಯಲ್ಲೇ ಇರುವವರು, ಸರಸ ಗೀತ ನಾಟಗಳನ್ನು ಕಾಣುತ್ತಾ ಇರುವವರು. ಹೌದಲ್ಲ? ಯಾವತ್ತು ನಾನು ಬರುವಾಗಲೂ ಇವತ್ತು ಇದ್ದ ಹಾಗೆ ಇರ್ತದೆ. ಆದ್ರೆ ಇವತ್ತು ಸರಸ ಸಲ್ಲೋದು ಒಡೆಯ. ಒಳ್ಳೆ ಕತೆ. ರಂಭಾದಿನಾರಿಯರ ನರ್ತನ ಯಾವತ್ತಿರುವಂಥದ್ದು ಇವತ್ತು ಬೇಡ ಅಂತ ಹೇಳಿದ್ರೆ ಅವರೆಂತದ್ದು ಮಾಡುದು? ಹಾಗಲ್ಲ, ಮತ್ತೆ ನೀವು ನೋಡುವುದನ್ನು ನಿಲ್ಲಿಸಿ ನಾನು ಹೇಳುವುದನ್ನು ಕೇಳಿ ಅಂತ ಓಡಿ ಬಂದಿದ್ದು. ನೀನು ಓಡಿ ಬರುವಾಗಲೇ ಅವರು ನಿಲ್ಲಿಸಿದ್ದಾರೆ. ಹೌದಾ? ಈಗ ಹೇಳು ಎಂತದ್ದು? ಮತ್ತೇನಲ್ಲ. ಅಯ್ಯಬ್ಬ, ಕೆಳಗಿನವ ಕೆಳಗಿನವ ಕೆಳಗಿನವ? ಹೌದು, ಮೇಲೆ ಬಂದಿದ್ದಾನೆ. ಈಗ ವರ್ತಮಾನದಲ್ಲಿ? ಹೌದು, ಬಂದದ್ದು ಒಬ್ಬ ಬಂದದ್ದಲ್ಲ. ಮತ್ತೆ ಅವನು ಕೂಡಿಕೊಂಡು ಬಂದ ಆ ಸೇನೆ ಎನ್ನುವುದನ್ನು ಕಂಡ್ರೆ ಸಮುದ್ರವೇ ದೇವಲೋಕಕ್ಕೆ ಬಂತು ಅಂತ ಭಾಸವಾಗುವುದು ಒಡೆಯ. ನಾವು ಸಮುದ್ರಕ್ಕೆ ಹೋಗಿದ್ದೇವೆ, ಸಮುದ್ರ ಮಥನಕ್ಕೆ. ಹೌದು, ಈಗ ಸಮುದ್ರವೇ ದೇವಲೋಕಕ್ಕೆ ಬಂತ, ಹಾಗೆ ಅನುಭವ ಆಗುವುದು. ಶರದಿ ಬಂದ ಹಾಗೆ ಬಂದಿದೆ. ಬಂದವ ಯಾರು ಅಂತ ತಡೆದು ವಿಚಾರಿಸುವಾಗ ವಿಷಯ ಗೊತ್ತಾಯಿತು ಒಡೆಯ. ಯಾರು? ನಿಮಗನು
ನೋಡೋದು ನಿಲ್ಲಿಸಿ ಅಂತ ಹೇಳಿದ್ದು ಯಾಕೆ ಅಂತ ಗೊತ್ತಾಯ್ತು. ನಾನು ಕುಣಿಯೋದನ್ನು ನೀವು ನೋಡ್ಲಿ ಅಂತಲ್ಲ. ಹೌದು, ನೀನು ಕುಣಿಯುವಾಗ ಈಗ ನನಗೆ ಅದೇ ಆಲೋಚನೆ ಬಂದದ್ದು. ಅವರು ಕುಣಿಯುವುದನ್ನು ನಿಲ್ಲಿಸಲಿ, ನಾನು ಕುಣಿಯುತ್ತೇನೆ ಅಂತ. ಹಾಗಲ್ಲ, ಮತ್ತೆ ನಾನು ಇಲ್ಲಿ ಓಡಿ ಬಂದು ಹೀಗೆ ಕುಣಿಯುವುದೇ ಕಾರಣ. ಕೆಳಗಿನಿಂದ ಮೇಲೆ ಬಂದವನು ಅವನದು ನರಕಾಸುರ ಎಂಬವನು. ನರಕ ಸ್ವರ್ಗದಲ್ಲೇ ಒಂದು ಮೂಲೆಯಲ್ಲಿ ಉಂಟಲ್ಲ, ಆದ್ರೆ ಅವ ನರಕ ಅಲ್ಲ, ನರಕಾಸುರ. ಆ ನರಕಾಸುರ ಎನ್ನುವ ನಾಮಧೇಯ ಸತ್ಯ. ರಾಜ್ಯೋತಿಷಾಪುರದ ವರ್ತಮಾನದ ಅಧಿಕಾರಿಯಂತೆ ಬಂದದ್ದು. ಇಲ್ಲಿ ಬಂದು ಸೇನೆಯನ್ನ ಮೂಲಕ ಸ್ವರ್ಗವನ್ನೇ ಮುಟ್ಟಿದ್ದಾನೆ. ಮಾತ್ರ ಅಲ್ಲ, ಏನು ಎತ್ತಂತ ವಿಚಾರ ಮಾಡುವುದಕ್ಕೆ ನಾವು ಹೋದ್ರೆ ನಮಗೆ ತಟ್ಟಿ ನಿಮಗೆ ಹೋಗಿ ಹೇಳುವಂತ ಹೊಟ್ಟಿದ್ದಾನೆ. ಹೊಡೆಯ ನಿಮಗೆ ಹೊಡೆದಿರ? ಹೌದು. ನಿನಗೆ ರಕ್ಕಸರದ್ದು. ತ್ರೇತೆಯ ರಾವಣ ವಧೆಯ ನಂತರ ಸ್ವಲ್ಪ ನೆಮ್ಮದಿಯಲ್ಲಿದ್ದೆ. ಈಗ ಹುಟ್ಟಿಕೊಂಡಿದ್ದಾನಲ್ಲ ಒಬ್ಬ. ಒಂದು ಮಾತುಂಟು, ಕೆಟ್ಟ ಬೀಜ ಸುಟ್ಟರು ಬಿಡದು ಅಂತ. ದೇವಲೋಕದ ಮೇಲೆ ದಾಳಿ ಅಂತೆ. ನರಕಾಸು ನಾವು ಕೇಳದ ಹೆಸರಲ್ಲ, ಬಹಳ ಹಳೆಯ ಹೆಸರಿದು. ಆದರೆ ಬಂದದ್ದು ಬಹಳ ತಡವ. ಬಹಳ ಭಾವಿಸಿದ್ದಾರೆ ರಕ್ಕಸರು. ದೇವಲೋಕಕ್ಕೆ ಹೋದ ಕೂಡಲೇ ನಾವು ಗೆಲ್ಲುವುದೇ ಅಂತ. ಎಲ್ಲ ಪ್ರಸಂಗದಲ್ಲಿ ಸೋಲಿಕ್ಕೆ ಹುಚ್ಚ ನಮಗೆ. ನೋಡುವ, ಈ ಸಲ ಗೆಲ್ಲಿಕ್ಕೆ ಆಗ್ತದೋ ಇಲ್ವೋ ನೋಡುವ. ನಾವೇ ಬೆಟ್ಟು ತಿನ್ನುವುದು ಯಾಕೆ? 4 ಅವನಿಗೆ ಕೊಡ್ಲಿಕ್ಕೆ ಆಗ್ತದೋ ಇಲ್ವೋ ನೋಡುವ. ನನಗಿಂತ ಮೊದಲೇ ಎದ್ದು ನಿಂತಿದ್ದಾರೆ ದೇವತೆಗಳು. ಅದು ನೋಡಿ, ನಿಜವಾದಂಥ ಉತ್ಸಾಹ ಅಂದರೆ ಅದು. ಅವರೆಲ್ಲ ಎದ್ದು ನಿಂತಿದ್ದಾರೆ, ಮುಂದೆ ಇದ್ದಾರೆ. ಅವರ ನೇತಾರನಾಗಿ ಐರಾವತವನ್ನು ಏರಿದ್ದೇನೆ, ವಜ್ರಾಯುಧವನ್ನು ಹಿಡಿದಿದ್ದೇನೆ, ನಡಿ. ನನಗೆ ಪ್ರತಿಸ್ಪರ್ಧೆಯನ್ನು ಕೊಡುವುದಕ್ಕೆ ಬಂದು ನಿಂತವ ಯಾರು ಅಂತ ಮತ್ತೊಬ್ಬರಲ್ಲಿ ಕೇಳಬೇಕಾದ ಪ್ರಮೇಯ ಇಲ್ಲ. ಮತ್ತೆ ಗಜವನ್ನಾರಿ ಬರುವ ಸ್ವರ್ಗಲೋಕದಲ್ಲಿ ಸುರಪ ಐರಾವತ ಎಲ್ಲ ನಮ್ಮಂತ ಪ್ರತಿಷ್ಠಿತರಿಗೆ ಮಾತ್ರ. ಎಲ್ಲರೂ ಐರಾವತ ಇರ್ಲಿಕ್ಕೆ ಆಗುದಿಲ್ವ? ಐರಾವತ ಏನಿದ್ದರಿಂದ ನೀನು ಪ್ರತಿಷ್ಠನೋ ಅಲ್ಲ, ಪ್ರತಿಷ್ಠಿತವಿದ್ದ ಕಾರಣವೇ ನಿನಗೆ ಐರಾವತ ಇರುವುದು. ಪ್ರತಿಷ್ಠಿತನಾದ ಕಾರಣ ನನಗೆ ಐರಾವತ ಕೊಟ್ಟದ್ದು. ಹಾಗಾದ್ರೆ ನನಗೆ ಐರಾವತ ಬೇಕು. ನನಗೆ ಬೇಕು ಐರಾವತ. ಆದ್ರೆ ಒಂದುಂಟು, ಗಡ್ಡ ಬಂದದ್ದೆಲ್ಲ ಋಷಿ ಆಗುದಿಲ್ಲ. ಇಲ್ಲ ಇಲ್ಲ, ಆಡಿಗೂ ಕೆಲವು ಕೂದಲು ತೆಗಿಲಿಕ್ಕೆ ಗತಿ ಇಲ್ಲದವನು ಗಡ್ಡ ಬಿಡ್ತಾನೆ. ಹೌದು, ಐರಾವತ ಏರಿದಾಕ್ಷಣ ನೀನು ಪ್ರತಿಷ್ಠಿತನಾಗುದಿಲ್ಲ. ಐರಾವತವನ್ನು ಸೆಳೆದು ತೆಗೆದುಕೊಳ್ಳುವುದಲ್ವೋ, ಮತ್ತೆ ಅದು ಮೆಚ್ಚಿ ತನ್ನಷ್ಟಕ್ಕೆ ಬರಬೇಕು. ಅದು 2 ಕಾರಣಗಳಿಂದ ಬರಬಹುದಾಗ್ತದೆ ತಿಳ್ಕೊ. ಯಾವುದೆಲ್ಲ? ಒಂದು ಭಕ್ತಿಯಿಂದ, ಇನ್ನೊಂದು ಶಕ್ತಿಯಿಂದ. ಅದ್ಯಾರು ಹೇಳಿದ್ದು ನಿನಗೆ ತಪ್ಪು ಮಾಹಿತಿ? ಭಕ್ತಿಯಿಂದ ಮಾತ್ರ, ಎರಡಿಲ್ಲ. ಶಕ್ತಿಯಿಂದ ಇಲ್ಲ. ಉಂಟಾ? ಹೇಗೆ? ಭಕ್ತಿಯಲ್ಲಿಯೂ ಇರುವುದು ಶಕ್ತಿಯೇ,
ಅದೇ ಹೇಗೆ ಮತ್ತೆ ನೋಡು. ಭಕ್ತಿಯನ್ನು ಹಾ. ತುದಿ ಮುಟ್ಟಿಸಬೇಕು ಅಂತಾದ್ರೆ ಹಾ. ಒಂದು ಶಕ್ತಿ ಬೇಕೋ ಬೇಡವೋ? ಅದು ಅಂತರಂಗದ ಶಕ್ತಿ, ನಿನ್ನ ರಟ್ಟೆಯ ಶಕ್ತಿ ಅಲ್ಲ. ರಟ್ಟೆಯ ಶಕ್ತಿ ಅಂತ ಯಾರು ಹೇಳಿದ್ದು? ಮತ್ತೆ? ರಟ್ಟೆಯ ಶಕ್ತಿಯಲ್ಲಿ ಮಾತ್ರ ಇಲ್ಲಿವರೆಗೆ ಬರ್ಲಿಕ್ಕೆ ಆಗ್ತದ? ಆದ್ರೆ ಒಂದುಂಟು, ಸ್ವರ್ಗಕ್ಕೊಬ್ಬ ಬರಬೇಕು ಅಂತಾದ್ರೆ ಅಂತರಂಗದ ಭಕ್ತಿಯೂ ಬೇಕು. ನನಗೆ ಒಂದು ಅವಧಿಯವರೆಗೆ ಕೊಟ್ಟ ಆಗಿದ್ದು ಐರಾವತ ನಿನಗೆ ಅಂತ, ಇನ್ನು ಯಾರಿಗೂ ಕೊಡ್ಲಿಕ್ಕಿಲ್ಲ ಮಧ್ಯ ಅದನ್ನು ನೋಡುವ. ಹಾ. ಒಂದು ಕೆಲವು ದಿವಸ ಆದ್ರೂ ನಿನ್ನಿಂದ ತಪ್ತದ ಐರಾವತದಿಂದ ನೀನು 4 ದಿವಸ ಆದ್ರೂ ಇಳೀತೀಯೋ ಅಂತ ನೋಡುವ. 4 ದಿವಸಕ್ಕಾದೀತು. ನಿನ್ನ ಬಿಡಾರವೇ ಐರಾವತದಲ್ಲ ಅಲ್ಲ, ನೀನು ಆಚೆ ಈಚೆ ಹೋಗುವುದು ಮಾತ್ರ ಐರಾವತದಲ್ಲ. ನನ್ನದು ಬೇರೆ ಬೇರೆ ವಾಹನ ಉಂಟು. ಐರಾವತವನ್ನು ಏರಿಕೊಂಡು ಹೋಗ್ತೇನೆ. ಬೇಗ ಹೋಗಬೇಕಾದ್ರೆ ಕೆಲವೊಮ್ಮೆ ಉಚ್ಚೈಶ್ರವ ಏರಿಕೊಂಡು ಹೋಗ್ತೇನೆ, ಕೆಲವೊಮ್ಮೆ ಮೇಘವಾಹನನೂ ಆಗುತ್ತೇನೆ. ನಮಗೆ ತುಂಬಾ ವಾಹನ ಉಂಟು, ನಾವು ಬೇರೆ ಬೇರೆ ವಾಹನದಲ್ಲಿ ಹೋಗ್ತೇವೆ. ನಮ್ಮಲ್ಲಿಯೂ ವಾಹನ ತುಂಬ ಉಂಟು. ತುಂಬ ಉಂಟು ಅಂತ ಹೇಳಬಹುದಾದ ಜಾಗ ನಮ್ಮದಲ್ಲದೆ ಇದ್ದದ್ದರಿಂದ ಹೇರಳವಾಗಿ ಉಂಟು ಅಂತ ಪ್ರತಿಯೊಬ್ಬರಿಗೂ ಕಾಣಬಹುದಾದ ಪ್ರತಿಷ್ಠಿತವಾದ ಒಂದು ಲೋಕನಾಕ. ವಾಹನ ಎಷ್ಟು ಉಂಟು ಅಂತ ಮುಖ್ಯ ಅಲ್ಲ, ಅದು ವಾಹನ ಎಲ್ಲಾ ಕಡೆ ಕೊಂಡು ಹೋದ್ರೆ ಸಿಂಧು ಆಗ್ತದ ಅಂತ ಮುಖ್ಯ. ಅಕ್ರಮವಾದ ವಾಹನ ಎಷ್ಟಿದ್ದು ಪ್ರಯೋಜನ ಇಲ್ಲ, ನಮ್ಮದು ಸರಿ ಕ್ರಮದಲ್ಲೇ ಇರುವುದು. ಸರಿಯಾದ ಪರವಾನಿಗೆಯನ್ನು ಹೊಂದಿ ಆ ವಾಹನಕ್ಕೆ ನಾನು ಯೋಗ್ಯ ಎನ್ನುವುದನ್ನು ಬಿಂಬಿಸಿ ನಮ್ಮದ್ದಾದಂತಹ ಚಾಲನೆ ತೊಡಗುವುದು. ಸರಿ, ನಾನು ಸ್ವರ್ಗಲೋಕಕ್ಕೆ ಬಂದದ್ದು ಯಾಕೆ ಬಲ್ಲೆಯ? ನಿನ್ನನ್ನು ಹೊಡೆದೋಡಿಸಿ ನಿನ್ನ ಅಧಿಕಾರವನ್ನು ಸ್ವೀಕರಿಸಿ ಇಲ್ಲಿಯ ಪಾರುಪತ್ಯಗಳನ್ನೆಲ್ಲ ನೋಡಿಕೊಳ್ಳುತ್ತಾ ನಿನ್ನರ್ಧಾಂಗಿಯಾದಂತಹ ಶಚಿಗೆ ಬದುಕಿನಲ್ಲಿ ನಾನು ರಮಣನಾಗಬೇಕು ಎನ್ನುವ ಭವ್ಯವಾದ ಕಲ್ಪನೆಯನ್ನಿರಿಸಿಕೊಂಡು ಭೂಮ ವ್ಯಕ್ತಿತ್ವವನ್ನು ಸಂಪಾದಿಸುವುದಕ್ಕೆ ಬಂದ ಭೌಮಾಸುರ. ಎಂತದು? ಎಂತದ್ದು ಬೇಕಾದ್ದು ನಿನಗೆ? ನಿನ್ನ ಹೆಂಡತಿ. ನನ್ನ ಹೆಂಡತಿ? ನಿನ್ನ ನಾಲಿಗೆಗೆ ದನ ಮೆಟ್ಲಿಕ್ಕೆ ಯಾಕೆ? ನಾಚಿಕೆ ಕೆಟ್ಟವನೇ. ಏನು ನಿನಗೆ ಅಲ್ಲಿ ಏನು ಗತಿ ಇಲ್ವಾ? ಮತ್ತೊಬ್ಬರ ಹೆಂಡತಿ ಬೇಕಲ್ಲ ನಿನಗೆ? ಈಗ ಗತಿ ಇಲ್ಲದೆ ಇದ್ದವರಾದ್ರೆ ಬಯಸಬಹುದು ನಿನ್ನ ಹೆಂಡತಿಯನ್ನು. ಅಲ್ಲ, ಅಷ್ಟು ಗತಿ ಕೆಟ್ಟವಳ ನಿನ್ನ ಹೆಂಡತಿ? ನನ್ನ ಹೆಂಡತಿ ಗತಿ ಕೆಟ್ಟವಳಲ್ವ? ಮತ್ತೆ ಗತಿ ಇಲ್ವೋ ಅಂತ ಕೇಳ್ತೀಯಲ್ಲ ನಿನ್ನ ಹೆಂಡತಿಯನ್ನು ಬಯಸಿ. ನನ್ನ ಪ್ರತಿಷ್ಠೆ ಕೇಳಬೇಡುವ ನೀನು. ನಿನಗೆ ಅಷ್ಟೆಲ್ಲ ಉಂಟು ಅಂತ ಕೇಳಬೇಕು. ಯಾವ ಕರ್ಮದ ಪ್ರತಿಷ್ಠೆ ನೀನು ಅದು ಮತ್ತೊಬ್ಬರ ಹೆಂಡತಿಯನ್ನು ಬಯಸುವುದು? ನೀನು ಎಲ್ಲಿ ನರಕಪಾಲದಲ್ಲಿ ಬಿದ್ದಿದ್ಯಂತೆ, ಮತ್ತೆ ವಸಿಷ್ಠಾಶ್ರಮದಲ್ಲಿ ಇದ್ಯಂತೆ. ನೀನು ವಸಿಷ್ಠಾಶ್ರಮದಲ್ಲಿ ಇದ್ದವ ಹೀಗೆ ಮಾತಾಡೋದಲ್ವಾ? ಹೌದು. ನೀನೊಂದು ಆಶ್ರಮದಲ್ಲಿ ಕಲಿತವ ಮತ್ತೊಬ್ಬರ ಹೆಂಡತಿ ಕೇಳುದಲ್ವಾ? ಪಾಪಿ. ಮತ್ತೆ ನೀನು ಆಶ್ರಮದಲ್ಲಿ ಕರ್ಮಕ್ಕೆ ಕಲ್ತದ್ದು ಅಲ್ಲ. ನಮಗೆ ಆಶ್ರಮದಲ್ಲಿ ಕಲಿತಿದ್ದೇವೆ ಅಂತ ಒಂದು ಪರವಾನಿಗೆ ಪತ್ರ ಸಿಕ್ಕಿದ ಮೇಲೆ ಹೊರಟದ್ದಲ್ಲ. ಮತ್ತೆ ನಾವು ಅರ್ಧದಲ್ಲೇ ಉಚ್ಚಾಟಿಸಲ್ಪಟ್ಟ. ಅಲ್ಲಿ ಯಾರನ್ನು ಕೊಂದಿದ್ಯಂತೆ ಅಲ್ವಾ? ನಾ ಕೊಂದಿದ್ದೇನೆ ಎನ್ನುವುದಕ್ಕಿಂತಲೂ ನನ್ನ ಕೈಯಲ್ಲಿ ಒಬ್ಬರು ಸತ್ತಿದ್ದಾರೆ ಅಷ್ಟೇ. ಹೌದೌದು, ಅವರಿಗೆ ಏನೋ ಹರಕೆ ಇತ್ತು ನಿನ್ನ ಕೈಯಲ್ಲಿ ಸಾಯುವುದು. ಎಂತದ್ದು ಪಾಪಿ? ನನ್ನ ಶಚಿ ಅಂದ್ರೆ ಎಂತದ್ದು ಅಂತ ಭಾವಿಸಿದ್ದಿ? ಎಂತದು? ಶಚಿ ಅಂದ್ರೆ ಒಂದು ವ್ಯಕ್ತಿ ಅಲ್ಲ, ಇಂದ್ರ ಅಂದ್ರೆ ಒಂದು ವ್ಯಕ್ತಿಯ ಅಲ್ಲ. ಶಚಿ ಅಂದ್ರು ಹಾಗೆ. ಈಗ ನೀನು ನಾಳೆ ಬಿಡು, ಮತ್ತೆ ವಾದವೇ ಇಲ್ಲ ಅಲ್ಲ. ಎಂತದ್ದು? ಶಚಿ ಅಂದ್ರೆ ಒಂದು ಪದವಿ ಅಂತ ನೀನೇ ಒಪ್ಪಿಕೊಂಡ್ರೆ ಆ ಪದವಿಯನ್ನು ಸಂಪಾದಿಸುವ ಉದ್ದೇಶ ನನಗೆ ಅಲ್ಲ. ನೀನು ಹೇಳಿದ ನಿನ್ನ ಹೆಂಡತಿಯಾದ ಶಚಿ ಬೇಕು ಅಂತ ಹೇಳಿ. ಹೌದು. ನಿನ್ನ ಪದವಿ ಬೇಕು ಅಂತ ಹೇಳಿದ್ದ ಅಲ್ಲ. ನಾನು ಹೇಳುದು ನೀನು ಮತ್ತೆ ತಿರುಗಿಸಬೇಡ. ನೀನು ಕೇಳಿದ್ದೆ ಹಾಗೆ ನನ್ನಲ್ಲಿ. ನೀನು ಹೇಳುತ್ತಾ ಇರುವುದು ಶಚಿ ಎನ್ನುವುದು ಒಬ್ಬಳು ವ್ಯಕ್ತಿನಿಯಲ್ಲ. ಈಗ ನಮಗೆ ಉಪದೇಶ ಆದದ್ದು ಅಥವಾ ನಾವು ಪ್ರಚೋದಿಸಲ್ಪಟ್ಟದ್ದು ಅಥವಾ ನಮಗೆ ಹೀಗೊಂದು ಕಾಮನೆ ಹುಟ್ಟುವ ಹಾಗೆ ಮಾಡಿದ್ದು ಒಬ್ಬ ಮಹಾತ್ಮರೇ. ಯಾರದು? ನಾರದರು. ಏನು ಏನಾಯ್ತು? ನಾರದರೇ ಹೇಳಿದ್ರು. ಏನು ಹೇಳಿದ್ರು? ನಿನ್ನ ವೈಭೋಗಕ್ಕೆ ಅನುಕೂಲವಾದಂತಹ ಸತಿ ಅಂತ ಹೇಳಿದ್ರೆ ದೇವೇಂದ್ರನ ರಸಿಯಾದಂತಹ ಶಚಿ ನೀನು ತಕೊಂಡು ಬಾ ಅಂತ. ಹಾಗಾದ್ರೆ ಹೆಚ್ಚು ಸಮಯ ನೀನು ಬದುಕುದಿಲ್ಲ. ನಾರದರ ಸಲಹೆ ಅಂದ್ರೆ ಹಾಲು ಇದ್ದ ಹಾಗೆ. ಆರೋಗ್ಯ ಸರಿ ಇದ್ದವನ ಆಯುಷ್ಯ ಹೆಚ್ಚು ಮಾಡ್ತದೆ, ಕ್ಷಯ ರೋಗ ಇದ್ದವನನ್ನು ಬೇಗ ಕೊಲ್ತದೆ. ದುರ್ಜನತ್ವ ಎನ್ನುವ ಕ್ಷಯ ರೋಗ ಯಾರಿಗೆ ಉಂಟೋ ಅದು ನಾರದರ ಸಲಹೆ ಎನ್ನುವುದು ಕ್ಷೀರವಾಗಿ ಅವರನ್ನು ಕೊಲ್ತದೆ.
ಶಚಿಯನ್ನು ತರಲಿಕ್ಕೆ ನಿನಗೆ ಮೊದಲು ಹೇಳಿದ್ದಲ್ಲ, ನೆನಪು ಮಾಡು. ಸ್ವಲ್ಪ ಪುಟ ತಿರುಗಿಸಿ ನೋಡು. ಪುರಾಣದಲ್ಲಿ ಶೂರ ಪದ್ಮನಿಗೂ ಹೇಳಿದ್ದಾರೆ, ಇರಬಹುದು, ಬೇಗ ಸಾಯ್ಲಿಕ್ಕೆ ಹೇಳಿದ್ದು. ದ್ವಾಪರ ಯುಗದಲ್ಲಿ ಕಂಸನಿಗೆ ಹೇಳಿದ್ದಾರೆ ಮೊನ್ನೆ. ನೀನು ನೋಡುದೆಂತದ್ದು, ಮಕ್ಕಳನ್ನೆಲ್ಲ ಕೊಲ್ಲು ಅಂತ. ಅವ ಬದುಕಲಿ ಅಂತಲ್ಲ, 4 ದಿವಸ ಹೆಚ್ಚು ಬದುಕುವುದು ಬೇಡ, ಬೇಗ ಸಾಯ್ಲಿ ಅಂತ. ನಾರದರು ಹೇಳಿದ್ದಾರ, ನಿನಗೆ ಹೋಗುವ ಕಾಲಕ್ಕೆ ಬಂದ ಬುದ್ಧಿ. ನಾಡೋ ಶಚಿಯಾಗಿ ಈಗ ದೇವಲೋಕದ ಪದವಿಯನ್ನು ಬಯಸುವುದೇ ಅನ್ಯಾಯ. ದೇವಲೋಕದ ಪದವಿಯನ್ನು ಬಯಸಿದರು, ದೇವಲೋಕದ ಪದವಿ ಸಿಕ್ಕಿದ ಮೇಲೆ ನಿನ್ನ ಹೆಂಡತಿ ಶಚಿ ಆಗುವುದು. ನಿನ್ನ ಹೆಂಡತಿ ದೇವೇಂದ್ರನ ಹೆಂಡತಿಯನ್ನು ಕೊಂಡು ಹೋಗಿ ಶಚಿ ಮಾಡುವುದಲ್ಲ ನೀನು. ನಿನಗೆ ಇಂದ್ರ ಪದವಿ ಸಿಕ್ಕಿದಾಕ್ಷಣ ನಿನ್ನ ಹೆಂಡತಿಗೆ ಶಚಿ ಪದವಿ ಸಿಗ್ತದೆ. ನನಗೆ ಇಂದ್ರ ಪದವಿ ಸಿಕ್ಕಿದಾಕ್ಷಣ ನನ್ನ ಹೆಂಡತಿ ಶಚಿ ಪದವಿಯನ್ನು ಏರಿಕೊಳ್ತಾಳೆ. ನಾಳೆ ನನ್ನ ನಂತರ ಮತ್ತೊಬ್ಬ ಇಂದ್ರ ಇದ್ರೆ ಅವನ ಹೆಂಡತಿ ಶಚಿ ಪದವಿಯನ್ನು ಏರಿಕೊಳ್ತಾಳೆ. ಅದು ಬಿಟ್ಟು ಮತ್ತೊಬ್ಬರ ಎಂಜಲಿಗೆ ಬಾಯಿ ಹಾಕಲಿಕ್ಕೆ ಬಂದ್ರೆ ನೀನು ಅಷ್ಟೆಲ್ಲ ಉದ್ವೇಗಕ್ಕೆ ಒಳಗಾಗುವುದು ಬೇಡ. ನಾರದರು ಹೇಳಿದ್ದನ್ನು ಗ್ರಹಿಸುವುದಕ್ಕೆ ಸಾಮರ್ಥ್ಯ ಇಲ್ಲದೆ ಇಲ್ಲಿಗೆ ಬಂದಿದ್ದೇನೆ ಅಂತ ತಿಳಿದಿಯೋ? ಏನು ಸಾಮರ್ಥ್ಯ? ಏನು ನಾರದರು ಯಾಕೆ ಹೇಳ್ತಾರೆ, ಏನು ಹೇಳ್ತಾರೆ ಅಂತ. ಹೌದು, ನಾವು ಅದೇ ದಾರಿಯಲ್ಲಿದ್ದೇವೆ. ಏನು ನಮಗೆ ಕಾಣ್ಲಿಕ್ಕುಂಟು ಕೆಲವರನ್ನು. ಕಾಣಬೇಕು ಅಂತಾದ್ರೆ ಏನು ಮಾಡಬೇಕು, ಎಲ್ಲಿಯವರೆಗೆ ಮಾಡಬೇಕು ಅಷ್ಟು ಮಾಡಬೇಕು. ಕೆಲವರನ್ನು ಅನ್ನೋದಕ್ಕಿದ್ಲು ಅವರು ತೋರಿಸಲಿಕ್ಕೆ ಹೊರಟದ್ದು ಒಬ್ಬನಲ್ಲಿ ಇರ್ಲಿ, ಅವನಿಗೆ ಹೆಸರು ಯಮ ಅಂತ. ಆ ಯಮನಿಗಿಂತ ಆಚೆಯವ ಯಾರಿದ್ದಾರೆ ಅಂತ ನೋಡುವುದಕ್ಕಾಗಿಯೇ ನಮ್ಮ ತಿರುಗಾಟ. ಇಂದ್ರ ಹೇಳಿದ, ನಿನ್ನ ಸಾವಿನ ಸೋಪಾನವನ್ನು ಕಲ್ಪಿಸಿ ನಾರದರು ನಿನ್ನನ್ನು ಪ್ರೇರೇಪಿಸಿದ್ದಾರೆ ಅಂತ. ಅಷ್ಟು ಗೊತ್ತಾಗದೇ ಇರುವ ಹೆಡ್ಡನ ನಾನು. ನಾರದರನ್ನು ಸಂಪೂರ್ಣವಾದ ತೆರೆದ ಹೃದಯದಿಂದ ನಾನು ಸ್ವಾಗತಿಸಿದ್ದು ಅದಕ್ಕಾಗಿ. ನಾರದರು ಬರುವಾಗಲೇ ಹರಿನಾಮವನ್ನು ಹೇಳಿಕೊಂಡೇ ಬಂದದ್ದು. ಇಲ್ಲದೇ ಇದ್ದರೆ ನಮ್ಮಂತರ ಮನೆಗೆ ಹರಿನಾಮ ಹೇಳಿಕೊಂಡು ಬರುವ ಕ್ರಮ ಇಲ್ಲ. ಅವರು ಬರುವಾಗಲೇ ನನ್ನನ್ನು ಹರಿಯುವುದಕ್ಕೆ ಬಂದಿದ್ದಾರೆ ಅಂತ ನನಗೆ ಗೊತ್ತು. ನನಗೆ ಹರಿಯೇ ಬೇಕಾದದ್ದು. ನನ್ನ ಪಾಪವನ್ನು ತೊಳೆದುಕೊಳ್ಳುವುದಕ್ಕೆ ಪಾಪಹರ ಹರಿ ಕೇಳಿದ್ದೇವೆ ನಾವು. ಎಲ್ಲಿದ್ದಾರೆ ಎನ್ನುವ ಸಂಶಯ, ಸಂಶೋಧನೆ ಈ ಹಂತದಲ್ಲಿ ಬೆಳೆಯುತ್ತಾ ಇರುವಾಗ ಏರುವುದಕ್ಕೆ ಒಂದೊಂದೇ ಮೆಟ್ಟಿಲು ಇದು. ಇಲ್ಲಿಂದ ಹಿಂದೆ ನಡೆಯುವುದಕ್ಕಿಲ್ಲ, ಮುಂದೆ ಹೋಗುವುದು. ಎಷ್ಟು ಜಾರಿದ್ರೂ ಜಾರಲಿ, ನೋಡುವ. ಅದಕ್ಕಾಗಿ ಶಚಿಯನ್ನು ಹುಡುಕಿದೆ. ಎಲ್ಲಿ ನೋಡಿದರೂ ಶಚಿ ಇಲ್ಲ. ಬಂದೆ, ವೈಭವಪೂರಿತವಾಗಿರುವಂತಹ ಸಭೆಯಲ್ಲಿ ಕಂಡೆ. ನೋಡಿ, ಅಲ್ಲಿ ನಮ್ಮ ಚಿಕ್ಕಮ್ಮ ಅಲ್ವಾ ಕೂತದ್ದಲ್ಲಿ, ದಿತಿದೇವಿ. ಕಿವಿಗಿಂತ ದೊಡ್ಡ ಬೆಂಡೋಲೆ, ಅದು ಬಹಳ ಪ್ರಸಿದ್ಧವಾದದ್ದು. ದಿತಿದೇವಿಯ ಕರ್ಣದೋಲೆ, ದಿತಿದೇವಿಯ ಕುಂಡಲ. ಲೋಕದಲ್ಲಿ ಕಿವಿ ಇದ್ದವರಿಗೆಲ್ಲ ಕುಂಡಲ ಉಂಟು, ಆದರೆ ಈ ಕುಂಡಲದಿಂದಲೇ ದಿತಿದೇವಿಯ ಕಿವಿ ಬಹಳಷ್ಟು ಪ್ರಸಿದ್ಧಿ ಹೊಂದಿದೆ. ಇದನ್ನು ತೆಕ್ಕೊಂಡೋಗಿ ನಮ್ಮ ಅಮ್ಮನ ಕಿವಿಗಿಟ್ಟರೆ ನಮ್ಮ ಅಮ್ಮನ ಕಿವಿಯು ಪ್ರಸಿದ್ಧಿ ಆಗ್ಲಿಕ್ಕಿಲ್ವಾ? ತಂಗಿಯಲ್ಲಿ ಉಂಟಂತೆ, ಒಂದು 4 ದಿವಸ ದೊಡ್ಡಮ್ಮ ಇಡ್ಲಿ, ನಮ್ಮ ಅಮ್ಮ ಇಡ್ಲಿ, ಅವಳ ಅಕ್ಕ ಅಲ್ವಾ. ಇವರಿಗೆಲ್ಲ ಮತ್ಸರ ಇಲ್ಲಲ್ಲ, ನಿರ್ಮೋಹ ಭಾವದಿಂದ ಕಾಣುವವರಲ್ವಾ, ನಿರಾಡಂಬರವುಳ್ಳವರು, ನಮ್ಮದಲ್ಲ ಅಂತ ಹೇಳುವವರು, ನಮಗೆ ಹಸಿವೆ ಆಗುತ್ತಿದ್ದರೂ ಮತ್ತೊಬ್ಬರು ಊಟ ಮಾಡುವ ಆನಂದವನ್ನು ಹೊಂದುವವರು. ಬಹಳ ಭಾಷಣ ಮಾಡ್ತಾನೆ, ನಿನ್ನ ಹೆಂಡತಿ ಕೊಡುವಂತೇಳು, ಅದಾಗೋದಿಲ್ಲ, ಅಲ್ಲಿಗಾಗೋದೆ ನನ್ನದ್ದು. ನೋಡುವ, ಇವನ ಸುಖ ಬೇರೆ, ಸಂತೋಷ ಬೇರೆ, ಆನಂದ ಬೇರೆ, ಎಷ್ಟು ವ್ಯಾಖ್ಯಾನ ಮಾಡ್ತಾನೆ ಅಂತ ನೋಡುವ. ಸಾಕಾ? ಅದು ಮಾತ್ರ ಸಾಲದು ನಮಗೆ. ವರುಣನ ಮಣಿಶೈಲ ಉತ್ಕೃಷ್ಟವಾಗಿರುವಂತಹ ನಿಧಿ ವರುಣನಲ್ಲಿರುವುದು ಅಂತ ಕೇಳಿದ್ದೇನೆ. ವರುಣನ ಮಣಿಶೈಲವನ್ನು ಅಪಹರಿಸ್ತೇನೆ. ಸಾಕೋ? ಯಮನ ಪಾಶವೂ ಬೇಕು ನಮಗೆ, ಬೇಕು. ಇತ್ಯಾದಿ ಸುವಸ್ತುಗಳು ಅಂತ ಯಾವುದೆಲ್ಲ ಇಲ್ಲಿ ಉಂಟು. ಆ ಕಲ್ಪವೃಕ್ಷ, ಐರಾವತ, ಆ ಚೂಡಾಮಣಿ, ಅದೆಲ್ಲ ನಮಗೆ ಬೇಡ. ನಮಗೆ ಬೇಕಾದದ್ದು ಇಂಥದ್ದೆಲ್ಲ. ಇದನ್ನೆಲ್ಲ ತೆಕ್ಕೊಂಡು ನೇರವಾಗಿ
ಬರಿ ಅದಿತಿ ಕುಂಡಲ ಅಯ್ಯೋ ಅಯ್ಯೋ ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕತ. ಯೌವನ, ಧನ ಸಂಪತ್ತು, ಪ್ರಭುತ್ವ ಇದರೊಟ್ಟಿಗೆ ಅವಿವೇಕ ಸೇರಿಕೊಂಡ್ರೆ ಅದರಷ್ಟು ಲೋಕವನ್ನು ನಾಶ ಮಾಡುವಂಥ ಮಾಧ್ಯಮ ಮತ್ತೊಂದಿಲ್ಲ. ತನ್ನಲ್ಲಿರುವ ಬಲವನ್ನೆಲ್ಲ ಸೇರಿಸಿಕೊಂಡು ಲೋಕಕಂಟಕನಾಗಿ ಮಾರ್ಪಾಡಾಗಿ ಹೋದನಲ್ಲ ನರಕದಾನವ. ಅವನಿಗೆ ಯಾರು ತಪ್ಪು ಸಂದೇಶ ಕೊಟ್ಟಿದ್ದಾರೆ. ನಾವು ನಮ್ಮದಲ್ಲ ಅಂತ ಹೇಳ್ತೇವೆ ಅಂತ ಹೇಳಿ ಹೆಂಡತಿಯನ್ನು ಕೊಡಬಹುದಲ್ಲ. ಅದರ ಅರ್ಥ ಹಾಗಲ್ಲ. ನಮ್ಮ ಮನೆಯಲ್ಲಿ ಬಾವಿ ಉಂಟು, ಅದರ ನೀರು ಹಾಕಬಹುದು ಅಂತ ಹೇಳಿದರೆ ಆ ಬಾವಿಯ ನೀರನ್ನು ವಿಷವೃಕ್ಷಕ್ಕೆ ಹಾಕಲಿಕ್ಕೆ ಉಂಟು ಅಂತ ಅರ್ಥ ಅಲ್ಲ. ಆ ಬಾವಿಯ ನೀರನ್ನು ಸಿಹಿಯಾದ ಮಾವು ಕೊಡುವ ಮಾವಿನ ಗಿಡಕ್ಕೆ ಹಾಕಬೇಕಾದ್ದು. ಕಾಸರ್ಕನ ಮರಕ್ಕೆ ಹಾಕಿದರೆ ಏನಾಗ್ತದೆ? ಕಹಿಯೇ ಬರ್ತದೆ. ನಿರ್ಮೋಹತ್ವ ಎನ್ನುವುದಕ್ಕೆ ಅರ್ಥ ಸಜ್ಜನರಾದವರು ಬೇಕಾದ್ದನ್ನು ಸರಿಯಾದ ಕಾಮನೆಯಿಂದ ಬಯಸಿದರೆ ಅವರಿಗೆ ಕೊಡುವಲ್ಲಿ ನಮಗೆ ಮೋಹ ಇಲ್ಲ ಅಂತ. ಇವನಂಥ ದುಷ್ಟ ಹೆಂಡತಿಯನ್ನು ಬಯಸುವುದು ಮಾತ್ರ ಅಲ್ಲ, ದೇವಲೋಕದ ಪದವಿಯನ್ನು ವಶಪಡಿಸಿಕೊಂಡಿದ್ದಾನೆ. ದೇವಲೋಕದ ಪದವಿ ಬದಿಗಿಡುವ ಎಷ್ಟೋ ರಕ್ಕಸರು ಬಂದಿದ್ದಾರೆ, ನನ್ನನ್ನು ಸೋಲಿಸಿದ್ದಾರೆ, ಪಡೆದಿದ್ದಾರೆ. ವರುಣನ ಮಣಿಶೈಲ, ಕುಬೇರನ ನಿಧಿ, ಇಲ್ಲಿವರೆಗೆ ಯಾರೂ ಮಾಡದೇ ಇರುವುದನ್ನು ಮಾಡಿದ್ದಲ್ಲ, ಆದರೆ ಒಂದು ಮಾಡದೇ ಇರುವುದನ್ನು ಮಾಡಿದ್ದಾನೆ. ಲೋಕಕ್ಕೆ ಮಾತೆ, ದೇವ ಮಾತೆ, ಅದಿತಿ. ತಾಯಿಗಿಂತ ಬಂಧುವಿಲ್ಲವಂತೆ. ಯಾವ ಬಂಧುತ್ವವೇ ಇರಲಿ ತಾಯಿಯಿಂದ ಆರಂಭ ಆಗುವುದು. ತಾಯಿಯ ಅಣ್ಣ ಎನ್ನುವುದರಿಂದ ಒಬ್ಬ ಮಾವ, ತಾಯಿಯ ಗಂಡ ಎನ್ನುವುದರಿಂದ ಒಬ್ಬ ಅಪ್ಪ, ತಾಯಿಯ ಮಗ ಎನ್ನುವುದರಿಂದ ಒಬ್ಬ ಅಣ್ಣ ಅಥವಾ ತಮ್ಮ, ತಾಯಿಯ ತಂಗಿ ಎನ್ನುವುದರಿಂದ ಒಬ್ಬಳು ಚಿಕ್ಕಮ್ಮ. ಲೋಕದಲ್ಲಿ ಪ್ರಥಮ ಬಂಧುವೇ ತಾಯಿ. ಕುಂಟನಾಗಲಿ ಹೆಳವನಾಗಲಿ ತನ್ನ ತಾಯಿಯ ಮೇಲೆ ಒಬ್ಬ ಶೋಷಣೆ ಮಾಡ್ತಾನೆ ಎಂದಿದ್ರೆ ತನ್ನ ಸರ್ವಶಕ್ತಿಗಳನ್ನು ಉಪಯೋಗಿಸಿ ತಡೆಯಲೇಬೇಕು. ಹೇಳುವುದಕ್ಕೆ ವೇದಯುಗದ ಅಗ್ರಮಾನ್ಯ ದೇವತೆ, ಯಜ್ಞದ ಹವಿಸಿಗೆ ಅಧಿಕಾರಿ, ಸಾಂಪ್ರದಾಯಿಕ ಪ್ರತಿನಿಧಿ ರಕ್ಕಸನೊಬ್ಬ ನನ್ನ ತಾಯಿಯ ಕುಂಡಲಗಳನ್ನು ಸೆಳೆದುಕೊಂಡು ಹೋಗುವಾಗ ಕೈ ತಡಿಲಿಕ್ಕೆ ನನ್ನ ಕೈಬಲ ಸಾಕಾಗಲಿಲ್ಲ ಎಂದಾದರೆ ಅಯ್ಯೋ ಅಯ್ಯೋ ಬದುಕಿಯೂ ಸತ್ತ ಹಾಗಲ್ವೇ? ಯಾಕೆ ನಾರದರು ಇಂಥ ಉಪದೇಶ ಕೊಟ್ಟರೋ, ಯಾಕೆ ಇಂಥ ಅನಾಹುತ ಆಯಿತು? ಅವ ಹೇಳ್ತಾನೆ, ನನಗೆ ಬಲ ಉಂಟು, ಶಕ್ತಿ ಉಂಟು. ನಮ್ಮನ್ನು ಈ ಸಂದರ್ಭದಲ್ಲಿ ಕಾಯುವವರು ಯಾರಿದ್ದಾರೆ? ಬೇರೆ ಕಾಯುವರಿಲ್ಲ. ಕ್ಷೀರಾಬ್ಧಿ ಶಯನ ಹೊರತು ವೈಕುಂಠಪತಿಯಾದಂಥ ನಾರಾಯಣ ಅಲ್ಲದೆ ನಮ್ಮನ್ನು ಕಾಯುವವರು ಬೇರಿಲ್ಲ. ನಮ್ಮ ತಾಯಿ ತಪ್ಪಿ ಹೋಗಿದ್ದಾಳೆ ಎಂದಾದರೆ, ತಾಯಿಗೆ ಅವಮಾನ ಆಗಿದೆ ಎಂದಾದರೆ ಲೋಕದ ತಾಯಿಯಾದ ಅವನೇ ಸಲಹಬೇಕು. ಹಾಗೆಂದು ವೈಕುಂಠಕ್ಕೆ ಹೋಗುವುದಾ? ವೈಕುಂಠಕ್ಕೆ ಹೋಗಿ ಪ್ರಯೋಜನ ಇಲ್ಲ. ಯಾಕೆ? ವೈಕುಂಠಕ್ಕೆ ಹೋದರೂ ಅಲ್ಲಿಂದ ನಿರೂಪಣೆ ಬರ್ತದೆ, ನಾನಿಲ್ಲಿ ಪೂರ್ಣ ಸತ್ವದಿಂದ ಇಲ್ಲ, ನನ್ನ ಸತ್ವ ಪೂರ್ತಿ ಧರೆಯಲ್ಲಿ ಉಂಟು, ಕೃಷ್ಣಾವತಾರದಿಂದ ಜನಿಸಿದ್ದೇನೆ. ಅಲ್ಲಿಯವರೆಗೆ ಹೋಗುವುದಲ್ಲ. ಪೂರ್ಣಾವತಾರಿಯಾಗಿ ಜನಿಸಿದಂಥ ಕೃಷ್ಣ ಇದ್ದಾನೆ. ನಮಗೆ ಗುರು, ತಂದೆ, ತಾಯಿ, ರಾಜ ಈ 4 ಮಂದಿಯೂ ಇಲ್ಲದಿದ್ದರೆ 4 ಕೈಯ ನಾರಾಯಣ ರಕ್ಷಣೆ ಮಾಡ್ತಾನೆ ಅಂತೆ. ಆ 4 ಕೈಯ ನಾರಾಯಣ ತಾಯಿ ಹೆತ್ತ ಮಗನಾಗಿ ದ್ವಾರಕೆಯಲ್ಲಿರುವ ಚಂದವನ್ನು ನೋಡಿದ ಹಾಗೂ ಆಯಿತು, ಅವನಿಗೆ ನನ್ನ ದುಃಖವನ್ನು ನಿವೇದಿಸಿಕೊಂಡ ಹಾಗೂ ಆಯಿತು, ದ್ವಾರಕೆಯತ್ತ ಮುಖ ಮಾಡ್ತಾನೆ. Baba
ಯಾರೋ ಸ್ಮರಿಸುತ್ತಾ ಬರುತ್ತಿದ್ದಾರೆ. ಗೋಪಾಲ ರತ್ನಂ ಭುವನೈಕ ರತ್ನಂ ಗೋಪಾಂಗನ ಯೌವನ ಭಾಗ್ಯರತ್ನಂ ಶ್ರೀಗೋಪರತ್ನಂ ಸುರಸೇವ್ಯ ರತ್ನಂ ಗೋಪಂ ಭಜೇ ಯದ್ವಂಶಲ. ಶ್ರೇಯಸ್ಸಾಗಲಿ ಎದ್ದೇಳು. ದೇವ ಹೀಗೆ ನೋಡಿದರೆ ಹಾ ನೀನು ಕೆಳಗಿರಬೇಕಾದವ ಅಲ್ಲ, ಅಲ್ಲ ಅಲ್ಲ, ಮೇಲಿರಬೇಕಾದವ. ಹಾ ಹೌದು, ಮೇಲಿಂದ ಕೆಳಗೆ ಬಂದಿಯಲ್ಲ, ಅದು ಬಹಳ ಸಮಸ್ಯೆ ದೇವರೇ. ಏನು? ಮೇಲಿದ್ದವರು ಯಾವಾಗ ಕೆಳಗೆ ಬೀಳ್ತಾರಂತ ಹೇಳಲಿಕ್ಕೆ ಆಗುದಿಲ್ಲ. ಕೆಳಗಿದ್ದವರಿಗೆ ಆದ್ರೆ ಆ ಭಯ ಇಲ್ಲ. ಹೌದು, ಬೀಳುವ ಭಯ ಅವರಿಗೆ ಇರುವುದಿಲ್ಲ. ಇಲ್ಲ. ಆದರೆ ಹಾ ಬೀಳುವಲ್ಲಿಯೂ ಇಳುವಲ್ಲಿಯೂ ವ್ಯತ್ಯಾಸ ಉಂಟು ತಾನೆ. ಹಾ ಅದುಂಟು. ಹಾ, ಅದುಂಟು ಅದು. ಬಿದ್ದವನು ಇಳಿದವನು ಒಂದೇ ಅಲ್ಲ. ಹಾ ಅದಿಲ್ಲ, ಅದು ಪತನ. ಹೌದು. ಇದು ಸ್ವಇಚ್ಛೆ. ಹಾ, ಹಾ ಜೊತೆಯಲ್ಲಿ ಹಾ ಕೆಲವೊಮ್ಮೆ ಬಿದ್ದರೂ ಇಳಿದಂತೆ ಕಾಣ್ತದೆ. ಹಾ ಹೌದೌದು, ಅದು ಕೆಲವರು ದೊಡ್ಡ ಅಷ್ಟಿಗೆ ತೋರಿಸಿಕೊಳ್ಳು. ಹಾ, ಆದ್ರೆ ನೀನು ಹಾಗಲ್ಲ. ನೀನು ಇಳಿದರೂ ಕೆಲವರಿಗೆ ಬಿದ್ದ ಹಾಗೆ ಕಾಣುವುದು. ಅದು ನೀನು ಹಾಗೆ. ನಿಜವಾಗಿ ನೀನೇ ಇಳಿಯುವುದು, ಹಾ. ಕೆಲವರಿಗೆ ಬಿದ್ದ ಹಾಗೆ ಕಾಣುವುದು. ಅವನಿಗೆ ಹಸಿವೆ ಆಗ್ತದೆ, ಅವನಿಗೆ ಅಮ್ಮ ಹೇಳುವಾಗ ಹೆದರಿಕೆ ಆಗ್ತದೆ, ಇದೆಲ್ಲ ಕಾಣುವುದು. ನಿಜವಾಗಿ ನೀನೇ ಮಾಡುವುದನ್ನು. ಕಾಣುವುದು ಯಾಕೆ? ಯಾಕೆ? ಅಲ್ಲೊಂದು ಮಾಯೆಯ ಪೊರೆ ಉಂಟು. ಹಾ ಹೌದು. ಅದನ್ನು ಯಾರು ಭೇದಿಸಿ ನೋಡುತ್ತಾರೋ, ಹಾ ಹೊರಗಣ್ಣಿನಲ್ಲ, ಒಳಗಣ್ಣಿನಿಂದ. ಹಾ ಅಂತರಂಗದ ಕಣ್ಣಿನ ಮೂಲಕವೇ ಕೃಷ್ಣನ ಯಾರು ಕಾಣುತ್ತಾರೋ ಹಾ. ಅವರಿಗೆ ಮಾತ್ರ ಕೃಷ್ಣ ದರ್ಶನವಾಗುವುದು. ಯಾವ 1000 ಪ್ರಸಂಗ ಬರಲಿ ಸ್ವಾಮಿ, ನಿತ್ಯ ನೂತನವಾದ ಪ್ರಸಂಗ ಒಂದೇ, ಯಾವುದು? ಕೃಷ್ಣ ಲೀಲೆ. ಯಾವತ್ತು ಹಾಗೆ. ಅದು ಯಾವತ್ತಿಗೆ ಇರ್ತದೆ ಕೃಷ್ಣ ಲೀಲೆ. ಆದರೆ ಹಾಗೆ ಹೇಳುವವರು ಇರ್ತಾರೆ. ಹೇಗೆ? ಇನ್ನೊಂದು, ಹಾ. ಕೃಷ್ಣ ಲೀಲೆಯನ್ನು ಅಪಹಾಸ್ಯ ಮಾಡುವವರು ಇದ್ದಾರೆ. ಅದು ಹೇಗೆ? ಕಾರಣ ಇದೆ. ಹಾ ನಮಗಾಗದ ವರ್ಗವನ್ನು ಉಂಟು. ಹೌದೌದು ಅವ್ರು ಹಾಗೆ ಅಲ್ವ, ಹೌದು. ಒಳ್ಳೆಯದನ್ನು ವಿಡಂಬನೆಯಾಗಿ ತೆಗೆದುಕೊಳ್ಳೋದು. ರಾಮನೇ ಇಲ್ಲ ಅಂತ ಹೇಳಿದ ಮಂದಿ ಮತ್ತೆ ಕೃಷ್ಣನನ್ನು ಸುಲಭದಲ್ಲಿ ಒಪ್ಪಿಕೊಂಡಾರ. ಅಷ್ಟು ಸುಲಭದಲ್ಲಿ ಒಪ್ಪಿಕೊಳ್ಳುವ ರಾಮನ ಚರಿತ್ರೆಯನ್ನೇ ಒಪ್ಪಿಕೊಳ್ಳುವುದಿಲ್ಲ. ನಿನ್ನದು ಅಷ್ಟು ಸುಲಭದಲ್ಲಿ ಅರ್ಥ ಆಗುವುದಲ್ಲ, ಅದನ್ನು ಒಪ್ಪಿಕೊಂಡಾರ. ಅದರ ಒಂದು ಜನರಿಗೆ ತುಪ್ಪದ ಊಟವನ್ನೇ ಕೊಡ್ಲಿ ಸ್ವಾಮಿ. ಹೋಗುವಾಗ ಹೇಳುವುದು, ತುಪ್ಪದ ಊಟ ಕೊಟ್ಟ ಕೆಟ್ಟವ ಕೈ ತೊಳಿಲಿಕ್ಕೆ ಬಿಸಿ ನೀರು ಕೊಡಲಿಲ್ಲ ಅಂತ. ಅದ ಬೈಯುವುದಲ್ಲ ವಿಷಯ. ಹೌದು ಹೌದು, ಕೊಟ್ಟವನಿಗೆ ಆ ಹೊಣೆಗಾರಿಕೆ ಉಂಟು. ಹೌದೌದು. ಒಂದು ನಿಂದೆ ಇಲ್ಲದೆ ಮುಗಿಸಲಿಕ್ಕಿಲ್ಲ ಅಂತ. ಇಲ್ಲ. ಹೌದು. ಇನ್ನೊಂದು, ಹಾ ರಾಮ ಅಸ್ತಿತ್ವ ಉಂಟೋ ಇಲ್ಲೋ ಅಂತ ವಾದ ಅಲ್ಲ, ಹಾ. ಅದು ಉಂಟೆ. ಉಂಟೆ. ಭಾವನಾ ಪ್ರಪಂಚಕ್ಕೆ ಮಾತ್ರ ಗೊತ್ತುಂಟು ಅದು. ಹೌದು ಹೌದೌದು. ಭಾವರಹಿತ ವ್ಯಕ್ತಿಗೆ ಹಾ. ತಾನಿದ್ದಾನೆ ತಾನೇ ಇದ್ದೇನೆ ಎಂಬಂತ ಪ್ರಜ್ಞೆ ಇರುವುದಿಲ್ಲ. ಯಾಕೆ? ಭಾವನೆ ಇಲ್ಲ. ಪ್ರಜ್ಞೆ ಇದ್ರೆ ಒಂದು 16,000ದವರೆಗೆ ರಾಮಾಯಣ ಉಂಟು. ರಾಮ ಇಲ್ಲ ಅಂತ ಹೇಳುವವನಿಗೆ ಪ್ರಜ್ಞೆ ಉಂಟಾ? ಅವನಿಗೆ ಒಂದಾದ್ರೂ ಪುಸ್ತಕ ಬಿಡಿಸಿ ನೋಡ್ಲಿಕ್ಕೆ ಆಗುದಿಲ್ಲ ರಾಮಾಯಣದ್ದು. ಇನ್ನೊಂದು ವಿಚಾರ ಏನು? ರಾಮ ಇದ್ದಾನೋ ಇಲ್ವೋ ಅದು ವಿಷಯ ಮುಖ್ಯ ಅಲ್ಲ. ಹಾ. ಆದರೆ ಹಾ. ರಾಮ ಮಂದಿರ ಕಟ್ಟುವುದು ಮುಖ್ಯ ಅಲ್ಲ, ಅಲ್ಲ ರಾಮ ರಾಜ್ಯ ಕಟ್ಟುವುದು ಮುಖ್ಯ. ಹೌದೌದು ಅದಾಗಬೇಕು. ಹೌದೌದು. ಮತ್ತೆ ಒಂದುಂಟು, ಹಾ. ಹೊರಗಿನ ರಾಮ ಮಂದಿರ ನೋಡುವವರಿಗೆ ಮಾತ್ರ. ಹಾ. ನಿಜವಾಗಿ ರಾಮ ಮಂದಿರ ಇರಬೇಕಾದದ್ದು ಅಂತರಂಗದ. ಹೌದು. ಹೌದು. ಹಾಗೆ ಅಂತರಂಗದ ವಿಷಯ ಬಂತ, ಹಾ. ನಿನ್ನಷ್ಟು ಪರಿಶುದ್ಧರು ಯಾರಿದ್ದಾರೋ? ಅಲ್ಲ, ಬಹುಶಃ ಶುದ್ಧವಾದದ್ದೇ ಕಣ್ಣಿನಲ್ಲಿ ಇಳಿತಾ ಇರುವುದಿರಬೇಕು ನೀರು. ಹಾ, ಹೌದು. ಒಳಗಿದ್ದ ಶುದ್ಧತೆ ಹೊರಗೆ ಬರ್ತಾ ಉಂಟು ಈಗ. ಹೌದು. ಇರಲಿ. ಅದು ಹಾಗೆ ಅಲ್ವಾ ಸ್ವಾಮಿ? ಹ್ಮ್. ಒಳಗೆ ಅಶುದ್ಧ ಇದ್ರೆ ಶುದ್ಧದ್ದು ಹೊರಗೆ ಬರ್ತದೆ ಅಲ್ವಾ? ನಿನ್ನಲ್ಲಿ ಹಾಗೆ ಉಂಟಾ? ನನ್ನಲ್ಲಿ ಅಲ್ಲ, ಅಲ್ಲಿಗೆ ಬಂದಿದೆ. ಹೌದು. ಹೊರಗೆ ಅಶುದ್ಧತೆ ಇದ್ರೆ ಹಾ. ಒಳಗಿದ್ದ ಶುದ್ಧತೆ ಹೊರಗೆ ಬರ್ತದೆ. ಹೊರಗೆ ಬರ್ತದೆ, ಕಾಣ್ಲಿಕ್ಕೆ ಆಗುದಿಲ್ಲ. ನನಗೆ ಆಶ್ಚರ್ಯ ಮತ್ತೇನಲ್ಲ, ಏನು? ನೀನು ಹಾಗೆ ಸುಮ್ಮನೆ ಕೆಳಗಿಳಿಯೂ ಅಲ್ಲ, ಹಾ, ಹಾ. ನಿನ್ನನ್ನು ಯಾವ್ದು ತಳ್ಳಿಬೇಕು. ಹೌದೌದು. ಅಲ್ಲಿದ್ರೆ ಕೆಳಗೆ ಬರುವ ಜಾತಿಯೇ ಅಲ್ಲ ನೀನು. ಇಲ್ಲ ಅಲ್ಲ, ನನ್ನನ್ನು ಕೆಳಗೆ ಹಾಕುವ ಜಾತಿಯೇ ಒಂದು ಉಂಟು. ಅದು ಇನ್ನೊಂದು ವಿಚಾರ. ಹಾ. ಹಾಗೆ ಸಂಕಷ್ಟ ಇಲ್ಲದೆ ಹಾ. ನೀನು ಯಾರ ಬಳಿಯಲ್ಲೂ ಹೋಗುವ ವ್ಯಕ್ತಿಯೂ ಅಲ್ಲ, ಶಕ್ತಿಯೂ ಅಲ್ಲ. ಎಂಥದ್ದು ನನ್ನದು ವ್ಯಾಪಾರಿ ಪ್ರಜ್ಞೆ ಅಂತ ಹೇಳುದು, ಎಂಥದ್ದು ನೀನು ಹೊಗಳುವುದ ನನ್ನನ್ನು ತೆಗೊಳ್ಳುವುದು ಗೊತ್ತಾಗುದಿಲ್ಲ. ಹೌದು, ನೀನು ಲಾಭ ಇಲ್ಲದೆ ಹೋಗುವವಲ್ಲ ಅಂತ ಹೇಳಿದ್ರೆ ಹೇಗೆ ಸ್ವಾಮಿ? ಕಾರಣ ಆ, ಕರ್ತವ್ಯ ಬಿಟ್ಟು ಹೋಗುವವಲ್ಲ. ಹಾ. ಜೊತೆಯಲ್ಲಿ ಹಾ. ಯಾವ ಲಾಭ? ಯಾವ ಲಾಭ? ನಿನಗಾಗಿ ಯಾವುದೂ ಇಲ್ಲ ದೇವೇಂದ್ರ. ನನಗೆ ಯಾಕೆ? ಎಲ್ಲವೂ ಲೋಕಕ್ಕೆ ಬೇಕಾಗಿ ನೀನು ಕಾರ್ಯಮುಕ್ತ. ಜಗಕ್ಕೆ ಹಿತವನ್ನು ಶಕ್ತಿ. ಹೌದು. ಹೌದು ಆ ಸ್ವಾರ್ಥಕ್ಕೆ ಕೆಳಗಿಳಿಯುವುದು, ನೀನು ಮೇಲೇರಿಸುವುದು. ಹೌದೌದು ನೀನು ಕೆಳಗಿಳಿತೀಯ, ನಾವು ಮೇಲೇರಿಸ್ತೇವೆ ನಿನಗೆ. ಹೌದೌದು ಆದ್ರಿಂದ ಕೆಳಗಿಳಿದು ಬಂದೆಯಲ್ಲ, ಹೌದು. ಏನು ಕಾರಣದಿಂದ ಬಂದೆ? ಹಾ ಹಾ
ನಿನ್ನ ಆಗಮನ ಅಯಾಚಿತವಾಗುವುದು, ಆಕಸ್ಮಿಕವಾಗುವುದು. ಸರಿ. ಆದರೆ ಹಾ. ಅನಪೇಕ್ಷಿತ ಅಲ್ಲ. ಬರಬಾರ್ದು ಅಂತ ಇಲ್ಲ. ನೀ ಬರಬೇಕಾದವನೇ. ಹೌದು. ಮುಖ ನೋಡ್ತಾ ಇದ್ದೇನೆ, ಹಾ. ಯಾವ ಸುಖವೂ ಮುಖದಲ್ಲಿ ಇಲ್ಲ. ಇಲ್ಲ ಇಲ್ಲ. ಮ್ಲಾನ ಮದನ. ಹೌದು. ಏನಾಯ್ತು ನಿನಗೆ? ಸ್ವಾಮಿ, ನೀವು ಆಗಾಗ ಜುಟ್ಟು ಹಿಡಿದು ಮೇಲೆ ಕುಳಿತುಕೊಳ್ಳಿಸ್ತೀರಿ. ಹೌದು. ಕೆಲವರು ನನ್ನ ಗಡ್ಡ ಹಿಡಿದು ಕೆಳಗೆ ತಳ್ತಾರೆ. ಮನೋಹರ ಸ್ವಾಮಿ, ಏನಾಯ್ತು? ಶ್ರೀ ಮನೋಹರ ದೇವ ಸ್ವಾಮಿ. ಓ, ಮನೋಹರ ಸ್ವಾಮಿನಿ. ಹಾ, ಹಾಗೆ ಹೆಸರುಂಟು. ಉಳಿದವರದ್ದು ಲೀಲೆ ಬಾಲ ಕೇಳಿ ಯಾವಾಗ? ಬಾಲ್ಯದಲ್ಲಿ ಮಾತ್ರ ಅಲ್ವಾ? ನಿನಗೆ ಎಷ್ಟು ಪ್ರಾಯ ಆದರೂ ನಿನ್ನದು ಲೀಲಿ ಬಾಲಕನೇ ನಾನು ಅಲ್ವಾ? ಎಂಥವರನ್ನಾದರೂ ಆಕರ್ಷಿಸುವವ. ಹಾ, ಈ ಕೃಷ್ಣ ಅವತಾರದಲ್ಲಿ ಪರಿಪೂರ್ಣವಾಗಿ ಗೊತ್ತಾಗಿದೆ. ನಾರದರಂಥ ಜ್ಞಾನಿಯೂ ಅಡ್ಡ ಬೀಳ್ತಾರೆ, ಗೋಪಿಕೆಯರಂಥ ದನಮೀಸೋರ ವರ್ಗದವರು ಅಡ್ಡ ಬೀಳ್ತಾರೆ. ನಿನ್ನಲ್ಲಿ ದೊಡ್ಡದಾದಂಥ ಪ್ರಾಜ್ಞರಿಗೂ ಜಾಗ ಉಂಟು, ಪಾಮರರಿಗೂ ಜಾಗ ಉಂಟು. ಹಾಗೆ ಹೇಗೆ? ಎಲ್ಲರಿಗೂ ಜಾಗ ಇರಬೇಕು, ಅವನೇ ದೊಡ್ಡವನಾಗ್ತಾನೆ. ನೀನು ಸಾಮಾನ್ಯವಾದ ಕೃಪೆಯನ್ನು ಹೊಂದಿರುವವಲ್ಲ. ಕೃಪೆಯೇ ಒಂದು ಆಳಾಗಿ ನಿಂತರೆ ಹೇಗಿರಬಹುದು? ಅದು ನೀನು ಸಂಕೇತ. ನಿನ್ನ ಅಂಗಾಂಗಗಳಲ್ಲಿ ಕೈ ಕಣ್ಣು ಕಾಣುವುದಲ್ಲ, ಪ್ರತಿಯೊಂದು ಅಂಗಾಂಗಗಳಲ್ಲಿ ಕೃಪೆ ಕಾಣುವುದು. ಕೃಪಾ ವಿಶೇಷ. ಇಲ್ಲಿಯವರೆಗೆ 7 ಅವತಾರ ಆಗಿದೆ. ಯಾವುದನ್ನು ಪೂರ್ಣಾವತಾರ ಅಂತ ಕರೀಲಿಲ್ಲ, ಇದನ್ನು ಮಾತ್ರ ಪೂರ್ಣಾವತಾರ ಅಂತ ಕರೆದದ್ದು. ಇದು ದೇವರ ಅವತಾರ ಅಂದರೆ ಮತ್ಸ್ಯಾವತಾರದಿಂದ ಹಿಡಿದು ಮರ್ತ್ಯ ಶಿಕ್ಷಣ ಅಂತೆ. ಹೊಟ್ಟೆಯಲ್ಲಿರುವಂತಹ ಮಗು ಗರ್ಭದಲ್ಲಿ 1 ತಿಂಗಳಾಗುವಾಗ ಮೀನಿನ ಹಾಗೆ ಕಾಣ್ತದೆ ಅಂತೆ. ಮೊದಲಿದ್ದು ನಿನ್ನದು ಮತ್ಸ್ಯಾವತಾರ. ಹೌದು. ಮತ್ತೆ 2ನೇ ತಿಂಗಳಿಗೆ ಆಗುವಾಗ ಕೂರ್ಮದ ಹಾಗೆ ಕಾಣ್ತದೆ ಅಂತೆ, ಅದು 2ನೇ ಅವತಾರ. ಕೂರ್ಮಾವತಾರ. ಮತ್ತೆ ವರಾಹದ ಹಾಗೆ ಕಾಣ್ತದೆ ಅಂತೆ. 4ನೇ ಆಗುವಾಗ ಆ ಕಡೆ ಪ್ರಾಣಿಯೂ ಅಲ್ಲ, ಈ ಕಡೆ ಮನುಷ್ಯನೂ ಅಲ್ಲ, ನರಸಿಂಹ. 5ನೇ ತಿಂಗಳಿಗೆ ಆಗುವ ಸಣ್ಣ ಮಗುವಿನ ರೂಪ ಬರ್ತದೆ ಅಂತೆ, ವಾಮನಾವತಾರ. ಮತ್ತೆ ಒಂದು ಬುದ್ಧಿ ಇಲ್ಲದ ಒಂದು ಮಾನವ ಆಕೃತಿ ಬರ್ತದೆ ಅಂತೆ, 7ನೇ ಅವತಾರ. 6ನೇ ಅವತಾರ. 7ನೇ ತಿಂಗಳಿಗಾಗುವಾಗ ಪರಿಪೂರ್ಣವಾದ ಮಾನವನಾಗಿ ಕಾಣಿಸ್ತದೆ ಅಂತೆ. 8ನೇದಕ್ಕಾಗುವಾಗ ಜ್ಞಾನವು ಬರ್ತದೆ ಅಂತೆ. 8ನೇ ಅವತಾರ ನೋಡು, ಪೂರ್ಣ ಅವತಾರ, ಶ್ರೀಕೃಷ್ಣ ಅವತಾರ. ನಿನ್ನ ಮುನ್ನುಡಿಯನ್ನು ನೋಡಿದರೆ 9ನೇದಾಗಿ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೇನೆ ನಾನೀಗ. ಸ್ವಾಮಿ, ಇಲ್ಲಿಗೆ ಪೂರ್ಣ ಆಯ್ತು. ಇಲ್ಲ, ನೀನು ಇನ್ನು 9ನೇದು ಏನು ಮಾಡೋದು ಗೊತ್ತುಂಟಾ? 9ನೇ ತಿಂಗಳಿಗೆ ಹುಟ್ಟುವುದಲ್ವಾ? ಹುಟ್ಟುವಾಗ ಎಲ್ಲರೂ ಹೇಗಿರುವುದು? ಬಟ್ಟೆ ಇರುವುದಿಲ್ಲಲ್ಲ. ಇನ್ನು ಯಾವ ಅವತಾರ ಇದ್ರೂ ಬೆತ್ತಲೆ ನಿಂತಿ ಅವತಾರವೇ ಆಗಬೇಕು ನಿನ್ನದು. ಅಲ್ಲ, ಕಲ್ಯಾಣ ಅದರಲ್ಲೂ ಉಂಟು ಅಂತಾದರೆ ಆ ಅವತಾರಕ್ಕೆ ನಾನು ಹಿಂದೆ ಹೆಜ್ಜೆ ಇಡುವ ಅಲ್ಲ. ಅಯ್ಯೋ, ನೀನು ಲೋಕದ ದಿಕ್ಕನ್ನೇ ಬಟ್ಟೆಯಾಗಿ ಇರಿಸಿಕೊಂಡವ ಸ್ವಾಮಿ.
ಅಲ್ಲಿ ಭೂದೇವಿ ಶ್ರೀದೇವಿಯರು ನಿನಗೆ ಹೆಂಡತಿಯರು. ಹೌದು. ಇಲ್ಲಿ ರುಕ್ಮಿಣಿ ಸತ್ಯಭಾಮಿಯರು. ಹಾ. ಅಲ್ಲಿ ಗರುಡ ಉಂಟು, ಇಲ್ಲಿಯೂ ಗರುಡ ಉಂಟು. ಅಲ್ಲಿ ವೈಕುಂಠ ಉಂಟು, ಇಲ್ಲಿ ದ್ವಾರಕ್ಕೆ ಉಂಟು. ಎಲ್ಲವೂ ಅಲ್ಲಿ ಇದ್ದದ್ದು ಉಂಟು. ಹಾ. ನೀನೇ ದೇವರು ಅಂತ ಹೇಳ್ತಿ. ದೇವರೇ ಹೇಳುವಾಗ ಅಷ್ಟು ಗದ್ಗದಿತನಾಗಿ ದೇವರೇ ಅನ್ಯಾಯ ಮಾಡಿದಾಗ ಉಂಟು ಈಗ. ಹಾಗೆಲ್ಲ ನಮ್ಮ ಮನೆಯಲ್ಲಿ ಅಕ್ಕಿ ಇಲ್ಲದೆ ಉಪವಾಸ ಇದ್ರೆ ದೊಡ್ಡ ವಿಷಯ ಅಲ್ಲ. ನಮ್ಮ ಮನೆಯಲ್ಲಿ ಅಕ್ಕಿ ಬೇಕಾದಷ್ಟು ಉಂಟು, ಇರದಿದ್ರೆ ಕೊಡುವ ಇದ್ದಾನೆ, ಆದ್ರೂ ನಮ್ಮ ಹೊಟ್ಟೆಗಿಲ್ಲ. ಅಂಥದ್ದು ಏನಾಯ್ತು ನೀನು ಹೊಟ್ಟೆ ನಿಮ್ಮ ಕರುಣಾ ಕಟಾಕ್ಷ ಇರುವಾಗಲೂ ನಮಗೆ ಸುಖ ಇಲ್ಲ ಅಂತ. ಹಾ 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 ಅದು ಸಕ್ಕರೆಗೆ ಸುಖ ಉಂಟ ಮಾರಾಯ? ಇಲ್ಲ, ಇರುವೆ ಬರ್ತದೆ, ಯಾವಾಗಲೂ ತಿಂತಾ ಇರ್ತದೆ. ಸ್ವಾಮಿ, ಓ ಕಾಮಜನಕ ನೀನು. ಕಾಮನಿಗೂ ನಿನಗೂ ಇರುವ ವ್ಯತ್ಯಾಸ, ಯಾರೆಲ್ಲ ಕಾಮವನ್ನು ಬಯಸ್ತಾರೋ ಅವರು ಕಾಮನನ್ನು ಆರಾಧಿಸ್ತಾರೆ ತನ್ನ ಕ್ರಿಯೆಯ ಮೂಲಕ. ಹೌದು. ಯಾರು ಕಾಮವನ್ನು ಮೀರಿ ನಿಲ್ತಾರೋ ಅವರು ಕಾಮಜನಕನನ್ನು ಆರಾಧಿಸ್ತಾರೆ. ಸ್ವಾಮಿ, ನೀನು ಇಬ್ಬರನ್ನು ಆರಾಧಿಸ್ತೀಯ? ಹೌದು, ಇಬ್ಬರನ್ನು. ಒಮ್ಮೊಮ್ಮೆ ಅವನನ್ನು ಬಲಿ ಕೊಟ್ಟಿದ್ದೆ ನಾನು ಆ ಗಿರಿಜಗಳ. ಹೌದು ಸ್ವಾಮಿ. ಓ ಏನೆಂದು ಹೇಳಲಿ ಏನಾಯ್ತು? ಪೃಥ್ವಿಯಲ್ಲಿ ಹುಟ್ಟಿದಂತಹ ಭೌಮಾಸುರ ನಾಮಕನಾದ ದಾನವನವರ್ವ ದೇವಲೋಕದ ಮೇಲೆ ಲಗ್ಗೆ ಇಟ್ಟ ಸ್ವಾಮಿ. ಪರಿಣಾಮ ಅವನ ಸ್ವಂತ ಬುದ್ಧಿ ಅಲ್ಲ ಅಂತೆ, ನಾರದರು ಹೇಳಿದಂತೆ. ಹೌದು, ಅವನಿಗೂ ಹೇಳಿಕೊಟ್ರ? ನನಗೊಂದು ಸಂಶಯ ಬರುವುದು ಸ್ವಾಮಿ. ಏನು? ನಾರದರೇ ಹೇಳಿದ್ದ, ನಾರದರು ಹೇಳುವಲ್ಲಿ ನಿನ್ನದೆಂತಾದ್ರೂ ಸಂಕಲ್ಪ ಇಲ್ಲ. ನಾನು ಕಾಮ ಜನಕ. ಹೌದು, ಅಲ್ಲಿ ಕಾಮನೆ ಬಿತ್ತಲಿಲ್ಲ. ಬಿತ್ತಲು ಸರಿ. ಬಂದ ದೇವಲೋಕವನ್ನು ವಶಪಡಿಸಿಕೊಳ್ಳುವುದಕ್ಕೆ ಹೊರಟಾಗ ನಮ್ಮ ಕರ್ತವ್ಯ ಮಾಡಬೇಡುವ? ಮಾಡಲೇಬೇಕು. ಆಯುಧ ಹಿಡಿದೆವು, ಹೋರಾಟ ಮಾಡಿದೆವು. ದೇವರೇ, ಏನಾಯ್ತು? ನಮ್ಮ ಶಕ್ತಿ ಸಾಕಾಗದೆ ಹೋಯಿತು. ಎಲ್ಲಿವರೆಗೆ ಅಂತ ಹೇಳಿದರೆ ನನ್ನ ಹೆಂಡತಿಯಾದ ಶಚಿಯನ್ನು ಬಯಸಿದ. ಹೆಂಡತಿ ಬಯಸಿದಾಗ ನೋವಾಗ್ತದೆ ಅಲ್ಲ? ನಿನಗೆ ಗೊತ್ತಾಗುದಿಲ್ಲ ದೇವರು. ಯಾಕೆ? ನಿನಗೆ ನಿದ್ರಾಹಾರ ಭಯ ಮೈಥುನ ಎಂಥದ್ದು ಇಲ್ಲ. ನಮಗೆ ಅದೆಲ್ಲ ಉಂಟಲ್ಲ. ನಿನಗೆಲ್ಲವೂ ಒಂದೇ, ಮಣ್ಣು ಒಂದೇ, ಹೊನ್ನು ಒಂದೇ. ನೀನು ಮಾವ ಅಂತ ನೋಡುದಿಲ್ಲ, ಭಾವ ಅಂತ ನೋಡುದಿಲ್ಲ, ಕಡಿಯುವುದೇ. ನನಗೆ ಧರ್ಮ ಮಾತ್ರ ಪ್ರಧಾನ ಅಲ್ವಾ? ಹೌದು. ದೇವರ, ನನಗೆ ಬಹಳ ಬೇಸರ ಆಯಿತು. ಯುದ್ಧ ಮಾಡಿದೆ, ಸೋತ ಬಳಿಕ ದೇವಲೋಕದ ಪದವಿ ಮಾತ್ರ ವಶಪಡಿಸಿಕೊಂಡದ್ದಲ್ಲ ಸ್ವಾಮಿ, ಮತ್ತೆ ನಮ್ಮ ತಾಯಿಯಾದ ಅದಿತಿ ದೇವಿಯ ಕುಂಡಲವನ್ನು ಸೆಳೆದಿದ್ದಾನೆ. ನನ್ನ ತಾಯಿ ಅಲ್ಲ ಸ್ವಾಮಿ, ಅವಳು ನಮ್ಮ ತಾಯಿ ಅಂತ ಅಲ್ವಾ? ಹಿಂದೆ ವಾಮನಾವತಾರದಲ್ಲಿ ನೀನು ಹುಟ್ಟುವಾಗ ನಿನಗೆ ತಾಯಿಯಾದವಳು. ಆ ಕಶ್ಯಪ ಆದಿತ್ಯರು ನಿನ್ನನ್ನು ತಪಸ್ಸು ಮಾಡಿ ಪಯೋವ್ರತ ಮಾಡಿ ನಿನ್ನನ್ನು ಮಗುವಾಗಿ ಪಡೆಯಬೇಕು ಎನ್ನುವುದಾಗಿ ಪಡೆದು ಆ ಅವತಾರದಲ್ಲಿ ಉಪೇಂದ್ರ ಎನ್ನುವುದಾಗಿ ಹೆಸರನ್ನು ಪಡೆದವ. ಇಂದ್ರನಿಗೆ ತಾಯಿ ಹೌದಾದ್ರೆ ಉಪೇಂದ್ರನಿಗೂ ತಾಯಿ ಅಲ್ವೇ ಅವಳು? ನನಗೂ ತಾಯಿ ಅವಳು. ದೇವರೇ, ಕೈ ಮಾಡಿದು ನಮ್ಮ ತಾಯಿಯ ಮೇಲೆ, ತಾಯಿಯ ಸೆರಗಿನ ಮೇಲೆ ಕೈ ಮಾಡುವಾಗಲೂ ನಾನು ಬಲಹೀನನಾದೆ. ಲೋಕದ ಸ್ಥಿತಿ ತಪ್ಪಿದೆ. ಓ ಸ್ಥಿತಿ ಸ್ಥಾಪಕನೇ, ಸಮಸ್ಥಿತಿಯ ಇಷ್ಟ Oh
ಖೇದ ನನಗೆ ಅರ್ಥ ಆಯಿತು. ನಮ್ಮ ತಾಯಿಯ ಒಂದು ತೊಟ್ಟು ಕಣ್ಣೀರು ಸಜ್ಜನರನ್ನು ಪ್ರವಾಹದಲ್ಲಿ ಮುಳುಗಿಸಿದ್ದು ಸಾಮಾನ್ಯಳೇ ಅವಳು. ಸಜ್ಜನರನ್ನಲ್ಲ, ಮತ್ತೆ ಅವಳ ಮನಸ್ವಿ ಅತ್ತಳು ಅಂತಾದರೆ ಹಾ, ಈ ಲೋಕವೇ ಪ್ರಳಯ ಆಗಿ ಹೋದಿತ್ತು. ನೆನಪಿಟ್ಟು. ಒಂದು ತೊಟ್ಟು ಕಣ್ಣೀರು ಸಾಕು. ಹೌದು, ಹೌದು. ನನ್ನ ತಾಯಿಗೆ ನೋವುಂಟು ಮಾಡಿದ್ದಾನೆ ಅಂತಾದರೆ ಹಾ, ಸುಮ್ಮನೆ ಆ ಖಳನನ್ನು ಬಿಡುವುದಕ್ಕುಂಟ. ಇಲ್ಲ. ಹೆದರಬೇಡ. ಹಾ, ಯಾವತ್ತೂ ನೀನು ಹೀಗೆ ಗೋಳಿಡುತ್ತಾ ಬರ್ತಾ ಇದ್ದವ. ಹಾ, ನಿನಗೆ ನಾವು ಯಾವತ್ತೂ ಅಭಯ ಕೊಡ್ತಾನೆ ಇದ್ದೆವು. ಹಾ, ಅದೇ ಪ್ರಕಾರವಾಗಿ ಹಾ, ಖಳನೆಲ್ಲ ಸಂಹಾರ ಮಾಡಿ ಹಾ. ನಿನಗೆ ಮತ್ತೆ ದೇವಗದ್ದುಗೆ ನಾವೇ ಕೊಡಿಸಿದ್ದಲ್ಲವೇನೋ. ಹೌದು. ಈಗಲೂ ಹಾಗೆ ಹಾ, ಈ ಖಳನನ್ನು ನಾನೇ ಸಂಹಾರ ಮಾಡಿ ಹಾ, ದೇವಗದ್ದುಗೆಯನ್ನು ಕೊಡಿಸೋದ್ರೊಟ್ಟಿಗೆ ಹಾ, ಆ ಕರುಣ ಕುಂಡಲವನ್ನು ಹಿಡಿದು ಹಾ. ನಾನೇ ದೇವಲೋಕಕ್ಕೆ ಬರ್ತೇನೆ. ನೀನೇ ಅಲ್ಲಿವರೆಗೆ ಬರ್ತೀಯ? ಅಲ್ಲಿಗೆ ಬರ್ತೇನೆ. ನಾನು ಕಾಯುದು ಬೇಡವ ನರಕಾಸುರ ವಧೆಯವರೆಗೆ? ಕಾಯುದು ಬೇಡ. ಒಂದು ಪುಣ್ಯ. ನೀನು ಎಲ್ಲ ನೀನು ಮಾಡಿದ್. ನಾನು ಎಲ್ಲಿಯಾದ್ರೂ ನಿಲ್ಬೇಕಂತ ಭಾವಿಸಿದೆ ಅಲ್ಲಿವರೆಗೆ. ನೀನು ಇಲ್ಲಿರುವುದು ಬೇಡ. ಬೇಡವಾ? ಬೇಡ. ದೇವರೇ, ಒಂದು ಸಮಸ್ಯೆ. ಏನು ಸಮಸ್ಯೆ? ಅವ ಭೌಮಾಸುರ ಅಂತ ಹೆಸರು ಪಡೆದವ. ಹೌದು. ಭೂಮಿದೇವಿ ನಿನ್ನ ಹೆಂಡತಿ ಅಲ್ವಾ? ಭೂಮಿಯ ಮಗ ಅಂದ್ರೆ ನಿನ್ನದು ಮಗ ಅಲ್ವಾ? ನನ್ನ ಮಗನೇ. ದೇವರಿಗೆ ಕೆಲವೊಮ್ಮೆ ಪುತ್ರ ವ್ಯಾಮೋಹ ಬಂದು ಭಸ್ಮಾಸುರನಂತವನನ್ನು ಈಶ್ವರ ವರ ಕೊಟ್ಟು ಅನುಗ್ರಹಿಸಿದ್ದುಂಟು. ಎಲ್ಲಿಯಾದ್ರೂ ನೀನು ಚಕ್ರ ಎತ್ತುವಾಗ ನನ್ನ ಮಗ ಅಂತ ಮೋಹ ಬಂದ್ರೆ ದೇವರೇ, ನಮ್ಮ ಗತಿ ಅದೋ ಗತಿ. ಒಟ್ಟು ಮೋಹ ಎಲ್ಲಿಯಾದ್ರೂ ಬಂದಿತ್ತ? ಒಂದು ಸತ್ಯ ಹೇಳ. ಏನು? ಇವತ್ತು ಬೆಳಿಗ್ಗೆ ಎದ್ದ ಮರುಕ್ಷಣವೇ ಯಾರು ಅಪ್ಪ ಅಂತ ಕೂಗಿದಾಗ ಅನಿಸ್ತು ನನಗೆ. ಜೊತೆಯಲ್ಲಿ ಅಮ್ಮ ಎಂಬಂತ ಸ್ವರವೂ ಕೇಳಿಸಿತು. ಈಗ ನೀನು ಹೇಳುವ ನೆನಪಾಯ್ತು ನೋಡು, ಅವ ನನ್ನ ಮಗ ಅಂತ. ಮಗನನ್ನೆಲ್ಲ ಹಾಕೊಳ್ಲಿಕ್ಕೆ ಆಗೋದಿಲ್ಲ ಮಾರಾಯ. ಹಾಗಾದ್ರೆ ನಾವೆಂಥದ್ದು ಮಾಡೋದು? ಇಲ್ಲಿಗೆ ಬಾ ನೀನು. ನನಗೆ ನೀನು ಮಗನಂತೆ ಅಲ್ಲವೇ? ಹೌದು, ಅವ ಮಗನೇ, ನಾನು ಮಗನಂತೆ. ಹೌದು. ಜೊತೆಯಲ್ಲಿ ಯಾರು ಧರ್ಮಯುತವರಾಗಿದ್ದಾರೆ, ಯಾರು ಅಧರ್ಮದಿಂದ ಕೂಡಿದ್ದಾರೆ ಅದನ್ನು ನಾನು ವಿವೇಚಿಸಬೇಕು ತಾನೆ. ಹೌದು. ನಿನ್ನಲ್ಲಿ ಧರ್ಮ ಉಂಟು. ಧರ್ಮ? ನೀನು ಲೋಕಕ್ಕೆ ಬೇಕು, ಬೇಕು. ಅವ ಲೋಕಕ್ಕೆ ಸಾಕು. ಹಾ, ಈ ಸಾಕು ಎನ್ನುವಲ್ಲಿ ಪೂರ್ಣ ಅಂತಿಲ್ವಾ? ಉಂಟು, ಉಂಟು. ಅವ ಪೂರ್ಣ ಆದಂತಾದ್ಮೇಲೆ ಈ ಪೂರ್ಣದೊಳಗೆ ಅವ ಯಾಕೆ ಸೇರಬಾರ್ದು? ಆಗ ಅವನು ಪೂರ್ಣ ಆಗ್ತಾನೆ. ಹೌದು. ಅದಕ್ಕಾಗಿ ಈಗ ಅರೆಬರ ಇದ್ದೇ ಬಿದ್ದದ್ದನ್ನೆಲ್ಲ ಬಯಸುವುದು ಕಾಣ್ತದೆ. ಹೌದು. ಪೂರ್ಣ ಆದ್ರೆ ಮತ್ತೆ ಬಯಸುವುದು. ಅವನಿಗೂ ಪೂರ್ಣ ಅಂತ ಅನಿಸ್ತೇನೆ ನಾನು. ಅವನನ್ನು ನನ್ನೊಳಗೆ ಸೇರಿಸಿಕೊಳ್ತೇನೆ. ಆವಾಗ ನಿಮಗೆ ಸೇರಬೇಕಾದ ನಾನು ಸೇರಿಸ್ತೇನೆ. ಆಯ್ತಾ ಸ್ವಾಮಿ? ಒಂದು ನೀನು ಉಪಕಾರ ಮಾಡಬೇಕು. ಅಲ್ಲ, ಮತ್ತೆ ಎಷ್ಟು ಮಾಡಬೇಕು ಹೇಳು? ಒಂದೊಂದಾಗಿ ನೀನು ಅಂದ್ರೆ ನರಕಾಸುರ ವಧೆ ಮಾಡ್ತಿ. ನರಕಾಸುರ ವಧೆ ಮಾಡಿದ್ದು ಕೃಷ್ಣನೇ ಅಂತ ಲೋಕಕ್ಕೆಲ್ಲ ಗೊತ್ತಾಗುವ ಹಾಗೆ ಮಾಡಬೇಕು. ಯಾಕಂದ್ರೆ ನಾಳೆ ಕೆಲವರು ಚರ್ಚೆ ಮಾಡ್ಯಾರ ನರಕಾಸುರ ವಧೆ ಮಾಡಿದ್ದು ಕೃಷ್ಣ ಅಲ್ಲ ಅಂತ. ಕೂಡ ಮತ್ತೊಂದು, ಅವನಿಗೆ ವರ ಹೇಗುಂಟು ಹಾಗೇ ವಧಿಸಬೇಕೇ ಬಿಟ್ರೆ ನಾನೊಬ್ಬನೇ ಓದಿಸ್ತೀನಿ ಅಂದ್ರೆ ಆಗುದಿಲ್ಲ. ಅದಾಗುದಿಲ್ಲ. ಆದ್ರೆ ನೀನು ಬೇರೆಯವರ ಸಹಾಯ ಪಡಿಬೇಡ ಅಂತ ಹೇಳಿದ್ದಲ್ಲ, ನರಕಾಂತಕ ಅಂತ ಒಂದು ಆಗಿ. ಅಯ್ಯೋ, ನರಕಾಂತಕನಾಗಿ ಸ್ಥಿರಸ್ಥಾಯಿಯಾಗಿ ಉಳಿಯುವಂತೆಲ್ಲೂ ಮಾಡ್ತೇನೆ ನಾನು. ಈಗ ನಾನು ಇಲ್ಲಿಗೆ ಬರುದು ಬೇಡಲ್ಲ? ಇನ್ನು ಬರುವುದೇ ಬೇಡ. ನೀನೇ ಅಲ್ಲಿಗೆ ಬರ್ತೀಯಲ್ವ? ನಾನು ಅಲ್ಲಿಗೆ ಬರ್ತೇನೆ. ಹಾಗಾದ್ರೆ ನಾನು ವಿಶ್ರಾಂತಿ ಪಡಿಬೋದಲ್ವ? ಅಯ್ಯೋ, ಸುಖವಾಗಿ ವಿಶ್ರಾಂತಿ ಪಡಿ. ನಾನು ಯಾವಾಗ ಬಿಚ್ಚುದು ಅಂತ ಕಾಯ್ತಿದ್ದೆ. ನನಗೆ ಗೊತ್ತುಂಟು. ಎಂತದ್ದು? ಹಾಗೆ ಕಾಯ್ತಾ ಇದ್ದವ ನೀನು ಎಷ್ಟು ಹೊತ್ತು ಮಾಡಿದೆ ಗೊತ್ತುಂಟಾ? ದೇವರೇ, ಅದೊಂದು ಈ ಕ್ಷೇತ್ರದ ಬಹುದೊಡ್ಡದಾದಂತಹ ಒಂದು ಸಮಸ್ಯೆ. ಏನು ಸಮಸ್ಯೆ? ಅರೆಯಲಿಕ್ಕೆ ತುಂಬಾ ಜನ ಇದ್ದಾರೆ, ಕುಡಿಲಿಕ್ಕೆ ಒಬ್ಬನೇ ಇರುವುದು, ಕೊಟ್ಟು ಮಾಡಲಿಕ್ಕೆ ಎಷ್ಟೋ ಜನ ಇದ್ದಾರೆ, ಕೊನೆಗೆ ನಾನೊಬ್ಬ ಸಿಗುವುದು. ಅದು ಈ ಕ್ಷೇತ್ರದಲ್ಲಿ ಆ ಸಮಸ್ಯೆ ಯಾಕೆ ಬರ್ತದೆ ಗೊತ್ತುಂಟು? ಯಾಕೆ? ಎರಡೂ ಕ್ಷೇತ್ರದಲ್ಲಿ ಯಾರಿದ್ದಾರೋ ಅವರಿಂದ ಮರುವುದು. ಎರಡು ಕ್ಷೇತ್ರ ಅಂದ್ರೆ ಎಂತದ್ದು? ಒಂದು ಕುಳಿತಿರುವ ಕ್ಷೇತ್ರ, ಮತ್ತೊಂದು ನಿಂತಿರುವ ಕ್ಷೇತ್ರ. ನಾನು ಬೇರೆ ಭಾವಿಸಿದೆ. ಒಂದು ನಿಂತಿರುವ ಕ್ಷೇತ್ರ, ಮತ್ತೊಂದು ನಾಟ್ಯ ಮಾಡುವ ಕ್ಷೇತ್ರ. ಅಲ್ಲ ಅಲ್ಲ ಅಲ್ಲ, ನಾನು ನಿನಗೆ ಆಗುವುದನ್ನು ಹೇಳುವುದು. ದೇವರೇ, ಶುಭ ಪ್ರತೀಕ್ಷೆಯಲ್ಲಿ ಇರ್ತೇನೆ. ಖಂಡಿತವಾಗಿ ಕೆಲವೇ ಸಮಯದಲ್ಲಿ. ನಮಗೆ ಸಮಯ ಬೇಡ. ಆಯ್ತು. ಅಲ್ಲ, ತುಂಬಾ ಜನ ಬರುವಾಗ ಹಾಗೆ ಹೇಳುದು, ಮತ್ತೆ ಯಾರು ಮುಗಿಸುವುದಿಲ್ಲ. ಇಲ್ಲ, ಮತ್ತೊಂದು ವಿಷಯ ಇಲ್ಲ. ನಿನಗೆ ಪೂರ್ಣ ಕಳಚಿ ಆಗುವ ತನಕ ಮುಗಿದು ಹೋಗ್ತದೆ. ಹೌದಾ? ಹೌದು. ನನ್ನದು ಕಳಚಲಿಕ್ಕೆ ಹೆಚ್ಚು ಉಂಟು ಅಂತ ಹೇಳುದು ನಾನು. ಮುಗಿದು ಹೋದ್ರೆ ಮತ್ತೆ ನಾನು ಕಟ್ಟಬೇಕು, ಅಲ್ಲಿ ಕುಳಿತುಕೊಳ್ಬೇಡ. ಹೌದು, ಅದಕ್ಕೆ ಆಯ್ತು. ಹೌದು, ಸರಿ. ಇವನಿಗೆ ಅಭಯ ಕೊಟ್ಟಿದ್ದೇನೆ ಸತ್ಯ. ನರಕಾಸುರನ ವಧೆಯಾಗಬೇಕು ತಾನೆ. ನಾನು ಒಬ್ಬಳೇ ಹೋಗುವುದಾ? ನಾನು ಒಬ್ಬನೇ ಹೋಗುವುದಲ್ಲ. ನರಕನ ವರ ಏನುಂಟು
ಸಾವು. ಅವ ತಂದೆ ತಾಯಿಯನ್ನು ಹುಡುಕಾಟದಲ್ಲಿಯೇ ಇದ್ದಾನೆ. ತಾಯಿಯನ್ನು ಹುಡುಕುವುದಕ್ಕೆ ಬೇಕಾಗಿ ಅಲ್ಲವೇ 16,000 ಹೆಮ್ಮಕ್ಕಳನ್ನು ಸೆರೆಯಲ್ಲಿಟ್ಟಿದ್ದಾನೆ ಅವ. ಹಾಗಾದರೆ ಅವನ ತಾಯಿ ಭೂದೇವಿಯ ಅಂಶ ಯಾರಲ್ಲುಂಟು? ಸತ್ಯಭಾಮೆಯಲ್ಲಿ ಉಂಟು. ಅವಳಿಗೆ ಆ ವಿಷಯ ಗೊತ್ತಿಲ್ಲದನೇ ಒಂದು ರೀತಿ ಮೇಲಿಂದ ಮೇಲೆ ಹಾರಾಡ್ತಾ ಇದ್ದಾಳೆ. ಇದೊಂದು ಗೊತ್ತಾಯಿತು ಅಂತಾರೆ ಮತ್ತೆ ನೆಲದ ಮೇಲೆ ನಡೆಯುವುದೇ ಇಲ್ಲ ಅವಳು. ಗೊತ್ತಾಗಬಾರ್ದು, ನಾನು ಕರೀಬಾರ್ದು, ಅವಳು ಬರಬೇಕು. ಏನು ಮಾಡಲಿ? ಒಂದು ವಿಷಯ ಗೊತ್ತಾದರೆ ಅವಳಿಗೆ ಇನ್ನೂ ಸೊಕ್ಕು, ಮತ್ತೊಂದು ವಿಷಯ ಗೊತ್ತಾದ್ರೆ ಕೊಲ್ಲಿಕ್ಕೆ ಬಿಡುವುದಿಲ್ಲ ಅವಳು. ಎರಡೂ ಗೊತ್ತಾಗಬಾರ್ದು, ಕೆಲಸವೂ ಆಗಬೇಕು, ಅವಳು ತನ್ನಷ್ಟಕ್ಕೆ ಬರಬೇಕು. ಏನು ಮಾಡಿ ಮತ್ತೆ ತಡ ಯಾಕೆ? ಗರುಡನನ್ನು ಏರಿ ಅವಳಿಗೆ ಕಾಣುವಾಗೆಯೇ ಸಾಗಿ ಹೋಗ್ತೇನೆ. ಎಲ್ಲಿ ಗರುಡ? ಬಾಯಿಗೆ ಹೋಗೋಣ ನಾವು. ನಿಲ್ಲಿ ತಕ್ಷಣ ನಿಲ್ಲುದ? ಹೌದು, ನಿಲ್ಲಬೇಕು. ಹಾಗೆ ಹೇಳಿದ್ರೆ ನಿಲ್ಲುವುದಲ್ಲ ಇದು. ಅಲ್ಲ ಅದಲ್ಲ. ಆದ್ರೆ ಹೆಂಡತಿ ಹೇಳಿದ್ರೆ ಯಾವ ವಾಹನದ ನಿಲ್ಲುತ್ತದೆ? ಹೆಂಡತಿ ಅಲ್ಲ. ಏನೇ ಓಡೋಡಿ ಬಂದೆ? ಕಾರಣ ಉಂಟು, ಹೇಳೇ ಬಾಮ. ಗರುಡನನ್ನು ಕರೆದಿರಿ, ಬೇಕಾದಂತಹ ಆಯುಧಗಳ ಸಿದ್ಧತೆಗಳನ್ನು ಮಾಡಿಕೊಂಡಿರಿ. ತೊಟ್ಟಂತಹ ಕವಚಾದಿಗಳು, ನಿಮ್ಮ ಕಣ್ಣುಗಳು ಕೆಂಡದುಂಡಿಯಿಂದ ತಿರುಗುತ್ತಿವೆ, ಮೂಗಿನ ಹೊಳ್ಳಿಗಳು ಅರಳಿವೆ, ಏನೋ ರೋಷಾವೇಶ. ಆವೇಶದಿಂದಾಗಿ ಹೊರಟಿರಲ್ಲ. ಎಲ್ಲಿಗೆ? ಎಲ್ಲಿ ಅಪಶಕ್ನದ ಹಕ್ಕಿ ನೀನು? ಅಲ್ಲಿ ಎಂತದಾಯ್ತು? ಹೊರಟ ಕೇಳುವುದಾ? ಎಲ್ಲಿಗೆ? ಏನಂತ ಕೇಳಿದ್ರೆ ಎಲ್ಲಿಗೆ ಅಂತ ಕೇಳಬಾರ್ದು. ಹಾಗೆ ಅಲ್ಲ, ಎಲ್ಲಿಗೆ ಹೊರಟಾಗ ಎಲ್ಲಿಗೆ ಅಂತ ಕೇಳಿದೆ, ಮತ್ತೆ ಅಂತ ಕೇಳಬೇಕು? ಕೇಳಬೇಕು. ದೂರ ಹಾಗೆ ಕೇಳಬೇಕು. ಕೇಳಿದ್ರೆ ಅಪಶಕುನ ಅಂತ ಕರೆಸಿಕೊಳ್ತದೆ. ಅದೇನಿಲ್ಲ, ಬೆಕ್ಕು ಅಡ್ಡ ಬಂದ್ರೆ ಅಪಶಕುನ, ಮನೆಯೇ ಬೇಕು ಅಡ್ಡ ಬಂದ್ರೆ ಅಪಶಕುನ ಅಲ್ಲ. ಓ, ಇದು ನಮ್ಮನೇ ಬೇಕಲ್ಲ, ಅಡ್ಡು ಬರಲಿ. ಆಗಿದ್ರೆ ಮನದ ಬೇಕು. ಹೌದಲ್ಲ, ನಾನು ಮನದ ಬೇಕು 100ಕ್ಕೆ 100 ಅವರು. ಹೌದಲ್ಲ, ನಾನು ಯೋಚನೆ ಮಾಡುವುದು ಈ ಬಗೆಯ ಸಿದ್ಧತೆಯನ್ನ ಅಂತ ಹೋಗುವುದಿದ್ದರೆ ಏನಿರಬಹುದು? ನೀನು ಏನು ಊಹಿಸಿದೆ? ತಿಳಿದೆ. ಏನು? ಒಂದೋ ಯುದ್ಧಕ್ಕೆ. ಯುದ್ಧ ಮಾಡುತ್ತಿದ್ರೆ ಯಾಕಾಗಿ? ನಾನು ಯಾಕಾಗಿ ಯುದ್ಧ ಮಾಡೋದು ಹೆಚ್ಚು? ಎಲ್ಲಿಯೋ ಯಾವುದೋ ಒಂದು ಚಂದದ ಹುಡುಗಿಯನ್ನು ನೋಡಿ ಬಂದಿರಬೇಕು. ಆ ಹುಡುಗಿಯನ್ನು ಕರೆತರುವುದಕ್ಕೆ ಎಲ್ಲೋ ಒಂದು ಯುದ್ಧದ ಸನ್ನದ್ಧತೆ ಆಗಿರಬೇಕು. ನನ್ನನ್ನು ತರುವಾಗ ಆಗಿರಲಿ, ನನಗಿಂತ ಮೊದಲೊಬ್ಬಳು ಬಂದವಳಾಗಿರಲಿ, ಮೊನ್ನೆ ಆ ಮಿತ್ರವಿಂದ ಬಂದದ್ದಾಗಿರಲಿ, ಎಲ್ಲರ ಹತ್ರ ಹೊಡೆದಾಟ ಮಾಡಿಕೊಂಡೇ ನೀವು ಬಂದದ್ದೇ ಹೊರತು ಮತ್ತೆಂಥದ್ದಲ್ಲ. ಹಾಗೆ ಹೇಳೋದಕ್ಕಿಂತಲೂ ನೀವು ಯಾರು ಸರಿಯಾಗಿ ಬಂದಿದ್ದೇ ಇಲ್ಲ ಅಂತ? ಇಲ್ಲ, ನಾವು ಸರಿಯಾಗಿ, ಅದ್ರ ಮೊದಲು ಸರಿ ಇರಲಿಲ್ಲ. ಅಲ್ಲ ಅದಲ್ಲ, ಈಗ ತರ್ಲಿಕ್ಕೆ ಹೊರಟ್ರಲ್ಲ, ಅವಳು ಹೇಗಿದ್ದಾಳೆ? ಉದ್ದ ಇದ್ದಾಳ, ಗಿಡ್ಡ ಇದ್ದಾಳ, ಅಗಲ ಇದ್ದಾಳ, ತೆಳ್ಳಗಿದ್ದಾಳ, ಬೆಳ್ಳಗಿದ್ದಾಳ, ನನ್ನಾಗಿದ್ದಾಳ, ಮತ್ತೊಬ್ಬಳಾಗಿದ್ದಾಳ? ಚಂದಿದ್ದಾಳೆ. ನನ್ನಾಗಿ ನಿನಗಿಂತೂ ಚಂದಿದ್ದಾಳೆ. ಸಾಧ್ಯ ಇಲ್ಲ. ಇಲ್ಲಪ್ಪ, ನೀ ತಿಳ್ಕೊಂಡಿದ್ದೀಯ ಅಷ್ಟೇ. ಏನು? ಇಷ್ಟರವರೆಗೆ ನನ್ನ ಹೆಂಡತಿಯರಲ್ಲಿ ಯಾರೂ ಇಲ್ಲ, ಅಷ್ಟು ಚಂದಿದ್ದಾಳೆ ಅವಳು. ಅವಳನ್ನೇ ತರಬೇಕು ಅಂತ ಹೊರಟವನ. ಇಲ್ವೇ ಇಲ್ಲ. ಉಳಿದವರೆಲ್ಲರೂ ಭಾಮೆಯರು. ಭಾಮೆಯರು ಅಂದ್ರೆ ಹೆಣ್ಣು ಮಕ್ಕಳು. ನಾನು ಹಾಗಲ್ಲ, ನನ್ನಷ್ಟು ಚಂದ ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ. ನಾನು ಸತ್ಯಭಾಮ. ಭಾಮೆಯರಲ್ಲಿ ನಾನೇ ಸತ್ಯ. ಇನ್ಯಾರು ಬರೋದು ಉಂಟಾ? ಸತ್ಯಭಾಮ ಬರ್ತಾಳೆ ಮತ್ತವಳು. ಅದಿಲ್ಲ, ಮೊದಲು ಸತ್ಯಭಾಮ ನಾನೇ. ಹೌದಲ್ಲ ಅವಳು. ಹಾಗಾದ್ರೆ ಈ ಬಗೆಯ ಸಿದ್ಧತೆನ ಅಂತ ಹುಡುಗಿನ ಹೆಣ್ಣನ್ನು ತರುವುದಕ್ಕೆ ಹೊರಟಿದೆ.
ಅಲ್ಲ, ಹೆಣ್ಣು ತರುವುದು ಕಣ್ಣಲ್ಲ ಹೀಗಾಗಬೇಕಾ? ಅದು ಹೌದು, ಹಾಗಾಗಬೇಕಾದದ್ದಿಲ್ಲ. ಹೆಣ್ಣು ಹಾಗಾದ್ರೆ ತರುವ ಕಣ್ಣಿನಲ್ಲಿ ಶೃಂಗಾರ ಬೇಕು. ಹೌದು. ಹಾ. ಅಲ್ಲ, ಅದೇ ಹೆಣ್ಣನ್ನು ಕಾಣುವಾಗ ಹೆಣ್ಣನ್ನು ತರುವಂತ ಮೊದಲೆಲ್ಲಾದ್ರೂ ಅಂತ ಪ್ರಕರಣಗಳಾದ್ರೆ ಚೇಚೆ, ಯಾವ ಪ್ರಕರಣದಲ್ಲೂ ಕಣ್ಣು ಹೀಗಾಗಿದ್ದಿಲ್ಲ ನನಗೆ. ಹಾಗಾದ್ರೆ ಈ ಬಗೆಯ ಆಯುಧಗಳನ್ನ ಅಂತೂ ಹೊರಡಬೇಕು ಅಂತಾದ್ರೆ ಎಲ್ಲಿಯೋ ಕದನವಾಗುವಂತ ನಿರೀಕ್ಷೆ ಉಂಟು. ಹೇಳ್ಬೇಕಾ? ಎಲ್ಲಿಗೆ ಗಮನ, ಯಾರೊಡನೆ ಕದನ, ಆ ಹದನವನ್ನು ತಿಳಿಯದೆ ಹೋದೆನಲ್ಲ. ಇನ್ಯಾರೇ ಕೇಳ್ತಾ ಇದ್ರು ನಾ ಹೇಳ್ತಾ ಇಲ್ವಾಗಿತ್ತು. ನೀವು ಹೇಳದೇ ಇದ್ರೆ ನಾನು ಬಿಡುವುದಿಲ್ವಾಗಿತ್ತು. ನೀನಾದ್ರಿಂದಲೇ ಹೇಳ್ತೇನೆ ನಾನು. ಏನು ಎಲ್ಲಿ ಆಹಾ. ಗರುಡನನ್ನು ಕರೆಯುತ್ತೀರಿ. ಮೊದಲು ಹೋಗುವಾಗ ನನ್ನಲ್ಲಿ ಹೇಳಬೇಕಾದದ್ದು ನೀವು. ನೀ ಗರುಡ ಅಲ್ಲವಲ್ಲ? ನಾ ಅದಲ್ಲ ನಾ. ಆದ್ರೆ ನಾ ಹೇಳಿದ್ರೆ ಅವನು ಹೊರಡುದಿಲ್ಲ. ಹೌದೇನಾ? ಮತ್ತೆ ಹೌದು ಅಂತ ಹೇಳ್ತಾನೆ. ಯಾವತ್ತೂ ಹಾಗೆ ತಾಯಿಯ ಮೇಲೆ ಹೆಚ್ಚು ಗೌರವ ಮಕ್ಕಳಿಗೆ. ಹೌದೌದು. ಹಾಗಾಗಿ ಅವ ಅಲ್ಲ ಅಂತ ಹೇಳುದು. ನಾನು ಹೊರಟಿದ್ದವುದು, ಅದು ಯುದ್ಧಕ್ಕೆ ಹೊರಟಿದ್ದವುದು. ಈ ಬಗೆಯ ಸಿದ್ಧತೆ ಹೌದು, ಅನುಮಾನವೇ ಇಲ್ಲ. ಯುದ್ಧವಾದ್ರೆ ಯಾರಲ್ಲಿ ನಿನ್ನ ಕೇಳುವಿಕೆಯಲ್ಲಿ ಹೇಳಲೇಬೇಕು. ಆ ಸ್ವರದಲ್ಲಿ ಎಷ್ಟೊಂದು ಮಾಧುರ್ಯ. ಕೀರವಾಣಿ. ನೀನು ಜೋರಾದರೂ ಆ ಮಾಧುರ್ಯ ಉಂಟು, ನೀನು ಸೌಮ್ಯನಾದರೂ ಆ ಮಾಧುರ್ಯ ಕಳ್ಕೊಳ್ಳೋದಿಲ್ಲ ನೀನು. ನಾವು ಕೋಮಲೆಯರು. ಸುಮ ಕೋಮಲೆಯ ಅಂತ ಶರೀರ ಮಾತ್ರ ಅಲ್ಲ, ಕೋಮಲತೆಯಿಂದ ತುಂಬಿದ ಧ್ವನಿಯೂ ಬೇಕು. ಅದರಲ್ಲಿ ಎಲ್ಲ ಹೆಮ್ಮಕ್ಕಳಿಗಂತಲೂ ವಿಶೇಷವಾದ ಧ್ವನಿ ನಿನಗೆ ಉಂಟು. ಅದಕ್ಕಾಗಿ ನೀನು ಸತ್ಯಭಾಮ. ಹೌದು, ಹೌದಲ್ಲ? ಮತ್ತೆ ನಿನ್ನಲ್ಲಿ ಹೇಳಿದೆ, ಇನ್ಯಾರಲ್ಲಿ ಹೇಳಲೆ ನಾನು? ಅಲ್ಲ, ಮೊದಲೊಬ್ಬ ಬಂದಿದ್ದೆ. ಉಳಿದವರಿಗೆಲ್ಲ ಕೇಳುವ ಧೈರ್ಯವೂ ಇಲ್ಲ. ಬೇರೆ ಯಾರಾದ್ರೂ ಬಂದ್ರ ನೋಡಿ. ಮತ್ತೆ ಆಗ ಹೊರಟಾಗ ಅವ್ರು ಕೇಳುವುದಿಲ್ಲ, ಅವ್ರಿಗೆ ಸಂಸ್ಕಾರ ಉಂಟು. ಸುಮ್ಮನೆ ನೀವು ಸುಮ್ಮನೆ ಗಂಟೆಲ್ಲ ಹೋದಾಗ ತಲೆಗೆ ಅಲ್ಲಾಡಿಸಿಕೊಂಡೆ ಸುಮ್ಮನೆ ಇರುವುದಲ್ಲ. ಸುಮ್ಮನಿರುವ ಸಂಸ್ಕಾರ ಉಂಟು ಅಷ್ಟೇ. ಪ್ರಶ್ನಿಸುವಂತ ಬುದ್ಧಿ ಇಲ್ಲ. ಇಲ್ಲಿದೆಲ್ಲ ವಿಶೇಷ ಅಲ್ಲವೇ? ಬೇರೆ ಹೇಗೆ ಬಾಮೆಯಲ್ಲಿ ನೀನು ಸತ್ಯಭಾಮೆಯು, ಹಾಗೆ ಸಂಸ್ಕಾರದಲ್ಲಿ ವಿಶೇಷ ಸಂಸ್ಕಾರ. ಹೌದಾ? ಅದು ಉತ್ತಮ ಅಲ್ಲ, ಅತ್ಯುತ್ತಮ, ವಿಶೇಷ. ಇನ್ಯಾರಿಗೂ ಹೆಮ್ಮಕ್ಕಳಿಗಿಲ್ಲ. ವಿಶಿಷ್ಟ. ಹೌದು, ಅಷ್ಟುಂಟು. ವಿಶಿಷ್ಟ ಗುಣದ, ವಿಶೇಷ ಸ್ವಭಾವದ, ವಿಚಿತ್ರ ಸಂಸ್ಕಾರದ. ಅದು ಬೇಡ, ವಿಚಿತ್ರ ಬೇಡ, ವಿಚಿತ್ರ ಬೇಡ. ಅದು ಉಳಿದವರಿಗೆಲ್ಲ ಉತ್ತಮ ಸಂಸ್ಕಾರವಿದ್ದರೆ ನನಗೆ ಅತ್ಯುತ್ತಮ. ಹೌದು, ಅಂತ ನಿನ್ನಲ್ಲಿ ಹೇಳಿಯೇ ಹೋಗೋದು ನಾನು. ಹೇಳಬೇಕು. ಈ ಮೊದಲು ಒಬ್ಬ ಬಂದಿದ್ದ ಇಲ್ಲಿ. ಯಾರು? ಅಲ್ಲ, ನಿಮ್ಮನ್ನು ಕಾಣುವುದಕ್ಕೆ ಅನೇಕ ಮಂದಿಗಳು ಬರ್ತಾರೆ. ದೇವದೇವೋತ್ತಮನಾದ ನಿಮ್ಮ ಸಂದರ್ಶನವನ್ನು ಮಾಡ್ತಾರೆ. ಭೂಲೋಕದ ವ್ಯಕ್ತಿ ಅಲ್ಲವೇ ಅಲ್ಲ, ಇನ್ಯಾರು? ದೇವತೆಗಳಾದ ಈಶ ದೇವೇಂದ್ರ ಬಂದ. ಬಲವೈರಿ. ಹೌದು. ಏನಂತೆ? ನನ್ನಲ್ಲಿ ಬಂದು ದೂರಿಕೊಡು, ನನಗೆ ಅನ್ಯಾಯ ಆಗಿದೆ ಅಂತ. ಅವನಿಗೆ? ಹೌದು. ಯಾರಿಂದ? ಯಾರ್ಯಾರಲ್ಲ, ಭೂಮಿಯ ಮಗ ಒಬ್ಬ ಇದ್ದಾನೆ, ಭೌಮಾಸುರ ಎಂಬುದಾಗಿ. ಪ್ರಾಗ್ಜ್ಯೋತಿಷಾಪುರದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದವ ರಾಕ್ಷಸ. ಹೌದು. ವರಬಲದಿಂದ ಒಪ್ಪಿ ಆ ಸುರಗದ್ದುಗೆ ವಶ ಮಾಡಿಕೊಂಡನಂತೆ. ಸಹಜವಾದ ಪ್ರಕ್ರಿಯೆ ಅದು. ಬರೇ ಸುರಗದ್ದುಗೆ ವಶ ಮಾಡಿಕೊಂಡಿದ್ದಲ್ಲ, ಮತ್ತೆ
ಹಿಂದೆ ಯಾರೂ ಬಯಸದೇ ಇರುವಂತ ಒಂದು ಅಮೂಲ್ಯವಾದ ವಸ್ತುವನ್ನು ಬಯಸಿದನಂತೆ, ತೆಗೆದುಕೊಂಡು ಹೋದನಂತೆ. ರಾಕ್ಷಸನು ಹೌದು. ನರಕದಾನವ ಹಾ, ಏನು ಮಾಡಿದನಂತೆ? ನಮ್ಮ ತಾಯಿಯ ಕರುಣಕುಂಡಲವನ್ನು ವಶ ಮಾಡಿಕೊಂಡಂತೆ. ಅದಿತಿ ದೇವಿ. ಹೌದು. ಹಾ ಹಾ. ಅದಕ್ಕಾಗಿ ಮತ್ತು ಗದ್ದುಗೆಗಾಗಿ ಒಂದು ವಿನಮ್ರನಾಗಿ ಗೋಳಿಟ್ಟ ಆತ. ಹಾ ಹಾ. ಅವನೆಯ ಅಭಯ ಕೊಟ್ಟವ ನಾನು. ಘೋರ ದಾನವನ್ನು ನಾನು ಸಂಹಾರ ಮಾಡ್ತೇನೆ. ಕೆಲವೇ ದಿನಗಳಲ್ಲಿ ಕರುಣಕುಂಡಲ ಸಹಿತವಾಗಿ ಅಲ್ಲಿಗೆ ಬರ್ತೇನೆ ಅಂತ ಹೇಳಿದ್ದೇನೆ. ಎಲ್ಲಿಗೆ? ದೇವರಕ್ಕೆ. ಹಾಗಾದ್ರೆ ಈಗ ನೀವು ಹೋಗುವುದು ಯುದ್ಧಕ್ಕೆ? ಯುದ್ಧಕ್ಕೆ. ಪರ್ಯಾಯವಾಗಿ ದೇವಲೋಕ. ಹೌದು. ಅಂದರೆ ಉಳಿದ ರಾಕ್ಷಸರೆಲ್ಲರೂ ದೇವಪೀಠವನ್ನು ವಶಪಡಿಸಿಕೊಂಡು ದೇವತೆಗಳನ್ನು ಹೊಡೆದೊಡಿಸ್ತಾರೆ. ಈ ನರಕ ಹಾಗೆ ಮಾಡಲಿಲ್ಲ. ಅಲ್ಲಿಲ್ಲ ಅವ. ಅಲ್ಲಿಂದ ಇಲ್ಲಿಗೆ ತಂದಿದ್ದಾರೆ. ಅಂದ್ರೆ ಅಲ್ಲಿ ನರಕ ಮಾಡಿದ್ದಾರೆ. ಹೌದು. ಇಲ್ಲಿ ಸ್ವರ್ಗ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈಗ ನೀವು ಎಲ್ಲಿಗೆ ಹೋಗ್ತೀರಿ ಮತ್ತೆ? ನಾನು ಪ್ರಾಗ್ಜ್ಯೋತಿಷಾಪುರಕ್ಕೆ ಹೋಗಿ ಅವನನ್ನು ಕೊಂದು ಆಮೇಲೆ ಹೋಗುದು. ಹರ್ಷವಾಯಿತು. ಪಡೆದುಕೊಂಡು ನೇರ ದೇವಲೋಕಕ್ಕೆ ಹೋಗುವುದು. ಆಹಾ ಆಹಾ, ಸಂತೋಷವಾಯಿತು, ಪರಮ ಸಂತೋಷವಾಯಿತು. ಯಾವುದಕ್ಕೆ ಸಂತೋಷ ಆಯ್ತು ನಿನಗೆ? ಆ ದೇವಗದ್ದುಗೆ ದೇವೇಂದ್ರನಿಗೆ ಕೈತಪ್ಪಿ ಹೋಯಿತಲ್ಲ, ಪರಮ ಸಂತೋಷವಾಯಿತು.
ಸಂತೋಷವಾಯಿತು. ಆಮೇಲೆ? ರಾಕ್ಷಸನು ದೇವಲೋಕಕ್ಕೆ ದಾಳಿ ಮಾಡಿದನಲ್ಲ, ಅದು ಮತ್ತು ಸಂತೋಷವಾಯಿತು. ಅದಿತಿ ದೇವಿಯ ಕುಂಡಲ ಅಪಹರಣವಾಯಿತಲ್ಲ, ಸಂತೋಷ. ನೀನೊಬ್ಬ ಹೆಣ್ಣು, ನೀನು ಒಬ್ಬಳು ಹೆಣ್ಣಾಗಿ ತಾಯಿಯ ಕರ್ಣಕುಂಡವನ್ನು ಅಪಹರಿಸಿದ್ದಕ್ಕೆ ಸಂತೋಷವಾಯಿತು. ನಮ್ಮ ಅತ್ತೆಯದ್ದು ಕರ್ಣಕುಂಡಲ ಹೋಯ್ತು, ಸಂತೋಷ ಆಯ್ತು. ಭಾವಿಸ್ತೇನೆ ಎಂತದಕ್ಕೆ ನೀನು ಗುಣ ಬಿಡುವುದೇ ಇಲ್ಲಲ್ಲ ನೀನು. ನಾ ಯಾವ ಕೆಟ್ಟ ಯೋಚನೆ ಮಾಡಿ ಹೇಳಿದ್ದಲ್ಲ. ಮತ್ತೆ ಯಾವ ಒಳ್ಳೆ ಯೋಚನೆ ಹೇಳಿದ್ದು ನೀನು? ನಾನು ಹೇಳಿದ್ದು ಪಂಚಾಂಗ ಮಾತ್ರ ಇದು. ಪಂಚಾಂಗ? ಹೌದು. ಇನ್ನು ಮನೆ ಕಟ್ಲಿಕ್ಕೆ ಬೇರೆ ಉಂಟಾ? ಮತ್ತೆ ಉಂಟು ಉಂಟು ಉಂಟು. ಪಂಚಾಂಗವೇ ಇಷ್ಟು ದುರ್ಬಲ ಆದ್ಮೇಲೆ ಮನೆ ಹೇಗೆ ಉಳಿತದೆ? ಇಲ್ಲ 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 ಇಲ್ಲ. ಮತ್ತೆ ಕರ್ಣಕುಂಡಲ ತೆಗೆದುಕೊಂಡಿದ್ದು, ವಶ ಮಾಡಿಕೊಂಡಿದ್ದು ಎಲ್ಲ ಒಳ್ಳೇದಾಯ್ತು ಹೇಳ್ತಾ ಮನೆ ಕಟ್ಟುದಾ? ಹಾಗೆ ಹೇಳಿದ್ದಲ್ಲ. ಮತ್ತೆ ಈಗ ಬಟ್ಟೆಯನ್ನು ಕತ್ತರಿಸ್ತೇವೆ, ಹಾ. ಅಯ್ಯೋ ನಷ್ಟವಾಯ್ತನ್ನೋದು ದುಃಖಿಸ್ಲಿಕ್ಕಿಲ್ಲ. ಉತ್ತಮ ಕುಲಾವಿ ಎಂದು ಸಿದ್ಧವಾದಾಗ ಸಂತೋಷ ಆಗುದಿಲ್ವಾ? ಈಗ ಭೂಮಿಯನ್ನು ಘಾತಿಸ್ತೇವೆ, ಖನನ ಮಾಡುತ್ತೇವೆ, ಹಾ. ಹಾಗಂತ ಅಯ್ಯೋ ಹಾಳಾಗಿ ಹೋಯ್ತಲ್ಲ ಅಂತ ಹೇಳಲಿಕ್ಕಿಲ್ಲ. ಇಲ್ಲ, ಇಲ್ಲ. ಉತ್ತಮ ಸೌಧ ಆದಾಗ ಸಂತೋಷ ಆಗುದಿಲ್ವಾ? ಹೀಗಾಗಿ ಕತ್ತರಿಸಿದಷ್ಟೇ ನೀನು. ಇನ್ನು ಹೊಲಿಯುವುದು ಉಂಟಾಗಿದೆ. ಆಯ್ತೆ, ಹೊಲಿ. ಅದಲ್ಲ, ಅದು ನಾನು ಏನಾಡಿದೆ, ಏನು? ಯಾವುದು ಇಲ್ಲಿ ಅಧರ್ಮ ಎಂದು ಕಾಣುತ್ತಾ ಇದೆಯೋ, ಯಾವುದು ದ್ರೌಷ್ಟ್ಯದಿಂದ ಮೆರೆದಾಡುತ್ತಾ ಇದೆಯೋ, ಅದಾದುದು ಭವಿಷ್ಯದ ಕಲ್ಯಾಣಕ್ಕೆ ಒಳಿತಾಯಿತು. ಮುಂದಾಪ ಕಜ್ಜಕ್ಕೆ ಒಳ್ಳೆಯದು. ಈಗ ನರಕಾಸುರನ ದೇವಲೋಕವನ್ನು ಸ್ವಾಧೀನಪಡಿಸಿಕೊಳ್ಳದೆ ಇರುತ್ತಿದ್ದರೆ ಅವನ ಸಾವಿಗೊಂದು ನೀವು ಮುನ್ನುಡಿ ಬರೆಯುವುದಕ್ಕಿತ್ತೆ? ಇಲ್ಲ, ಅವನೇ ಬರ್ಕೊಂಡಿದ್ದಾನೆ ಅದನ್ನು. ಹೌದಲ್ಲ? ಹಾಗಾದ್ರೆ ದಾನವನ ವಧೆಗೊಂದು ಅನುಕೂಲವಾಯಿತು. ಕ್ಷಣಿಕವಾಗಿ ದೇವೇಂದ್ರನಿಗೆ ತಪ್ಪಿ ಹೋಗಿರಬಹುದು, ಆದ್ರೆ ಮತ್ತೆ ಸುಖವಾಗಿ ಆಳುವುದಕ್ಕದು ಸಾಧ್ಯವಾಗಲಿಲ್ವೇ? ಹೌದು, ಹೇತು ಆಯಿತು. ಮತ್ತು ಒಂದುಂಟು, ಏನು? ಅತ್ತೆಯ ಕರ್ಣಕುಂಡಲ ಕಳೆದು ಹೋಯಿತು ಅಂದ್ರೆ ಅಂದ್ರೆ ಅದು ಸಂತೋಷ ತಾತ್ಕಾಲಿಕ ಮಾತ್ರ. ಅದರ ಮತ್ತೊಂದು ಧ್ವನಿ ಉಂಟು. ಏನು? ನೀವು ಕೇವಲ ರಾಕ್ಷಸನನ್ನು ಕೊಲ್ಲುವುದಕ್ಕೆ ನೀವು ಪ್ರಾಗ್ಜ್ಯೋತಿಷಪುರಕ್ಕೆ ಹೋಗುವುದಲ್ಲ, ತಾನಾಗಿ ಹೋಗಿ ಆ ದೇವಮಾತೆಯ ಅಡಿದಾವರಿಗಳಿಗೆ ನಮಿಸಿ ಕುಂಡಲವನ್ನು ಒಪ್ಪಿಸ್ತೇನೆ ಅಂತ ಹೇಳಿದ್ರು. ಹೌದು. ನೀವು ಉಪೇಂದ್ರನಾಗಿ ಅವತಾರ ಮಾಡಿದ್ದೇ ಅದಿತಿ ದೇವಿಯ ಗರ್ಭದಿಂದ. ಹೌದು. ಹೌದಲ್ಲ? ಹಾಗಾದ್ರೆ ಅದಿತಿ ದೇವಿಯನ್ನು ಕಾಣೋದಕ್ಕೆ ನೀವು ದೇವಲೋಕಕ್ಕೆ ಹೋಗುತ್ತೇನೆ ಹೇಳಿದ್ರಲ್ಲ? ಹೌದು. ಅದು ನನಗೆ ಸಂತೋಷ ಆದದ್ದು. ಅಲ್ಲ, ನಾ ಹೋಗ್ತೇನೆ. ಎಷ್ಟು ಒಳ್ಳೆ ಹೆಂಡತಿ ನೀನು. ಹಾ, ಗಂಡ ಹೋಗುವಾಗ ಹೆಂಡತಿ ಸಂತೋಷ ಆಗಬೇಕು. ಹೌದೌದು. ಸಂತೋಷ ಕಳಿಸಿ ಕೊಡಬೇಕು. ಹೌದು. ಹಾಗೆ ಹಾ, ಗಂಡ ಹೋಗುವಾಗ ನಿನಗೆ ಎಷ್ಟು ಸಂತೋಷ ನೋಡಿ, ನನ್ನ ಗಂಡ ದೇವಲೋಕಕ್ಕೆ ಹೋಗಿ ಬರ್ತಾನೆ ಅಂತ. ತಾಯಿಯ ಋಣವನ್ನು ಯಾರೂ ತೀರಿಸಿದವರಿಲ್ಲ. ಸರಿ, ನನ್ನ ತಾಯಿಯನ್ನ ಕಂಡು ತಾಯಿಯ ಸ್ಥಾನದಲ್ಲಿರುವಂತ ಅವಳಿಗೆ ಕರ್ಣಕುಂಡಲವನ್ನೇ ಒದಗಿಸಿಕೊಡುವುದು ಎಂತ ಮಹಾಭಾಗ್ಯ. ಅವಳಿಗೆ ಕೊಟ್ಟು ನಮಸ್ಕರಿಸಿ ಬರ್ತೇನೆ. ಆಮೇಲೆ ಬಂದು ಇಲ್ಲಿ ಅದು ಕೊಡಿ ನೀವು ಅದು ಹೋಗುದೌದು. ಇದು ಎಲ್ಲ ಸರಿ ಉಂಟೆ? ಅದೆಲ್ಲ ಸರಿ ಉಂಟು. ಅದಿಲ್ಲ ನೀನು ಸುಮ್ಮನೆ ನೀನು ಅದಲ್ಲ. ಹೊರಡುವ ಕಾಲಕ್ಕೆ ಎಂತ ಕೊಂಗಾಟಿವೆ. ಇದು ಇದು ಛೇ, ಇದು ಇದು ನಾನು ನಿನ್ನೆ ಹೀಗೆ ಮಾಡಿದ್ರೆ ನೀನು ಆಗುದಿಲ್ಲ ಅಂತ ಹೇಳಿದೆ, ಇವತ್ತು ಹೀಗೆ ಮಾಡ್ತೀನಿ. ಅದು ನಮಗೆ ಬೇಕಾದಾಗೆ ಮಾತ್ರ. ಅದು ಇದು ಏನು ಹೇಳು ಗರುಡ. ಅವ ಇರ್ತಾನೆ, ಅವ ಇದ್ರೆ ಕಣ್ಣು ಮುಚ್ಚುತ್ತಾನೆ. ಆಚೆ, ಆಚೆ ಬಾ. ಅವ ಇದ್ರೆ ಕಣ್ಣು ಮುಚ್ಚುತ್ತಾನೆ. ಅದಲ್ಲ, ನಾ ಬರ್ತೇನೆ. ಎಲ್ಲಿಗೆ ಅಂತ ಕೇಳಬಾರ್ದು, ಅಪಶಕುನ. ನಾ ಕೇಳ್ಬೋದು, ಯಾಕೆ ನಾ ಬರ್ತೇನೆ ಅಂತ ಹೇಳಿದ್ಯಲ್ಲ, ಹೌದು. ಆ ಕೇಳ್ಬೋದು, ಹೊರಟಾಗಿ ಕೇಳಬಾರ್ದು ಅಷ್ಟೇ. ನಾನು ಬರ್ತೇನೆ ಅಂತ ಹೇಳಿದ್ದು ಎಲ್ಲಿಗೆ? ದಹೋ ದೈತ್ಯನ ಮದುವೆಗ. ಆಯ್ತು ಆಯ್ತು. ಅಲ್ಲ, ನಿಮ್ಮ ಜೊತೆಯಲ್ಲಿ ಬಂದು ನಾನು ಮತ್ತೆ ದೇವಲೋಕಕ್ಕೆ ಹೋಗ್ಲಿಕ್ಕೆ ಉಂಟಲ್ಲ, ದೇವಲೋಕಕ್ಕೆ ನಿಮ್ಮ ಜೊತೆಯಾಗಿ ಬಂದು ಅಲ್ಲಿಯ ವೈಭವ ಕಾಣುತ್ತೇನೆ. ನಾನು ಕರ್ಕೊಂಡು ಹೋಗಬೇಕು. ಈಗ ನೀನು ನಾನು ನಿಮ್ಮ ಜೊತೆಯಲ್ಲಿ ನನ್ನೊಟ್ಟಿಗೆ? ಹೌದು, ದೇವಲೋಕಕ್ಕೆ. ಅಲ್ಲ, ನಾ ಹೊರಟಿದ್ದು ಎಲ್ಲೆಂತ ಮಾಡ್ಕೊಂಡೆ ನೀನು? ಅಲ್ಲ, ಹೊರಟದ್ದು ಈಗ ಯುದ್ಧಕ್ಕೆ, ಮತ್ತೆ ದೇವಲೋಕಕ್ಕೆ. ನಿನ್ನ ಕಲ್ಪನೆ ಬಹಳ ವಿಚಿತ್ರವಾದ. ಯುದ್ಧಕ್ಕೆ ಬಂದ್ರೆ ಏನು? Sama
ನಾ ಬರ್ತೇನೆ ನಿಮ್ಮ ಜೊತೆಯಲ್ಲಿ. ಎಲ್ಲಿಗೆ? ಯುದ್ಧ ಕಣಕ್ಕೆ, ಪ್ರಾಗ್ಜ್ಯೋತಿಷಪುರಕ್ಕೆ, ಬಳಿಕ ದೇವಲೋಕಕ್ಕೆ. ನೀನು ಹೆಣ್ಣು ಅಲ್ಲ, ಹೌದು. ನನ್ನ ಹೆಂಡತಿ ನೀನು. ಹೌದು. ನಿನ್ನನ್ನು ಕೂಡಿಕೊಂಡು ಹೋಗ್ಬೇಕಾದ ಎಲ್ಲಿಗೆ ನಾನು? ಎಲ್ಲಿಗೆ ಹೋಗಬೇಕಾದದ್ದು? ಎಲ್ಲಿಗೂ ಹೋಗ್ಬೋದು. ಗಂಡ ಕರ್ಕೊಂಡು ಹೋಗ್ತಾನೆ ಅಂತಂದ್ರೆ ಹೆಂಡತಿ ಎಲ್ಲಿಗೂ ಹೋಗ್ಬೋದು. ಯುದ್ಧಕ್ಕಲ್ಲ. ಅಲ್ಲ, ಯುದ್ಧಕ್ಕೆ ಹೋಗಬೇಕಾದದಲ್ಲ. ಹಾ, ಹಾ, ಗಂಡ ಹೆಂಡತಿ ಒಟ್ಟಾಗಿ ಸುಮವನಕ್ಕೆ ಹೋಗ್ಬೇಕು. ಹಾ, ಉದ್ಯಾನಕ್ಕೆ ನಾವು ಆಗಾಗ ಹೋಗುತ್ತೇವೆ, ಚಂದ್ರಿಕಾ ವಿಹಾರವನ್ನು ನಡೆಸ್ತೇವೆ. ಹಾ, ಹಾಗೆ ಹೋದಾಗಲ್ವೇ ಆ ಹೂವನದಲ್ಲಿ ಗುದುಂಬಿಗಳ ಜಯಂಕಾರ, ಹೌದು, ಅದು ಕಿವಿಗೆಷ್ಟು ತಂಪು ಅಲ್ವಾ? ಅದೇ ರೀತಿಯಾಗಿ ಭ್ರಮರಗಳ ಗುಂಗಿನೊಟ್ಟಿಗೆ ಹೌದು, ಪಿಕ ಶುಕಗಳ ನಾದ, ಸುಮಧುರನಾದ, ಅದು ನಮ್ಮ ದೇಹಕ್ಕೆ ಹಿತ, ಆಹ್ಲಾದಕರವಾದಂಥ ವಾತಾವರಣವಾಗುತ್ತದೆ. ನಮೋಲ್ಲಾಸವನ್ನು ಕೊಡುವಂಥ ಸೃಷ್ಟಿ ಅದು. ಆ ಸೃಷ್ಟಿಯ ಮಡಿದಲ್ಲಿ ನಾವಿಬ್ಬರು ಗಂಡ ಹೆಂಡತಿಯಾಗಿ ಅಲ್ಲ, ಮಕ್ಕಳಾಗಿ ವಿವರಿಸಬೇಕು. ಹೌದು. ಆವಾಗ ಅದಕ್ಕೊಂದು ಅರ್ಥ, ತಿರುಗಾಟಕ್ಕೊಂದು ಬೆಲೆ. ಅಯ್ಯೋ, ಮದುವೆಯಾದ ಹೊಸದರಲ್ಲಿ ಮಧುಚಂದ್ರಕ್ಕೆ ಗಂಡ ಹೆಂಡತಿ ಹೋಗಿ ಬರುವ ಕ್ರಮ ಉಂಟು. ಜೀವನದಲ್ಲಿ ಮಧುಚಂದ್ರದ ಯಾತ್ರೆ ಇರೋದು ಒಂದು ಸಲ ಮಾತ್ರ. ಹೌದು. ನಾವು ಎಷ್ಟು ಸಲ ಮಾಡಿದ್ದೇವೆ. ಅದಕ್ಕಾಗಿ ಹೇಳುದು, ಒಂದೇ ಸಲಕ್ಕೆ ಮುಗಿದಿದಲ್ಲ, ಇನ್ನೊಮ್ಮೆ ಮಾಡೋಣ. ಈಗ ಬೇಡ. ಏನು? ನಾವು ದೂರಕ್ಕಾಗಿ ಹೊರಟವ. ಹೌದು. ಘೋರದಾನವನ ವಧೆ. ಘೋರದಾನವಾಗಿರಿ. ಕಾಳಗ ಹೇಗಿರ್ತದೆ? ಮಧುರವಾಗಿರುವುದಿಲ್ಲ. ಅದಲ್ಲ, ಗಾಯನದ ಇಂಪು ರಣಕ್ಷೇತ್ರ ತುಂಬಿರುವುದಿಲ್ಲ. ಮತ್ತೆ ಅಲ್ಲಿ ಶರಗಳನ್ನು ಬಿಡುವ ತೊಡುವ ಮಾತ್ರವಲ್ಲ, ಆಯುಧಗಳನ್ನು ಜಡಪಿಸುವಂತ ಭೀಕರ ವಾತಾವರಣವೇ. ಈ ನಡಿಗೆ ಹುಡುಗಿಯೆಲ್ಲ ಆಗ್ತದ? ನೀ ನಡೆಯುವುದು ಹೇಗೆ? ಹೇಗೆ? ಕಳಹಂಸ ಗಮನೆ. ಹೆಣ್ಣು ಹಾಗೆ ಇರಬೇಕು. ಹೌದು. ಹಾಗೆ ನಡೆಯುವ ನೀನು ರಣಕ್ಷೇತ್ರಕ್ಕೆ ಆಗ್ತದ? ಅದಕ್ಕೆ ಬರು ಬೇಡ. ಇನ್ನೊಮ್ಮೆ ನಾವಿಬ್ಬರು ಒಂದಾಗಿ ಸುಮವನಕ್ಕೆ ಹೋಗೋಣ. ಮತ್ತೆ ಅಲ್ಲಿವರೆಗೆ ಸಹಿಸ್ಕೋ. ತಡೀರಿ. ನನಗೆ ದೇವಲೋಕಕ್ಕೆ ಬರುವ ಉದ್ದೇಶ ಮಾತ್ರ ಇತ್ತು. ನೀವು ಇಷ್ಟು ಹೇಳಿದ್ರಲ್ಲ, ಈಗ ಮತ್ತೊಂದು ಯೋಚನೆ ಆಗುತ್ತದೆ. ಏನು? ನನಗೆ ಯುದ್ಧ ಕ್ಷೇತ್ರ ಕಾಣಬೇಕು ಅಂತ. ಯಾಕೆ?
ನಾವು ತಡ ಮಾಡಿದಾಗ ಅವನ ಆಯುಷ್ಯ ಹೆಚ್ಚಾಗ್ತದೆ. ಇರ್ಲಿ 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 ಬೇಗ ಮುಗಿಸ್ಬೇಕು ಅವನನ್ನು. ಇಲ್ಲ 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 ನಾವಿಲ್ಲಿ ಎಷ್ಟು ತಡ ಮಾಡಿದಾಗ ಅವನ ಆಯುಷ್ಯ ಎಷ್ಟು ಹೆಚ್ಚಾಗುತ್ತದೋ ಹೋದ ಮೇಲೆ ಅಷ್ಟೇ ಬೇಗ ಅವನ ಆಯುಷ್ಯ ಮುಗಿಸುವ. ಹಾಗೆ ಹೇಳಲಿಕ್ಕೆ ಬರುವುದಿಲ್ಲ. ಏನು ಅವ್ ಮಾತಾಡಿದ್ರು ಮಾತಾಡ್ದ. ಮಾತಾಡ್ಲಿ ಮಾತಾಡ್ಲಿ. ಅಲ್ಲ ನೀವು ಅವ ಎಷ್ಟು ಮಾತಾಡಿದ್ರು ಮುಗಿಸೋದು ನಾವೇ ಅಲ್ಲ. ಹೌದು, ಕೊರಲ ಹೊಂದೆ ಅಲ್ವಾ? ಇರಲಿ ಸ್ವಾಮಿಯೇ, ನನಗೊಂದ ಚೆಟ್ಟು ನನ್ನದೇ ಹೇಳು. ಅದೇಳಿ ಅದಲ್ಲ, ಒಂದು ಮಾತು ಹೇಳಿದ್ರಿ. ಏನು? ಸಮರಾಂಗಣವನ್ನು ಬಹಳವಾಗಿ ವಿವರಿಸಿದಿರಿ. ಹೌದು, ನನ್ನ ಕುತೂಹಲವನ್ನು ಕೆರಳಿಸಿದಿರಲ್ಲ. ಮರ ಮರಣಭೂ ಇಷ್ಟವಾದ್ದರಿಂದಲೇ ಅದನ್ನು ಸಮರ ಕ್ಷೇತ್ರ ಅಂತ ಹೇಳಿದ್ರು. ಅಲ್ಲಲ್ಲ ಹೆಂಗಸಲ್ಲ ಬರಬಾರ್ದೇನು? ಅಲ್ಲ ಅದಿರಲಿ,
ಅದಿಲ್ಲ, ಅದು ಗೊತ್ತಾಯ್ತು ನನಗೆ. ಆದ್ರೆ ಶ್ರೀಲೋಲನ ಇರುವಾಗ ಹೆಣ್ಣು ಹೆಂಗಸರು ಬರ್ಬೋದು. ಚೀತ್ಕಾರ, ಆಹಾಕಾರ, ಹೌದು. ಆ ರಕ್ತದೋಕಳಿ ಹೌದು. ಅದನ್ನೆಲ್ಲ ಕಂಡಾಗ ಆಹಾ. ನಿನ್ನ ಹೃದಯ ಒಡೆದರೂ ಒಡೆಯಿತು. ಇಲ್ಲ 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 ಇಲ್ಲ, ಒಡೆಯುವರದೇ ನನ್ನದಿಲ್ಲ. ಹಾಗಲ್ಲ ಬಿಡು, ಅದು ಬೇಡವೇ. ಇಲ್ಲ ಇಲ್ಲ ಇಲ್ಲ, ನನಗೀಗ ಅದನ್ನು ಕಾಣಬೇಕು ಅಂತ ಅನ್ನಿಸುತ್ತಾ ಇದೆ. ನಿನಗೆ ಒಳ್ಳೇದು ಯಾವುದು ಕಾಣುವ ಮನಸ್ಸಿಲ್ಲ, ಸಾಯುವುದನ್ನು ಕಾಣಬೇಕು ಅಂತ ಆಸೆ ನಿನಗೆ. ಹಾಗಲ್ಲ ಹಾಗಲ್ಲ ಹಾಗಲ್ಲ, ಕಾರಣ ಇದೆ. ಏನು? ಕಣ್ಣ ಮುಂದೆ ಹೊಡೆದಾಡುತ್ತಾ ಇದ್ದಾಗ ನಮಗೆ ಭಯ ಆವರಿಸುತ್ತದೆ. ಅದೇ ಹೊಡೆದಾಟದ ಕಥೆಯನ್ನು ಮತ್ತೊಬ್ಬರು ನಮಗೆ ಹೇಳುವಾಗ ರೋಮಾಂಚನ ಆಗುತ್ತದೆ. ಹೌದಾ, ಯಾರು ಎಷ್ಟು ಹೊಡೆದ್ರು, ಯಾರಿಗೆ ಮೊದಲು ಹೊಡೆದ್ರು, ಹೇಗೆ ಹೊಡೆದ್ರು ಕೇಳುವ ಕುತೂಹಲ ಕೆರಳುತ್ತದೆ. ಅದಾಗೆ ರಣಕ್ಷೇತ್ರದ ವಾರ್ತೆಯೇ ರಮ್ಯ ಬಿಟ್ರೆ ರಮ್ಯವಾಗಿರ್ತದೆ, ನೋಟ ರಮ್ಯ ಅಲ್ಲ. ಇರಲಿ, ಕೆಲವಷ್ಟು ಹಾಗೆ ಬರೆಯುವಲ್ಲಿ ಉಂಟು ವಿಷಯ ರಮ್ಯತೆ, ಹೌದು. ಹೇಳುವಲ್ಲಿ ಉಂಟು ರಮ್ಯತೆ, ನೋಡುವಲ್ಲಿ ರಮ್ಯತೆ ಇಲ್ಲ, ಇರುವುದಿಲ್ಲ. ಆದ್ರೆ ನೋಡುವಲ್ಲಿದ್ದ ರಮ್ಯತೆ ಬರೆಯುವಾಗ ಆಗುದಿಲ್ಲ. ನನಗೀಗ ಯಾಕೆ ಗೊತ್ತೇ, ತಿನ್ನಬೇಕಾ ತಿನ್ನಲೇಬೇಕು, ವರ್ಣನೆ ಮಾಡು ಸಿಹಿ, ಹೌದು, ಹೇಳಲಿಕ್ಕೆ ಆಗುದಿಲ್ಲ. ಇಲ್ಲ, ಕೆಲವರಿಗೆ ತಿನ್ನಬೇಕು, ಹೌದು, ಕೆಲವರು ತಿನ್ಲಿಕ್ಕೂ ಆಗುದಿಲ್ಲ. ಬಿಡಿ, ಅದು ಸಿಹಿ ತಿನ್ನುವವರ ಕಷ್ಟವರವ್ರಿಗೆ ಹೇಳುವ ಅದಲ್ಲ. ಈಗ ನನಗೊಂದು ಅಪೇಕ್ಷೆ ಉಂಟು. ಏನು? ಬಹಳ ಜನ ಹೇಳುತ್ತಾ ಇದ್ದರು, ನಿನ್ನ ಗಂಡನಲ್ಲಿ ಬಗೆ ಬಗೆಯ ಆಯುಧಗಳಿದ್ದರು, ಒಂದೇ ಒಂದು ದಿವಸ ಕೃಷ್ಣ ಯುದ್ಧ ಮಾಡಿದ್ದನ್ನು ನಾವು ಕಾಣಲಿಲ್ಲ. ಅಂದ್ರೆ ಆಯುಧ ಹಿಡಿದು ಯುದ್ಧ ಮಾಡಿದ್ದು ಕಾಣಲಿಲ್ಲ. ನಿಮ್ಮಲ್ಲಿ ಗದೆ ಉಂಟು, ಬಿಲ್ಲು ಬಾಣಗಳು ಉಂಟು, ಕತ್ತಿ ಉಂಟು, ಚಕ್ರ ಉಂಟು, ಆದರೆ ಆಯುಧಗಳನ್ನು ಹಿಡಿದು ಕೃಷ್ಣ ಹೋರಾಟ ಮಾಡಿದ್ದೇ ಇಲ್ಲ. ಕಡಿಮೆ ಕಡಿಮೆ. ಓಡಿ ಕೊಂದಿದ್ದೀರಿ, ಹೌದು. ಓಡೋಡಿ ಕೊಂದಿದ್ದೀರಿ, ನಗೆಯಾಡಿ ಕೊಂದಿದ್ದೀರಿ, ಹೌದು. ಸುಮ್ಮನೆ ನಿಂತು ಕೊಂದಿದ್ದೀರಿ, ಹೌದು. ಮಾತಾಡಿಯೂ ಕೊಂದಿದ್ದೀರಿ. ಆದ್ರೆ ಇದು ಹಾಗಲ್ಲ, ಯುದ್ಧವಾಗುತ್ತದೆ ಅಂತ ಆದ್ರೆ ನನಗದನ್ನು ನೋಡ್ಬೇಕು. ಹೇಳಲಿಕ್ಕಾಗುದಿಲ್ಲ. ಏನು? ನಾನು ನಗಾಡಿ ಕೊಂದಿದ್ದಕ್ಕೂ ಯುದ್ಧ ಅಂತ ಹೇಳುದು, ಹೌದು. ಓಡಿಸಿ ಕೊಂದಿದ್ದಕ್ಕೂ ಯುದ್ಧ ಅಂತ ಹೇಳುದು, ಹೌದು. ಹಾಗೆ ನಿಂತ್ಕೊಂಡು ಸುಮ್ಮನೆ ಕೊಂದಿದ್ದಕ್ಕೂ ಯುದ್ಧ ಅಂತ ಹೇಳುದು. ಅಲ್ಲಿ ಹೋದ್ಮೇಲೆ ಹೇಗೆ ಕೊಲ್ತೇನೆ ಹೇಳಲಿಕ್ಕೆ ಆಗುದಿಲ್ಲ. ಹಾಗೆ ನೀವು ಬರುದಿಲ್ಲ. ಹೇಗೆ ಇರಲಿ, ದೈತ್ಯ ಯುದ್ಧ ಕಣಕ್ಕೆ ಇದ್ದ ತನಕ ನಾನು ಕರ್ಕೊಂಡು ಹೋಗಿದ್ದೀರಾ? ನನ್ನನ್ನು ಉಪವನ ಕರ್ಕೊಂಡು ಹೋಗಿದ್ದೀರಿ, ನನ್ನನ್ನು ಸಂಬಂಧಿಕರ ಮನೆ ಕರ್ಕೊಂಡು ಹೋಗಿದ್ದೀರಿ, ಮದುವೆ ಕರ್ಕೊಂಡು ಹೋಗಿದ್ದೀರಿ, ಯಾಗಕ್ಕೆ ಕರ್ಕೊಂಡು ಹೋಗಿದ್ದೀರಿ. ಇದೊಂದು ಮಾತ್ರ ಬಿಟ್ಟಿದ್ದೀರಿ ನೀವು. ನಾ ಅಳುಕುವಾಗಿ ಒಂದಾದ್ರೂ ವಿಶೇಷ ಇರಲಿ ಅಂತ ಕರ್ಕೊಂಡು ಹೋಗ್ಲಿಲ್ಲ. ಯಾಕೆ? ಕುತೂಹಲ ಜೀವನ ಪರ್ಯಂತ ಇರಲಿ ಬರ್ತೇನೆ. ಅದು ನನಗೂ ಗೊತ್ತು, ಈ ಕುತೂಹಲ. ಅದು ಒಬ್ಬಳು ಹೇಳಿದ್ಲಂತೆ, ಮನೆಯ ಗಂಡನಾಗಿ ಹೆಂಡತಿಯ ಗಂಡನಾಗಿ ಇದ್ದಂತ ಒಬ್ಬ ಯಾವಾಗ್ಲೂ ಹೆಂಡತಿ ಹೇಳಿದ ಕೆಲಸವನ್ನೇ ಮಾಡಿ ಪೂರೈಸ್ತಾ ಇದ್ದ. ಒಂದು ದಿವಸ ಹೆಂಡತಿಯ ಜನ್ಮದಿನ ಬಂತು. ಆವಾಗ ಅವಳು ಹೆಂಡತಿ ಹೇಳಿದಂತೆ ಗಂಡನ ಹತ್ರ, ಇದು ತನಕ ನಾವು ತಿರುಗಾಡದೇ ಇರುವ, ನಾನು ಹೋಗದೇ ಇರುವಂತಹ ಪ್ರದೇಶಕ್ಕೆ ನನ್ನ ನೀವು ಕರ್ಕೊಂಡು ಹೋಗಬೇಕು ಅಂತ. ಆ ಗಂಡ ಏನ್ ಹೇಳಿದ್ನೋ ಇನ್ನು ನಾನು ಬೇರೆ ಹೇಳ್ತಿದ್ದೆ. ಇಲ್ಲ, ಅವ ಒಪ್ಪಿಕೊಂಡ, ಒಳ್ಳೆ ಗಂಡ, ಒಪ್ಪಿಕೊಂಡವ. ಮರು ದಿವಸ ಅವಳ ಜನ್ಮ ದಿವಸ, ಬೆಳಿಗ್ಗೆ ಇದ್ದವನೇ ಅವಳ ಕಣ್ಣು ಮುಚ್ಚಿದ. ಬಾ, ನೀನು ಇದು ತನಕ ಹೋಗದೇ ಇದ್ದಂತಹ ಪ್ರದೇಶ ಕರ್ಕೊಂಡು ಹೋಗುತ್ತೇನೆ ಹೇಳಿದ. ಕಣ್ಣು ಮುಚ್ಚಿಕೊಂಡು ಕರ್ಕೊಂಡು ಬಂದ, ಬಿಟ್ಟ. ಎಲ್ಲಿ ಗೊತ್ತಾ? ಎಲ್ಲಿ? ಅಡುಗೆ ಮನೆಗೆ. ಅವಳು ಹೋಗದೇ ಇದ್ದ ಒಂದು ಸ್ಥಳ ಹತ್ರ ಅಡುಗೆ ಮನೆ ಮಾತ್ರ. ನನಗೆ ಅವನು ಸಿಗಬೇಕಿತ್ತು, ಒಂದು ಸನ್ಮಾನ ಮಾಡ್ತಿದ್ದೆ ಅವನಿಗೆ. ಹಾಗೆ ನೀವು ನನ್ನನ್ನು ಯುದ್ಧ ತನಕ ಕರ್ಕೊಂಡು ಹೋಗದಿದ್ದ ಒಂದು ಸ್ಥಳ ಅಂದ್ರೆ ಯುದ್ಧ ಕ್ಷೇತ್ರ ಮಾತ್ರ. ಹೌದು, ನೀನು ಅಡುಗೆ ಮನೆ ಇರ್ತೀಯ, ಹಾಸಿಗೆ ಮನೆ ಇರ್ತೀಯ. ಹೌದು, ನೀನು ಎಲ್ಲ ಕಡೆಗೆ ಹೋಗ್ಬಿಡು. ಜೀವನದಲ್ಲಿ ಒಂದಾದ್ರೂ ಹಾಗೆ ಇರಬೇಕು. ಇಲ್ಲ ಇಲ್ಲ ಇಲ್ಲ, ಎಲ್ಲ ಅನುಭವಿಸಬಾರದು. ಇಲ್ಲ, ಹಾಗೆ ಎಲ್ಲವನ್ನು ಅನುಭವಿಸಿ ಬಿಟ್ಟರೆ ಜೀವನ ಮುಗೀತು ಅಂತ ಅನಿಸ್ತದೆ. ಹಾಗಾಗಿ ಒಂದಿರಲಿ ನಿನ್ನ ಅದೆಲ್ಲ ನನ್ನ ಸಖಿಯರಿಗೆಲ್ಲ ನಾನು ಕತೆ ಹೇಳಿಕೊಟ್ಟು, ನನ್ನ ಗಂಡ ಹಾಗೆ ಮಾಡಿದ್ದಾನೆ, ನನ್ನ ಗಂಡ ಹೀಗೆ ಮಾಡಿದ್ದಾನೆ ಅಂತೇಳಿ. ನೀನು ಉಳಿದ ನನ್ನ ಹೆಂಡತಲ್ಲಿ ಹೇಳುವುದಿಲ್ವಾ? ಉಳಿದ ಅಲ್ಲ, ಅವರಿಗೆ ಮೊದಲೇ ಹೇಳ್ತಾರೆ, ಅವರನ್ನೆಲ್ಲ ಕುತೂಹಲಿಸ್ತೇನೆ. ರುಕ್ಮಿಣಿ ಆದಿಗಳನ್ನೆಲ್ಲ ಅವಳ ಹೆಸರು ಹೇಳಬಾರ್ದು ನಾನು, ಅವಳನ್ನೆಲ್ಲ ಹೇಳಿ ಆಯ್ತಲ್ಲ, ಅವಳಿಗೆ ಹೇಳ್ತೀಯ? ಅವಳನ್ನೆಲ್ಲರನ್ನು ಮುಂದೆ ಕೂತುಗೊಳಿಸಿಕೊಂಡು ನಾನು ಹೋಗಿದ್ದೆ, ನನ್ನ ಗಂಡ ಎಷ್ಟು ಮಾಡಿದ್ದಾರೆ ಗೊತ್ತಾದ ನಾ ಹೇಳ್ತೇನೆ. ಅವಳಿಗೂ ಹೇಳ್ತೇನೆ, ಎಲ್ಲರಿಗೂ ಹೇಳ್ತೇನೆ. ಅಂದ್ರೆ ಹೆಗ್ಗಳಿಕೆ ನನಗಲ್ವಾ? ಬೇಡವೇ? ಎಂಥದ್ದು ಬೇಡ, ಸರಿಯಲ್ಲ. ನಾ ಬರಲೇಬೇಕು. ಅಲ್ಲ, ಇಲ್ಲಿ ಹೀಗೆ ದೇವಲೋಕಕ್ಕೆ ಹಾಕಿ ಬರ್ತೇನೆ. ದೇವಲೋಕಕ್ಕೆ ಉಂಟು, ಅದು ಹಿಂದಿನ ಒಂದು ಘಟನೆ ಉಂಟು. ನಾನು ಯಾವಾಗೂ ಯಾರಿಗೂ ಮಾತು ಕೊಡ್ಲಿಲ್ಲ. ಉಂಟು, ಮಾತು ಕೊಟ್ಟಿದ್ದೀರಿ. ಯಾವುದದು? ಬದುಕಿನ ಒಂದು ಕರಾಳ ದಿನವನ್ನು ನೆನಪು ಮಾಡಿ. ಯಾರಿಗೆ ಕರಾಳ ದಿನ? ನಿಮಗೆ. ನನಗೆ ಕರಾಳ ದಿನವೇ ಬರಲಿಲ್ಲ, ಬರುವುದಿಲ್ಲ. ಬಂದಿದೆ. ಯಾವುದದು? ಆ ನಾರದ ಬಂದದ್ದು. ಹೌದೌದು. ಪಾರಿಜಾತವನ ತಂದದ್ದು, ನಿಮಗೆ ಕೊಟ್ಟದ್ದು, ನೀವು ಅವಳಿಗೆ ಮುಡಿಸಿದ್ದು. ಯಾರಿಗೆ? ಅದೇ ಅವಳ ಹೆಸರು ಬೇಡ. ಅಯ್ಯೋ, ರುಕ್ಮಿಣಿ. ಆಯ್ತಾ, ಅವಳಿಗೆ ಮುಡಿಸಿದ್ದು. ಹೌದಾ? ಮುಡಿಗಾಹು ಮುಡಿ ಅಂದ್ರೆ ಹಾಗಿರ್ಬೇಕು. ಅವತ್ತಲ್ಲ, ಇದು ಕರಾಳ ದಿನದ ನೆನಪು ಈಗ ಮಾಡ್ತೇನೆ. ಮತ್ತೆ ತುಂಬು ಮುಡಿ ಅವಳಿದು. ಹೌದೌದೌದು. ಆ ಮುಡಿ ಮುಟ್ಟಿದಾಗ ಹೌದೌದು, ಏನು ಅವಳದು ಮುಡಿ ಮಾತ್ರ ಒಂದಿಷ್ಟು ದೊಡ್ಡ. ನೋಡಿ ನನ್ನ ಜಡೆ ನೋಡಿ ಇಷ್ಟು ಚಂದ. ಅದೇ ನಿನ್ನ ಜಡೆ ಹಿಡಿದಾಗ ಯಾವ ಸಮಾಧಾನವೋ ಅವಳು ಮುಡಿ ಮುಟ್ಟಿದಾಗ ಅಷ್ಟೇ ಸಮಾಧಾನ. ಹೇಗೆ 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 ಹೇಗೆ? ನಿನ್ನ ಜಡೆ ಮುಟ್ಟಿದಾಗ ಯಾವ ಸಮಾಧಾನವೋ ಅವಳು ಮುಡಿ ಮುಟ್ಟಿದಾಗ ಅಷ್ಟೇ ಸಮಾಧಾನ. ಇಲ್ಲದಿದ್ದರೆ ಯಾವ ಗಂಡ ಆದ್ರೆ 8 ಜನ ಹೆಂಡತಿಯರನ್ನು ಸುಧಾರಿಸಲಿಕ್ಕೆ ಆಗುತ್ತದೆ? ಹೀಗಿದ್ದ ಗಂಡನಿಗೆ ಮಾತ್ರ ಆಗುತ್ತದೆ. ನಾನು 7 ಜನರನ್ನು ಹೇಗೂ ಸುಧಾರಿಸ್ತೀರ, ನಿನ್ನೊಬ್ಳು ಸುಧಾರಿಸ್ಲಿಕ್ಕೆ ಕಷ್ಟವೇ. ನೋಡಿ, ಆ ಬಳಿಕ ನೀವು ನಮ್ಮಲ್ಲಿಗೆ ಬಂದದ್ದು. ನಿನ್ನಲ್ಲಿರುವ ಸಂತೋಷ ಮತ್ತಾರಲ್ಲ ಬಿಡು. ಹೌದಾ? ಹೌದು. ಈಗ ನಮ್ಮಲ್ಲಿಗೆ ಬಂದಿರಿ, ಮತ್ತೆ ನಾನೇನು ಮಾಡಿದೆ?
ಸಿಟ್ಟು ಮಾಡಿಕೊಂಡು ಮನೆಗೆ ಬಾಗಿಲು ಹಾಕಿದೆ. ಹಾ. ನೀವು ಕೂಗಿ ಕರೆದಾಗ ನಾ ಬಾಗಿಲು ತೆಗಿಲಿಲ್ಲ. ಕೊನೆಗೆ ನೀವು ಏನು ಹೇಳಿದ್ರಿ? ಅಯ್ಯೋ ಹಾ, ನಾನು ದಮ್ಮಯ್ಯ ಅಂತ ಹೇಳಿದೆ ನಾವು. ಹೌದಾ? ಹೌದು. ಅವಾಗ ನಾನೇನ್ ಹೇಳಿದೆ? ನನಗೂ ಹೂ ಬೇಕು ಎಂದಾಗ ದೇವಲೋಕಕ್ಕೆ ನಿನ್ನನ್ನು ಕರೆದೊಯ್ದು ಪಾರಿಜಾತದ ವೃಕ್ಷವನ್ನು ತೋರಿಸುತ್ತೇನೆ ಅಂತ ಮಾತು ಕೊಟ್ಟಿದ್ದೀರಿ. ಅದು ಇಂಥ ದಿವಸ ಅಂತ ಹೇಳಿಲ್ಲ, ಮಾತು ಕೊಟ್ಟಿದ್ದೇನೆ ಅಷ್ಟೇ. ಓಹೋ, ನಿಮ್ಮ ಆಶ್ವಾಸನೆ ಎಲ್ಲ ಹಾಗಲ್ವಾ? ಹಾಗಲ್ಲ, ಹಾ? ನನ್ನ ಆವಿಷ್ಯ ಮುಗಿಲಿಲ್ಲ, ನಿನ್ನ ಆವಿಷ್ಯ ಮುಗಿಲಿಲ್ಲ, ಕರ್ಕೊಂಡು ಹೋಗ್ತೀನಿ. ಅದಕ್ಕೇನಂತ? ಹಾಗಾಗದು ಮಾರಾರಿಯ ಪದದಾಣೆ ಎನ್ನುವ ಹಾಗೆ ಆಡಿದ್ದೀರಿ. ಈಗ ದೇವಲೋಕಕ್ಕೆ ಹೋಗುವ ಅವಕಾಶ ಒದಗಿ ಬಂದಿದೆ. ದೇವಲೋಕದ ಪಾರಿಜಾತ ವೃಕ್ಷವನ್ನು ನೋಡುವಂತ ಬಯಕೆಯೂ ನನಗಾಗಿದೆ. ನೀವು ನನ್ನನ್ನು ಇವತ್ತೇ ಕರ್ಕೊಂಡು ಹೋಗ್ಬೇಕು. ನೀನು ಬಿಡುವುದಿಲ್ಲ ಆಗಿದ್ರೆ? ಈ ಕರ್ಕೊಂಡು ಹೋಗದಿದ್ರೆ ಮತ್ತೆ ಬಾಗಿಲಾಗ್ತದೆ. ಮತ್ತೆ ಬಾಗಿಲಾಕ ತೊಂದರೆ ಇಲ್ಲ, ನಾನು ಆಚೆ ಹೋಗ್ತೇನೆ. ಅಲ್ಲ, ಆಚೆ ಗೊತ್ತು ಮತ್ತೊಬ್ಬರ ಮನೆಗೆ, ನನ್ನ ಮನೆಗೆ ಬರ್ಲಿಕ್ಕೆ ಆಗುದಿಲ್ಲ. ಯೋಚನೆ ಮಾಡ್ತೇನೆ. ನಾವು ಬರುದು ಕರ್ಕೊಂಡು ಹೋಗುದು. ನೀನು ಹಾಗಲ್ಲ ಹೇಳ್ಬೇಡ, ನನಗೆ ಹೋಗ್ಲಿಕ್ಕೆ ಮತ್ತೆ 7 ಉಂಟು. ಹೌದು. ಹಾ, ನಿನಗಾಗಲ್ಲ, ಗೊತ್ತಾಯ್ತಾ? ಎಲ್ಲಿ ಹೋದ್ರೆ ಇಷ್ಟು ಸುಖ ಸಿಗುದಿಲ್ಲ ಅಂತ ನೀವೇ ಹೇಳಿದ್ದೀರಿ ನೀವು. ಅದು ಹಾಗೆ ದಿನ ಎಂತ ತಪ್ಪೆ ಊಟ ಮಾಡುದು, ನೀವು ಒಂದ್ ರೀತಿ ಕಾರ್ದ ಊಟ. ಹೌದೌದು, ನಾ ಬರುದು. ಸರಿ, ಬರಲಿ ಅಂತ ಉಂಟು, ಆದ್ರೂ ಬೇಡ ಅಂತ ಹೇಳುದು ಯಾಕೆ? ನಾನಾ ಕರಿಬಾರ್ದಲ್ಲ, ನಾನಾ ಕರೆದ್ರೆ ಅವ್ರು ಬರುವುದಿಲ್ಲ ಅಂತ ಹೇಳ್ತಾಳೆ. ಅವಳನ್ನು ಕೂಡಿಕೊಂಡೇ ಹೋಗ್ಬೇಕು. ಖಳನ ಒದಗೆ ಇದೇ ಅನುಕೂಲವಾದ ಕಾಲ. ಅವನ ಹೊರೆಯೂ ಹಾಗೆ ಉಂಟು ತಾನೆ. ನಾನು ತಂದೆಯಾದರೆ ಅವಳು ಅವನಿಗೆ ತಾಯಿ, ಭೂಮಿ ದೇವಿಯ ಅಂಶ ಅವಳಲ್ಲೇ ಇರುವುದು. ಈ ವಿಷಯ ಅವಳಿಗೆ ಗೊತ್ತಾಗದ ಹಾಗೆ ಕರ್ಕೊಂಡು ಹೋಗ್ತೇನೆ. ಅಲ್ಲ, ಬರುವುದು ಹೌದಾ? ಸ್ವಲ್ಪ ಸರಿ ಮಾಡಿಕೊಳ್ತೇನೆ. ಸುಮ್ಮನೆ ಈಗ ಬಾರೆ. ನೀವೇಗಿದ್ರೆ ಸೀರೆ ಬೇರೆ ಉಟ್ಕೋ, ಅಥವಾ ಉಟ್ಟು ಸೀರೆ ಸರಿ ಮಾಡ್ಕೋ. ಒಳಗಿನ ಬುದ್ಧಿ ಎಲ್ಲ ಬದಲಾಗೋದಿಲ್ಲ, ಗೊತ್ತಾಯ್ತಾ? ನೀವು ಅದೆಲ್ಲ ಬೇಡ, ಒಳಗಿನ ಬುದ್ಧಿ ಸರಿ ಇದ್ರೆ ಮಾತ್ರ ಹೊರಗಿದ್ದು ಸರಿ ಇರು. ಅದಕ್ಕಾಗಿ ಹೇಳುದು. ಅಲ್ಲ, ನನ್ನ ತಲೆ ಸರಿ ಉಂಟು. ನನ್ನ ತಲೆ ಸರಿ ಉಂಟು ಕೇಳಿ. ನಾ ಇಷ್ಟು ದಿನ ಹೇಳಿಲ್ಲ ಆಗತ್ರಿ, ಹೇಳ ಎಂತ? ಅದು ಒಂದು ಸರಿ ಇಲ್ಲವೇ? ಅಲಂಕಾರ ಅದು ನೀವೇ ಮಾಡಬೇಕು. ನಾ ಮಾಡಿಸ್ತೀನಿ. ಅದು ನೀವು ನಿಮ್ಮಷ್ಟು ಕೇಶ ಅಲಂಕಾರ ಚಂದವಳಿಗೆ ಮತ್ತೊಬ್ಬರಿಗೆ ಯಾಕೆ ಗೊತ್ತುಂಟ? ತಲೆ ಸರಿ ಇಲ್ಲ ಅಂತ ಯಾಕೆ ಹೇಳಿದೆ? ಆವತ್ತು ರುಕ್ಮಿಣಿಗೆ ನಾನೇ ಹೂವನ್ನು ಮುಡಿಸಿದ್ದೆ. ಹೌದು, ಇವತ್ತೇ ನಾನೇ ಹೂವನ್ನು ಮುಡಿಸಿ ಆ ಹೂ ತಲೆ ಸರಿ ಮಾಡಬೇಕು. ಸರಿ ಮಾಡ್ತೇನೆ. ತಲೆ ಸರಿ ಮಾಡಿದ್ರೆ ಹಾಗೆ ಹೆಂಡತಿ ಹೋಗುವಲ್ಲೆಲ್ಲ ಅಡ್ಡ ಬರ್ತಾಳೆ. ನಿನ್ನ ತಲೆಗೂ ಸರಿ ಮಾಡ್ತೇನೆ. ಅಲಂಕಾರ ಸಾಕಲ್ಲ? ಅಲಂಕಾರ ಬೇಕಾ? ಇನ್ನು ಆನೆಗೆ ಶೃಂಗಾರ ಬೇಕಾ? ಆನೆಗೆ ಶೃಂಗಾರ ಬೇಕು, ಉಳಿದದಕ್ಕಲ್ಲ. ಬೇಡ ಅಂತ, ಅಷ್ಟು ಚಂದವೇ ನೀವು. ಅಲ್ಲ, ಆನೆಗೆ ಮಾಡಿದ್ರೆ ಮಾತ್ರ ಕಾಣುದು, ಉಳಿದ ಬೇಡ ಅಂತ. ನಿನಗೆ ಆನೆವೇ ಅಷ್ಟು ಚಂದ. ಹೌದೀಗ ಹೋಗುವ. ಅಲ್ಲ, ಅವಳನ್ನು ಕರೆಯುವ. ಯಾರು? ರುಕ್ಮಿಣಿಯನ್ನು. ನಾವು ಹಿಂದೆ ಕೂತ್ಕೊಳ್ಳೋ, ಅವಳು ಮುಂದೆ ಕೂತ್ಕೊಂಡು ನಡೆಸ್ತೀವಿ. ಅಲ್ಲ, ಬೇಕಾಗಿತ್ತು. ಆದ್ರೆ ಅವಳು ಬಂದಾಗ ನನ್ನ ಲಕ್ಷ್ಯ ಹೆಚ್ಚು ಅವಳು ಕಡೆ ಹೋಗ್ತದೆ. ನೀನು ಒಬ್ಬಳು ಸಾಕು. ಮತ್ತೆ ನೀನು ಒಬ್ಬಳಿದ್ರೆ ಉಳಿದು ಓಳಿದ್ದಾಗೆ ಎಲ್ಲರಿದ್ದ ಹಾಗೆ. ಹೌದು, ಸರಿ, ಹಾಗಾದ್ರೆ ಅಷ್ಟು ಉಪದ್ರವೇ ನೀನು. ನೋಡಿ, ಲೆಕ್ಕ ಆಗಲಿಸಿದ್ದಾನೆ ಅವ. ಕೂತ್ಕೊಳ್ಳೋಣ, ಹೋಗೋಣ. ಏನು ಪಾಶವೇ ಇಲ್ಲ. ಅದನ್ನು ಮುರ ಅಂತ ಹೇಳ್ತೇವೆ ನಾವು. ಮುರ ಪಾಶ ಇದೆಯಾ? ಹೌದು. ಅಯ್ಯೋ, ಸಾವಿರಾರು ಇದ್ದ ಹಾಗೆ ಕಾಣುತ್ತದೆ. ಹೌದು. ಅದನ್ನು ಕತ್ತರಿಸಿದ ಒಳಗೆ ಆಗುದಿಲ್ಲ. ನಾನಿದ್ದೇನಲ್ವಾ, ಅದನ್ನು ಕತ್ತರಿಸ್ತೇನೆ, ಆಮೇಲೆ ಶಂಕನಾದ ಮಾಡ್ತೇನೆ, ಮತ್ತೆ ಮುಂದೆ ಹೋಗೋಣ.
ಅರ್ಹತೆಯ ಯೋಗ್ಯತೆಯ ಯಾರಿಗಿರುವುದಕ್ಕೆ ಸಾಧ್ಯ? ಇಂಥವರನ್ನು ಶಂಕಧ್ವನಿಯನ್ನು ಮಾಡಿದ್ದಾರಂತಾಗಿದೆ. ಯಾರಿರಬಹುದು? ಕಾಲನಾಗಿರಬಹುದು, ಅಮೃತ್ಯುವಾಗಿರಬಹುದು. ಬರುವುದಕ್ಕೆ ಸಾಧ್ಯತೆ ಉಂಟು? ಅವನಿಗೆ ಧೈರ್ಯ ಉಂಟು ಎನ್ನುವಾಗಿ ಕೇಳ್ತೇನೆ. ಯಾರು ಬಂದವರು, ಯಾರಿದ್ದಿರಬಹುದು, ಯಾರೆನ್ನುವುದಲ್ಲ ಅಲ್ಲಿಯೇ ವಿಚಾರ ಮಾಡ್ತೇನೆ. ನಿನ್ನನ್ನೇ ಪ್ರಶ್ನೆ ಮಾಡುವುದು. ಅದಕ್ಕಾಗಿ ನಾನು ಹೇಳಿದು ಬಂದಿದ್ದು. ಸರಿ ಆಯ್ತು ಬಿಡು. ಓ ಯಾರು ನೀನೆನ್ನುವಂತಹ ಪ್ರಶ್ನೆ ನಮ್ಮಲ್ಲಿ ಮಾತಾಡಿದವನಲ್ಲ ನೀನು. ನೀನು ಅರ್ವನೇ ಬಂದದ್ದಲ್ಲ. ಜೊತೆಯಲ್ಲಿ ನಾನು ಹೇಳ್ದೆ ಅಲ್ವಾ ಬೇಡ ಅಂತ. ಅವನ ಕಣ್ಣು ಎಲ್ಲಿ ತಿರುಗುತ್ತದೆ ಗೊತ್ತಾಗುದು. ಇಷ್ಟು ದೊಡ್ಡ ಕಣ್ಣು ಉಂಟು ಅವನು. ಅವ್ನು ನನ್ನ ನೋಡುವುದೇ ಇಲ್ಲ, ನಿನ್ನೆ ನೋಡುದು. ಅಲ್ಲ, ಅದು ಕೆಲವರ ಕಣ್ಣು ಹಾಗೆ ಎಲ್ಲಿ ನೋಡ್ತಾ ಇರೋದು ಗೊತ್ತಾಗುದಿಲ್ಲ. ಹೇಗೆ ಇರ್ತದೆ ಅವ್ರಿಗೆ, ಅದು ಬಿಡಿ. ಬೇಡ ಅಂತ ಓ ಹೆಣ್ಣನ್ನು ಕೂಡಿಕೊಂಡು ಇಲ್ಲಿವರೆಗೆ ಬಂದವನಿದ್ದೀಯ. ಬಂದದ್ದು ಒಳ್ಳೇದಾಯ್ತು. ಯಾಕೆ ಹೇಳ? ನಾನು ಬಂದ ಮೇಲೂ ಒಳ್ಳೇದೇ ಮಾಡ್ತೇನೆ. ಅಲ್ಲ, ಒಳ್ಳೇದಾಯ್ತು ಅಂತ ಹೇಳಿದ್ದಾಕೆ ಗೊತ್ತುಂಟಾ? ನೀನೊಬ್ಬನೇ ಬಂದದಲ್ವಲ್ಲ. ನೀನು ಒಬ್ಬನೇ ಬಂದಿದ್ದಿದ್ರೆ ಯೋಚನೆ ಮಾಡಬಹುದಾಗಿತ್ತು. ಈಗ ಹಾಗಲ್ಲ. ಒಂದು ಅನುಕೂಲ ನಮಗಾಗಿದೆ. ಯಾವ ಅನುಕೂಲ? ಓ ನಿನ್ನನ್ನು ಮುಗಿಸಿದ ಮೇಲೆ ಅನುಕೂಲ ನಾನು ಹೇಳಿದ್ದು. ಅದಕ್ಕಾಗಿ ಹೇಳುವುದು, ಯಾರು ನೀನು? ಈ ರೀತಿಯಾದಂತಹ ಶಂಕತ್ವ ನೀನು ಮಾಡುವುದರ ಉದ್ದೇಶವೇನು? ಅವಳು ಯಾರು? ಕೇಳುವ ನೀನು ಯಾರು? ನಾನ ಮೂರಾಸುರ. ಅದನ್ನೇ ಭೇದಿಸಿ ನಾನು ಬಂದಿದ್ದೇನೆ. ಭೇದಿಸಿದ್ದೆ ಗೊತ್ತಾಯ್ತು ನನಗೆ. ಅದ್ರ ಭೇದಿ ಮಾಡಿದವನು ನಾನೇ. ನನ್ನ ಕೃಷ್ಣ ಅಂತ ಕರೆಯುವುದು. ಭೇದಿಸಿದ ಮಾತ್ರಕ್ಕೆ ಗೆಲುವು ನಿನ್ನ ಪಾಲಿಗೆ ಸಿಗ್ತದೆ ಅಂತ ಯೋಚನೆ ಮಾಡುವುದು ಮತ್ತೆ ನಿರ್ಣಯ ಅಲ್ವಾ? ಓ ಮತ್ತೆ ನಿರ್ಣಯ ಮಾಡುವುದಕ್ಕೆ ನೀನು ಆ ನಿರ್ಣಯವನ್ನು ನೋಡುವುದಕ್ಕಿದ್ರಲ್ವೇನೋ? ನಿರ್ಣಯ ಏನಿದ್ರು ನಮ್ಮ ಕೈಯಲ್ಲಿ. ಯಾರು ಇರ್ತಾರೆ, ಯಾರು ಹೋಗ್ತಾರೆ ನೋಡಿ ಬಿಡೋಣ. ಆಮೇಲೆ ನೋಡುವ. ಈಗ ಅವಳು ಯಾರು ಅಂತ ಹೇಳಿದೆ ನೀನು? ಅವಳು ಯಾರು ನಿನಗೇನು? ನನ್ನ ಹೆಂಡತಿ ಅವಳು. ಹೌದೇನಾ? ನಮಗಾದಿದ್ದೇನು ತೊಂದರೆ ಇಲ್ಲ. ಹಾಗೆ ಅಲ್ಲ, ನಿನ್ನ ತಾಯಿಯೇ ಆಗ್ತದೆ ಮತ್ತೆ ಹೆಂಡತಿ ಆಗದಿರ್ತದೆ. ಏನು ನಿಮಗೆ ಆಗ್ತದೋ ಇಲ್ವೋ ಲೆಕ್ಕಕ್ಕೆ ಬಂದಿದ್ದು ನಾನಲ್ಲ. ನಿಮ್ಮ ಲೆಕ್ಕವನ್ನು ಮುಗಿಸುವುದಕ್ಕೆ ಬಂದಿದ್ದು ಅಷ್ಟೇ ನಾನು. ಯಾರು ನೀನ? ಹೌದು. ಲೆಕ್ಕ ಮುಗಿಸುವುದಲ್ಲ, ನಿನ್ನ ಲೆಕ್ಕಾಚಾರವನ್ನು ಮುಗಿಸಿ ಅವಳಿಗೆ ಒಂದು ಲೆಕ್ಕ ನಾನು ಕೊಡ್ತೇನೆ. ಈಗ ನೋಡುವಾಗಿದ್ರೆ Gana
ಒಬ್ಬಳು ಹೆಣ್ಣಿದ್ದಾಳೆ. ಆ ಹೆಣ್ಣಿನ ವಿಷಯದಲ್ಲಿ ಅವನ ಸಾಹಸವ ಯಾರದ ಮನೆ ಹೆಣ್ಣು ಮಗಳನ್ನು ಅಪಹರಿಸಿ ರಾತ್ರಿ ಹೊತ್ತಿನಲ್ಲಿ ಬರ್ತಾ ಇದ್ದಾನಂತ ಯೋಚಿಸಿದರೆ ಅದಲ್ಲವಡಿಯ. ಮತ್ತೆ ಯಾವುದು? ಅವನ ಮೈ ಬಣ್ಣ ನೋಡಿದರೆ ನಾವೇ ತಪ್ಪು, ನನಗಿಂತಲೂ ಇನ್ಮಾಡಿ ತಪ್ಪು ಅವನ ಮೈ ಬಣ್ಣ. ಕಪ್ಪು ಬಣ್ಣದವನು ಕೈಯಲ್ಲಿ ನೋಡಿದರೆ ಗರ 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 ಅದನ್ನೇ ಹೇಳ್ಬೇಡುವ, ತಲೆ ತಿರುಗ್ತದೆ ಸುಮ್ಮನೆ. ಅಲ್ಲ, ನನಗೆ ತಿರುಗುವುದಲ್ಲ, ಅವ ತಿರುಗಿಸಿದ್ದನ್ನು ನಾನು ನೋಡಿದ್ದು ಒಡಿಯ. ಗರಗರ ಹೆಚ್ಚಾದ್ರೆ ಮತ್ತೆ ಗೊರ ಗೊರ ಆಗ್ತದೆ. ಒಡಿಯ ಯಾಕೆ ಹೇಳಿದ್ದು ಗೊತ್ತಾ? ಕೈಯಲ್ಲಿ ಗರ ಗರ ತಿರುಗುವಂತ ತಕ್ಷಣದಿಂದ ನಮ್ಮವರನ್ನೆಲ್ಲ ಸರ ಸರ ಅಂತ ತಡೆದರೆ. ಹೌದು ಒಡಿಯ. ನಮ್ಮವರು ಯಾರು ತಡೆದ್ರು ಅವನನ್ನು? ನಮ್ಮವರೆಲ್ಲ ಹೋಗಿ ತಡೆದರು. ನಮ್ಮ ಮಾವಯ್ಯವರ ಅಸುರ. ಅದನ್ನ ಕಂಡು ನಾನೀಗ ಸರತರ ಅಂತ ಇದ್ದೇನೆ. ಏನಾಯ್ತು ಅವರ ಅಸುರನಿಗೆ? ಅವರನ್ನು ಅಡ್ಡಯಿಸಿದವರನ್ನೆಲ್ಲ ತರಿದು ಹಾಕಿ ರಾತ್ರಿಯ ಹೊತ್ತಿನಲ್ಲಿ ನಮ್ಮ ಪ್ರಾಗ್ಜ್ಯೋತಿಷ್ಯದಲ್ಲಿ ನಿನ್ನ ಕೈವಾಡ, ನಮ್ಮ ಕ್ಷೇತ್ರದಲ್ಲಿ ರಾತ್ರಿ ನಿನ್ನ ದುಡಿಮೆ, ನಿನ್ನ ಶಂಖಧ್ವನಿ ಇಟ್ಟ ತುಟಿಗೆ ಸಹಕಾರವಾಗಿ ಧ್ವನಿ ಕೊಟ್ಟ ಕೇಳುವ ಕಾರಣ ಉಂಟು, ಬರುವ ಕಾರಣ ಉಂಟು. ಹೇಳೋದು ನೀನು ಮಾಡಿದಂಥದ್ದು ನನಗೆ ನಿನಗೆ ರಾತ್ರಿ ಹೊತ್ತು ಬಂದೆ. ನಮಗೆ ಕ್ಷೇತ್ರ ಯಾವುದಾದ್ರು ತೊಂದರೆ ಇಲ್ಲ, ದುಡಿಮೆ ಮಾತ್ರ ಒಳ್ಳೇದಾಗಬೇಕಷ್ಟೇ. ನಾವೆಲ್ಲ ಇತ್ತೀಚೆಗೆ ರಾತ್ರಿ ಮಲಗುವ ಅಭ್ಯಾಸ ಮಾಡಿದ್ದೇವೆ. ನೀವೆಲ್ಲ ರಾತ್ರಿ ನಿದ್ದೆ ಬಿಡ್ಲಿಕ್ಕೆ ಆರಂಭ ಮಾಡಿದ್ದೀರಲ್ಲ. ನಿಜವಾಗಿ ನೀವು ರಾತ್ರಿ ಇಂಟರರು ಅಂತ ನಮಗೆ ಹೆಸರು ಇರುವುದು, ಆದ್ರೆ ಪೂರ್ತಿ ರಾತ್ರಿ ನಿದ್ದೆ ಕಟ್ಟುವುದು ನೀವು. ಕಾರಣ ಏನು? ಕಾಯಬೇಕಾದವ, ರಕ್ಷಣೆ ಮಾಡಬೇಕಾದವ ರಾತ್ರಿ ತಿರುಗಾಟವನ್ನು ಮಾಡಬೇಕಾಗ್ತದೆ, ಗೊತ್ತಾಯ್ತಾ? ಓಹೋ, ನಾನು ಕಾಯುವ ಕಾಯಕವನ್ನು ಕೈಗೊಂಡವ. ನೀನು ಕಾಯುವವನ? ಹೌದು. ಯಾವುದು ಅಂದ್ರೆ ರಾತ್ರಿ ಕಾಯುವವ? ರಾತ್ರಿ ಅಲ್ಲ, ಇಡೀ ಪ್ರಪಂಚ ಕಾಯುವ. ನಾನು ರಾತ್ರಿ ಕೆಲವರೆಲ್ಲ ಕಾಯ್ತಾರಲ್ಲ. ಇಲ್ಲ, ರಾತ್ರಿ ತಿರುಗುವವರನ್ನ ಸಂಹಾರ ಮಾಡುದು, ಪ್ರಪಂಚವನ್ನು ಕಾಯುವುದು ನಾವು. ಪ್ರಪಂಚ ಹೇಗೆ ಒಳ್ಳೆ ಕಾದಿದ? ಕಾದಿದೆ. ಈಗ ಸುಡುವುದೊಂದೇ ಉಂಟು ಅಷ್ಟೇ. ಕಾದ ಮೇಲೆ ಏನು ಮಾಡುವುದು ಹೇಳು? ಏನ್ ಮಾಡ್ಬೇಕು?
ಎರೆಯಬೇಕಲ್ಲ ಅಲ್ಲಿ? ಹೌದು. ಅದಕ್ಕೆ ಹಿಟ್ಟು ಸಿದ್ಧ ಆಗಿದೆ. ಪ್ರಾರಂಭದಲ್ಲಿ ಕಾದಿದೋ ಅಂತ ನೋಡ್ಬೇಕು. ಹಾ, ಕಾದಿದೆ, ಆಮೇಲೆ ಎರಿಬೇಕು. ಹೌದು. ಎರೆಯುವುದಕ್ಕೆ ಅಡ್ಡಿಲ್ಲ ಈಗ. ಹಾ? ಹೌದಾ? ಇದು ಕಾದಿದೆ, ಹಾ. ಎರೆಯುವುದಕ್ಕೆ ಹಿಟ್ಟು ಅಡ್ಡಿಲ್ಲ. ಹೇ, ಏಯ್. ನೀನೇ ಅಲ್ವೇ ಹಾ. ಧೂಮಾಸುರ? ಹೌದು. ದೇವಲೋಕನ ಅದೆಷ್ಟೋ ಸುವಸ್ತುವನ್ನ ಹಾ. ಅಪಹರಿಸಿಕೊಂಡು ಬಂದೆಯ. ಹೌದು. ಪ್ರಮುಖವಾಗಿ ಹಾ. ಕರ್ಣಕುಂಡಲ ನಮ್ಮ ತಾಯಿದು. ಅದಿತಿ ದೇವಿಯ ಕರ್ಣಕುಂಡಲ. ಹೌದು. ಏನು ಅವಳಿಗೆ ಮಾತ್ರ ಬ್ಯಾಕಿದ್ದವರು ಇಡಬಾರ್ದು ಅಂತ ಉಂಟು? ಅವಳಿದೆ ಮಾತ್ರ ಯಾಕೆ ತಗೊಳ್ಳೋದು ನೀನು? ಉಳಿದವ್ರಿಗೆ ಆಗುದಿಲ್ವಾ? ಅದು ಪ್ರಸಿದ್ಧವಾದದ್ದು. ಹಾ, ಕರ್ಣಕುಂಡಲಕ್ಕಷ್ಟು ಬೆಲೆ ಉಂಟು. ಅವಳಿದೆ ಇವಳಿಗೆ ಅಂತಲ್ಲ, ಎಲ್ಲರಿಗೂ ಹಾಗೆ. ಅದು ಮುತ್ತೈದೆಯ ದ್ಯೋತಕವೂ ಹೌದು. ಅಂತ ಕರ್ಣಕುಂಡಲನ್ನು ವಶ ಮಾಡಿಕೊಂಡಿದ್ದೇನೆ. ದೇವಲೋಕದಿಂದ ಯಾವೆಲ್ಲ ಸುವಸ್ತುವನ್ನ ಅಪಹರಿಸಿಕೊಂಡು ಬಂದೆಯೋ ಅದೆಲ್ಲವನ್ನ ಮರಳಿ ಒಪ್ಪಿಸು ಮಗನೇ. ನೀವು ಯಾರನ್ನು ಹೇಗೆ ಕರಿಬೇಕಂತ ಗೊತ್ತಿಲ್ಲ ನನಗೆ ಭಾವನೆ ಬಂದಾಗ ಹಾಗೆ. ಮತ್ತೆ ಕರೀದಿದ್ರೆ ಪಾಪಿ ಮಗನೇ ಕರಿ. ಕರೆಯೋದು ಬೇಡ, ಪಾಪಿ ಮಗ ಅಂತ ಹೇಳೋದು ಬೇಡ ಬೇಡ. ಬೇಡ ಬೇಡ. ಓ, ಹೇಳಿಕೊಡುವವರಿಗೆ ಸ್ವಲ್ಪ ಬುದ್ಧಿ ಕಡಿಮೆಯ. ನಮ್ಮಲ್ಲಿ ಬುದ್ಧಿ. ನನ್ನನ್ನು ಕರೆಯೋದಿದ್ರೆ ಪಾಪಿ. ನನ್ನ ಅಪ್ಪನ ಪರಿಚಯ ಉಂಟಾ ನಿನಗೆ? ನನ್ನ ಅಪ್ಪ ಪಾಪಿ ಅಂತ ನಿನಗೆ ಗೊತ್ತುಂಟಾ? ಹಾಗೆ ಹೇಳಿದ್ರೆ ಇವನ ಅಪ್ಪಮ್ಮನಿಗೆ ಸೇರುತ್ತದೆ. ನಿನ್ನ ಅಪ್ಪನೂ ಪಾಪಿ ಅಲ್ಲ, ನಿನ್ನ ಅಮ್ಮನೂ ಪಾಪಿ ಅಲ್ಲ, ಆದ್ರೆ ನೀ ಮಾತ್ರ ಪಾಪಿ. ನನಗೆ ಗೊತ್ತಿಲ್ಲ. ಹಾಗಾದ್ರೆ ಹೀಗೆ ತಿರುಗಿಸುವ, ಮಗನೇ ಪಾಪಿ ಹಾಗೆ ಹೇಳುವ. ಹಾಗೆ ಹೇಳುವ, ಮಗನೇ ಪಾಪಿ. ಹಾಗಲ್ಲ, ಅದಕ್ಕೆ ಒಳ್ಳೆ ವಾಕ್ಯ ಹೇಳಿಕೊಡ್ತೇನೆ ನಾನು. ಪಾಪಿ ಮಗನೇ, ಅದು ಸರಿಯಾಗ್ತದೆ. ಮಗನೇ ಪಾಪಿ ಅಂತ ಸುಮ್ಮನೆ ಆ ಶಬ್ದವನ್ನು ಹಾಳು ಮಾಡುದು ಯಾಕೆ? ಬೇಡ, ಹೀಗೆ ಕರೆಯೋಣ. ಹೇಗೆ? ಮಗನೇ ಪಾಪಿ. ಇದೆ ಹೇಗೆ ನೋಡು. ಹೇಗೋ ಎಂಥದ್ದೆಲ್ಲ ಹಿಡ್ಕೊಂಡು ಬಂದಿದ್ದೀರಿ ನೀವು, ಉತ್ತರ ಗೊತ್ತಾಗುದಿಲ್ಲ. ನಾವು ಹಿಡ್ಕೊಂಡ್ ಬಂದಿದ್ದಲ್ಲ, ನೀ ಹಿಡ್ಕೊಂಡು ಬಂದು ತಗೊಂಡೋಗಿ ಬಂದಿದ್ದು ನಾವು ಅಷ್ಟೇ. ಹೌದಾ? ಅದು ಮುಖ್ಯ ಅಲ್ಲ. ಮತ್ತೆ ಸಾಮದಿಂದ ಹೇಳ್ತೇನೆ, ನಿನ್ನೆಲ್ಲ ಕಂಡಾಗ ಯಾಕೋ ನನಗೆ ಒಂದು ರೀತಿ ಕರುಣೆ ಬರ್ತಾ ಉಂಟು. ಏನು? ನೀ ಸುಮ್ಮನಿರಿ. ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ನೀವು ಯಾರಾದ್ರೂ ಒಂದು ಸಮಾಧಾನ ಮಾಡಿ ಇತ್ಯರ್ಥ ಮಾಡಿ ಯಾರಾದ್ರೂ ಒಬ್ರು ಮಾತಾಡಿ. ನಾನೇ ಆಡ್ತೇನೆ. ನಿನಗೆ ಆ ಸಮಸ್ಯೆ ಇಲ್ಲ ನೋಡಿ, ಎಲ್ಲ ಹೊಂದಿ ಹೋದ್ರು, ನೀನು ಒಬ್ಬನೇ ಮಾತಾಡ್ಬೇಕಿರೋದು. ನಮ್ಮಲ್ಲಿ ಹಾಗಲ್ಲ, ಇಬ್ಬರು ಇದ್ದೇವೆ ಮಾತಾಡ್ಲಿಕ್ಕೆ. ಎಲ್ಲ ಸುವಸ್ತುವನ್ನ ಕೊಡು, ಮಾಡಿದ ಕಾರ್ಯ ತಪ್ಪಾಯ್ತು ಅಂತ ಇಬ್ಬರಿಗೂ ನಮಸ್ಕರಿಸು. ನೋಡಿ ಸೇರಿಸಿ ಹಾಗೆ ಮಾಡಿ ನಿನಗೆ ಬದುಕುವುದಕ್ಕೆ ಅವಕಾಶ. ಹೇಳಲಿಕ್ಕೆ ಬಂದ ನಿಮ್ಮ ಕಾವು ಹಿಡಿದು ನಮಗೆ ಹೇಳಿ ರಾತ್ರಿ ಒಂದೇ ಹಗಲಿಗೂ ಒಂದೇ ಅಂತ. ರಾತ್ರಿ ಎರಡು ಹಗಲು ಒಂದು ಮಾಡುವ ಇದ್ದಾರೆ. ನನ್ನ ಹತ್ರ ಆಗೋದಿಲ್ಲ, ಯುದ್ಧವೇ ಆಗೋದಿಲ್ಲ. ಅವ ಮುಂದೆ ಬರ್ತಾ ಇದ್ದಾನೆ, ಯುದ್ಧ ಮಾಡದಿದ್ರೆ ಇವನನ್ನು ಕೊಲ್ಲದಿ ನಾವು ದೇವಲೋಕಕ್ಕೆ ಹೋಗುದು ಹೇಗೆ? ಇದೆಲ್ಲ ಉಟ್ಕೊಂಡು ಬಂದ್ರೆ ಯಾರು ಸೀರೆ ಉಡೋದನ್ನು ತೋರಿಸಿ. ಅವನಿಗೆ ಸೀರೆ ಉಟ್ಟೋಡೆ ಆಗ್ಬೇಕು ಅಂತ ಕಾಣ್ತದೆ. ಹೌದಾ? ಅದಕ್ಕೆ ನನ್ನಲ್ಲಿ ಆಗುದಿಲ್ಲ. ನೀ ಮಾಡು. ನಾನಿದ್ದೇನೆ, ತಗೋ. ನಾನಿದ್ದೇನೆ. ನಿಮ್ಮಿಂದ ಆಗದೆ ಇದ್ರೆ ನಾನು ಇವರನ್ನು ಕೊಲ್ಲದೆ ದೇವಲೋಕಕ್ಕೆ ಬರದೆ ನಾನು ಇಲ್ಲಿಂದ ಮತ್ತೆ ಮರಳಿ ಹೋಗುದಿಲ್ಲ. ನೀವು ಹೋಗ್ಬೇಕು ಅಂತ ನೀನೇ ಕೊಲ್ಬೇಕು. ನಾನಿದ್ದೇನಲ್ಲ, ಒಂದು ಆಶೀರ್ವಾದ ಮಾಡಿದ್ರೆ ಸಾಕು. ಆಶೀರ್ವಾದ ಅಷ್ಟೇ ಅಲ್ಲ, ಆಯುಧ ಕೊಡ್ತೇನೆ.
ಕುಡಿಯುವವರ ಅಂತ. ಹೌದು, ನಾವು ಹುಳಿ ಮಜ್ಜಿಗೆಯನ್ನು ಮನೆಯಲ್ಲಿ ಕುಡಿಯೋರು, ನಿಮ್ಮ ಹಾಗೆ ಕಳ್ಳು ಕುಡಿಯೋರಲ್ಲ ನಾವು, ಗೊತ್ತಾಯ್ತಾ? ಏನು ನಾವು ಮಜ್ಜಿಗೆ ಎನ್ನಾದ್ರೂ ತಾಳೆ ಬುಡದಲ್ಲೇ ಕುಡಿಯುವವರು. ಅದೇ ಅಭ್ಯಾಸ. ನೀವು ಹೆದರ್ಬೇಡಿ, ನೀವು ಹೆದರ್ ಅವನು ಸಹ ಕೇಳುವುದೇ ಇಲ್ಲ. ಯುದ್ಧ ಮಾಡ್ಲಿಕ್ಕೆ ಆಗುವುದಿಲ್ಲ. ಇಲ್ಲಿ ಅಂತ ಹಿಡ್ಕೊಳ್ಳುತ್ತೆ ಸುಮ್ಮನೆ. ನಿನಗೆ ನನ್ನಲ್ಲಿ ಮಾತಾಡ್ಲಿಕ್ಕೆ ಹೆದರಿಕೆ ಆಗ್ತದೆ ಅಂತವ ಹಿಡ್ಕೊಳ್ಬೇಕಾ? ಅಲ್ಲ, ನನ್ನ ಅಲ್ಲ, ನಿನಗೆ ಮಾತಾಡುವಾಗಲೇ ಸ್ವಯ ತಪ್ಪಿ ಬೀಳ್ತದೆ ಅಂತವ ಹಿಡ್ಕೊಳ್ಬೇಕಾ? ನಾನು ಮತ್ತೊಬ್ಬರ ಸ್ವಯ ತಪ್ಪಿಸುವಳು, ನಾ ತಪ್ಪುವಳಲ್ಲ. ಏನಂತ ಮಾಡಿಕೊಂಡೆಯ? ನನ್ನವರನ್ನ ಪರಿಮರಿಯಲ್ಲಿ ದಂಡಿಸೋದಕ್ಕೆ ಮುಂದಾದೆಯ. ಇದ ಬೆಚ್ಚಲಾರೆ ಬದಲಾರಲಿ, ನಾನೇ ಸತ್ಯಭಾಮ ದೇವಿ. ನೋಡಿಲ್ಲ, ಆಯುಧಗಳನ್ನು ಹಿಡಿದು ಬಂದಿದ್ದೇನೆ. ದೇವಿ ಅಂತ ಏನು ಗೊತ್ತಾಗುದಿಲ್ಲ. ಹೌದು, ಈ ಕಡೆದು 3 ಈ ಕಡೆದು 3 ಕೈ ಕಟ್ಕೊಂಡಿದ್ದೇನೆ. ನಿನಗೆ ಕೈ ಕಟ್ಟಿಕೊಂಡು ಮಾತಾಡ್ಲಿಕ್ಕೆ ನಮಗೆ ನೋಡಿದ್ರು ದೇವಿಯ ಯಾವ ಲಕ್ಷಣವೂ ನಿನ್ನಲ್ಲಿ ಬೇಡ ಬೇಡ. ಈ ರಾಕ್ಷಸರಿಗೆ ನಮ್ಮ ದಿವ್ಯತೆಗಳು ಗೊತ್ತಾಗುದಿಲ್ಲ ಇವರಿಗೆ. ಇನ್ನು ಪ್ರಯತ್ನ ಮಾಡಿದ್ರು ಕೈ ತಂದ್ರು ಪ್ರಯೋಜನ ಇಲ್ಲ. ನೀನು ನರಕನಾದ್ರಿಂದ ನಿನಗೆ ದಿವ್ಯತೆಗಳು ಗೊತ್ತಾಗುದಿಲ್ಲ. ನಮ್ಮ ದಿವ್ಯತೆ ಏನು ಅಂತ ಹೇಳಿ ನಿನಗೆ ಅದನ್ನು ತೋರಿಸಿಕೊಡದೇ ಇದ್ದರೆ ನಾನು ಅವರ ಹೆಂಡತಿ ಸುಳ್ಳು. ಅಪಾತ್ರದಲ್ಲಿ ಒಂದು ದಾತೃತ್ವ ಸಿಕ್ಕಿತು ಅಂತಾದ್ರೆ ದಾತ್ರಿಯಲ್ಲಿ ಹೀನಾಯವಾಗಿ ಕಂಡುಕೊಳ್ತದೆ ಎನ್ನುವುದಕ್ಕೆ ನೀ ಚಾಪವನ್ನು ಧಾರಣೆ ಮಾಡಿ ಯುದ್ಧಕ್ಕೆ ನಿಂತದ್ದೇ ಸಾಕ್ಷಿ. ಇಲ್ಲ, ಇಲ್ಲಿ ಪೂರ್ಣ ಪಾತ್ರನು ಈ ಪಾತ್ರವನ್ನು ತುಂಬಿಸಿ ಕಳಿಸಿದ್ದಾನೆ. ಇದು ಅಪಾತ್ರತೆ ಇಲ್ಲ. ನೀವು ಹೆದರ್ಬೇಡಿ, ನಾ ಇದ್ದೇನೆ. ನನಗೆ ಹೆದರಿಕೆ ಇಲ್ಲ. ತುಂಬಿಸುವ ಹೆದರುವುದು, ತುಂಬಿಕೊಂಡದ್ದು ಹೆದರಬೇಡಿ ಅಂತ ಧೈರ್ಯ ಕೊಡುವುದು. ಅದು ಹಾಗೆ. ನೀ ಸುಂದರಿ ಎನ್ನುವುದಕ್ಕೆ ಅನುಮಾನ ಇಲ್ಲ. ನನ್ನ ಮನೆಗೆ ಬಾ. ನೀವು ಹೆದರ್ಬೇಡಿ, ನೀವು ಹೆದರ್ಬೇಡಿ, ನಾನಿದ್ದೆ ನೋಡು. ಅವನಿಗೆ ಮನೆಗೆ ಬಾ. ನಿನ್ನ ಜೀವನ ಹೇಗಿರ್ತದೆ ಎನ್ನುವುದನ್ನು ಮನಗಾಣು. ಗೊತ್ತಾಯ್ತಲ್ಲ? ಎಂತದ? ಈ ಅಂಜು ಮುರುಕನೊಟ್ಟಿಗೆ, ಈ ರಣಭೀರನ ಜೊತೆಯಲ್ಲಿ, ಈ ಹೇಡಿಯೊಟ್ಟಿಗೆ. ನನ್ನ ಗಂಡನಿಗೆ ಬೈದು ಜಾಗ್ರತೆ. ನನ್ನ ಗಂಡ ಅವ ಗಂಡನ ಗುಂಡು ಕಲ್ಲ ಎಂತದೇ ಆಗಿರ್ಲಿ ನನಗಲ್ಲ ಬೇಕಾದ. ಕೈ ಸೋತು ಬಿದ್ದಿದ್ದಾನೆ. ಅವನೇ ಗೊತ್ತುಂಟು ಆಯ್ತಾ? ನಾವು ಗಂಟೆ ಹೇಳಿದ್ರೆ ನಾವು ಏನಂತ ಅವ್ರಿಗೆ ಗೊತ್ತು, ನಾವು ಹೇಳಿದ್ರೆ ನನಗೆ ಗೊತ್ತುಂಟು. ನನಗೆ ಹೇಳ್ತಾನೆ ಸೋತರು ನಿಲ್ಲಿಸುವುದಿಲ್ಲ. ಇಲ್ಲ, ನಿನ್ನನ್ನು ಹೊಡೆದು ಅವನನ್ನು ಹೊಡೆದು ನೋಡುವ ಇಬ್ಬರನ್ನು ಒಟ್ಟಿಗೆ ಕಟ್ಟಿ ಸಮುದ್ರಕ್ಕೆ ಎಸೆಯದೇ ಇದ್ರೆ
ಮಾತಾಪಿತರುಗಳ ಹೊರತಿಲ್ಲ ನಿಶ್ಚಯವೆಂದು ನುತಿಸಿದರು. ಮಾತಾಪಿತರುಗಳು ಹೊರತಿಲ್ಲ ನಿಶ್ಚಯವೆಂದು ನುತಿಸಿದರು. ಸತ್ಯ ಗುರು ಯುದ್ಧಾಪೇಕ್ಷೆಯನ್ನು ಮುಂದುವರಿಸಿದಂತಹ ನನ್ನಲ್ಲಿ ಸತಿಪುರುಷರೊಂದಾಗಿ ಹೋರಾಟವನ್ನು ನಡೆಸಿದಾಗ ಅವರು ಎಚ್ಚ ದಿವ್ಯಾಸ್ತ್ರಗಳು ನನ್ನನ್ನು ತಾಗಿದ ಕಾರಣವೇ ನಾನು ತಲೆಗೊರಗಿದ್ದೇನೆ. ಅಂದೊಂದು ಕಾಲದಲ್ಲಿ ಹೇಳುವುದು ಕೇಳಿದ ಸತ್ಯವನ್ನಾಧರಿಸಿ ನಾನು ನೆನಪಿಸಿಕೊಳ್ಳುವುದೇ ಹೌದಾದರೆ ಇದೇ ಭೂಮಿಯಲ್ಲಿ ಬಿದ್ದು ಹೊರಡುತ್ತಿದ್ದೇನಂತೆ. ನಾನು ಅನಾಥ ಶಿಶುವಾಗಿ ಎತ್ತರಕ್ಕೆ ಏರಿದ್ರು, ಇಷ್ಟು ಸಾಧನೆಯನ್ನು ಮಾಡಿದರು, ಈಗ ಹಾಗೆ ಬಿದ್ದು ಹೊರಡುತ್ತಾ ಇದ್ದೇನೆ. ಹುಟ್ಟಿದ ಆ ಪ್ರಥಮ ಘಟ್ಟದಲ್ಲಿ ನಾನೇನು ಮಾಡಿದ್ದೇನೋ ಅದೇ ಸ್ಥಿತಿ ನನ್ನ ಬದುಕಿನ ಈ ಹಂತಕ್ಕೆ ಬಂದು ಮುಟ್ಟಿದೆ ಅಂತಾದ್ರೆ ಮತ್ತೆ ಸಾಯುವುದಕ್ಕೆ ನಾನು ಹೆಚ್ಚು ದೂರದವನಾಗಲಿಲ್ಲ ಎನ್ನುವುದು ಸುಸ್ಪಷ್ಟ. ಕೇಳಿದ್ದೇವೆ ನಾವು ಪಂಚಭೂತಾತ್ಮಕವಾದಂತಹ ಪ್ರಪಂಚದಲ್ಲಿ ಹುಟ್ಟುತ್ತಾ 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 ಬೆಳವಣಿಗೆಯನ್ನು ಹೊಂದುತ್ತಾ ಒಂದೊಂದೇ ಭೂತಗಳ ಸಹಚರ್ಯೆಯನ್ನು ಹೊಂದಿ ಬಲಿಷ್ಠನಾಗಿ ಎದ್ದು ನಿಂತ ಮೇಲೆ ಮರಣಶಯ್ಯೆಯನ್ನು ಸೇರುವಾಗ ಒಂದೊಂದನ್ನೇ ಕಳಚಿಕೊಳ್ಳುತ್ತಾ ಬಾಲ್ಯಾವಸ್ಥೆಯ ಆ ಹಂತಕ್ಕೆ ಬಂದೇ ತನ್ನ ಪ್ರಾಣವನ್ನು ನೀಡುತ್ತಾನಂತೆ. ಅದು ಅಬೋಧಾವಸ್ಥೆ ಅಂತ ಲೆಕ್ಕ. ಆ ಹಂತಕ್ಕೆ ಬರಲಿಲ್ಲವಾದರೂ ಕೇವಲ ನೆನಪಿನಂಗಳದಲ್ಲಿ ಕುಣಿದಾಡುವಂತಹ ಚೈತನ್ಯ ಬಿಟ್ಟರೆ ಬೇರೆ ಯಾವ ಕಾಯದ ಕಸುವು ನನ್ನಲ್ಲಿಲ್ಲ. ಶತದಳಾತ್ಮಜ ನನಗೊಂದು ವರವನ್ನು ಕೊಟ್ಟ. ತಂದೆ ತಾಯಿಗಳ ಹೊರತಾಗಿ ನಿನ್ನನ್ನು ಘಾತಿಸುವವರಿಲ್ಲ, ಜೀವಚ್ಛವಗೊಳಿಸುವವರಿಲ್ಲ. ಮರಣಭೇದಕವಾದಂತಹ ಮರ್ಮಘಾತಕವಾದಂತಹ ಹೊಡೆತವನ್ನು ಕೊಡುವುದಿದ್ರೆ ನಿನ್ನನ್ನು ಪಡೆದವರು ಮಾತ್ರ ಸಾಧ್ಯ ಅಂತ ಹೇಳಿದ್ದ. ಹಾಗಾದ್ರೆ ಅಂತಹ ಸನ್ನಿವೇಶವನ್ನು ಸೃಷ್ಟಿಸಿದವರು ನನ್ನ ಮಾತಾಪಿತರು ಹೌದು ಅಂತ ಇದ್ರೆ ನನಗೆ ಜನ್ಮ ಕೊಟ್ಟವರು ನನ್ನ ಕಣ್ಣ ಮುಂಭಾಗದಲ್ಲೇ ಇರುವಾಗ ಎರಗದೇ ಇರುವ ತಲೆ ಬೇಕೆ, ಮುಗಿಯದೇ ಇರುವ ಕೈ ಯಾಕೆ? ಮನಸ್ಸಿಯವರನ್ನು ವಂದಿಸಬೇಕಲ್ಲ. ಜಯ 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 ಜಗನ್ಮಯ ಸಚ್ಚಿದಾನಂದಂ ಶರುತಿ ಜಯ ಜಗನ್ಮಯ ಸಚ್ಚಿದಾನಂದಂ ಶರುತಿ ಅಹಿಶಯನ ನಿರಾಜ ಸುಂದೀತಾ ಜಯ ನಿವಾರಣ ಜಯ ಜಯ ಜಗನ್ಮಯ ಆಶ್ರಯವಿತ್ತು ಆದಿಶನವರತ ಜಯ 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 ದೋಷ ನಿವಾರಕನೇ, ಪ್ರಪಂಚದ ಉದ್ಧಾರಕರ್ತವೇ, ಅಸೀಮ ಸಾಹಸಿಯೇ, ಲೋಕರಕ್ಷಕನೇ, ನಿನ್ನಿಂದ ಹೊಡೆಸಲ್ಪಟ್ಟಾಗ ಎಲ್ಲವೂ ಅರ್ಥವಾಗ್ತಾ ಉಂಟು. ಅಕುಂಠಿತವಾಗಿರುವಂತಹ ವೈಕುಂಠದಿಂದಲೇ ಇಳಿದು ಬಂದವ ನೀನು ಎನ್ನುವುದರಲ್ಲಿ ಸಂದೇಹವಿಲ್ಲ ಪ್ರಭು. ನಿನ್ನ ದಿವ್ಯತೆಯ ಪ್ರಭಾವ ಅರ್ಥ ಮಾಡಿಕೊಂಡವರಾದರೂ ನನ್ನ ಬದುಕಿನಲ್ಲಿ ಕೆಲವರೆಲ್ಲ ಬಿಡಿಸಲಾರದ ಒಗಟುಗಳು ಗಂಟಾಗಿ ನನ್ನ ಬದುಕನ್ನು ಹಿಡ್ಕೊಂಡಿದೆ ಪ್ರಭು. ಅಂದೊಂದು ಕಾಲದಲ್ಲಿ ಸ್ಮಶಾನ ಮಧ್ಯದಲ್ಲಿ ನಾನು ಸಿಕ್ಕಿದರಂತೆ. ನನ್ನನ್ನು ಸಾಕಿದವರು ತ್ರಿಕಾಲಜ್ಞಾನಿಗಳಾದಂತಹ ವಶಿಷ್ಠರು. ಅವರಾಗಿ ಹೇಳಲಿಲ್ಲ, ನಾನಾಗಿ ಕೇಳಲಿಲ್ಲ ನನ್ನ ತಂದೆ ತಾಯಿಗಳು ಯಾರು ಅಂತ. ಆದರೆ ಸಾಧನೆಯಿಂದ ಭಕ್ತಿಯ ಪುರಸ್ಸರವಾಗಿರುವಂತಹ ವಿಧಾನದಿಂದ ಅಜರನ್ನು ಮೆಚ್ಚಿಸಿದಾಗ ಬ್ರಹ್ಮದೇವ ಒಂದು ಮಾತು ಹೇಳಿದ್ದ, ನಿನ್ನ ಕಡೆಯ ಕಾಲವನ್ನು ತೋರಿಸುವವರಿದ್ರೆ ನಿನ್ನ ಅಪ್ಪಮ್ಮ ಮಾತ್ರ ಅಂತ. ಅಲ್ಲಿಂದ ಹುಡುಕಾಟಕ್ಕೆ ತೊಡಗಿದ್ದೇನೆ ಪ್ರಭು. ಕಡೆಯ ಕಾಲ ಬಂದರೂ ತೊಂದರೆ ಇಲ್ಲ. ಈ ಕಾಲಯಾನವನ್ನು ಮಾಡಬೇಕಾದಂತಹ ಪ್ರಪಂಚದಲ್ಲಿ
ನನ್ನನ್ನು ಸೃಷ್ಟಿಸಿ ಹಾಕಿದ್ದಾನಲ್ಲ ಅವನವರು ಅಂತ ನೋಡುವ ಚೋದ್ಯದಿಂದ ಹಾ ಇವತ್ತಾದರೂ ನನ್ನ ಕಣ್ಣಿಗೆ ಕಾಣಸಿಕ್ಕಿದೆಯಲ್ಲ ಪ್ರಭು. ಹ್ಮ್ ಅಲ್ಲಿಂದ ಇಲ್ಲಿಯವರೆಗೆ ಜೀವ ಕೈಯಲ್ಲಿ ಹಿಡ್ಕೊಂಡು ಎಷ್ಟಾಗ್ತದೆ, ನಾನು ಏನು ಮಾಡಿದ್ರೆ ನೀನು ಬರಬಹುದು ಹಾ ಎನ್ನುವುದಕ್ಕಾಗಿ ಮಾಡಬಾರದ್ದನ್ನೆಲ್ಲ ಮಾಡಿದೆ. ಎಷ್ಟಾಗ್ತದೆ ಅಷ್ಟು ಮಾಡಿದೆ. ನೀನು ಬರುವುದೊಂದೇ ಲಕ್ಷ್ಯವಾಗಿತ್ತು ನನಗೆ. ಲಕ್ಷ ಲಕ್ಷ ಅಪರಾಧಗಳು ನನ್ನಲ್ಲಿರಬಹುದು ಪ್ರಭು. ನನ್ನ ಲಕ್ಷ್ಯ ಮಾತ್ರ ಇದ್ದದ್ದು ನಿನ್ನ ಪ್ರತ್ಯಕ್ಷೀಕರಣಕ್ಕೆ. ಹೇಳು ಪ್ರಭು, ಪಡೆದ ತಂದೆ ತಾಯಿಗಳಾದಂತಹ ನೀವು ನನ್ನ ಜೀವನದಲ್ಲಿ ನಿರ್ದಯರಾದಿರೆ. ಹೇಳಮ್ಮ, ನೀನು ಹೆತ್ತವಳು ಹೌದು ಅಂತ ಇದ್ರೆ ಆ ನೋವನ್ನು ಅನುಭವಿಸಿ ಮಗುವನ್ನು ಪಡೆದ ಮಗು ನರಕವನ್ನು ಅನುಭವಿಸಬೇಕು ಎನ್ನುವಂತಹ ಉದ್ದೇಶದಲ್ಲಿಯೇ ಇಲ್ಲ ಇಲ್ಲ ತಂದೆ ತಾಯಿಗಳ ಬಿಸಿಯುಸಿರ ಆ ಒಂದು ತಂಪಿನಿಂದ ಮಗು ಬೆಳೆಯಬೇಕು, ಸಂಸ್ಕಾರವನ್ನು ಕಲಿಯಬೇಕು, ನಡೆಯನ್ನು ತಿಳಿಯಬೇಕು. ಅನಾಥನಾದಿನಮ್ಮ, ಆಶ್ರಮದಲ್ಲಿಯೂ ನನ್ನ ಪೈಶಾಚಿಕವಾದಂತಹ ಕೃತ್ಯ ಒಬ್ಬರ ಜೀವ ತೆಕ್ಕೊಳ್ಳುವಲ್ಲಿವರೆಗೆ ಮುಂದಾಯಿತು. ಆಶ್ರಮದಿಂದ ಹೊರಗಿಡಲ್ಪಟ್ಟೆ. ಜೀವನದಲ್ಲಿ ಎಷ್ಟು ಕಷ್ಟವನ್ನು ನಷ್ಟವನ್ನು ಅನುಭವಿಸಿದ್ದೇನೆ ಅಂತ ಲೆಕ್ಕ ಇಲ್ಲ. ತಂದೆ ತಾಯಿಗಳಾದಂತಹ ನೀವೇ ಕೊಲ್ಲುತ್ತೀರಿ ಅಂತಾದ್ರೆ ಪಡೆದದ್ದು ಯಾಕೆ? ಪಡೆದ ಮಗುವಿಗೆ ಮರಣ ನಿಮ್ಮಿಂದಲೇ ಬರ್ತದೆ ಅಂತಾದ್ರೆ ಮರಣವನ್ನಾದರೂ ಸಮೀಪಿಸುವ ಹೊತ್ತಿನಲ್ಲಿ ತಂದೆ ತಾಯಿಗಳನ್ನು ಕಾಡ್ತೇನೆ ಎನ್ನುವ ಅಮಿತವಾದ ಆಶೆಯನ್ನಿರಿಸಿಕೊಂಡ ನಾನು ಈ ಕ್ರಮದಲ್ಲಿ ಬದುಕಿದ್ದು ತಪ್ಪು ಅಂತ ಹೇಳುವುದಕ್ಕೆ ನಿಮಗಾದರೂ ಹಕ್ಕಿದೆಯೇ ಅಪ್ಪ? ಹೇಳು ತಂದೆಯೇ, ನನ್ನ ಬದುಕು ಲೋಕಕ್ಕೆ ಯಾಕೆ ಅನಾವರಣಗೊಂಡಿತು? ನನ್ನಂತಹ ಪಾಪಿ ಯಾಕಾಗಿ ಈ ಪ್ರಪಂಚದಲ್ಲಿ ಇದು ತನಕ ಬಾಳಿ ಬದುಕಿದ? ನನ್ನ ಮೇಲೆ ನಿರ್ದಯತೆಯನ್ನು ತೋರುವುದಕ್ಕೆ ಜಗದ ತಂದೆ ತಾಯಿಗಳಾದಂತಹ ನಿಮಗೆ ಹೇಗಪ್ಪಯ್ಯ ಮನಸ್ಸು ಬಂತು? ನಿಮ್ಮ ಮಗನಾಗಿಯೂ ನಾನಿಷ್ಟು ಕಲ್ಮಶ ಯಾಕಾದೆ? ಎಷ್ಟು ಕ್ರೂರಿಯಾದೆ ನಾನು? ಹುಟ್ಟಿಸಿದವರು ನೀವು, ಹುಟ್ಟಿಕೊಂಡವ ನಾನು. ಯಾಕಪ್ಪ ನನ್ನ ಕರ್ಮದಲ್ಲಿ ಇಂತಹ ವಿಕೃತಿ? ಹೇಳಪ್ಪ, ಹೇಳು. ಮಗು, ಹೀಗೆಲ್ಲ ಆಗುವ ಕಾರಣ ಉಂಟು. ಈ ಹಿಂದೆ ಹಿರಣ್ಯಾಕ್ಷನ ಕೊಲ್ಲುವ ಕಾಲಕ್ಕೆ ನಾನು ಶ್ವೇತವರಹನಾಗಿ ಅವತಾರ ತಾಳಿದವ. ಹಾಗೆ ಶ್ವೇತವರಹನಾಗಿ ಈ ಭೂಮಿಯಲ್ಲಿ ಸಂಚರಿಸುವ ಕಾಲಕ್ಕೆ ನನ್ನ ಶಕ್ತಿ ಭೂಮಿಯಲ್ಲಿ ಬಿತ್ತು. ಆ ಮರುಕ್ಷಣ ನೀನು ಹುಟ್ಟಿಕೊಂಡವ. ಹಾಗಾದರೆ ನನ್ನಲ್ಲಿ ಆಸಕ್ತಿ ಉಂಟು. ಯಾವುದು? ಶ್ವೇತವರ ಆಸಕ್ತಿ. ಈ ಭೂಮಿಯ ಅಂಶ ನನ್ನ ಹೆಂಡತಿ ಸತ್ಯಭಾಮೆಯಲ್ಲಿ ಉಂಟು. ನಿನ್ನನ್ನು ಹೆತ್ತವಳು ಇವಳೆ, ಹಾಗೆ ಬಿಟ್ಟವಳು ಇವಳೆ, ಈಗ ಉತ್ತರಿಸುವಳು ಅವಳೆ. ಮಗನೇ, ಯಾವ ತಾಯಿಯಾಗಿರಲಿ ಮಕ್ಕಳನ್ನು ದೂರ ಕಳಿಸುವುದಿಲ್ಲ. ಮಗು ತನ್ನ ಮಕ್ಕಳನ್ನು ತಾನೇ ಜೋಪಾನ ಮಾಡುತ್ತಾಳೆ. ವಿಷಪೂರಿತವಾದ ಸರ್ಪವಾದರೂ ಮತ್ತೊಬ್ಬರನ್ನು ಕಚ್ಚಿಕೊಳ್ಳುತ್ತದೆಯೇ ಹೊರತು ತನ್ನ ಮೊಟ್ಟೆಗಳನ್ನು ಜೋಪಾನ ಮಾಡುವುದಿಲ್ಲವೇ? ಹೇಳು. ಹುಲಿಯಾದರೂ ಮತ್ತೊಂದು ಪ್ರಾಣಿಯ ಮಾಂಸವನ್ನಾದರೂ ತಿಂದೀತು, ತನ್ನ ಮಕ್ಕಳನ್ನು, ತನ್ನ ಮರಿಗಳನ್ನು ಹಾಳು ಮಾಡುವುದಿಲ್ಲವಲ್ಲ. ಯಾವ ತಾಯಿಗೂ ತಾನು ಹೆತ್ತ ಮಕ್ಕಳು ಹೆಚ್ಚಾಗುವುದಿಲ್ಲ. ಆದರೆ ಮಗು, ಶ್ವೇತವರಾಹನಾಗಿ ಇವರು ಕಾಣಿಸಿಕೊಂಡ ಹೊತ್ತಿನಲ್ಲಿ ಭೂದೇವಿಯಾದಂತ ನನ್ನಲ್ಲೇ ಕೇಳಿದರೆ ನಿನ್ನ ಮನದ ಅಭಿಷ್ಟ ಏನು ಎನ್ನುವ ಹಾಗೆ ನಿಮ್ಮನ್ನು ಕೂಡಬೇಕು ಅಂತ ಹೇಳಿದೆ ನಾನು. ತಾಮಸ ಪ್ರವೃತ್ತಿಯಲ್ಲಿ ಇರುವಂತಹ ಅವರನ್ನು ನಾನು ಆ ಹೊತ್ತು ಕೂಡಿದ ಪರಿಣಾಮವಾಗಿ ಜನಿಸಿರುವಂತಹ ನೀನು ತಾಮಸ ಪ್ರವೃತ್ತಿಯವನೇ ಆಗಿ ಹೋದೆ. ಆ ಕಾರಣಕ್ಕೋಸ್ಕರವಾಗಿ ನಿನ್ನನ್ನು ನರಕಪಾಲದಲ್ಲಿ ಬಿಟ್ಟು ಬಿಟ್ಟೆ. ಯೋಚನೆ ಮಾಡು ಮಗು, ತಾಯಿಯಿಂದ ನೀನು ದೂರವಾಗಿರಬಹುದು, ಆದರೆ ಮಾತ್ರ ಹೃದಯವನ್ನು ಹೊಂದಿರುವವರ ಸಾಂಗತ್ಯ ನಿನಗಿಲ್ಲದೆ ಹೋಯಿತೆ. ಹೇಳು. ಗುರುಗಳಂತ ವಸಿಷ್ಠರಂತವರು ಲೋಕವನ್ನೇ ತಾಯಿಯ ಸ್ಥಾನದಲ್ಲಿ ನೋಡುವವರು, ಅಂತವರ ಸಾಂಗತ್ಯ ನಿನಗೆ ಸಿಕ್ಕಿದರು. ನಿನ್ನ ಒಡನಾಟ ಎನ್ನುವಂಥದ್ದು ತಾಮಸೀ ಪ್ರವೃತ್ತಿಗಳನ್ನು ಕೂಡಿದವರ ಜೊತೆಯಲ್ಲೇ ಆದದ್ದರಿಂದ ನೀನು ಹೀಗೆ ಬಾಳಿದೆ ಮಗು, ಬೆಳಗಿದೆ ಮಗು. ಅಷ್ಟೇ ಅಲ್ಲ, ಯಾವನೇ ಆಗಿರಲಿ ತನ್ನ ಸಾಧನೆಯನ್ನು ತನ್ನಿಂದಲೇ ಮಾಡಿಕೊಳ್ಳಬೇಕೇ ಹೊರತು ಮತ್ತೊಬ್ಬರನ್ನು ಬಲಿ ಕೊಡುತ್ತಾ ತನ್ನ ಜೀವನದ ಉತ್ಕರ್ಷಕ್ಕೆ ಹೋಗಕೂಡದಲ್ಲ. ಒಂದು ಕೆರೆಯ ಆಳವನ್ನು ನೋಡುವುದಿದ್ರು ನಾವೇ ಹಿಡಿದು ನೋಡಬೇಕೇ ಹೊರತು ಯಾರದ್ದೋ ಮಕ್ಕಳನ್ನು ದೂಡಿ ಆ ಕೆರೆಯ ಆಳ ನೋಡುವುದಲ್ಲ ಮಗು. ನೀ ಮಾಡುತ್ತಾ ಬಂದದ್ದು ಹಾಗೆ ಮತ್ತೊಬ್ಬರನ್ನು ಹಿಂಸಿಸುತ್ತಾ ನೀನು ಬಂದಿಯೇ ಹೊರತು ನೀನು ನಿಜವಾದ ತಂದೆ ತಾಯಿಗಳ ಶೋಧನೆಗೆ ಒಳ್ಳೆಯ ದಾರಿಯಿಂದ ಹೋದದ್ದಲ್ಲ. ತಾಮಸಿ ಪ್ರವೃತ್ತಿಯೇ ನಿನ್ನಲ್ಲಿ ಸದಾ ಇದ್ದದರಿಂದ ತಂದೆ ತಾಯಿಯಿಂದ ನೀನು ದೂರ ಆಗುವ ಹಾಗಾಯಿತು, ನಿನ್ನ ಕೊನೆಯ ಸ್ಥಿತಿ ಹೀಗಾಗುವ ಹಾಗಾಯಿತು. ಬಿಡು, ಈಗಲಾದರೂ ನಿನ್ನ ತಂದೆ ಪ್ರಸನ್ನರಾಗಿ ಒಲಿದು ನಿಂತಿದ್ದಾರೆ. ನಿನ್ನ ಮನದ ಅಭಿಷ್ಟ ಏನಿದ್ದರೂ ಈಗ ಕೇಳಿಕೋ, ಅದನ್ನು ಈಡೇರಿಸಿಕೊಡೋದಕ್ಕೆ ಅವರು ಸಿದ್ಧರಾಗಿದ್ದಾರೆ. ನಿನ್ನಿಷ್ಟದ ಪ್ರಕಾರವಾಗಿ ಹೇಗಾಗಬೇಕು ಎಲ್ಲವನ್ನು ನೀನೇ ಹೇಳು, ನಾನು ಆಮೇಲೆ ತಥಾಸ್ತೊಂದು ಹೇಳ್ತೇನೆ. ಪಾಲಿಸು ಮುಕ್ತಿ ಚಂದ್ರ ಮುಕ್ತಿ
ಜನಿಸಿದವ ಜೀವನದಲ್ಲಿ ಏನೆಲ್ಲ ಕರ್ಮಗಳಲ್ಲಿ ತೊಡಗಿಕೊಳ್ಳುತ್ತಾನೆ ಎನ್ನುವುದು ಅವನು ಅಂತ್ಯಕ್ಕೆ ಬೇಕಾದಂತಹ ಸಂಪುಟವನ್ನು ಬರೆಯುವಲ್ಲಿ ಸಾಧ್ಯವಾಗ್ತದೆ ಎನ್ನುವ ವಿಚಾರವನ್ನು ತಮ್ಮ ಅನುಗ್ರಹದಿಂದ ಅರ್ಥ ಮಾಡಿಕೊಂಡೆ. ಅನ್ಯರ ಮಕ್ಕಳನ್ನು ಆಳಕ್ಕೆ ದೂಡುವುದರ ಮೂಲಕವಾಗಿ ಆಳ ಎಷ್ಟು ಉಂಟು ಎನ್ನುವುದನ್ನು ತಿಳಿಯುವುದಲ್ಲ, ತನ್ನ ಮಗುವನ್ನೇ ಆದರೂ ಪ್ರಪಂಚದಲ್ಲಿ ಅನಾಥವಾಗಿ ಬಿಟ್ಟಾಗ ಅದು ಹೇಗೆಲ್ಲ ಸಾಧನೆಯನ್ನು ಮಾಡಿ ತನ್ನ ಹಂತವನ್ನು ಕೊನೆಯ ಕ್ಷಣವನ್ನು ಕಾಣುವುದಕ್ಕೆ ಸಾಧ್ಯವಾಗ್ತದೆ ಎನ್ನುವುದನ್ನು ಒಂದು ವಿಶೇಷವಾದ ರೂಪಕದಿಂದ ನೀ ಕಾಣಿಸಿಕೊಟ್ಟೆ ಪ್ರಭುವೇ. ಮೂರಪಾಶದಿಂದ ಬಂದಿಯಾದಂತಹ ಒಬ್ಬಾತ ಜೀವನು ಅದರಿಂದ ಬಿಡುಗಡೆಯನ್ನು ಹೊಂದಿ ನರಕಪಾಲವನ್ನು ಭೇದಿಸಿ ಸ್ವಚ್ಛಂದವಾದಂತಹ ಪ್ರವೃತ್ತಿಯಿಂದ ಪ್ರಸನ್ನ ಮಾನಸವಾದ ಭೂಮಿಯಲ್ಲಿ ನಿಂತನಾದರೆ ಸತ್ಯಭಾಮಾರವಣನ ದರ್ಶನವಾಗ್ತದೆ ಎನ್ನುವಂತಹ ರೂಪಕವನ್ನು ಜಗತ್ತಿನಲ್ಲಿ ಪ್ರಾಪಂಚಿಕರಿಗೆ ತೋರಿಸುವುದಕ್ಕೆ ನೀನು ಸಾಧ್ಯನಾದ ತಂದೆಯೇ. ಇನ್ನೇನು ಆಶೆ ಇಲ್ಲ ನನಗೆ. ನಾ ಸಾಯುವುದಿದ್ರು ಉಸಿರು ಕೊಟ್ಟವ ನೀನು, ನನ್ನ ಉಸಿರನ್ನು ನೀನು ತೆಗೆಯುತ್ತಿ ಅಂತಾದರೆ ಒಂದು ಪ್ರಾರ್ಥನೆ ಇದೆ ನಿನ್ನ ಸನ್ನಿಧಾನದಲ್ಲಿ. ಏನು? ನನ್ನ ಹೆಸರೊಂದನ್ನು ಉಳಿಸು ತಂದೆಯೇ. ಅಶೀಜ ಮಾಸ ಇದು, ಬಹುಳ ಶುಕ್ಲ ಪಕ್ಷ, ತ್ರಯೋದಶಿಯ ರಾತ್ರಿ ಬೆಳಗಾಯಿತು ಅಂತಾದರೆ ಬರುವುದು ಚತುರ್ದಶಿ. ಹೌದು. ಆ ದಿನವನ್ನು ಪ್ರತಿಯೊಬ್ಬರೂ ನನ್ನ ಹೆಸರಿನಲ್ಲಿ ಆಚರಿಸಬೇಕು. ದೀಪದ ಹಬ್ಬವನ್ನು ಬೆಳಗಬೇಕು ಪ್ರಭುವೇ. ಹೊಸ ಉಡುಗೆಯನ್ನು ಉಡಬೇಕು, ತೈಲಾಭ್ಯಂಜನವನ್ನು ಮಾಡಬೇಕು, ಸಿಹಿ ಪದಾರ್ಥಗಳನ್ನು ಸೇವಿಸುತ್ತಾ ಸಂತಸದಿಂದ ಸಂಭ್ರಮದಿಂದ ಉಲ್ಲಾಸದಿಂದ ಕುಡಿದು ಕುಪ್ಪಳಿಸಬೇಕು. ಇದು ನರಕಾಸುರನ ಜನ್ಮದಿನ ಎನ್ನುವ ಹಾಗೆ ಅಥವಾ ಕಡೆಯ ದಿನ ಎನ್ನುವ ಹಾಗೆ ಅಲ್ಲ, ನನ್ನ ವೈಭವೀಕರಣದ ದಿನ ಎನ್ನುವ ಹಾಗೆ ಅಲ್ಲ, ನನ್ನ ಬದುಕಿನ ದುರಿಯ ಸ್ಥಿತಿಯಾದಂತಹ ತಂದೆ ತಾಯಿಗಳನ್ನು ಕಂಡ ಸುವರ್ಣ ಕಾಲಘಟ್ಟ ಎನ್ನುವಂತಹ ಸಂಭ್ರಮದಿಂದ ಆಚರಿಸಬೇಕು. ಆಚರಿಸಲಿಲ್ಲ ಅದನ್ನು ಯಾರಾದರೂ ಕಡೆಗಣಿಸಿ ಉದ್ದಟತನದಿಂದ ನಿರ್ಲಕ್ಷ್ಯ ಭಾವದಿಂದ ಬಿಟ್ಟರು ಅಂತಾದ್ರೆ ಬಿಟ್ಟವರೆಲ್ಲರಿಗೂ ನನ್ನ ಪಾಲಿನ ನನ್ನ ಹೆಸರಿನ ನರಕವನ್ನೇ ಪ್ರಾಪ್ತಿಗೊಳಿಸು ತಂದೆಯೇ. ಶ್ರದ್ಧಾಭಕ್ತಿಯಿಂದ ಯಾರು ಆಚರಿಸ್ತಾರೋ ನರಕ ಚತುರ್ದಶಿಯನ್ನು ಅವರೆಲ್ಲರಿಗೂ ಸಾಯುಜ್ಯದ ಮೋಕ್ಷವನ್ನು ಒದಗಿಸು. ಇಷ್ಟು ನಿನ್ನ ಪರಮೂಲದಲ್ಲಿ ಮಗನಾಗಿ ಪ್ರಾರ್ಥಿಸುವುದು. ನಿನ್ನಿಷ್ಟದಂತೆ ಆಗಲಿ, ಆದರೆ ಹೋರಾಟ ಮಾಡಲೇಬೇಕು ತಾನೆ ನೀನು. ಹೌದು, ಜೀವಚ್ಛವ ಈಗಲೇ ಆಗಿದ್ದೇನೆ. ನಿನ್ನ ಒಂದು ಆ ಸುದರ್ಶನವನ್ನು ಪ್ರಯೋಗ ಮಾಡಿಬಿಡು. ನನ್ನ ಜೀವವನ್ನು ನಿನ್ನ ಪದಪುಷ್ಪಗಳಿಗೆ ಅಥವಾ ಪದಪದ್ಮಗಳಿಗೆ ಪುಷ್ಪವಾಗಿ ಸಮರ್ಪಿಸಬೇಕು ತಂದೆ. ನಿನ್ನಿಷ್ಟದಂತೆ ಆಗಲಿ. ದುಷ್ಟನ ವಧೆಗಾಗಿ ಬಂದದ್ದು ನಾವು. ಹೌದು. ಆದರೆ ನರಕನ ವಧೆಯಾದುದಲ್ಲ, ನರಕನಿಗೆ ಮೋಕ್ಷವಾಯಿತು. ಇದರ ಅರ್ಥ ಏನು? ಜನನ ಮತ್ತು ಮರಣ ಇವೇ ದೀಪಾವಳಿಯ ಸಂಕೇತ. ದೀಪ ಉರಿಯುವುದು ಆರುವುದು, ಹೊತ್ತುವುದು ಜನನ, ಆರುವುದು ಮರಣ. ಸದಾ ಬೆಳಗುವುದೇ ಜೀವನ. ಜೊತೆಯಲ್ಲಿ ನರಕನಿಗಾಗಿದ್ದು ಹಾಗೆ ತಂದೆ ತಾಯಿಯನ್ನು ಕಂಡ ಹುಟ್ಟಿದ ದಿನವೂ ಹಿಂದೆ, ನಮ್ಮಿಂದ ಅಗಲಿದ ಕೊನೆಯ ಕ್ಷಣವೂ ಹಿಂದೆ. ಹಾಗಾದ್ರೆ ಅವನ ಇಚ್ಛೆಯಂತೆ ಆಯಿತು. ಆದ್ರೂ ನೋಡಿದೆಯಲ್ಲ, ಅಯ್ಯೋ ಇವರೆಲ್ಲ ಯಾಕೆ ಓಡೋಡಿ ಹೋಗ್ತಾ ಇರುವುದಲ್ಲ? 16,000 ಹೆಣ್ಮಕ್ಕಳು ಓಡೋಡಿ ಬರ್ತಾ ಇದ್ದಾರೆ. ಹೌದು, ಕೃಷ್ಣ ನಮ್ಮನ್ನು ಕಾಪಾಡು ಕಾಪಾಡು ಎಂಬುದಾಗಿ. ಹಾಗೆ ಕಳಿಸಿಕೊಟ್ರೆ ಯಾರು ಅವರನ್ನ ಮನೆ ಸೇರಿಸಿಕೊಳ್ಳುವುದಿಲ್ಲ. ಯಾಕೆ? ಮನೆಯ ಹೊಸ್ತಿಲು ದಾಟಿ ಬಂದಂತ ಹೆಣ್ಣು ಮಕ್ಕಳನ್ನು ಮತ್ತೆ ಮನೆಯೊಳಗೆ ಕರೆಸಿಕೊಳ್ಳುವ ಕ್ರಮವೇ ಇಲ್ಲ. ಹಾಗಾದ್ರೆ ಅವರು ಅನಾಥರಾಗುವುದಾ? ಬೇಡ ಪ್ರಭು. ಹೆಣ್ಣು ಮಕ್ಕಳನ್ನು ಅನಾಥಗೊಳಿಸಿದರೆ ನಾಳೆ ವರ್ಣಸಂಕರವಾದೀತು. ಆ 16,000 ಹೆಣ್ಣು ಮಕ್ಕಳನ್ನು ನೀವೇ ಮದುವೆಯಾಗಬೇಕು. ಅನಾಥರಿಗೆ ನಾಥನಾಗಿ ನಿಲ್ಲುತ್ತೇನಂತೆ, ಅವರನ್ನು ಸ್ವೀಕರಿಸ್ತೇನೆ. ಪ್ರಧಾನವಾಗಿ ಆಗಬೇಕಾದ ಮರ ನೋಡಬೇಕು. ಸುಮ್ಮನೆ ಮರ ಅಂತೆ. ಕರ್ಣಕುಂಡಲವು ಕೈಗೆ ಸಿಕ್ಕಿದೆ. ಹೌದು. ಆದಷ್ಟು ಬೇಗ ದೇವಲೋಕಕ್ಕೋಗಿ ನನ್ನ ತಾಯಿಯ ಪದಮೂಲಕ್ಕೆ ಎರಗಿ ಈ ಕರ್ಣಕುಂಡಲವನ್ನ ಅವಳಿಗೆ ಅರ್ಪಿಸೋಣ. ಬಾಯಿ
ನಿಂತಿದ್ದಾರೆ. ಅವರಿಗೆ ಧೈರ್ಯದ ಮಾತುಗಳನ್ನೇ ಹೇಳಿ ಅಣ್ಣನಾಯ ಬೇಟೆಗಾಗಿ ಹೊರಟು ನಿಂತ ಆ ಸಮಯದಲ್ಲಿ ಅವರಿಗೆ ಧೈರ್ಯದ ಮಾತುಗಳನ್ನಾಡಿ ಹೊರಟು ಬಂದವ ನಾನು. ನನ್ನ ರಕ್ಷಣೆಗೆ ಬೇಕಾಗಿ ಶಮಂತಕರತ್ನ ಎನ್ನುವಂತಹ ಬಳಿಯನ್ನು ಕೊಟ್ಟಿದ್ದಾನೆ. ಹಾಗಾಗಿ ಆಯುಧ ಪಣಿಯಾಗಿ ಹೊರಟಿದ್ದಾರೆ.
ಸಮಯದಲ್ಲಿ ನನ್ನ ಎದುರಿಗೆ ಬಂದವ ಮೃಗರಾಜನಾದಂತಹ ಕೇಸರಿ. ಒಳಿತಾಯ್ತು ಈ ಕಾಡಿನಲ್ಲಿರುವಂತಹ ಪ್ರಾಣಿಗಳೆಲ್ಲ ನಮ್ಮದಾದಂತಹ ನಾಡನ್ನು ಪ್ರವೇಶ ಮಾಡಿ ನಮ್ಮವರು ಮಾಡಿದಂತಹ ಬೆಳೆಗಳನ್ನೆಲ್ಲ ಹಾಳು ಮಾಡಿವೆ. ಹಾಗಾಗಿ ತಕ್ಕ ಪಾಠಿಯನ್ನು ಕಲಿಸುತ್ತಿದ್ದೆ. ಬಂದೆಯಾ, ಸುಮ್ಮನೆ ಬಿಡುತ್ತೇನೆ ಎನ್ನುವ ಹಾಗೆ ಭಾವಿಸಬೇಡ. ಇದೋ ಒಂದೇ ಒಂದು ಶಾರ ಖಂಡಿತ. ಅಯ್ಯೋ, ನಿನ್ನನ್ನು ನೋಡುವಾಗ ಯಾವುದೋ ಒಂದು ಊರಿನ ಯುವರಾಜ ಎಂಬುದನ್ನು ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯ. ಕೈಯಲ್ಲಿ ಆಯುಧವನ್ನು ಧರಿಸಿ ಕಾಡನ್ನು ಪ್ರವೇಶ ಮಾಡಿ ಮೃಗಗಳನ್ನೆಲ್ಲ ತಡೆಯುತ್ತಾ ಇದ್ದಿ. ಮೃಗರಾಜನಾದಂತ ನಾನು ಹಾಯಾಗಿ ಗುಹೆಯಲ್ಲಿ ಮಲಗಿದ್ರೆ ನನ್ನನ್ನು ಕೆಳಕೂದಕ್ಕಾಗಿ ಬಾಣವನ್ನು ಪ್ರಯೋಗ ಮಾಡಿದ್ದೀಯೇನೋ. ನಿನ್ನ ಬಾಣವನ್ನ ಎರಡು ಕೈಯಲ್ಲಿ ಹಿಡಿದು ಅದನ್ನು ತಿಕ್ಕಿ ಚೂರ್ಣವನ್ನಾಗಿ ಗಾಳಿಯಲ್ಲಿ ಎಸೆದಿದ್ದೇನೆ. ಮಾನವ, ಬದುಕಬೇಕು ಅಂತ ಆದ್ರೆ ಕಾಡನ್ನು ಬಿಟ್ಟು ಹೋಗ್ತೀಯಾ, ಅಲ್ಲ ನಿನ್ನ ರಕ್ತ ಪಡೆಯಬೇಕು. ಯುವರಾಜನಿದ್ದೇವೆ. ಒಂದೇ ಆಯುಧವನ್ನು ನಂಬಿ ಬರುವುದಲ್ಲ, ಇದೋ ಹಿಡಿದಂತಹ ಕಠಾರಿ ನಿನ್ನ ಶಿರಚ್ಛೇದಿಸುವೆ. ನೀನು ಒಬ್ಬ ಲೋಕೇಶನಾಗುವುದಕ್ಕೆ ಸಾಧ್ಯವಿಲ್ಲ. ಲೋಕರಕ್ಷಣಾದಂತಹ ಭಗವಂತ ಆ ಪರಮೇಶ್ವರ ಮುಂದೆ ನೀನು ಏನೂ ಅಲ್ಲ. ನಾನು ಯಾರೆಂದು ಭಾವಿಸಿದೆ? ಕಾಡಿನಲ್ಲಿ ನನ್ನನ್ನು ಹರಿತ ಕೊಂಡಾಡುತ್ತಾರೆ. ನನ್ನಂತವರ ಮುಂದೆ ಸೊಕ್ಕನ್ನು ಅಡಗಿಸಿದ್ರೆ ನಾನು ನಿನ್ನ ರಕ್ತವನ್ನು
ಪರಾಕ್ರಮಕ್ಕೆ ಮೆಚ್ಚಲೇಬೇಕು. ಹಾ. ಆಯುಧಗಳು ಕಳೆದುಕೊಂಡ್ರು ಹಾ. ಭುಜದಲ್ಲಿ ಬಲ ಇದೆ. ಹಾ. ಎದೆ ತಗ್ತಾ ಇದೆಯೇನೋ, ಹೌದಾ? ನಿನ್ನ ಭುಜದಲ್ಲಿ ಎಷ್ಟು ಬಲ ಇದೆ ಎಂಬುದನ್ನು ಸಿಗಿದು ಬಿಟ್ಟಿದ್ದೇನೆ, ರಕ್ತ ಕುಡಿದಿದ್ದೇನೆ, ನಿರ್ಜೀವವಾಗಿ ಬಿದ್ದಿದ್ದಾನೆ. ಬಹಳಷ್ಟು ಮಾತನಾಡಿದ. ಈಗ ಹೇಳಿದ ಮಾತು ನಿಂತು ಹೋಗಿದೆ. ರಕ್ತ ಕುಡಿದಿದ್ದೇನೆ, ಎಲುಬಿನ ಹಂದರ ಮಾತ್ರ ಕಾಣುತ್ತಾ ಇದೆ. ಆದರೆ ಅದೆಲ್ಲ ವಿಷಯ. ಇವನ ಕೊರಳಲ್ಲಿ ಒಂದು ವಿರುಗುವಂತಹ ಮಣಿ ನನ್ನ ಕೈಗೆ ಸಿಕ್ಕಿದೆ. ಈ ಮಣಿಯ ಇವನ ಕೊರಳಲ್ಲಿ ಯಾಕೆ? ಸತ್ತ ಪ್ರಾಣಿಯ ದೇಹದಲ್ಲಿ ಅಗತ್ಯವೇ ಇಲ್ಲ. ಜೀವಂತವಾಗಿರುವಂತಹ ಕಾಡಿನ ರಾಜ ನನ್ನ ತಲೆಯಲ್ಲಿ ಇದ್ದಿದ್ರೆ ಇಲ್ಲಿದ್ದಂತಹ ಬೆಳೆಗಳು ನನಗೆ ಗೌರವವನ್ನು ಕೊಡ್ತಾರೆ. ಅದಕ್ಕಾಗಿ ತಲೆಯಲ್ಲಿ ಹೊತ್ತು ಕಾಡನ್ನು ಸುತ್ತುವರಿಯುತ್ತೇನೆ.
ಕಾರುಣ್ಯಾಭುತಿ ಭಕ್ತವತ್ಸಲ ಹರಿಂ ಸೌಮಿತ್ರಿ ಸಂಸೇವಿತಂ ಮಾರೀಚಾದಿ ಸಮಸ್ತ ದೈತ್ಯಮತಲಂ ಸುಗ್ರೀವ ಸಂರಕ್ಷಣಂ ವೀರಂ ಪಾವನ ಪುಣ್ಯನಾಮ ಚರಿತಂ ಒಂದೇ ಸದಾ ರಾಘವಂ. ರಾಘವ ರಘುಪತೆ ಸ್ವಾಮಿ, ನಿನ್ನದಾದಂತಹ ನಾಮ ವ್ಯಾಹೃತಿಯಲ್ಲೇ ಕಾಲವನ್ನು ಕಳೆಯುತ್ತಾ ಇದ್ದೇನೆ. ನಿನ್ನೊಡನೆ ಕಳೆದಂತಹ ದಿನಗಳ ನೆನಪಿನಲ್ಲಿಯೇ ಬದುಕನ್ನು ಹಿಡಿದುಕೊಂಡು ಬಾಳ್ತಾ ಇದ್ದೇನೆ. ಈ ಕಾಲಕ್ಕೆ ಅನುಭವ ಸವಿಯಲ್ಲ, ಅದರ ನೆನಪುಗಳೇ ಸವಿ ಅಂತ ಪ್ರಾಜ್ಞರ ನುಡಿ. ಆ ಅನುಭವವನ್ನು ಈ ಕಾಲಕ್ಕೆ ನೆನಪಿಸುತ್ತಾ ಕಾಲ ಕಳೆಯುತ್ತಾ ಇದ್ದೇನೆ. ಯಾಕೆ? ಅವತಾರದ ಉದ್ದೇಶವನ್ನು ಪೂರೈಸಿದಂತಹ ರಾಮಚಂದ್ರಮ ಸರಯೂ ನದಿಯಲ್ಲಿದ್ದು ಪರಂಧಾಮವನ್ನು ಒಯ್ದುವಂತಹ ಕಾಲಕ್ಕೆ ನಮಗೆಲ್ಲ ಜಗವೇ ಶೂನ್ಯವಾಗಿತ್ತು. ಆ ಕಾಲಕ್ಕೆ ಅವನ ಪದತಲದಲ್ಲಿ ಬಿದ್ದು ಪ್ರಾರ್ಥಿಸಿದ್ದೆವು ನಾವು. ನೀನಿಲ್ಲದೆ ಬದುಕುವುದಕ್ಕೆ ಸಾಧ್ಯವಿಲ್ಲ ಸ್ವಾಮಿ, ನನ್ನನ್ನು ಜೊತೆಗೆ ಕರೆದುಕೊಂಡು ಹೋಗು ಎಂಬ ಹಾಗೆ ಬೇಡಿದಂತಹ ಸಂದರ್ಭದಲ್ಲಿ ಆ ರಾಮಚಂದ್ರಮ ನನಗೆ ಭರವಸೆಯನ್ನು ಕೊಟ್ಟನಲ್ಲ. ಕಲ್ಪಾಂತ್ಯದವರೆಗೂ ರಾಮನಾಮದ ತತ್ವದ ಪ್ರತಿಪಾದಕರಾಗಿ ನೀವೆಲ್ಲರೂ ಲೋಕದಲ್ಲಿ ಉಳಿಯಬೇಕೆಂಬ ಹಾಗೆ ಈ ಜಾಂಬವನಿಗೆ ಹೇಳಿದವನಿದ್ದಾನೆ ರಾಮಚಂದ್ರ ದೇವ. ಆ ದೇವನ ಆದೇಶದಂತೆ ಅವನ ನಾಮ ವ್ಯಾಹೃತಿಯಲ್ಲಿ ಕಾಲ ಕಳೆಯುತ್ತಾ ಇದ್ದೇನೆ. ನನಗೆ ಗಾನವಾಗಿ, ಜ್ಞಾನವಾಗಿ, ಪಾನವಾಗಿ, ಹಸಿವೆಗೆ ಅನ್ನವಾಗಿರುವಂತಹ ರಾಮಧ್ಯಾನ ಅದನ್ನು ಮಾಡುತ್ತಾ ಈ ಕಾರಣದಲ್ಲಿ ಕಾಲ ಕಳೆಯುತ್ತಾ ಇದ್ರೆ ನನ್ನ ಗಮನವನ್ನು ಅತ್ತ ಸೆಳೆಯುತ್ತಾ ಇರುವುದು ಏನದು? ಸಿಂಹ ಗರ್ಜನೆ. ಯಾಕೆ? ಏನಾಗಿದೆ ಸಿಂಹಕ್ಕೆ? ನೋಡ್ಬೇಕು, ನಡೆಯಬೇಕು. ಯಾಕೆ ಗರ್ಜನೆ? ಯಾಕೆ? ಏನಾಗಿದೆ ನನಗೆ? ನೋಡು ಸಂತೋಷ ನನಗೆ. ನೋಡ್ತಾ ಇದ್ದೇನೆ, ದೂರದಿಂದಲೇ ಗಮನಿಸಿದೆ. ಯಾವುದನ್ನು? ಒಬ್ಬ ಮಾನವ ಬಂದಿದ್ದ. ಹೌದು. ಅವರಲ್ಲಿ ಹೋರಾಟವನ್ನು ಮಾಡಿ ಅವನನ್ನು ಧರೆಗೆ ಉರುಳಿಸಿದೆ. ಹೌದು. ಅವನ ಮಾಂಸ ಮೆದ್ದೆಯ? ಹೌದಾ? ರಕ್ತ ಕುಡಿದೆಯ? ನಿನಗೇನು ತೊಂದರೆ ಅದರಲ್ಲಿ? ನಿನಗೆ ಅಷ್ಟರಲ್ಲಿ ಸಮಾಧಾನವಾಗಿಲ್ಲ? ಆಗ್ಲಿಲ್ಲ. ಅವನ ಕೊರಳಲ್ಲಿದ್ದಂತ ಮಣಿ ಅದನ್ನು ಸೆಳೆದುಕೊಂಡು ಸಾಕ್ತಾ ಇದೆಯಲ್ಲ. ಸತ್ತ ಜೀವಿಗೆ ಅಗತ್ಯವಿಲ್ವಲ್ಲ ಆ ಮಣಿ ನನ್ನನ್ನು ಆಕರ್ಷಿಸಿದೆ. ನಿನ್ನನ್ನು ಆಕರ್ಷಿಸಿದ್ರೆ ನನಗೆ ಬೇಕದು. ನಿನಗೆ ಆ ಮಣಿಯನ್ನು ಕೊಟ್ಟು ಮುಂದೆ
ಬಲ್ಲೂಕ ಏ ಕರಡಿಯೇ, ಮುದುಕನಾದ ಎಲ್ಲಿ ಜೇನಿದೆ, ಎಲ್ಲಿ ಕೊಳೆತ ಹಣ್ಣಿದೆ ಅದನ್ನು ತಿನ್ನು ಬದುಕುವಂತಹ ನೀನು ನನ್ನನ್ನು ಪ್ರಶ್ನಿಸುವುದಕ್ಕಾಗಿ ಬಂದಿದ್ದೀಯಾ? ಜೇನು ಕುಡಿಲಿಕ್ಕೆ ಹೊರಟದ್ದು ಗೊತ್ತಾಯ್ತು. ಕಾಡಿನ ರಾಜ ನಾನು. ನನ್ನಂತವರನ್ನೇ ಕೆಳಗೆ ನಿಂತಾದ್ರೆ ಪರಿಣಾಮ ಏನಾದೀತು? ಸರಿಯಾಗಿ ಯೋಚನೆ ಮಾಡು. ನಾನು ಯಾರೋ? ನಾನು ಯಾರೋ? ಸಾಮಾನ್ಯರೆಂದು ಭಾವಿಸಿದೆಯಾ? ಕಾಡಿನ ಹರಿ. ಕಾಡಿನ ಹರಿನ ಸಿಂಹ ನಿನ್ನನ್ನು ವಾಹನವನ್ನಾಗಿ ಶಿರವಳ ಪಡಿತಾಳೆ ದುರ್ಗಾ ಪರಮೇಶ್ವರಿ, ಲೋಕದ ತಾಯಿ, ಸಿಂಹವಾಹಿನಿ. ಅವಳ ಗಂಡ ಒಬ್ಬ ಇದ್ದಾನೆ. ಯಾರು? ಪರಮೇಶ್ವರ. ಪರಮೇಶ್ವರಿಯ ಗಂಡ ಪರಮೇಶ್ವರ. ಹೌದಾ? ಆ ಹರನಾಗಲಿ ಅವನ ಮಿತ್ರನಾದಂತ ಹರಿಯಾಗಲಿ ಎಲ್ಲಿಯಾದ್ರೂ ಕಾಳಗ ಸಮರಿಸಿತು ಅಂತಾದ್ರೆ ಓ ಜಾಂಬವರೇ, ನಿಮ್ಮಲ್ಲಿ ಯುದ್ಧ ಇಲ್ಲ ಅಂತ ಹೇಳಿ ಯಾರು? ನೀನು ದೊಡ್ಡ ಇದು ಓ ಜಾಂಬವರಂತ ಹೇಳಲಿಕ್ಕೆ? ಹೌದು, ಅದುವೇ. ಅದುವೇ ಜಾಂಬವನಿದ್ದಾನೆ, ಬ್ರಹ್ಮಮಾನಸ ಪುತ್ರ. ಹೌದಾ? ಅಂಬುಜಾಸನ ಕುಮಾರ, ಅಂಬುಜಾಕ್ಷನ ಭಕ್ತ. ನನ್ನಲ್ಲಿ ಕಾಳಗ ಮಾಡಬೇಡ. ಕಳೆದ ಯುಗದಲ್ಲಿ ಅತಿಶಯವಾದಂತಹ ಪರಾಕ್ರಮವನ್ನು ತೋರಿ ರಾಮ ಸೇವೆಯ ಮೂಲಕವಾಗಿ ಜೀವನ ಸಾಫಲ್ಯವನ್ನು ಕಂಡುಕೊಂಡವರು ನಮ್ಮನ್ನು ವಿರೋಧಿಸಿದೆ ಅಂತಾದ್ರೆ ನೀನು ಆ ಮಾನವನ ಉದರ ಬಗಿದ ಹಾಗೆ ನಿನ್ನ ಉದರ ಬಗಿದೇನು ಮಣಿ ಕೊಡ್ತೀಯಾ? ಕೊಡುವುದಿಲ್ಲ. ಅಲ್ಲ, ಪ್ರಾಣ ನನ್ನನ್ನು ಕಂಡು ತಾತ್ಸಾರ ಭಾವನೆ ನಿನಗೆ? ಕಾಡಿನ ಹರಿಯಾದ್ರೂ ನನ್ನ ಗರ್ಜನೆ ನಿನಗೆ ಕೇಳಿಸುವುದೇ ಇಲ್ಲ, ಅದರಲ್ಲಿ ನೀನು ಹೆದರುವುದೇ ಇಲ್ಲ. ಸಣ್ಣ ಬಲಿಪನ ಬೊಬ್ಬೆ ಕೇಳಿದ್ಯಾ ನೀನು? ಸಣ್ಣ ಬಲಿಪನ ಬೊಬ್ಬೆ ಕೇಳಿದ್ಯಾ? ಹೆದರಿಕೆ ಆಗ್ತದೆ ನಿನಗೆ? ಬಲಿಪ ಬೇರೆ, ಸಿಂಹ ಬೇರೆ. ಹೌದಯ್ಯ. ಬಲಿಪ ಬೊಬ್ಬಿಡುವಾಗ ನೀನು ಓ ಮರದ ತುದಿಯಲ್ಲಿದ್ದಿ, ನಾನು ಗರ್ಜನೆಯನ್ನು ಕೊಡುವಾಗ ಕೆಳಗೆ ಬಂದು ಮಣಿ ಕೇಳ್ತಾ ಇದ್ಯಾ? ಈ ಮಣಿ ಕಾಡಿನ ರಾಜರಾದಂತ ನನ್ನ ತಲೆಯಲ್ಲಿರ್ಬೇಕು. ನೀನು ಸಣ್ಣ ಬಲಿಪನ ವಿಷಯ ಹೇಳುದಲ್ವ? ಹೌದು. ನಾನು ದೊಡ್ಡ ಬಲಿಪನ ಜೊತೆಗಿದ್ದವ. ಅದು ನೀನು ಮತ್ತೆ ಇದ್ದದ್ದಲ್ವಾ? ನಾನು ಮೊದಲೇ ಇದ್ದೆ. ನನ್ನನ್ನು ಸಿದ್ಧ ಮಾಡಿದವನೇ ಅವ. ನೀನನ್ನು ಸಿದ್ಧ ಮಾಡಿದ್ದು, ನನ್ನನ್ನು ತಯಾರುಗೊಳಿಸಿದ್ದು, ಗೊತ್ತಾಯ್ತಲ್ಲ? ನಾನು ಕೂಡ ಹಾಗೆ ಅವನ ಪ್ರಸಾದ. ದೊಡ್ಡ ಬಲಿಪನ ಜೊತೆಯಲ್ಲಿಯೇ ನಾನು ಕಾಲವನ್ನು ಕಳೆದವ, ಗೊತ್ತಾಯ್ತಲ್ಲ? ನಿನ್ನ ಅಧಿಕ ಪ್ರಸಂಗ ಮಾಡ್ತಿದ್ರೆ ಮಡಿಯಲ್ಲ, ನಿನ್ನ ಪ್ರಾಣ ಹೋದಿಲ್ಲ.
ರಕ್ತ ಕಾರಿ ಧರೆಗೆ ಉರುಳಿದ್ದಾನೆ. ನಮಗೆ ಅವನ ರಕ್ತವೂ ಬೇಡ, ಮಾಂಸವೂ ಬೇಡ. ನಮಗೆ ಒಳ್ಳೆ ಜೇನು ಸಿಕ್ಕಿದ್ರೆ ಸಾಕು, ಸುರು 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 ಅಂತ. ಒಳ್ಳೆಯದಪ್ಪ, ರಾಮ ಅನುಗ್ರಹ ಬಲದ ಮತ್ತೇಳು. ನನ್ನನ್ನು ಆಕರ್ಷಿಸಿದಂಥ ಮಣಿ ಅವನ ಕೈಯಿಂದ ಕಸಿದುಕೊಂಡಿದ್ದೇನೆ. ನೆಟ್ಟ ದೃಷ್ಟಿಯಿಂದ ನೋಡೋಕೆ ಸಾಧ್ಯವಾಗುತ್ತಾ ಇಲ್ಲ. ನೆಟ್ಟ ದೃಷ್ಟಿಯಿಂದ ಸೂರ್ಯನನ್ನಾದರೂ ನೋಡಬಲ್ಲೆ, ಈ ಮಡಿಯನ್ನು ನೋಡೋ ಸಾಮರ್ಥ್ಯ ನನ್ನ ಕಣ್ಣುಗಳಿಗಿಲ್ಲ. ಬಹುಶಃ ಸೂರ್ಯನಿಂದಲೇ ಬಂದದ್ದು. ಹೇಗೆ ಸೂರ್ಯ ಖಂಡದಂತೆ ಪ್ರಕಾಶ ಬೀರ್ತಾ ಇದೆ. ಸೂರ್ಯನು ಇದಕ್ಕೇನು ಸಂಬಂಧ ದೇವರಿಗೆ ಗೊತ್ತು. ಒಳ್ಳೆಯದು, ಹೊರಡುವ ಕಾಲಕ್ಕೆ ಮಗಳಾದಂಥ ಜಾಂಬವತಿಯಲ್ಲಿ ಹೇಳಿದ್ದೇನೆ, ವಿಶೇಷವಾದ ವಸ್ತುವನ್ನು ತಂದು ಕೊಡ್ತೇನೆ ಅಂತ. ರಾಮದೇವರ ಅನುಗ್ರಹ ಮಾಡಿದರೆ ಇಲ್ವಾ, ನೇರವಾಗಿ ಕೊಂಡು ಹೋಗ್ತೇನೆ. ಆ ರಾಘವೇಂದ್ರ ಅವನ ಅನುಗ್ರಹವಾದ ಮಕ್ಕಳು ಈ ಕ್ಷಣವೇ ಕೊಂಡು ಹೋಗಿ ಮಗಳಾದ ಜಾಂಬವತಿಗೆ ನೀಡ್ತಾರೆ. ಈ ದ್ವಾರಕಾಪಟ್ಟಣದಲ್ಲಿ ಭರ್ತಿಯಿಂದ ಬಲಭದ್ರ ಓಲಗವನಿತ್ತ. ಹೌದು ಸ್ವಾಮಿ, ಬಲಭದ್ರನಲ್ಲದೆ ಇನ್ನೊಬ್ಬ ರಾಜ ಇಲ್ಲಿಗೆ ಓಲಗವನ್ನು ಕೊಡುವುದಕ್ಕೆ ಸಾಧ್ಯ ಉಂಟ? ಒಂದರ್ಥದಲ್ಲಿ ಹೇಳುವುದಿದ್ರೆ ಬಲಭದ್ರನಿಗಾಗಿಯೇ ನಿರ್ಮಾಣವಾಗಿರುವಂತಹ ನಗರ ಇದು. ಯಾಕೆ ಈ ನಗರ ನಿರ್ಮಾಣ? ಈ ಪೃಥ್ವಿಯಲ್ಲಿ ಸಮುದ್ರದ ಮಧ್ಯದಲ್ಲಿ ಒಂದು ನಗರ ನಿರ್ಮಾಣ ಅಂತ ಹೇಳಿದರೆ ಅದು ಕೇವಲ ದ್ವಾರಕಾಪಟ್ಟಣ ಒಂದೇ, ಇನ್ನೊಂದು ನಗರ ಇಲ್ಲವೇ ಇಲ್ಲ. ಹಾಗಿದ್ರೆ ನಗರ ನಿರ್ಮಾಣದ ಉದ್ದೇಶ ಏನು? ನನ್ನ ತಮ್ಮ ಕೃಷ್ಣಸ್ವಾಮಿ ಒಂದು ಕಾಲದಲ್ಲಿ ನಾವು ಮಧುರೆಯಲ್ಲಿರುವಂತಹ ಸಂದರ್ಭ, ಮೇಲಿಂದ ಮೇಲೆ ಮಧುರೆಗೆ ಮಾಗಧನ ಆಕ್ರಮಣ ಆದಾಗ ನನ್ನ ತಮ್ಮ ಕೃಷ್ಣ ನನ್ನನ್ನು ಕರೆದು ಹೇಳಿದ, ಅಣ್ಣ, ಒಂದು ರಾಜ್ಯದ ಮೇಲೆ ಆಗಿಂದಾಗ ಮೇಲಿಂದ ಮೇಲೆ ವೈರಿಗಳ ಆಕ್ರಮಣ ಆದರೆ, ಯುದ್ಧಗಳು ನಡೆದರೆ ಆ ರಾಜ್ಯ ಆರ್ಥಿಕವಾಗಿ ಶಿಥಿಲವಾಗ್ತದೆ, ಅಧಪತನಕ್ಕೆ ಹೋಗ್ತದೆ. ಆದ್ದರಿಂದ ಬೇರೊಂದು ರಾಜ್ಯ ನಿರ್ಮಾಣದ ಅಗತ್ಯ ಇದೆ, ಅನಿವಾರ್ಯತೆ ಇದೆ. ನಮ್ಮ ಮೇಲಲ್ವ ಮಾಗಧನಿಗೆ ಸಿಟ್ಟು, ಮಧುರೆಯ ಮೇಲಲ್ಲ ಅಂತ ನನಗೆ ಉಪದೇಶವನ್ನು ಮಾಡಿದ. ಸರಿ, ನಾವು ಮಧುರೆಯನ್ನು ಬಿಟ್ಟರೆ ತಮ್ಮ ಇನ್ನೆಲ್ಲಿ ಅಂತ ಕೇಳಿದೆ. ಆವಾಗಲೇ ಅವ ತೋರಿಸಿದ್ದು
ಸಮುದ್ರದ ಮಧ್ಯದಲ್ಲಿರುವಂತಹ ಕುಶಸ್ಥಲಿ ಎನ್ನುವಂತಹ ಭೂಪ್ರದೇಶ, ಇದನ್ನು ಮೇಲೆತ್ತಿ ರಾಜ್ಯ ನಿರ್ಮಾಣವನ್ನು ಮಾಡಿದ್ದೇವೆ. ಬಲರಾಮನ ಶ್ರಮ, ತಮ್ಮ ಕೃಷ್ಣನ ಸೂಚನೆ, ಬುದ್ಧಿವಂತಿಕೆ ಇದು ಎರಡೂ ಸೇರಿದ್ರಿಂದಾಗಿ ವರ ವೈಕುಂಠಕ್ಕೆ ಸಮನೆನಿಪ ರಾಜ್ಯ ನಿರ್ಮಾಣ. ಯಾವುದಕ್ಕೆ ಕೊರತೆ ಇದೆ ಸ್ವಾಮಿ? ಯಾದವರೆಲ್ಲ ಸುಭದ್ರವಾದ ಬದುಕನ್ನು ಸಾಗಿಸ್ತಾ ಇದ್ದಾರೆ ಎನ್ನುವಲ್ಲಿಗೆ ಸಂತೋಷ. ಆದರೆ ಒಂದುಂಟು, ಯಾವತ್ತೂ ಬಲಭದ್ರ ಒಡ್ಡೋಲಗವನ್ನು ಕೊಟ್ಟಾಗ ಬಹಳ ಸಂತೋಷ ಪಡುತ್ತಿದ್ದವನು. ಏನು ಮಾಡುವುದು ಸ್ವಾಮಿ, ಇವತ್ತಿನ ಒಡ್ಡೋಲಗ ಮಾತ್ರ ಹಾಗಲ್ಲ. ಬಲರಾಮನಿಗೆ ಬೇಸರವನ್ನೇ ತಂದಿರುವಂತಹ ಕ್ಷಣ ಇದು. ಯಾಕೆ ಗೊತ್ತಾ? ಒಡ್ಡೋಲಗವನ್ನು ಕೊಟ್ಟಿರುವಂತಹ ಸಂದರ್ಭದಲ್ಲಿ ನೇರವಾಗಿ ಸುರಮುನಿ ನಾರದರ ಆಗಮನ ಆಯ್ತು. ಇಲ್ಲಿ ಅವರನ್ನು ಉಪಚರಿಸಿ ಎಲ್ಲಿಂದ ಬಂದಿದ್ದು, ಏನು ವಿಶೇಷ ಅಂತ ಪ್ರಶ್ನಿಸಿದಾಗ ಒಂದು ಮಾತನ್ನೇ ಹೇಳಿದರು. ನಿನ್ನ ತಮ್ಮ ಕೃಷ್ಣ ನೀ ನಂಬಬೇಕಾದವನಲ್ಲ, ಅವನು ಒಳ್ಳೆಯವನೂ ಅಲ್ಲ, ಪ್ರಪಂಚದಲ್ಲಿ ಅವನ ಮೇಲೆ ಒಂದು ಅಪವಾದ ಬಂದಿದೆ ಅಂತ ಹೇಳಿದರು. ಏನು ಸ್ವಾಮಿ, ನನ್ನ ತಮ್ಮ ಕೃಷ್ಣ ಅಪರಾಧ ಮಾಡುವುದಕ್ಕುಂಟ, ಅಪವಾದಕ್ಕೆ ತುತ್ತಾಗುವುದುಂಟ? ಅವನು ಮಾಡಿದಂತಹ ಕಾರ್ಯ ಏನು ಅಂತ ಕೇಳಿದೆ. ಸತ್ರಾರ್ಜಿತನ ಸಹೋದರ ಪ್ರಸೇನನನ್ನು ಕೊಂದು ಸ್ಯಮಂತಕ ರತ್ನವನ್ನು ಅಪಹರಿಸಿದ್ದಾನೆ ಕೃಷ್ಣ. ಕೇಳಿದಾಗ ಮನಸ್ಸಿಗೆ ನೋವಾಯಿತು. ಛೇ, ಶಾಪಗ್ರಸ್ತ ವಂಶ ನಮ್ಮದು, ಸಿಂಹಾಸನಕ್ಕೆ ಬಾಹಿರರು ಯಾದವರು ಅಂತ ಪ್ರತೀತಿ, ಅದನ್ನು ಅಲ್ಲ ಅಂತ ಮಾಡಿ ತೋರಿಸಬೇಕು ಅಂತ ಯಾದವರಲ್ಲೊಬ್ಬನಾದ ನಾನು ಸಿಂಹಾಸನವನ್ನೇರಿ ಸರಿಯಾದ ರೀತಿಯಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದರೆ ನನ್ನ ತಮ್ಮನೇ ನನ್ನ ಮಾನ ಮುಕ್ಕಾಗುವಂತಹ ಕಾರ್ಯವನ್ನು ಮಾಡ್ತಾನೆ ಅಂತಾದರೆ ಬೇಸರ ಅಲ್ವಾ? ಏನಾದ್ರೇನು ಸ್ವಾಮಿ, ರಾಜ ನಾನು, ಅಪರಾಧಿ ಯಾರೇ ಆದರೂ ಶಿಕ್ಷಿಸಬೇಕಾದವನು. ಇಷ್ಟೊತ್ತಿನವರೆಗೆ ಒಡ್ಡೋಲಗದಲ್ಲಿ ವಿಚಾರಿಸಬೇಕಾದ್ದನ್ನೆಲ್ಲ ವಿಚಾರಿಸಿ ಆಯಿತು. ಇನ್ನು ಒಡ್ಡೋಲಗದ ಕ್ಷಣಗಳು ಕೃಷ್ಣನಿಗಾಗಿ, ಕೃಷ್ಣನ ವಿಚಾರಣೆಗಾಗಿ. ಬರಲಿ ಕೃಷ್ಣ ನೋಡೋಣ. ನಿನ್ನ ನಮಸ್ಕಾರಕ್ಕೆ ತಿರಸ್ಕಾರ. ನಿನ್ನ ನಮಸ್ಕಾರಕ್ಕೆ ತಿರಸ್ಕಾರ. ನನ್ನ ಎದುರಿಗೆ ಬರಬೇಡ, ನಿನ್ನ ಮುಖ ನನಗೆ ತೋರಿಸಬೇಡ. ಇವತ್ತಿನಿಂದ ನಿನ್ನ ಮುಖಾವಲೋಕನ ಬಲಭದ್ರನ ಪಾಲಿಗೆ ನಿಷಿದ್ಧ. ಏ ನಾಚಿಕೆಗೆಟ್ಟವನೇ, ಏ ಮಾನಸತ್ತವನೇ, ಯಾಕಾದ್ರೂ ಇಲ್ಲಿಗೆ ಬಂದಿ? ಯಾಕಾದ್ರೂ ಇಲ್ಲಿಗೆ ಬಂದಿ? ಹೋಗೋ.
ಇದು ಏನಣ್ಣ ಇದು ವಿಚಿತ್ರ ವರ್ತನೆ? ಏನು ವಿಚಿತ್ರ? ಅಲ್ಲ, ಏನಾಗಿದೆ ನಮ್ಮ ಅಣ್ಣನಿಗೆ? ಎಂದಿನಂತೆ ನಾನು ಬಂದೆ. ಹಿಂದೆಲ್ಲ ನಾನು ಬಂದಂತಹ ಸಂದರ್ಭದಲ್ಲಿ ಸಂತೋಷದಿಂದ ನನ್ನನ್ನು ಕರೆದು, ಹೌದು, ಬಾ ತಮ್ಮ ಹೀಗೆ ಬಾ ಎಂದು ಬರಸೆಳೆದು ಬಿಗಿದಪ್ಪಿ ಪ್ರೀತಿಯನ್ನು ಪ್ರಕಟಿಸುತ್ತಾ ಹಿತ ವಚನಗಳಿಂದ ಸಂತೋಷವನ್ನು ವ್ಯಕ್ತಪಡಿಸುತ್ತಾ ಕುಳಿತುಕೊಳ್ಳುವವರು ತಾವು. ಈ ಹೊತ್ತು ಹಾಗಲ್ಲ. ಎಂದಿನಂತೆ ಬಂದು ನಮಸ್ಕಾರ ಮಾಡಿದ್ರೆ ಮುಖಾವಲೋಕನ ನಿಷಿದ್ಧ. ಹೌದು, ಮುಖ ತೋರಿಸಬೇಡ. ತೋರಿಸಬೇಡ ನೀವು. ಅಣ್ಣಯ್ಯ, ನಮ್ಮ ಅಣ್ಣನಿಗೆ ಹೀಗೆ ಯಾಕಾಯ್ತು? ಅಣ್ಣನಿಗೆ ಹೀಗಾಗ್ಲಿಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದಿದ್ದು, ಏನೇನು ಇದ್ದಕ್ಕಿದ್ದಂತೆ ಕೆಂಡಾಮಂಡಲರಾಗಿದ್ದೀರಲ್ಲ. ಹೌದು. ಈ ಕೋಪಕ್ಕೆ ಕಾರಣ ಏನು? ಕಾರಣ ಯಾರು? ಕಾರಣ ಯಾವುದು? ಇದನ್ನು ಯೋಚಿಸ್ತಾ ಇದ್ದೇನೆ. ಹೇಳಿ ಅಣ್ಣ, ನೀವು ಹೇಳದೆ ನನಗೆ ತಿಳಿಯದು. ಯಾಕಣ್ಣ ಕೋಪ? ಸುಮ್ಮನೆ ಸಿಟ್ಟು ಬರುವುದಿಲ್ಲ. ಸುಮ್ಮನೆ ಸಿಡುಕುವ ನಿನ್ನ ಅಣ್ಣ ಅಲ್ಲ. ಏನೋ ನನಗೆ ಸಿಟ್ಟು ಬರುವುದಕ್ಕೆ ಕಾರಣ ಇನ್ಯಾರು ಆಗಿರ್ಬೋದು ಅಂತ ತಿಳ್ಕೊಂಡ್ಯಾ ನೀನು? ಬೇರೆ ಯಾರಲ್ಲ, ನನ್ನ ಸಿಟ್ಟಿಗೆ ಕಾರಣ ನೀನೇ ಕೃಷ್ಣ, ನೀನೇ. ಏನ್ ಮಾಡಿದ್ಯಾ ಅಣ್ಣ? ಏನ್ ಮಾಡಿದ್ಯಾ? ಸರಿಯಾಗಿ ಯೋಚನೆ ಮಾಡಿ ಹೇಳಿ. ನಾನು ಹೌದಾ? ಯೋಚನೆ ಮಾಡಿ ಹೇಳಿದ್ದು ನಾನು, ಸುಮ್ಮನೆ ಹೇಳಿದ್ದಲ್ಲ. ನಾನು ಹೇಳುವ ವಿಚಾರದಲ್ಲಿ ನನಗೆ ಸಕಾರಣ ಇದ್ದೆ ನಾನು ಮಾತನಾಡೋದು. ಮುಂದೆ ಬಾರ ಇಲ್ಲಿ, ಬರ. ಎಷ್ಟು ಮುಂದೆ ಬರಲಿ? ಅಷ್ಟು ಬಂದರೆ ಸಾಕು. ನೀನು ಮತ್ತೂ ಮುಂದೆ ಬಂದರೆ ಮುಂದೆ ಬಂದದ್ದು ಹೆಚ್ಚಾಯಿತು ಅಂತಲೇ ಲೆಕ್ಕ. ನೀನು ಬಹಳ ಮುಂದೆ ಹೋಗಬಾರ್ದು, ಹಾಳಾಗಬಾರ್ದು ಅಂತಲೇ ನಾನು ಹೇಳುವುದು. ತುಂಬಾ ಜನರಿಗೆ ಅದೇ ಇದೆ. ನಾನು ಯಾರು? ಅಣ್ಣ. ರಾಜ. ರಾಜ. ರಾಜಣ್ಣ ಅಲ್ಲ, ರಾಜ. ಅಣ್ಣನೂ ಹೌದು, ರಾಜನೂ ಹೌದು. ಹೌದು. ನೀನು ಯಾರು? ಯುವರಾಜ. ತಮ್ಮ. ಹೌದಾ? ರಾಜನಾದವನು ಅಪರಾಧಿಗಳು ಕಂಡಿರುವಂತಾದ್ರೆ ಅವರನ್ನು ಶಿಕ್ಷಿಸಬೇಕೋ ಬೇಡ? ವಿಚಾರಣೆಗೆ ಒಳಪಡಿಸಬೇಕೋ ಬೇಡ? ಸರಿ. ಇವತ್ತು ನೀನು ಅಪರಾಧಿ ಕೃಷ್ಣ, ಅಪರಾಧಿ. ಆದ್ದರಿಂದ ನಿನ್ನನ್ನು ವಿಚಾರಣೆಗಾಗಿ ಇಷ್ಟೊತ್ತಿನವರೆಗೆ ನಾನು ಕಾಯ್ತಾ ಇದ್ದಲ್ಲ. ಇವತ್ತು ಯಾವ ಅಪರಾಧಿಗಳು ಸಿಗ್ಲಿಲ್ಲ ಅಂತ ನನ್ನ ಮೇಲೊಂದು ವಿಚಾರಣೆ ಕೈಗೊಂಡು ಬಿಟ್ಟು. ಅಲ್ಲ, ಯಾರು ಅಪರಾಧಿಗಳಿಲ್ಲ. ಇವತ್ತಿಗೆ ನೀನೇ ಅಪರಾಧಿ. ಕಾರಣ ಬೇಕಲ್ಲ ಅಣ್ಣ. ಕೃಷ್ಣ, ನಿನಗೆ ಸ್ಯಮಂತಕ ಮಣಿಯ ಮೇಲೆ ಆಸೆ ಇತ್ತು ಅಂತ ನನ್ನಲ್ಲಿ ಹೇಳಬೇಕೋ ಬೇಡವ? ನೀನು ನನಗೆ ಹೇಳದೆ ಕೇಳದೆ ಯಾಕೋ ಇಂತಹ ಕಾರ್ಯವನ್ನು ಮಾಡಿದೆ ನೀನು? ಯಾಕೆ ಸತ್ರಾರ್ಜಿತ ನನುಜನ ಮಡುಹಿದೆ? ಯಾಕೆ ಸ್ಯಮಂತಕವು ನಿನಗೆ? ಹೋಗಿ ಹೋಗಿ ಆ ಪ್ರಸೇನನನ್ನು ಕೊಂದು ಆಮೇಲೆ ಮಣಿಯನ್ನು ಅಪಹಾರ ಮಾಡಿದ್ದೆ. ಪಾಪಿ. ಇಲ್ಲ ಅಣ್ಣ, ಇಲ್ವ? ಇಲ್ಲ.
ಎಲ್ಲ ಕಥೆ ಹೇಳ್ತಾ ಇದ್ದೀರಿ. ಏನಂತೆ? ಸತ್ರಾಜಿತನ ತಮ್ಮ ಪ್ರಸೇನ ಸ್ಯಮಂತಕ ಮಣಿಯನ್ನು ಧರಿಸಿಕೊಂಡು ಮೃಗಬೇಟೆಗೆ ಹೋದ್ರೆ ಸಮಯವನ್ನು ಸಾಧಿಸಿ ಅವನನ್ನು ಕೊಂದು ನೀನು ಮಣಿಯನ್ನು ಅಪಹಾರ ಮಾಡಿದ್ಯಂತೆ. ಒಳ್ಳೆ ಕಥೆ ಕಟ್ಟಿದ್ದೀರಿ. ಏನು ಕಥೆ ಕಟ್ಟೋದು? ಹೌದಣ್ಣ. ಅಲ್ಲದೆ ಹೋದ್ರೆ ಶಮಂತಕ ಮಣಿಯನ್ನು ಪ್ರಸೇನ ಧರಿಸಿಕೊಂಡು ಕಾಡಿಗೆ ಹೋಗಿರುವಂತಹ ವಿಷಯ ಅದನ್ನ ನನಗೆ ಗೊತ್ತಿಲ್ಲ ಅಣ್ಣಯ್ಯ. ಗೊತ್ತಿಲ್ವಾ? ಆಹಾ, ಸುಮ್ಮನೆ ಅಪವಾದ ಬರ್ತದ? ಒಮ್ಮೊಮ್ಮೆ ಹಾಗಾಗಿ ಹೋಗ್ತದೆ. ಊಹಾಪೋಹಗಳು ಬಹುಶಃ ಹೀಗೂ ಆಗುವುದುಂಟು. ಹೇಗೆ? ಒಬ್ಬನ ಔನ್ನತ್ಯವನ್ನು ಕಂಡು ಸಹಿಸಲಿಕ್ಕೆ ಸಾಧ್ಯ ಇಲ್ಲದೆ ಇಂಥ ಪಿತೂರಿಗಳು ಒಮ್ಮೊಮ್ಮೆ ನಡೆಯುವುದುಂಟು. ಅವನ ಹೆಸರನ್ನು ಹಾಳು ಮಾಡಬೇಕು ಅಂತ ಎಂತೆಂಥವರಿಗೆಲ್ಲ ಎಂತೆಂಥ ಅಪವಾದ ಪಾಪ. ಅಣೆಯ ಇಲ್ಲಿ ಬಹುಶಃ ಹೀಗೆ ಆದದ್ದಿರಬೇಕು. ಈ ಕೃಷ್ಣನ ಏಳಿಗೆಯನ್ನು ಕಂಡು ಅಥವಾ ಕೃಷ್ಣ ರಾಮರ ಬೆಳವಣಿಗೆಯನ್ನು ಕಂಡು ಕರುಬುವಂತ ಜನ ಇಂತಹ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದಿರಬೇಕು. ಅಣ್ಣಯ್ಯ, ಇರ್ತಾರಪ್ಪ, ಜನ ಇರ್ತಾರೆ, ಇಲ್ಲದೆ ಹೋದದ್ದನ್ನೆಲ್ಲ ಹೇಳುವವರು ಇರ್ತಾರಪ್ಪ. ಈ ಹೊತ್ತು ನನ್ನ ಮೇಲೆ ಹೇಳಿದ್ರು, ನನ್ನ ಪುಣ್ಯ ನಿನ್ನ ಪುಣ್ಯ ಅಲ್ಲ, ನಿನ್ನ ಮೇಲೆ ಒಂದು ಅಪವಾದ ಬರ್ಲಿಲ್ವಲ್ಲ ಅಣ್ಣಯ್ಯ? ನನ್ನ ಮೇಲೆ ಅಪವಾದ ಬರುವುದಕ್ಕೆ ನಾನು ಹಾಗೆ ಮಾಡಿದ್ರಲ್ವಾ? ಅಲ್ಲ, ನಾನು ಹಾಗೆ ಮಾಡ್ಲಿಲ್ಲ ಅಂತಲೇ ಹೇಳಿಕೊಟ್ಟಿದ್ದು. ಅರಿಯೇ ಪ್ರಸೇನ ಓದುವುದನು, ಪ್ರಸೇನ ಕಾಡಿಗೆ ಹೋದ ವಿಷಯವೇ ಗೊತ್ತಿಲ್ಲ, ಮತ್ತೆ ಪ್ರಸೇನನನ್ನು ಕೊಲ್ಲುವುದು ಎಲ್ಲಿ, ಶಮಂತಕ ಮಣಿಯನ್ನು ತರುವುದು ಎಲ್ಲಿ? ಆದ್ದರಿಂದ ಈ ವಿಷಯ ನನಗೆ ತಿಳಿಯದು, ಅರಿಯೇ ನಾನು ಬರಿದೆ ಕೋಪ ಮಾಡ್ಕೊಳ್ಬೇಡಿ. ಕೇಳಿದ್ರೆ ಅವ ಒಪ್ಪಿಕೊಳ್ತಾನೋ? ನೀನು ಹಾಗೆ ಉಳಿದವರೆಲ್ಲ ಸುಳ್ಳು ಹೇಳ್ತಾರೆ ಅಂತ ಅವರನ್ನು ಇವರನ್ನು ಬೇರೆಳಿಟ್ಟು ತೋರಿಸ್ತಿ. ನೀನು ಅಪರಾಧಿ ಅಂತ ಒಪ್ಪಿಕೊಳ್ಳುವುದಕ್ಕೆ ಸಿದ್ಧ ಇಲ್ಲ ಅಲ್ವಾ? ನಾನು ನಿನ್ನನ್ನು ವಿಚಾರಣೆಗೆ ಒಳಪಡಿಸುವಾಗ ವಿಚಾರ ಮಾಡದೆ ಒಳಪಡಿಸಿದ್ದೇನೆ ಅಂತ ತಿಳ್ಕೊಂಡ್ಯಾ ನೀನು? ನಿನಗೂ ಸ್ಯಮಂತಕ ಮಣಿಗೂ ನಿನಗೂ ಸತ್ರಾಜಿತನ ಸಹೋದರ ಪ್ರಸೇನನಿಗೂ ಸಂಬಂಧ ಇದ್ದೆ ನಾನು ಕೇಳಿದ್ದು, ಸುಮ್ಮನೆ ಕೇಳಿದ್ದಲ್ಲ. ಬಾರ ಮುಂದೆ. ಆವತ್ತು ಒಂದು ದಿವಸ ನಾವೆಲ್ಲರೂ ಸೇರಿ ವೃಂದಾವನಕ್ಕೆ ಹೊರಟಾಗ ನಮ್ಮ ಜೊತೆಗೆ ನೀನು ಬಂದವನಲ್ವೇನೋ? ನಾವೆಲ್ಲ ವೃಂದಾವನದಲ್ಲಿ ನಮ್ಮ ಕಾರ್ಯಕಲಾಪಗಳನ್ನು ಪೂರೈಸಿ ಮನೆಗೆ ಮರಳಿದ್ರು. ನೀನು ಯಾಕೆ ಬರಲಿಲ್ಲ? ನನಗೆ ವಿಚಾರ ಗೊತ್ತಾಗಲಿಲ್ಲ ಅಂತೇಳಿ ತಿಳ್ಕೊಂಡ್ಯಾ? ನೀನೊಬ್ಬನೇ ಅಲ್ಲಿದ್ದವನು ಏನು ಮಾಡಿದ್ದಿ? ವೃಂದಾವನದ ಅಧಿಕಾರಿ ಆಗಿರುವಂತಹ ಸತ್ರಾಜಿತನ ಮನೆಗೆ ಹೋದಿಯಂತೆ, ಹೌದೇನೋ? ಅಲ್ಲಿ ಹೋಗಿ ಮಣಿಯನ್ನು ಅವನಲ್ಲಿ ಕೊಡುವಂತ ಕೇಳಿದ್ಯಂತೆ, ಹೌದೇನೋ? ಅವ ಕೊಡುವುದಿಲ್ಲ ಅಂತ ಹೇಳಿದ್ದಕ್ಕಾಗಿ ಮಣಿಯ ಮೇಲೆ ಒಳಗೆ ಆಸೆ ಇರುವಂತಹ ನೀನು ಈ ಕೃತ್ಯವನ್ನು ಎಸಗಲಿಲ್ಲ ಎನ್ನುವುದಕ್ಕೆ ಯಾವ ಸಾಕ್ಷಿ ಇದೆಯೋ? ಯಾವ ಸಾಕ್ಷಿ ಇದೆ?
ಸಿಟ್ಟು ಮಾಡ್ಕೊಳ್ತೀರಿ ಅಣ್ಣ. ಇಲ್ಲ, ಆ ಹೊತ್ತು ನಿಮ್ಮ ಜೊತೆಗೆ ನಾನು ಅಲ್ಲಿಗೆ ಬಂದಿರುವುದು ಹೌದು, ವೃಂದಾವನಕ್ಕೆ. ಸತ್ರಾಜಿತನನ್ನು ಕಂಡು ಮಾತನಾಡಿರುವುದು ಸತ್ಯ. ಏನು ವಿಷಯವನ್ನು ಆ ಸತ್ರಾಜಿತನಲ್ಲಿ ಪರಮ ಪಾವನವಾಗಿರುವಂತಹ ಆ ಮಣಿ, ಸ್ಯಮಂತಕ ಮಣಿ, ಸೂರ್ಯದೇವನಿಂದ ದತ್ತವಾಗಿರುವಂತಹ ಆ ಮಣಿದೆ ಎನ್ನುವ ಪರಮ ಸತ್ಯ ನನಗೆ ಗೊತ್ತಿತ್ತು. ಇಡೀ ದ್ವಾರಕೆಯಲ್ಲಿ ಎಲ್ಲರಿಗೂ ಗೊತ್ತುಂಟು. ಅದು ಕೇಳಿದವರು ಯಾರು ಇಲ್ಲ, ಅಪಹರಿಸಿದವರು ಯಾರು ಇಲ್ಲ, ನೀನೊಬ್ಬನೇ. ಈಗಲೂ ಅಪಹರಿಸಿದವರು ಯಾರು ಇಲ್ಲ ಬಹುಶಃ. ಹೌದು ಅಣ್ಣಯ್ಯ, ಹಾಗೆ ಪರಮ ಪಾವನವಾಗಿರುವಂತಹ ದಿವ್ಯ ಮಣಿಯ ವಿಶೇಷವಾಗಿರುವಂತಹ ಪ್ರಭಾವ ಏನು ಎಷ್ಟು ಎನ್ನುವುದನ್ನು ನಾನು ಅರಿತವನೇ ಆಗಿದ್ದೇನೆ. ಅಂತಹ ಪವಿತ್ರವಾದ ಮಣಿ ಕೇವಲ ಒಬ್ಬ ಸತ್ರಾಜಿತ ವೃಂದಾವನದ ಅಧಿಕಾರಿ ಅಷ್ಟೇ. ಸಮಷ್ಟಿಯಾಗಿ ಯೋಚನೆ ಮಾಡಿದಾಗ ಇಡೀ ಯಾದವ ಸಮುದಾಯಕ್ಕೆ ನಮ್ಮ ಅಜ್ಜ ಉಗ್ರಸೇನ ಅಲ್ವೇ. ಆದ್ದರಿಂದ ಸಾಮಾನ್ಯ ಒಬ್ಬ ಅಧಿಕಾರಿಯಾದ ಸತ್ರಾಜಿತನಲ್ಲಿ ಮಣಿ ಇರುವುದಕ್ಕಿಂತಲೂ ಯದುಕುಲೋತ್ತಮನಾಗಿರುವಂತಹ, ಯದುಕುಲ ಶಿಖಾಮಣಿಯಂತೆ ಮೆರೆಯುತ್ತಿರುವಂತಹ ಆ ಉಗ್ರಸೇನಲ್ಲಿ ಆ ಮಣಿ ಇದ್ದರೆ ಸಮಷ್ಟಿಯಾಗಿ ಎಲ್ಲವರಿಗೂ ಅದರಿಂದ ಉಳಿತಾದೀತು, ಅದರ ಪ್ರಯೋಜನ ಸಿಕ್ಕಿತ್ತು ಎನ್ನುವಂಥ ಆ ದೂರಾಲೋಚನೆಯ ದುರಾಲೋಚನೆಯ ಅದು ನನ್ನದಲ್ಲ ಅಣ್ಣ. ಆಲೋಚನೆಯಿಂದ ಕೇಳಿದೆ ನಾನು ಸತ್ರಾಜಿತನಲ್ಲಿ, ಸತ್ರಾಜಿತ ನಿನ್ನಲ್ಲಿದ್ರೆ ಕೇವಲ ವೃಂದಾವನಕ್ಕಷ್ಟೇ ಅದರ ಪ್ರಯೋಜನ, ಉಗ್ರಸೇನಲ್ಲಿದ್ರೆ ಸಮಸ್ತ ಯಾದವರಿಗೂ ಅದರಿಂದ ಪ್ರಯೋಜನ. ಆ ನೆಲೆಯಲ್ಲಿ ಯೋಚಿಸಿ ಆ ದಿವ್ಯ ಮಣಿಯನ್ನು ಕೊಡು ಎಂದು ಕೇಳಿದೆ. ನನಗಾಗಿ ಅಲ್ಲ ಅಣ್ಣ, ಮತ್ತೆ ಯಾರಿಗಾಗಿ? ಉಗ್ರಸೇನಿಗಾಗಿ ಕೇಳಿದೆ ಅಣ್ಣಯ್ಯ. ಹಾಗೆ ಕೇಳಿದ್ರೆ ಏನು ಹೇಳಿದ ಗೊತ್ತಾ? ಏನು ಹೇಳಿದ? ಇಲ್ಲ, ಹಾಗೆಲ್ಲ ಕೊಡುವುದಕ್ಕಾಗುವುದಿಲ್ಲ, ಇದು ತನಗೆ ಬೇಕಾದದ್ದು. ಮಹಾಲೋಭಿ ಆತ. ಸುಮ್ಮನಿರ. ಹೌದಣ್ಣ, ಹಾಗೆಲ್ಲ ಯಾರೂ ಕೊಡುವುದಿಲ್ಲ. ನೀನು ಸುಳ್ಳು ಹೇಳಿದ್ರೆ ಅದನ್ನು ದಕ್ಕಿಸಿಕೊಳ್ಳುವ ಯೋಗ್ಯತೆ ಇರಬೇಕು. ನೀನು ಹೇಳಿದ್ದೆಲ್ಲ ಸುಳ್ಳು ಅಂತ ನನಗೆ ಗೊತ್ತಾಗುವುದಿಲ್ಲ ಅಂತೇಳಿ ಭಾವಿಸಿಕೊಂಡಿಯಾನ ನೀನು? ಈಗ ಪರಮ ಪಾವನವಾದ ರತ್ನ ಅದು, ಅದು ಅವನಲ್ಲಿರುವುದು ಯೋಗ್ಯ ಅಲ್ಲ. ಆದ್ರಿಂದ ಉಗ್ರಸೇನ ರಾಜ ಅವನಲ್ಲಿ ಇರಬೇಕು ಅಂತ ನೀನು ಹೇಳ್ತೀವಿ. ಯಾರು ಹೇಳಿದ್ರ ನಿನಗೆ? ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪ್ರಪಂಚದಲ್ಲಿ ಯಾರು ಏನು ಬೇಕಾದರೆ ಸಾಧಿಸಬಹುದು, ಪಡ್ಕೊಳ್ಬಹುದು. ಅವರೇ ಅದನ್ನು ಉಪಯೋಗಿಸಿಕೊಳ್ಳಬಹುದು, ವಿನಿಯೋಗಿಸಿಕೊಳ್ಳಬಹುದು. ಪವಿತ್ರವಾದದ್ದೆಲ್ಲ, ಪರಮ ಪಾವನವಾದ್ದೆಲ್ಲ ರಾಜನಿಗೆ ಸಲ್ಲಬೇಕು ಅಂತ ಏನಿಲ್ಲ. ಸಿಕ್ಕಿದ್ದಾದರೆ ಆವಾಗ ರಾಜನ ಅಧಿಕಾರ ಉಂಟು. ತಾನೇ ಸ್ವತಃ ಪರಿಶ್ರಮದಿಂದ ಪಡ್ಕೊಂಡಿದ್ದಾದ್ರೆ ಅನುಭವಿಸುವುದಕ್ಕೆ ಅವನಿಗೆ ಯೋಗ್ಯತೆ ಉಂಟು. ಸಿಕ್ಕಿದ್ದಾದ್ರೆ ತಂದೊಪ್ಪಿಸು ಎಂದು ಆಜ್ಞಾಪಿಸುತ್ತಿದ್ದೆ. ಅವನು ಪಡೆದದ್ದಾದ್ದರಿಂದ ಕೊಡುವೆಯಾ ಎಂದು ಕೇಳಿದೆ ಅಷ್ಟೇ. ಹಾಗಿದ್ರೆ ನೀನು ಅಪಹಾರ ಮಾಡಿ. ನಾನು ಅಪಹರಿಸಲಿಲ್ಲ. ಅಣ್ಣಯ್ಯ, ನೀನು ಸುಳ್ಳು ಹೇಳ್ತಿ ಎನ್ನುವುದು ಸಭೆಯಲ್ಲಿದ್ದವರಿಗೆಲ್ಲ ಗೊತ್ತಾಗ್ತಾ ಇದೆ. ಹೇಗೆ ಅದು? ಸುಮ್ಮನೆ ನಾನು ಒಬ್ಬನೇ ಇರುವಾಗ ನಿನ್ನನ್ನು ವಿಚಾರಣೆಗೆ ಒಳಪಡಿಸಿದ್ದಲ್ಲ, ತುಂಬಿದ ಸಭೆಯಲ್ಲಿ ನಿನ್ನನ್ನು ವಿಚಾರಣೆಗೆ ಒಳಪಡಿಸಿದ್ದು ನಾನು. ಹೌದು, ಇವತ್ತು ಸಭೆ ತುಂಬಿರುವುದು ಸತ್ಯ. ನೀನು ತಪ್ಪಿದ ನಿನಗೆ ಶಿಕ್ಷೆ ಮಾಡಲಿಲ್ಲ ಎನ್ನುವಂತ ಅಪವಾದ ನನಗೆ ಬರ್ತದೆ. ಆದ್ದರಿಂದ ನೀನು ಹೇಳಿದ್ದನ್ನೆಲ್ಲ ಒಪ್ಪಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಕೃಷ್ಣ, ನೀನು ಸಾಮಾನ್ಯದವನಲ್ಲ. ನೀನು ಜಾರ ಚೋರತ್ವಗಳು ನಿನ್ನಲ್ಲಿ ನೆಲೆಸುವುದು. ನೀವು ಹೇಳುವುದಾ? ಹೌದು, ನಾನು ಹೇಳುದು. ಮೊದಲಿಂದಲೂ ನೀನು ಮಾಡಿದ್ದೇ ಆ ಕೆಲಸ. ನಿನ್ನನ್ನು ಜಾರ ಅಂತ ಕರೆದರು, ಚೋರ ಅಂತ ಕರೆದರು. ಸಣ್ಣವನಿದ್ದಾಗ ಬೆಣ್ಣೆ ಕಳ್ಳುವ ಕೆಲಸವನ್ನು ಮಾಡಿದೆ, ಕಳ್ಳ. ಇನ್ನಿರುವಾಗ ಮಕ್ಕಳು ಏನ್ ಮಾಡುವುದಿಲ್ಲ ಅಣ್ಣ. ಹೌದು, ಮಾಡಿದ್ನಪ್ಪ. ದೊಡ್ಡವನಾದ ಮೇಲೆ ನಾರಿಯರ ಸೀರೆ ಕದಿಯುವ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದನ್ನೇ ಮಾಡ್ತಾ ಇದ್ರೆ ಬೇಸರ ಬರುವುದಿಲ್ವಾ ಅಣ್ಣ? ಬೆಣ್ಣೆ ಬಿಟ್ಟೆ ಸೀರೆ ಹಿಡಿದೆ ಅಷ್ಟೇ, ಅದ್ರಲ್ಲೇನಿದೆ ಅಣ್ಣ? ಮತ್ತೂ ಸ್ವಲ್ಪ ದೊಡ್ಡ ಆದ್ಮೇಲೆ ಮತ್ತೂ ಬದಲಾವಣೆ ಆಯ್ತು. ಸೀರೆ ಬಿಟ್ಟೆ ಸೀರೆ ಉಟ್ಟವರನ್ನೇ ಕದ್ದೇನೆ. ಅದೆಲ್ಲ ದೊಡ್ಡವರ ಆದ್ಮೇಲೆ ಕಳುವುದಲ್ವಾ ಅಣ್ಣಯ್ಯ? ಹೌದು, ಮೊದಲು ಕಳ್ಲಿಕ್ಕಾಗ್ತದೆ. ಅಂತೂ ಅಲ್ಲಿಂದಲ್ಲಿಗೆ ಕೆಲಸದ ಬದಲಾವಣೆ, ಸ್ವಲ್ಪ ಉದ್ಯೋಗದಲ್ಲಿ ಬದಲಾವಣೆ, ಆದ್ರೆ ಜೊತೆಗೆ ಸುಧಾರಣೆ. ಉದ್ದೇಶ ಒಂದೇ, ಅದು ಕಳ್ತನ. ಆದ್ದರಿಂದ ನಿನ್ನನ್ನು ನಂಬುವುದಕ್ಕೆ ಸಾಧ್ಯ ಇಲ್ಲ. ನೀನು ಒಪ್ಪಿಕೊಳ್ಳಿಲ್ಲ ಅಂತ ಆದ್ರೆ ನೀನಿದ್ದ ಊರಿನಲ್ಲಿ ನಾನಿರುವುದಿಲ್ಲ. ನೀನು ಮಾಡಿದಂತಹ ಕಾರ್ಯದಿಂದಾಗಿ ನಮ್ಮ ಕುಲಕ್ಕೆ ಕಳಂಕ ಅದು. ಹೇ ಕೃಷ್ಣ,
ನಾನು ಸಿಂಹಾಸನದಲ್ಲಿದ್ದೇನೆ, ನಿನ್ನ ಅಣ್ಣ ನಿನಗೆ ಅಪಕೀರ್ತಿ ಬಂದರೆ ನನಗೂ ಕಳಂಕ ಅದು. ಆದ್ದರಿಂದ ನನಗೆ ಅಧಿಕಾರ ಬೇಡ, ಸಿಂಹಾಸನ ಬೇಡ, ನೀನಿದ್ದ ಊರಿನಲ್ಲಿ ಇರುವುದಿಲ್ಲ. ಈ ಕ್ಷಣದಿಂದ ನಡೆಯುವುದು ಭೂ ಸಂಚರಣೆಗೆ. ಏನ ದಾರಿಗೆ ಅಡ್ಡ ಬರ್ತಾ ಇದೆಯಲ್ಲ? ಬೇಡ ಅಣ್ಣ, ಇಲ್ಲಿಯ ತನಕ ನೀವು ಮಾಡಿದ ಮಾತೆಲ್ಲ ಕೇವಲ ವಿನೋದಕ್ಕಾಗಿಯೋ ಎಂದು ಭಾವಿಸ್ತಾನಿದ್ದೆ. ಏನು ಹೇಳಿದ್ರಿ ಅಣ್ಣ? ಜಾರ ಚೋರತ್ವಗಳು ನಿನ್ನೊಳು ಇರುತ್ತೀರಿ. ಹೌದು. ನಾನೊಬ್ಬ ಬೆಣ್ಣೆ ಕಳ್ಳ, ನಾನೊಬ್ಬ ಹೆಣ್ಣಿನ ಮಳ್ಳ, ಇತ್ಯಾದಿ ಇತ್ಯಾದಿಯಾಗಿ ಲೋಕದಲ್ಲಿರುವಂಥ ಅಲ್ಪರೆಲ್ಲರೂ ನನ್ನ ಕುರಿತಾಗಿ ಮಾತನಾಡಿಕೊಳ್ತಾರೆ. ಹೌದು. ಲೋಕದಲ್ಲಿ ಯಾರೇ ನಾನು ಜಾರ, ನಾನು ಚೋರ ಎಂದು ಹೇಳಿದ್ರು ಎಳ್ಳಿನಿತು ಬೇಸರ ನನಗಿಲ್ಲ ಅಣ್ಣ. ನನ್ನ ಅಣ್ಣ ನೀವು, ನನ್ನನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡವರು ತಾವು. ನೀವೇ ನನ್ನ ಕುರಿತಾಗಿ ಹೀಗಾಡ್ತೀರೇನಣ್ಣ? ಇಲ್ಲ ಇಲ್ಲ ಅಣ್ಣ, ಸತ್ಯ ಹೇಳ್ತೇನೆ. ಏನು? ಸತ್ರಾಜಿತನ ತಮ್ಮನಾಗಿರುವಂತಹ ಪ್ರಸೇನ ಮಣಿಯನ್ನು ಧರಿಸಿ ಹೋದ ವಿಷಯ ನನಗೆ ಗೊತ್ತಿಲ್ಲ ಅಣ್ಣ. ಬರೀದು ಯಾಕೆ ನನ್ನ ಮೇಲೆ ಅಪವಾದವನ್ನು ಹೇಳ್ತೀರಿ? ಗೊತ್ತಿಲ್ಲ, ನಾನು ಅಪರಾಧಿಯಲ್ಲ ಎಂದು 1000 ಬಾರಿ ಸಾರಿ ಹೇಳಿದರೂ ಒಪ್ಪುವ ನಂಬುವ ಸ್ಥಿತಿಯಲ್ಲಿ ತಾವಿಲ್ಲ. ನಾನು ಅಪರಾಧಿ ಅಲ್ಲ ಅಂತ ಹೇಳಿದರೆ ಸಾಲದು, ನೀನು ಅಪರಾಧಿ ಅಲ್ಲ ಎನ್ನುವುದನ್ನು ಸಾದರಪಡಿಸಬೇಕು ಕೃಷ್ಣ. ಸುಮ್ಮನೆ ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ಲ. ಇಲ್ಲ ಅಣ್ಣ, ನಡುವೆನು ಭೂ ಸಂಚರಣೆಗೆ. ಹೌದು, ವಿಷಯ ಗಂಭೀರವಾಗಿದೆ ಎನ್ನುವುದನ್ನು ನಾನು ಅರ್ಥ ಮಾಡಿಕೊಂಡೆ ಅಣ್ಣ. ಕೃಷ್ಣನನ್ನು ನೀವು ಅರ್ಥ ಮಾಡಿಕೊಂಡಿರುವುದು ಇಷ್ಟೇನಣ್ಣ? ಕೇವಲ ಒಂದು ಮಣಿಗಾಗಿ, ಅದರಲ್ಲಿಯೂ ಸತ್ರಾಜಿತನ ತಮ್ಮ ಪ್ರಸೇನನನ್ನು, ನಿರಪರಾಧಿಯಾಗಿರುವಂತಹ ಪ್ರಸೇನನನ್ನು ಕೊಲ್ಲುವ ಕಟುಕ ನಾನು ಎಂದು ಭಾವಿಸಿದರೆ ಅಲ್ವಾ? ಅಥವಾ ಮಣಿಯ ಕುರಿತಾಗಿ ಅಪಾರವಾದಂತಹ ಆಸೆ ನನಗಿದೆ ಎಂದು ಭಾವಿಸಿದರೆ ಹೇಳಿ ಅಣ್ಣ. ಇಲ್ಲಿಯ ತನಕ ನಾನು ಏನನ್ನೇ ಮಾಡಿದರೂ ಯಾವುದನ್ನು ನನಗಾಗಿ ಮಾಡಿದವನಲ್ಲ. ಈ ಪರಮ ಸತ್ಯ ನಿಮಗೆ ಗೊತ್ತಿದೆ ಅಣ್ಣ. ಈ ಒಂದೇ ಒಂದು ಕಾರಣಕ್ಕೆ ನಡುವೆನು ಭೂ ಸಂಚರಣೆಗೆ. ಹೌದು. ಬೇಡ ಅಣ್ಣ, ನೀವು ಹೋಗುವುದು ಬೇಡ ಅಣ್ಣ. ನಿಮ್ಮನ್ನು ಒಪ್ಪಿಸುವುದಕ್ಕೆ ನಾನು ಹೇಗೆ ಹೇಳಲಿ, ಏನು ಹೇಳಲಿ, ಯಾವ ರೀತಿಯಿಂದ ಹೇಳಲಿ? ಇನ್ನು ಏನು ಹೇಳ್ತೀನಿ ನೀನು? ಒಂದೇ ದಾರಿ ಇರುವುದಣ್ಣ, ನನ್ನ ಆತ್ಮಸಾಕ್ಷಿಗೆ ನ್ಯಾಯಾಲಯದಲ್ಲಿ ಬೆಲೆ ಇಲ್ಲ ಅಣ್ಣ, ಬೆಲೆ ಇಲ್ಲ. ಅಣ್ಣನಾಗಿಯೂ ರಾಜನಾಗಿಯೂ ಇರುವಂತ ನೀವು ಈ ಮಾತನ್ನು ಒಪ್ಪಬಹುದು ಎಂಬ ಒಂದೇ ಒಂದು ನೆಲೆಯಲ್ಲಿ ಆಡ್ತೇನೆ.
ಅಣ್ಣ, ತನ್ನ ಉದರದಲ್ಲಿ ಹೊತ್ತು ನನ್ನನ್ನು ಹೆತ್ತ ನನ್ನವ್ವೇ ದೇವಕಿಯ ಪಾದದಾಣ ಅಣ್ಣ. ನಾನು ಕಳ್ಳ ಅಲ್ಲ, ನಾನು ಕೊಲೆಪಾತಕ್ಕೆ ಅಲ್ಲ, ವಸುದೇವ ದೇವಕಿಯನ್ನು ಆಣೆಯಾಗಿ ಹೇಳ್ತೇನೆ, ನಾನು ಅಪರಾಧಿ ಅಲ್ಲ ಅಣ್ಣ. ನನ್ನನ್ನು ನಂಬಿ. ಕೃಷ್ಣ, ದುಃಖಿಸಬೇಡ. ಅಣ್ಣನನ್ನು ಒಪ್ಪಿಸುವುದಕ್ಕೆ, ಸಭೆಯಲ್ಲಿರುವಂತಹ ಸಭಾಸದರನ್ನು ಒಪ್ಪಿಸುವುದಕ್ಕೆ ಬೇಕಾದ ತಂದೆ ತಾಯಿಗಳ ಆಣೆ ಇಟ್ಟು ತಾನು ಅಪರಾಧಿಯನ್ನ ಅಲ್ಲ ಎನ್ನುವುದನ್ನು ಸಾದರಪಡಿಸ್ತಾ ಇದ್ದೆ. ಸಂತೋಷ ಆಯಿತು ಕೃಷ್ಣ, ಸಂತೋಷ ಆಯಿತು. ನೀನು ಯಾವುದೇ ಆಣೆಯನ್ನು ಕೊಟ್ಟರೂ ನಾನು ಒಪ್ಪಿಕೊಳ್ತಾ ಇರಲಿಲ್ಲ. ಜನನಿ ಜನಕರಾಣೆ. ಹೌದು ಕೃಷ್ಣ, ತಂದೆ ತಾಯಿಗಳ ಮೇಲೆ ಎಷ್ಟು ಗೌರವವನ್ನು ಭಕ್ತಿಯನ್ನಿಟ್ಟವರು ನೀನು ಎನ್ನುವುದು ನನಗೆ ಗೊತ್ತಿದೆ ಕೃಷ್ಣ. ಜನನಿ ಜನಕನಾಣೆ ಅಲ್ಲ, ಜನನಿ ಜನಕರಾಣೆ. ಲೋಕದಲ್ಲಿ ಎಲ್ಲರಿಗೂ ಒಂದೇ ತಂದೆ ಒಂದೇ ತಾಯಿ, ಆದರೆ ನಿನಗೆ ಹಾಗಲ್ಲ, ನನಗೆ ಹಾಗಲ್ಲ. ಇಬ್ಬರು ತಂದೆಯರು, ಇಬ್ಬರು ತಾಯಿಯರು. ಜನ್ಮ ಕೊಟ್ಟ ತಂದೆ ವಸುದೇವ, ಸಾಕಿ ಬೆಳೆಸಿದ ತಂದೆ ನಂದಗೋಪ, ಯಶೋದೆ ದೇವಕಿ, ಇವರ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೆ ಕೃಷ್ಣ. ಮೆಚ್ಚಿದೆ, ಒಪ್ಪಿದೆ. ನನ್ನ ಒಳಮನಸ್ಸು ಹೇಳ್ತಾ ಇತ್ತು ನನ್ನ ತಮ್ಮ ಕೃಷ್ಣ ಇಂಥ ಹೀನ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂತ. ಆದರೂ ಒಬ್ಬ ರಾಜನಾಗಿ ವಿಚಾರಿಸಬೇಕಾದ್ದು ನನಗೆ ಕರ್ತವ್ಯ ಎನ್ನುವ ನೆಲೆಯಲ್ಲಿ ಹಾಗೆ ಮಾಡಿದ್ದೇನೆ ಅಷ್ಟೇ. ಗೊತ್ತು ಕೃಷ್ಣ, ನೀನು ನಿಷ್ಕಳಂಕ ಚಾರಿತ್ರ್ಯನಾಗಿರಬೇಕು. ಪ್ರಪಂಚದಲ್ಲಿ ನೀ ನಡೆದು ಬಂದ ದಾರಿಯಲ್ಲಿ ಹೊಸ ಹೊಸ ಕಾರ್ಯವನ್ನು ಮಾಡಿ ಪ್ರಪಂಚದಲ್ಲಿ ಹೊಸ ಇತಿಹಾಸವನ್ನೇ ಸ್ಥಾಪಿಸಿದವನು ನೀನು. ಒಂದು ಎರಡು, ತಾಯಿಗೆ ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿದೆ, ಗೋವರ್ಧನ ಗಿರಿಯನ್ನೆತ್ತಿದೆ, ಕಾಳಿಂಗ ಮರ್ದನವನ್ನು ಮಾಡಿದೆ. ಮಾತ್ರ ಅಲ್ಲ ಕೃಷ್ಣ, ಗುರು ದಕ್ಷಿಣೆಗಾಗಿ ಗುರು ಪುತ್ರನನ್ನು ತರುವುದಕ್ಕೆ ನೀನು ಕೇವಲ ಇಲ್ಲಿಂದ ಯಮಲೋಕದವರೆಗೆ ಹೋಗಿ ಮಹಾ ಸಾಧನೆಯನ್ನು ಮಾಡಿ ಗುರುದಕ್ಷಿಣೆಯನ್ನು ಸಲ್ಲಿಸಿದ್ದೀನಿ. ಆದ್ದರಿಂದ ಚಾರಿತ್ರಿಕವಾಗಿ ಸಂಪನ್ನನಾಗಿರುವವನು ನೀನು ಕೃಷ್ಣ. ಶುಭ್ರವಾಗಿರುವಂಥ ನಿನ್ನ ಈ ಕೀರ್ತಿ ಎಂಬ ವಸನದ ಮೇಲೆ ಕಪ್ಪು ಚುಕ್ಕೆ ಬೀಳಬಾರದೆನ್ನುವ ಕಾರಣಕ್ಕಾಗಿ ನಿನ್ನನ್ನು ಈ ರೀತಿಯಲ್ಲಿ ಛೇಡಿಸಿ ಮಾತನಾಡಿದ್ದಷ್ಟೇ. ಹಾಗಿದ್ರೆ ನೀನು ಅಪರಾಧಿಯಲ್ಲ. ಇರದಿರಲು ವಂಚನೆಯು ನಿನ್ನೋಳು. ನೀನು ಕೇವಲ ನನ್ನಲ್ಲಿ ಹೇಳಿದರೆ ಸಾಲದು ಕೃಷ್ಣ. ನೀನು ಒಪ್ಪಿಸಬೇಕಾದ್ದು ಯಾರನ್ನು ಗೊತ್ತಾ? ಸತ್ರಾರ್ಜಿತನನ್ನು. ಅಲ್ಲಿಂದ ಬಂದಿದ್ದು ಅಪವಾದ. ಆದುದರಿಂದ ಹೋಗು. ಸತ್ರಾರ್ಜಿತನ ತಮ್ಮ ಪ್ರಸೇನ ಯಾವ ಕಡೆಗೆ ಬೇಟೆಗೆ ಹೋಗಿದ್ದಾನೆ, ಅವನ ಪರಿಸ್ಥಿತಿ ಏನಾಗಿದೆ, ಮಣಿಯ ಕಥೆ ಏನಾಯಿತು ಎನ್ನುವುದನ್ನು ತಿಳಿದು
ಬದುಕಿದ್ರೆ ಅವನ ತಮ್ಮನ ಸಮೇತ, ಬದುಕಿಲ್ಲ ಅಂತಾದರೆ ಸತ್ತಿದ್ದಾನೆ ಎನ್ನುವಂತಹ ವಿಚಾರದ ಜೊತೆಗೆ ಸ್ಯಮಂತಕ ಮಣಿಯನ್ನೂ ತಂದು ಅವನಿಗೆ ಒಪ್ಪಿಸಿದ್ರೆ ಸಂತೋಷ ಪಡ್ತೇನೆ ಕೃಷ್ಣ. ಪ್ರೀತಿಯೊಳು ಫಲದ ಪಡೆದರೆ ಒಂದು ಪ್ರೀತಿಯೊಳು ಫಲದ ಪಡೆದರೆ ಮಾತುಳ ಸಮಾಧಾನ ಆಯಿತು ಅಣ್ಣ. ಉಳಿದವರು ನನ್ನನ್ನು ಕುರಿತಾಗಿ ನುಡಿದಂತೆ ತಾವು ನುಡಿದ್ರಿ ಎಂದು ಏನೋ ಕ್ಷಣಕಾಲ ನಾನು ಖಿನ್ನನಾದೆ. ಈಗ ಹೇಳಿದ್ರಲ್ಲ, ಅಪವಾದ ಬಂದಿದೆ ಎಂದಾದ ಮೇಲೆ ತಾನು ನಿರಪರಾಧಿ ಎನ್ನುವುದನ್ನು ನಿರೂಪಿಸಬೇಕು ಕೃಷ್ಣ. ಆ ಅಪವಾದವನ್ನು ಪರಿಮಾರ್ಜನೆ ಮಾಡಿಕೊಳ್ಳಬೇಕು. ಅದಕ್ಕಾಗಿ ಈ ಕ್ಷಣವೇ ಹೊರಡು. ಸಂತೋಷ ಆಯ್ತಣ್ಣ, ಹೋಗ್ತೇನೆ. ಈ ಕ್ಷಣವೇ ಇಲ್ಲಿಂದ ಹೊರಡ್ತೇನೆ. ಸತ್ರಾಜಿತನ ತಮ್ಮ ಪ್ರಸೇನ ಶಮಂತಕ ಮಣಿಯನ್ನು ಧರಿಸಿ ಯಾವ ಮಾರ್ಗದಲ್ಲಿ ಮುಂದರಿದಿದ್ದಾನೆ, ನಡೆದಿದ್ದಾನೆ ಎನ್ನುವುದನ್ನು ತಿಳಿದು ಅದೇ ಮಾರ್ಗದಲ್ಲಿಯೇ ಮುಂದಾಗ್ತೇನೆ. ಹುಡುಕುತ್ತೇನೆ ಇಡೀ ಭೂಮಂಡಲದಲ್ಲಿ ಎಲ್ಲಿಯೇ ಸತ್ರಾಜಿತನ ತಮ್ಮ ಪ್ರಸೇನ ಇರಲಿ, ಅವ ಸತ್ತಿಲ್ಲ ಬದುಕಿದ್ದಾನೆ ಎಂದಾದರೆ ಜೀವ ಸಹಿತ ಆತನನ್ನು ಕರೆದುಕೊಂಡು ಬರ್ತೇನೆ. ದುರ್ದೈವವಶಾತ್ ಈಗಾಗಲೇ ಆತ ಸತ್ತಿದ್ದಾನೆ ಎಂದಾದರೆ ಆತ ಎಲ್ಲಿ ಸತ್ತ, ಹೇಗೆ ಸತ್ತ, ಯಾಕೆ ಸತ್ತ, ಯಾರಿಂದ ಸತ್ತ, ಯಾವಾಗ ಸತ್ತ ಎನ್ನುವ ಎಲ್ಲ ವಿಷಯವನ್ನು ಸಂಗ್ರಹಿಸಿ ನಡೆದ ಸತ್ಯ ವಿಷಯವನ್ನು ಎಲ್ಲಿನಿತು ಮರೆ ಮಾಚದೆ ಇಲ್ಲಿಗೆ ಬಂದು ಒಪ್ಪಿಸ್ತೇನೆ. ಸಂತೋಷ ಆಯಿತು. ಆದರೆ ಒಬ್ಬನೇ ಹೋಗುವುದು ಬೇಡ, ಜೊತೆಗೊಂದು 4-6 ಜನ ಯಾದವರಿರಲಿ. ಯಾಕೆಂದರೆ ಆಕ್ಷೇಪ ಮಾಡುವವರು ಯಾವತ್ತಿದ್ದು ಆಕ್ಷೇಪ ಮಾಡುವವರೇ. ಬಲರಾಮ ಕೃಷ್ಣನನ್ನು ಕಳಿಸಿದ, ಅವ ಕಾಡಿಗೆ ಹೋಗಿ ನೋಡ್ಕೊಂಡು ಬಂದು ಹೀಗೆ ಹೇಳಿದ. ಕೃಷ್ಣ ಅವನನ್ನು ಕೊಂದು ಸುಮ್ಮನೆ ಹೇಳಿದ್ದಕ್ಕೆ ಬಲಭದ್ರ ಒಪ್ಪಿದ. ಬೇಡ, 4 ಜನ ನಿನ್ನ ಜೊತೆಗಿದ್ರೆ ನೀನು ಹೋಗಿದ್ದ ಹೌದು, ಅದನ್ನೆಲ್ಲ ನೋಡಿದ್ದ ಹೌದು ಎನ್ನುವುದಕ್ಕೆ ಒಂದು ಸಾಕ್ಷಿ ಇದ್ದ ಹಾಗಾಗ್ತದೆ. ಹೌದಣ್ಣ. ಆವತ್ತು ನಾನು ಸತ್ರಾಜಿತನಲ್ಲಿ ಶಮಂತಕ ಮಣಿಯನ್ನು ಉಗ್ರಸೇನಿಗಾಗಿ ಕೇಳಿದೆ ಎಂಬ ಕಾರಣಕ್ಕಾಗಿ ನನ್ನ ಮೇಲೆ ಆರೋಪ ಬಂತು. ನಾನು ಅಪರಾಧಿ ಅಂತ ಹೇಳ್ತಾ ಇದ್ದಾರೆ.
ಆ ಕಾರ್ಯದಿಂದಲೇ ಈಗ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಹಾ. ಇನ್ನು ನಾನು ಯಾವುದೇ ಕೆಲಸವನ್ನು ಮಾಡುವುದಿದ್ರೂ 4 ಜನ ಸಾಕ್ಷಿದಾರರನ್ನು ಇಟ್ಟುಕೊಂಡೇ ಕಾರ್ಯ ಮಾಡಬೇಕು. ಹೌದು. ಆಗಲಿ, ಹೌದು. 4-6 ಜನ ಯಾದವರನ್ನು ಸೇರಿಕೊಂಡು ಸತ್ರಾಜಿತನ ತನ್ನ ಪ್ರಸೇನ ಹೋದ ದಿಸೆಗೆ ಈ ಕ್ಷಣವೇ ಸಾಕು. ಅಪ್ಪ, ನನ್ನ ಅಣ್ಣನಿಗೆ ಈಗ ಗೊತ್ತಾಯ್ತು ವಿಷಯ. ನಾರದರು ಬಂದು ಹೇಳಿದ ಮೇಲೆ ಅಣ್ಣನಿಗೆ ಗೊತ್ತಾದದ್ದು. ನಮಗೆ ಮೊದಲೇ ಗೊತ್ತಾಗಿದೆ ನನ್ನ ಮೇಲೆ ಹೀಗೊಂದು ಬಂದಿದೆ ಎನ್ನುವುದು. ಆದರೂ ಇಲ್ಲಿಂದ ಬರಲಿ ವಿಷಯ ಎಂದು ನಾನು ಸುಮ್ಮನಿದ್ದೆ. ಏನಾದರೂ ಪ್ರಕರಣ ಏನೋ ತಿರುವು ಪಡೆದಿದೆ ಎನ್ನುವುದು ಸತ್ಯ ತಾನೇ. ಆ ಶಮಂತಕಮಣಿ ಹಾಗಾದರೆ ಎಲ್ಲಿಗೆ ಹೋಗಿತ್ತು, ಏನಾಯಿತು ಎನ್ನುವುದನ್ನು ತಿಳಿಯಲೇಬೇಕು, ಪಡೆಯಲೇಬೇಕು. ಜೊತೆಗೆ ಪ್ರಸೇನ ಏನಾದ ಎನ್ನುವ ಸತ್ಯ ವಿಷಯವನ್ನು ಅರಿತು ಸತ್ರಾಜಿತನಿಗೆ ಒಪ್ಪಿಸಬೇಕು. ಕಾರಣ ನನ್ನ ಮೇಲೆ ಬಂದಿರುವಂಥ ಈ ಅಪವಾದವನ್ನು ಪರಿಮಾರ್ಜನೆ ಮಾಡಿಕೊಳ್ಳುವುದಕ್ಕೆ ಯಾದವರನ್ನು ಸೇರಿ ಹೊರಡ್ತಾರೆ. ಉತ್ತಮವಾಗಿರುವಂತಹ ಕುದುರೆಯನ್ನೇ ಪ್ರಸೇನ ಹೊರಟಿದ್ದಾನೆ ಎನ್ನುವ ಸತ್ಯ ವಿಷಯವನ್ನು ತಿಳಿದು ಕುದುರೆಯ ಪಾದದ ಗುರುತನ್ನೇ ಹಿಡಿದು ಆ ಪಾದದ ಗುರುತಿನ ಜಾಡನ್ನು ಹಿಡಿದು ಮುಂದೆ 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 ನಾನು ಬಂದೆ. ಘೋರ ಕಾನೂನು ಸೇರಿದೆ. ಕುದುರೆಯ ಪಾದ, ಕುದುರೆಯ ಹೆಜ್ಜೆಯಲ್ಲಿ ಕಂಡಿತು. ಮುಂದೆ ಯಾವ ಕಡೆ ಸಾಗಿತ್ತು ಎಂದು ಹುಡುಕುತ್ತಾ ಮುಂದೆ ಹೊರಟ್ರೆ ಏನಿದು? ರಕ್ತ ಸಿಕ್ತವಾಗಿದೆ ಈ ಪ್ರದೇಶ. ಇದೆ. ಓ, ಬರೀ ಕುದುರೆ ಪಾದದ ಗುರುತಲ್ಲ, ಕೇಸರಿಯ ಪಾದದ ಗುರುತು ಕಾಣಿಸ್ತಾ ಇದೆ, ಕೇಸರಿಯ ಹೆಜ್ಜೆಯ ಗುರುತು ಕಾಣಿಸ್ತಾ ಇದೆ. ಓಹೋ, ಇಲ್ಲಿಗೆ ಒಂದು ದೊಡ್ಡದು ಸಿಂಹ ಬಂದಿತ್ತ. ಸಿಂಹನ ಗುರುತು, ಹಾಂ, ರಕ್ತ ಸಿಕ್ತವಾದ ಅದೇ 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 ಅದೇ. ಅಯ್ಯೋ, ಪ್ರಸೇನನ ಅವಶೇಷ ಇದೆ. ಪ್ರಸೇನ ಸತ್ತಿದ್ದಾನೆ. ಯಾರಿಂದ? ಇದೇ ಕೇಸರಿಯಿಂದ ಸತ್ತದ್ದಿರಬೇಕು. ಕತೆ ಏನಾಗಿದೆ ಎನ್ನುವುದನ್ನು ಅರ್ಥ ಮಾಡಿಕೊಂಡೆ. ಕುದುರೆಯಿಂದ ಏರಿ ಬಂದಿರುವಂತಹ ಪ್ರಸೇನನ ಮೇಲೆ ಭೀಕರವಾಗಿರುವಂತಹ ಸಿಂಹ ಒಂದು ದಾಳಿ ಮಾಡಿತು. ಆ ಸಿಂಹ ಪ್ರಸೇನನನ್ನು ಕೊಂದು ತಿನ್ನಿತು, ಕುದುರೆಯನ್ನು ಮುಗಿಸಿತು. ಆ ಶಮಂತಕಮಣಿಯನ್ನು ಸಿಂಹವೇ ಪಡೆದು ಹೋದದ್ದಿರಬೇಕು. ಹಾಗಾದರೆ ಸಿಂಹನ ಹೆಜ್ಜೆಯ ಗುರುತು ಎಲ್ಲಿ? ಎಲ್ಲಿ ಎಲ್ಲಿ? ಇಲ್ಲಿ ಬಂದು ನೋಡಿದರೆ ಸರಿ, ಸಿಂಹ ಇಲ್ಲಿ ಸತ್ತು ಬಿದ್ದಿದೆ. ಕರಡಿಯ ಹೆಜ್ಜೆಯ ಗುರುತು. ಸಿಂಹ ಸತ್ತಿದೆ, ರಕ್ತ ಸಿಕ್ತವಾಗಿದೆ ಪ್ರದೇಶ. ಕರಡಿಯ ಹೆಜ್ಜೆಯ ಗುರುತು ಕಾಣಿಸ್ತಾ ಇದೆ, ಸತ್ತು ಬಿದ್ದ ಸಿಂಹ ಕಾಣಿಸ್ತಾ ಇದೆ. ಹಾ, ಸರಿ. ಆ ಸಿಂಹನ ಮೇಲೆ ಒಂದು ಕರಡಿ ಆಕ್ರಮಣ ಮಾಡಿತು. ಕರಡಿ ಸಿಂಹನನ್ನು ಕೊಂದು ಸಿಂಹದ ಬಾಯಲ್ಲಿರುವಂತಹ ಶಮಂತಕಮಣಿಯನ್ನು
ಕರಡಿಯೇ ಒಯ್ದದ್ದಿರಬೇಕು. ಈಗ ಕರಡಿಯ ಹೆಜ್ಜೆಯ ಗುರುತನ್ನು ಹಿಡಿದು ಆ ಸಿಂಹ ಇಲ್ಲಿ ಸತ್ತಿದೆ ಎನ್ನುವುದರ ಅರ್ಥ ಕರಡಿ ಕೊಂದಿದೆ ಎನ್ನುವುದೇ. ಕರಡಿಯೊಂದು ಸಿಂಹನನ್ನು ಕೊಂದು ಸಿಂಹನ ಬಾಯಲ್ಲಿರುವಂಥ ಶಮಂತಕ ಮಣಿಯನ್ನು ತಂತು. ಕರಡಿಯ ಹೆಜ್ಜೆ ಗುರುತನ್ನು ಹಿಡಿದು ಮುಂದೆ ಬಂದರೆ ದೊಡ್ಡದಾಗಿರುವಂಥ ಗುಹೆ ತೋರ್ತಾ ಇದೆ. ಇದೇ ಕರಡಿಯ ಗುಹೆ ಇರಬೇಕು. ಏನು ಮಾಡಲಿ? ಏನು ಮಾಡುವುದು? ಕರಡಿಯ ಗುಹೆ ಹೋಗಲು ಈಗ ನಾನು ಹುಡುಕಬೇಕು ಎಂದಾದರೆ, ಅರಿಯಬೇಕೆಂದಾದರೆ ಗುಹೆ ಒಳಗೆ ಹೋಗ್ಬೇಕು. ಈಗ ಹೋಗ್ಲಿಕ್ಕಾಗ್ತದಾ? ಏನು ನನ್ನ ಜೊತೆಗೆ ಯಾದವರಿದ್ದಾರೆ. ಯಾದವರನ್ನೆಲ್ಲ ಇಲ್ಲಿ ನಿಲ್ಲಿಸಿ ನಾನೊಬ್ಬನೇ ಪ್ರವೇಶ ಮಾಡ್ತೇನೆ. ಪ್ರವೇಶ ಸರಸಿಗ
ಶಿಲೆಯ ಮರೆಯಾಗಿರದು. ಆ ಹೌದು, ಗುಹೆಯ ಒಳಗೆ ಸಹಜವಾಗಿಯೇ ಕತ್ತಲೆ ಆವರಿಸಿರಬೇಕಿತ್ತು. ಆದರೆ ಇಲ್ಲಿ ಕಣ್ಣು ಪೂರೈಸುವಂಥ ಪ್ರಭೆ ಇದೆ. ಹಾಗಾದರೆ ಪ್ರಭೆಯ ಮೂಲ ಎಲ್ಲಿ ಎಂದು ಹುಡುಕಿದರೆ ಅಷ್ಟು ದೂರ. ಏನಿದೆ ಆಶ್ಚರ್ಯ? ಈ ಗುಹೆಯಲ್ಲಿ ಸುಂದರಿಯೊಬ್ಬಳು ಕುಳಿತಿದ್ದಾಳೆ. ಅವಳ ಸೌಂದರ್ಯದ ಕುರಿತಾಗಿ ನಾನು ಯೋಚನೆ ಮಾಡಿದರೆ ರಮೆ, ಉಮೆ, ಶಾರದೆ ಅವರ ಸೌಂದರ್ಯವನ್ನು ಮೀರುವಂಥ ಸೌಂದರ್ಯ. ಹಾಗಾದರೆ ಆ ಸರಸಿ ಜಾಂಬಕಿ ತೊಟ್ಟಿಲೋಳು ಮಗುವನ್ನು ಇಟ್ಟು ಜೋ ಜೋ ಎಂದು ತೂಗುತ್ತಿದ್ದಾಳೆ. ಯಾರಿರಬಹುದು ಈ ಸುಂದರಿ? ಈ ಸುಂದರಿ ಯಾರೇ ಇರಲಿ, ಇಲ್ಲಿ ಶಮಂತಕ ಮಣಿ ಇರುವುದು ಸತ್ಯ ತಾನೇ? ಹಾಗಾದರೆ ಈ ಗುಹೆಯ ಒಡೆಯರು ಯಾರು ಎನ್ನುವುದು ಗೊತ್ತಿಲ್ಲ. ಇವಳು ಒಡತಿ ಅಲ್ಲ ಎನ್ನುವುದು ಗೊತ್ತಾಗ್ತದೆ. ಆ ಮಗುವಿಗೋ ತೊಟ್ಟಿಲು ತೂಗುತ್ತಿರುವಂಥ ಹೆಣ್ಣಿಗೋ ಒಬ್ಬರು ಒಡೆಯರು ಇರಬಹುದಲ್ಲ. ಒಡೆಯರನ್ನು ಕರೆಸಬೇಕು, ಜೊತೆಗೆ ಇಲ್ಲಿಯ ಸತ್ಯವನ್ನು ಅರಿಯಬೇಕು ಎಂದಾದರೆ ನಾನು ಸ್ವಲ್ಪ ಮರೆಯಾಗಬೇಕು. ಕಾಣುವ ದೊಡ್ಡ ಶಿಲೆ, ಆ ಶಿಲೆಯ ಹಿಂದೆ ಸ್ವಲ್ಪ ಹೊತ್ತು ಶಿಲೆಗೆ ಮರೆಯಾಗಿ ನಿಲ್ತೇನೆ ನೋಡೋಣ. ಶಿಲೆಯ ಮರೆಯಲ್ಲಿ ನಿಲ್ತೇನೆ ನೋಡೋಣ. ಇದೇ ಸರಿ, ಇದೇ ಪಾಡಿ ಹೋಗಿದ ಬಾಲಕನ ಜೋ 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 ಸುಕುಮಾರ ಜೋ ಜೋ ಸಸಗುಣ
ನೀನು ಧೀರನಲ್ಲವೇ ಶೂರನಲ್ಲವೇ? ಜೋಗಳವನ್ನು ಹಾಡಿ ನಿನ್ನನ್ನು ಮಲಗಿಸುವುದಕ್ಕೆ ಪ್ರಯತ್ನ ಪಟ್ಟರೆ ಒಂದೇ ಸಮನೆ ಅಳ್ತಾ ಇದ್ದೀಯಲ್ಲ ಮಗನೇ. ಯಾಕೆ ಮಗನೇ? ಇದು ನಮ್ಮ ಯೋಗ ಭಾಗ್ಯ ಅಂತಲೇ ಹೇಳಬೇಕು. ಯಾಕೆ ಅಂತ ಹೇಳಿದರೆ, ಎಲ್ಲಿಯೋ ಅನಾಥರಾಗಿ ಈ ಕಾಡಿನಲ್ಲಿರುವಂಥ ಸಂದರ್ಭದಲ್ಲಿ ಕ್ರೂರ ಮೃಗಗಳ ಬಾಯಿಗೆ ತುತ್ತಾಗಬೇಕಾದಂಥ ನಾವು ಈಗ ಜಾಂಬುವರ ರಕ್ಷಣೆಯಲ್ಲಿದ್ದೇವೆ ಅಂತ ಆದರೆ ಇದು ನಮ್ಮ ಯೋಗ ಅಂತಲೇ ಹೇಳಬೇಕು. ಹೌದು ಮಗನೇ, ನೋಡು, ನಾನು ಚಿಕ್ಕವಳಿರುವಾಗ ನನ್ನ ಜೊತೆಯಲ್ಲಿ ಆಟವನ್ನು ಆಡುವುದಕ್ಕೆ ಯಾರೂ ಇಲ್ಲವಾಗಿತ್ತು. ಆದರೆ ನಿನಗೆ ಹಾಗಲ್ಲ, ನಿನ್ನನ್ನು ಆಡಿಸುವುದಕ್ಕೆ ನಾನಿದ್ದೇನೆ, ಜೋಗಳವನ್ನು ಹಾಡುವುದಕ್ಕೆ ನಾನಿದ್ದೇನೆ. ಆದರೂ ಯಾಕೆ ಈ ರೀತಿಯಾಗಿ ಅಳ್ತಾ ಇದ್ದೀಯ? ನೀನು ಈ ರೀತಿಯಾಗಿ ಅಳ್ತಾ ಇದ್ದೀಯ ಅಂತ ಆದರೆ ಏನು ಮಾಡುವುದು? ಪ್ರತಿನಿತ್ಯವೂ ನಿನ್ನನ್ನು ಜೋಗಳವನ್ನು ಹಾಡಿ ಮಲಗಿಸುವವಳು ನಾನು. ಇಂದು ನೀನು ಅಳುವುದನ್ನು ನಿಲ್ಲಿಸುವುದಿಲ್ಲ ಅಂತ ಆದರೆ ನಿನಗೊಂದು ಕಥೆಯನ್ನು ಹೇಳ್ತೇನೆ. ಮತ್ಯಾವುದೂ ಅಲ್ಲ, ನಮ್ಮ ತಂದೆಯವರು ಮಾಡಿದಂಥ ಸಾಧನೆ ಕುರಿತಾಗಿ ಹೇಳ್ತೇನೆ. ಮಗು, ಎಂದಿನಂತೆ ಆಹಾರಕ್ಕಾಗಿ ಕಾಡಿಗೆ ಹೋದಂಥ ಸಂದರ್ಭದಲ್ಲಿ ದುಷ್ಟ ಮೃಗವಾದಂಥ ಕಾಡಿನ ರಾಜನಾದಂಥ ಕೇಸರಿಯು ಎದುರಾಯಿತಂತೆ. ಎದುರಾದದ್ದು ಮಾತ್ರ ಅಲ್ಲ, ಆ ಕೇಸರಿಯ ಬಾಯಲ್ಲಿ ಒಂದು ಮಣಿಯನ್ನು ಕಂಡರಂತೆ. ಅದು ವಿಶೇಷವಾದಂಥ ಮಣಿ ಎನ್ನುವುದಾಗಿ ಭಾವಿಸಿಕೊಂಡು ಅದನ್ನು ಪಡೆಯಬೇಕೆನ್ನುವ ಕಾರಣಕ್ಕಾಗಿ ಆ ಕೇಸರಿಯೊಡನೆ ಕಾಡಿಯಾಗಿ ಹೋರಾಟವನ್ನು ಮಾಡಿ ಆ ಕೇಸರಿಯನ್ನೇ ಕೊಂದು ಆ ಮಣಿಯನ್ನು ತಂದಿದ್ದಾರೆ ಮಗನೇ. ನೋಡು ಮಗನೇ ಅದರ ಚಂದವನ್ನು. ಇದೇನು ಸಾಮಾನ್ಯವಾದಂಥ ಮಣಿಯಂತ ಭಾವಿಸಿಕೊಂಡಿದ್ದೀಯ? ಅಲ್ಲ ಮಗನೇ. ಭಾವಿಸಿಕೊಂಡಿದ್ದೀಯ? ಖಂಡಿತ ಅಲ್ಲ ಮಗನೇ. ನೋಡು ಮಗನೇ, ಈ ಗುಹೆಯೊಂದು ಇಷ್ಟೊಂದು ಪ್ರಕಾಶಮಾನವಾಗಿ ಬೆಳಗ್ತಿದೆ ಅಂತಾದರೆ ಆ ಮಣಿಯ ಪ್ರಭಾವವೇ ಹೌದು. ಆ ಮಣಿಯನ್ನು ತಂದು ನೀನು ಮಲಗುವಂಥ ತೊಟ್ಟಿಲಿಗೆ ಕಟ್ಟಿದ್ದಾರೆ ಮಗನೇ. ನೋಡು ಮಗನೇ ಅದರ ಚಂದವನ್ನು. ಇದೇನು ಸಾಮಾನ್ಯವಾದಂಥ ಮಣಿಯಲ್ಲ, ಇಷ್ಟಾರ್ಥಗಳನ್ನೆಲ್ಲ ಕೊಡ್ತದೆ. ಹೌದು, ನಮ್ಮ ಆಸೆಗಳನ್ನೆಲ್ಲ ಈಡೇರಿಸಿಕೊಳ್ಳಬಹುದು ಮಗನೇ. ಆದರೂ ಯಾಕೆ ನೀನು ಅಳ್ತಾ ಇದೆಯೋ ಮಗನೇ? ಅಳಬಾರ್ದು ಮಗನೇ, ಅಳಬಾರ್ದು.
ಕೆಲಸಕ್ಕಾಗಿ ಹೋಗಿರುವಂತ ನಮ್ಮ ತಂದೆಯವರು ಈಗ ಬರ್ತಾರೆ. ಅಳಬೇಡ ನೀನು ಆಚೆ ಹೋಗು, ಏನು ಅಂತ ನೋಡಿಕೊಳ್ತೇನೆ. ಎಲ್ಲ ಮಾನವ ಪಿಳ್ಳೆ ಇದ್ದಕ್ಕಿದ್ದ ಹಾಗೆ ನಮ್ಮ ಗುಹೆಯನ್ನು ಅಂದ್ರೆ ನಮ್ಮ ಮನೆಯನ್ನು ಅಪರಿಚಿತರಾದಂತಹ ನೀನು ಪ್ರವೇಶ ಮಾಡಿದ್ದಿ. ನನ್ನ ಮಗಳು ಮಬ್ಬಿಟ್ಟು ಓಡೋಡಿ ಬಂದು ನೋಡುವಾಗ ನಾರಾಜು ಮಾನವ. ನಿಮ್ಮಂತ ಮಾನವರ ಮನೆಯನ್ನು ನಮ್ಮಂತ ಪ್ರಾಣಿಗಳು ಪ್ರವೇಶ ಮಾಡಿದರೆ ನೀವು ಗ್ರಹಶಾಂತಿ ಮಾಡಿಸ್ತೀರಿ. ಆದರೆ ನಮ್ಮಂತವರ ಮನೆಯನ್ನು ನೀವು ಪ್ರವೇಶ ಮಾಡಿದರೆ, ಯಾಕೆಂದ್ರೆ ಹಕ್ಕಿಗೆ ಗೂಡೆ ಮನೆ, ಹಾವಿಗೆ ಹುತ್ತವೇ ಮನೆ, ನಮ್ಮಂತ ಕರಡಿಗಳಿಗೆ ಗುಹೆ ಮನೆ. ನಮ್ಮಂತವರ ಮನೆಯನ್ನು ಮಾನವ ಪ್ರಾಣಿ ಪ್ರವೇಶ ಮಾಡಿದರೆ ಪರಿಹಾರ ಏನು? ಯಾವ ಶಾಂತಿ? ಯಾವ ಪುರೋಹಿತರು ಹೇಳುವವರಿದ್ದಾರೆ? ಯಾವ ಶಾಂತಿಯೂ ಬೇಡ, ಸದ್ಯಕ್ಕಂತೂ ಮನಃಶಾಂತಿ ಕೆಡಿಸಿಕೊಳ್ಳುವುದೇ ಬೇಡ. ಅದೇ ಕೆಟ್ಟು ಹೋಯ್ತು. ಹಾಗಾಗಿಯೇ ಕೇಳ್ತೇನೆ, ಯಾರೋ ನೀನು ಹೇಳು. ಇದು ಇನ್ನು ನನ್ನ ಕೈಯಲ್ಲಿರುವಂತಹ ಪಾಂಚಜನ್ಯವನ್ನು ಮೊಳಗಿದೆ. ಹೌದು, ಇದು ನಿಮ್ಮಂತ ಪ್ರಾಣಿಗಳಿಗೆ ಮನೆ ಎನ್ನುವುದು ಗೊತ್ತೋದು. ಆದರೂ ನಾನು ನನ್ನ ಶಿಷ್ಟಾಚಾರವನ್ನು ಬಿಡಲಿಲ್ಲ. ಮನೆಯೊಳಗೆ ಅತಿಕ್ರಮಿಸಲಿಲ್ಲ. ಹತ್ತಿರದಲ್ಲಿ ನಿಂತಿರುವುದು ಸತ್ಯ. ಮನೆಯ ಯಜಮಾನರು ಯಾರು, ಒಡೆಯರು ಯಾರು ತಿಳಿಯಬೇಕೆಂಬ ಕಾರಣಕ್ಕಾಗಿ ನನ್ನ ಕೈಯಲ್ಲಿರುವಂತಹ
ಪಾಂಚಜನ್ಯವನ್ನ ಮೊಳಗಿದೆ. ಅದಕ್ಕೆ ಪಾಂಚಜನ್ಯ ಎನ್ನುವುದು ಹೆಸರು. ಅದರ ಸ್ವರವೇ ಹಾಗೆ. ಆಗ ನಿನ್ನ ಪ್ರವೇಶ ಆಯಿತು. ಇದು ಪರಸ್ಪರ ಪರಿಚಯ ಬೇಕೀಗ. ಇಲ್ಲಿ ನನ್ನನ್ನು ಕಂಡಾಗ ಯಾರು ಏನು ಎಂಬ ಪ್ರಶ್ನೆ ಹುಟ್ಟಿದರೆ ತಪ್ಪಲ್ಲ. ಇಲ್ಲಿಯವ ಅಲ್ಲ ನಾನು, ದ್ವಾರಕೆಯಲ್ಲಿ ವಾಸ ಮಾಡುವವ. ಸರಿ. ನನ್ನ ತಂದೆ ವಸುದೇವ, ತಾಯಿ ದೇವಕಿ. ಆ ವಸುದೇವ ದೇವಕಿಯರಿಗೆ ನಾನು ಕಂದ. ನನ್ನ ಹೆಸರು ಕೃಷ್ಣ ಎಂದು. ಕೃಷ್ಣ ಮಾಡಿದ ಕೆಲಸ ಅಮ್ಮಮ್ಮ, ನೀನು ಮಾಡಿದ ಕೆಲಸ ಅರರೆ ಪಿತರ ಕೆಟ್ಟೆ. ನನ್ನ ಮಗಳು ಇಲ್ಲಿಯವರೆಗೆ ಬೊಬ್ಬಿಟ್ಟವಳಲ್ಲ, ಅಂದರೆ ಬೆದರಿಕೆ ಅನ್ನುವುದೇ ಇಲ್ಲ. ಆ ರೀತಿಯಲ್ಲಿ ಅವಳನ್ನು ಸಾಕಿದವನು ನಾನು. ಅವಳು ಗಡ 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 ನಡುಗುತ್ತಾ ನನ್ನನ್ನು ಕೂಗಿ ಕರೀತಾ ಇದ್ದಾಳೆ. ಅವಳನ್ನು ಬೆದರಿಸುವುದಕ್ಕಾಗಿಯೇ ಈ ಕೃತ್ಯವನ್ನ ಮಾಡಿದ್ದ ಅಥವಾ ಬೇರೆ ಏನಾದರೂ ಉಂಟು? ನಿಜ ಹೇಳಿದ್ರೆ ಸರಿ, ಅದಲ್ಲ ಅಂತಾದ್ರೆ ಶಿರವನ್ನ ನನ್ನ ಸಖನಾಗಿರುವಂತಹ ಪ್ರಸೇನ ದಿವ್ಯವಾದ ಶಮಂತಕ ಮಣಿಯನ್ನು ಧರಿಸಿ ಬೇಟೆಗೆಂದು ಅಡವಿಯತ್ತ ಬಂದವ ತಿರುಗಿ ಪುರವನ್ನು ಸೇರಲಿಲ್ಲ. ಆತನಿಗೆ ಏನಾಯ್ತು, ಯಾಕೆ ಹೀಗಾಯ್ತು, ಶಮಂತಕ ಮಣಿ ಎಲ್ಲಿಗೆ ಹೋಯ್ತು ಎನ್ನುವ ಸತ್ಯವನ್ನು ಅರಿಯುವುದಕ್ಕಾಗಿ ನಾನು ಅವನನ್ನು ಹುಡುಕುತ್ತಾ ಬಂದೆ, ಮಣಿಯನ್ನು ಅರಸುತ್ತಾ ಬಂದೆ. ಬರುತ್ತಿರುವಂತೆ ಗುಹಾದ್ವಾರ ಕಂಡಿತು. ಈ ಗುಹೆಯಲ್ಲಿ ಮಣಿ ಇದೆ ಎನ್ನುವ ಸತ್ಯವನ್ನು ನಾನು ತಿಳಿದೆ. ಆ ನನ್ನ ಸಖ ಧರಿಸಿ ಬಂದ ಶಮಂತಕ ಮಣಿ ಇಲ್ಲಿ ಇರುವುದರಿಂದ ಆ ಮಣಿಯನ್ನು ಪಡೆಯುವುದಕ್ಕಾಗಿ ಬಂದಿದ್ದೇನೆ. ಅದನ್ನು ಪಡೆದದ್ದೇ ಹಾಗೆ ಗೊತ್ತಾ? ಯಾವುದೋ ಕತೆ ಹೇಳ್ತೀನಿ, ನನಗದು ಒಂದೂ ಗೊತ್ತಿಲ್ಲ. ಪ್ರಸೇನ ಯಾರ ಏನನ್ನು ಧರಿಸಿ ಬಂದಿದ್ದ ನನಗೆ ಗೊತ್ತಿದ್ದ ವಿಷಯ ಅಲ್ಲ. ಹಾಗಂತ ನೀನು ಹೇಳುವ ಶಮಂತಕ ಮಣಿ ಅದಿಲ್ಲಿರುವುದು ಹೌದು, ಅದ್ರ ಹೆಸರು ನನಗೆ ಗೊತ್ತಿಲ್ಲವಾಗಿದ್ದು. ಮಣಿ ಪ್ರಭೆಯಿಂದ ಕೂಡಿದ್ದು ಇಷ್ಟು ಮಾತ್ರ ಗೊತ್ತಾಗಿದ್ದು. ಸರಿ, ಕಾಡಿನಲ್ಲಿ ಅಂಡಳೆಯುತ್ತಿರುವಂತಹ ಸಂದರ್ಭ ಫಳ 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 ಫಳನೆ ಹೊಳೆಯುವ ಮಣಿ ಸಿಂಹದ ಬಾಯಲ್ಲಿ ಗೋಚರವಾಯಿತು. ಪಡೆಯಬೇಕೆನ್ನುವ ಅದಮ್ಯವಾದಂತಹ ಆಸೆಯಿಂದ
ನನ್ನ ಬಾಹುಬಲದಿಂದ ಆ ಸಿಂಹವನ್ನು ಒಂದು ಮಣಿಯನ್ನ ತಂದಿದ್ದೇನೆ. ಬೇರೆ ಬೇರೆ ಕಥೆ ಹೇಳಬೇಡ. ನೀನು ಹೇಗೆ ತಂದೆ ಅನ್ನೋದು ನನ್ನ ಮುಖ್ಯ ಅಲ್ಲ. ಇಲ್ಲಿ ಇರುವುದು ಸತ್ಯ ತಾನೇ? ಹೌದು. ಇದೆ ಎಂದಾದ್ರೆ ಅದನ್ನು ಪಡೆಯುವುದಕ್ಕೆ ನಾನು ಬಂದವ. ವಿಹಿತದಿಂದ ಮಣಿಯನ್ನು ಒಪ್ಪಿಸಿದ್ರು ಒಳ್ಳೆಯದು. ಕೊಡದೇ ಇದ್ರೆ ಅಲ್ಲದೆ ಹೋದ್ರೆ ಪಡೆದು ಸಾಕ್ತೇನೆ. ಹೆದರಿಸ್ತೀಯೋ? ನರ ಜಂತುವೇ ಹೆದರಿಸ್ತಾನೆ. ಬಿಡ್ಲಿಕ್ಕಿಲ್ಲ. ಬಿಟ್ಟೇನೆ ಮತ್ತೆ ವಿಹಿತದಿಂದ ಮಣಿಯನ್ನ ಕೊಡಬೇಕು. ಹೌದು. ಇಲ್ಲದೆ ಇದ್ರೆ ಪಡೆಯುತ್ತೇನೆ. ಅಂತಕರ ಅತಿಥಿಯಾಗಿಸ್ತೀನಿ ನನ್ನನ್ನು. ಖಂಡಿತ. ಒಜಮಾಯ್ ಸುಲಭ ಅಂತ ಭಾವಿಸಬೇಡ. ನಿಮ್ಮ ಮಾನವರ ಹಣೆ ಬರವೇ ಅಷ್ಟು. ಬಲ ಇಲ್ಲದೆ ಇದ್ರು ಬೌದ್ಧಿಕ ಬಲ ಒಂದುಂಟು. ಅದರಿಂದಾಗಿ ಪ್ರಾಣಿಗಳನ್ನು ಹೆದರಿಸ್ತೀರಿ, ನಿಮ್ಮ ಕಾರ್ಯಕ್ಕೆ ಬಳಸಿಕೊಳ್ತೀರಿ. ಸಾಮಾನ್ಯ ತಿರಿಯಕ್ಕ ಜಂತುವಿಗೆ ಸೇರಿದ ಕರಡಿ ಅಂತ ಭಾವಿಸಬೇಡ. ನನ್ನ ಹುಟ್ಟಿನ ರಹಸ್ಯವೇ ಬೇರೆ ಉಂಟು. ಏನದು? ಪರಮೇಷ್ಠಿ ಹಿರಣ್ಯಗರ್ಭ ಅವನ ಆಕಳಿಕೆಯಿಂದ ಹುಟ್ಟಿ ಬಂದವ ಈ ಜಾಂಬವಂತ ನೆನಪಿರ್ಲಿ. ಅಂದ್ರೆ ಅವನಿಗೆ ಬ್ರಹ್ಮನ ಮಗ. ನೀನು ಮಾತ್ರ ಅಲ್ಲ. ಚರಾಚರ ಪ್ರಪಂಚವನ್ನೇ ಸೃಷ್ಟಿಸಿದವ ಪರಮೇಷ್ಠಿ. ಪ್ರಪಂಚದಲ್ಲಿರುವಂತಹ ಎಲ್ಲ ಜೀವರಾಶಿಗಳು ಒಂದಲ್ಲ ಒಂದು ರೀತಿಯಿಂದ ಬ್ರಹ್ಮನಿಗೆ ಮಕ್ಕಳೇ ಆಗಿರ್ತಾರೆ. ಹೌದು. ಆ ದೊಡ್ಡಪ್ಪನ ಮಗ ಅಂತ ಹೇಳ್ಕೊಳ್ಳುವುದು ಬೇಡ ನೀನು. ಗೊತ್ತಾಯ್ತಾ? ಎಲ್ಲರೂ ಬ್ರಹ್ಮನ ಸೃಷ್ಟಿ. ಆದರೂ ಯಾರೂ ಬ್ರಹ್ಮನನ್ನು ಅಪ್ಪ ಅಂತ ಕರೆಯುವುದಿಲ್ಲ, ಉಳಿದವರನ್ನು ಮಗ ಮಕ್ಕಳೇ ಅಂತ ಕರೆಯುವುದಿಲ್ಲ. ನಾನು ಹಾಗಲ್ಲ. ಬ್ರಹ್ಮನ ಆಕಳಿಕೆಯಲ್ಲಿ ಹುಟ್ಟಿದವನಾದ್ರಿಂದ ನೇರವಾಗಿ ಬ್ರಹ್ಮನನ್ನೇ ಅಪ್ಪ ಅಂತ ಕರೆಯುತ್ತೇನೆ, ಅವ ನನ್ನನ್ನು ಮಗ ಅಂತ ಕರೆಯುತ್ತಾನೆ. ಲೋಕದಲ್ಲಿ ಕೆಲವರೆಲ್ಲ ಇದ್ದಾರೆ ಅಪ್ಪನ ಹೆಸರು ಹೇಳ್ಕೊಂಡೇ ಬದುಕುವವರು. ನೀನು ಅದೇ ಸಾಲಿಗೆ ಸೇರಿದವನ? ಅದು ನಿಮ್ಮ ಮಾನವರ ರೋಗ. ಅದು ಯಾಕೆಂದ್ರೆ ನಾನು ಪರಮೇಷ್ಠಿಗೆ ಮಗ, ಆದ್ದರಿಂದ ಹೆಚ್ಚಿನವ. ಅದು ಬೇಡ. ಅವನಿಗೆ ಮಗ ಎನ್ನುವುದಕ್ಕಾಗಿ ಹೆಚ್ಚು ಅಥವಾ ಹೆಚ್ಚಿನದ್ದೇನಾದ್ರೂ ಮಾಡಿದ್ದೇನೆ.
ಒಂದು ಕಾಲದಲ್ಲಿ ವಾರಿಯ ಸಕ ಸೂರ್ಯದೇವರಿಗೂ ನನಗೂ ಪಂಥ ಏರ್ಪಟ್ಟಿತು. ಬೇರವಿಂದ ಆಧರಿಸಲ್ಪಟ್ಟಿರುವಂತ ಈ ಮಹಿಮಂಡಲವನ್ನು ದಿವಸಕ್ಕೆ ಯಾರು ಎಷ್ಟು ಸುತ್ತು ಬರ್ತಾರೆ ಪ್ರಾರಂಭ ಆಯಿತು. ಒಂದು ಸುತ್ತು ಬಂದ ಸೂರ್ಯ, ನಾನು ಪ್ರಾರಂಭ ಮಾಡಿದೆ. ಏಕೋವಿಂಶತಿ 21 ಬಾರಿ ಒಂದು ದಿವಸಕ್ಕೆ ಸುತ್ತು ಬಂದೆ. ಸೋತು ಸುಣ್ಣವಾದ ಅಂಥವರನ್ನೇ ಸೋಲಿಸಿದವ ನಮ್ಮ ಕಾರ್ಯ ಮತ್ತು ಪ್ರಶ್ನೆ ಮಾಡ್ತೀಯ. ಒಟ್ಟಾರೆ ಸುತ್ತುವುದಕ್ಕಾದೀತು ಅಂತ ಆಯ್ತು. ಸುತ್ತುವುದಕ್ಕೂ ಆದೀತು. ನಾವು ಸುತ್ತಿದವರಲ್ಲ, ಮತ್ತೇನು ಮಾಡಿದ್ದೇವೆ? ಎತ್ತಿದವರು. ಏನನ್ನು ಇದೋ ನಾನು ಎತ್ತಿದವಂತ ಹೇಳಿದ್ನಲ್ಲ, ಕಾರಣ ಇದೆ. ಹಿಂದೊಂದು ಸಂದರ್ಭದಲ್ಲಿ ಮುನಿದ ದೇವೇಂದ್ರ ಮುಸಲ ದಾರಿಯನ್ನು ಸುರಿದಿಸುವುದಕ್ಕೆ ಮುಂದಾದ. ಆ ಸಂದರ್ಭ ಗೋಪಾಲಕರನ್ನು ಗೋವುಗಳನ್ನು
ರಕ್ಷಿಸಿಕೊಳ್ಳುವುದಕ್ಕಾಗಿ ಹಾ ಎದುರಿಗೆ ಕಂಡಿರುವಂತಹ ಗೋವರ್ಧನ ಗಿರಿಯನ್ನು ಹೋಗಿ ಎತ್ತಿ ಹಿಡಿಯುವುದಕ್ಕೆ ಮುಂದಾದೆ. ಹಾ ಎರಡೂ ಕೈಯಲ್ಲ, ಹಾ ಒಂದೇ ಹಸ್ತದಿಂದ ಅಲ್ಲ, ಹಾ ಹೆಬ್ಬೆರಳಲ್ಲ, ಹಾ ತೋರುಬೆರಳಲ್ಲ, ಹಾ ಮಧ್ಯಮ ಅಲ್ಲ, ನಾಮಿಕ ಅಲ್ಲ, ಹಾ ಕೇವಲ ಕನಿಷ್ಠ ಬೆರಳು ಕನಿಷ್ಠ ಅಂತ ಹೇಳ್ತಾರಲ್ಲ ಕಿರು ಬೆರಳಿಗೆ. ಹಾ ಹಾ ಆ ಕಿರು ಬೆರಳಿಂದಲೇ ಹಾ ಇಡೀ ಗೋವರ್ಧನಗಿರಿಯನ್ನು ಹಿಡಿದು ಹೀಗೆ ಎತ್ತಿ, ಸರಿ ನೋಡು, ಎತ್ತಿ ಹಿಡಿದಿದ್ದೇನೆ. ಆಮೇಲೆ ಹೀಗೆ ನಿಂತಿದ್ದೆ. ಹಾ ಎಷ್ಟು ಒಳ್ಳೆ ಚಿತ್ರ ಇದು. ಇದು ಬೆಳಗಿನ ಜಾವದಲ್ಲಿ ಬಿದ್ದ ಸ್ವಪ್ನವೋ ಅಥವಾ ಎದುರು ಜಾವದಲ್ಲಿ ಬಿದ್ದ? ನಿಮಗೆಲ್ಲ ಅದ್ರ ಸ್ವಪ್ನದಲ್ಲೇ ಬಿಡಬೇಕು. ಅಂದ್ರೆ ನೀನು ನಾವು ಮುದುಕರೆಲ್ಲ ಬರೇ ಸುತ್ತುವುದಕ್ಕೆ, ಹುಡುಗರು ಎತ್ತುವುದಕ್ಕೆ, ನಮಗೆ ಎತ್ತುವುದಕ್ಕೆ ಆಗುವುದಿಲ್ಲ ಅಂತ ನೀನು ಹೇಳುವುದು. ವರಮಹ ಮೇರು ಪರ್ವತ ಕಂಜೆ, ನಿನಗೇನಾದ್ರೂ ಗಿರಿ ಎತ್ತುವುದಕ್ಕೆಲ್ಲ ಗೊತ್ತಿದೆಯಾ? ಎತ್ತುವುದಕ್ಕೆ ಆಗುವುದಿಲ್ಲ ಅಂತಲ್ಲ, ಈಗ ಬೇಡ ಅಂತ ಬಿಟ್ಟಿದ್ದೇವೆ. ಅಂದ್ರೆ ಅರ್ಥ ಮೊದಲು ನಾವು ಎತ್ತಿದ್ದೇವೆ ಅಂತಲ್ವ? ಎತ್ತಿದ ಕಥೆ ಕೇಳು.
ಒಂದು ಕಾಲದಲ್ಲಿ ಶತಯೋಜನೆ ವಿಸ್ತೀರ್ಣವಾದಂತಹ ಶರದಿಗೆ ಪ್ರಭು ರಾಮದೇವ ಸೇತು ನಿರ್ಮಾಣ ಸಂಕಲ್ಪವನ್ನು ಮಾಡಿದ. ಕೋಟಿ ಕೋಟಿ ಕಪಿನಾಯಕರು ನಾವೆಲ್ಲ ರಾಮ ಸೇವಾ ದುರಂಧರಾಗಿ ಕೈಂಕರ್ಯದಲ್ಲಿ ತೊಡಗಿದೆವು. ಕಪಿಗಳು ಗುಡ್ಡ ಬೆಟ್ಟ ಕಲ್ಲು ಬಂಡೆ ಮರ ಗಿಡ ಇದನ್ನೆಲ್ಲ ಕಿತ್ತು ಹೊತ್ತು ತಂದು ಶರದಿಗೆ ಚೆಲ್ಲಿದ್ರು. ನಾನು ಲೆಕ್ಕ ಹಾಕಿದೆ, ದಿವಸ ಹೆಚ್ಚಾದೀತೆ ವಿನಃ ಬೇಗ ಪ್ರಯೋಜನ ಸಿಗುವುದಿಲ್ಲ. ಹಾಗಾಗಿ ಹೋದೆ ರಜತಾದ್ರಿ ಅಂತ ಧಾವಿಸಿದೆ. ಕೊಟ್ಟೆ ಕೈ ಎತ್ತಿಯೇ ಬಿಟ್ಟೆ. ತಂದಿಡುವುದಕ್ಕೆ ಒಂದು ತೊಂದರೆ ಆಯ್ತು. ಏನದು? ಥಟ್ಟನೆ ಕೆಳಗೆ ಜಾರಿಯಲ್ಲ ಹಾರಿ ಬಂದ ಪರಮೇಶ್ವರ. ಆ ಭರ್ಗ ಆತ ಹೇಳಿದ, ನಿಲ್ಲು ಜಾಂಬವಂತ, ನಿನ್ನ ಸ್ವಾಮಿನಿಷ್ಠೆ ದೈವಭಕ್ತಿ ಮೆಚ್ಚುವಂತಹದ್ದೇ. ಆದರೆ ಕೈಲಾಸಗಿರಿಯಿಂದ ಕಿತ್ತು ಹೊತ್ತು ಹೋದರೆ ನಮಗೆ ವಾಸಕ್ಕೆ ಬೇರೆ ಸ್ಥಳ ಸಾಲದು. ಹಾಗಾಗಿ ಇದನ್ನು ಬಿಡು, ನಿನ್ನ ಕಾರ್ಯದಲ್ಲಿ ಯಶವನ್ನು ಕಾಣುವಂತ ಹಾರೈಸಿ ಅನುಗ್ರಹಿಸಿ ಸಖ್ಯವನ್ನೂ ಮಾಡಿ ಹೋದ. ನೋಡು, ಅದು ಈ ಕಾಲದಲ್ಲಿ ಅಲ್ಲ. ನಿಮ್ಮ ಹುಡುಗರ ಮಕ್ಕಳ ವ್ಯವಹಾರಕ್ಕೂ ನಮಗೂ ಎಷ್ಟು ವ್ಯತ್ಯಾಸ. ನೀವು ಮಾಡಿದರೆ ಸಂಘರ್ಷ, ನಾವು ಮಾಡಿದರೆ ಸಖ್ಯ, ಇಷ್ಟು ವ್ಯತ್ಯಾಸ ಉಂಟು. ಹಾಗಾಗಿ ಬೇಡ. ಅದು ಇತ್ತೀಚೆಗೆ ಆದದ್ದಲ್ಲ, ಬಹಳ ಹಿಂದೆ ಅಲ್ವಾ? ಹೌದು. ಆಗ ಏನು ಮಾಡಿದ್ಯಾ ಅನ್ನೋದು ಮುಖ್ಯ ಅಲ್ಲ, ಈಗ ಏನು ಮಾಡ್ತೀಯ ಅನ್ನೋದು ಮುಖ್ಯ. ನನಗೆ ಬೇಕಾದ ಮಣಿಯನ್ನು ಒಪ್ಪಿಸ್ತೀಯಾ? ಕೊಡುವುದಿಲ್ಲ. ಅರರೇ ಅಮ್ಮಮ್ಮ, ಎಂತ ಪೆಟ್ಟು ಇದು. ಹುಡುಗ ಸಣ್ಣವನಾದರೂ ಹುಡುಗನ ಪೆಟ್ಟು ಸಣ್ಣದಲ್ಲ. ನಮಗೆಲ್ಲ ಪೆಟ್ಟು ಕೊಟ್ಟು ಅಭ್ಯಾಸ ಇತ್ತೇ ವಿನಃ ಪೆಟ್ಟು ತಿಂದು ಅಭ್ಯಾಸವೇ ಇಲ್ಲವಾಗಿತ್ತು. ಅದಕ್ಕೆ ಹೇಳುವುದು, ಮಕ್ಕಳಾದಾಗ ಪೆಟ್ಟು ತಿನ್ನದೇ ಇದ್ರೆ ಮುದುಕಾದ ಮೇಲೆ ಪೆಟ್ಟು ತಿನ್ನಬೇಕು. ನಮ್ಮ ಗ್ರಾಚಾರ ಹಾಗಾಗಿ ಹೋಯ್ತು. ಇವ ಸಾಮಾನ್ಯನಲ್ಲ, ನಾನು ತಿಳಿದ ಹಾಗಿಲ್ಲ. ಇವನನ್ನು ಹೇಗೆ ತಿಳಿಬೇಕ? ಅಯ್ಯ, ಯಾರೋ ನೀನು? ಹೇಳಿದ್ದೇನೆ, ವಸುದೇವನ ಆತ್ಮಭವನು ಎಂದು. ಸುಳ್ಳು. ಯಾರು 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 ಅಂತ ಕೇಳುವುದು ಬೇಡ. ನಾನು ಅದೇ, ನಾನು ಯಾರಾದ್ರೂ ಏನು ನೋಡುವ. ಸ್ಥಿರ ಜಲ ಸಕಲವು ಬ್ರಹ್ಮಾಂಡ
ಸೋಲಿಸುವುದಕ್ಕಾಗಿ ಪ್ರಯತ್ನ ಪಟ್ಟೆ, ಆಗಲಿಲ್ಲ. ಶಕ್ತಿಯಿಂದ ನಿನ್ನನ್ನು ಸೋಲಿಸಿ ತಿಳಿಯಬೇಕೆನ್ನುವುದಾಗಿ ಬಯಸಿದೆ, ಕೈ ಸಾಗಲಿಲ್ಲ. ಈಗ ಇರುವುದು ಒಂದೇ ಒಂದು ಮಾರ್ಗ, ಭಕ್ತಿ. ನೀನು ಸಾಮಾನ್ಯನಲ್ಲ. ನಿನ್ನನ್ನು ನೋಡಿದಾಗಲೇ ಯಾವುದೋ ಒಂದು ಅವ್ಯಕ್ತ ಶಕ್ತಿ ನಿನ್ನಲ್ಲಿ ಅಡಕವಾಗಿದೆ ಎನ್ನುವುದನ್ನು ನಾನು ಶಂಕಿಸಿದ್ದೆ. ಅದು ಸತ್ಯವಾಗಿ ತೋರ್ತಾ ಇದೆ. ಇಡೀ ಬ್ರಹ್ಮಾಂಡವೇ ನಿನ್ನ ಉದರದಲ್ಲಿ ನೆಲೆಯಾಗಿದೆಯೋ, ಬ್ರಹ್ಮಾಂಡ ನಾಯಕನೇ ನೀನಿರಬಹುದೋ, ಏನೆಲ್ಲ ಹೊಸ 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 ಯೋಚನೆಗಳು ಬರ್ತಾ ಇವೆ. ಪುಣ್ಯಾತ್ಮ, ನಿನ್ನನ್ನು ತಿಳಿಯುವ ಶಕ್ತಿ ಖಂಡಿತ ನನಗಿಲ್ಲ. ಭಕ್ತಿಯಿಂದ ಬೇಡ್ತೇನೆ, ನಿಜವೇನು ಹೇಳು ತಂದೆ.
ತಂದೆ ನೊಂದೇ ಏನು ಹೌದು. ಹೇ, ಏನು ಮಾಡೋಣ ಹೇಳು. ಇದು ನನಗೆ ಅನಿವಾರ್ಯ ಆಯಿತು. ಹಾ ಜಾಂಬವ ತಂದೆ. ನಾನು ಹಿಂದೊಂದು ಸಮಯದಲ್ಲಿ ಹಾ ನಿನಗೆ ಮಾತು ಕೊಟ್ಟವ, ಹೌದು ಯುಗದಲ್ಲಿಯೂ ನಿನಗೆ ರಾಮರೂಪ ದರ್ಶನವನ್ನು ಕೊಡುತ್ತೇನೆ ಎಂದು. ಹೌದು. ಆ ಮಾತನ್ನು ಈಡೇರಿಸಿಕೊಳ್ಳಬೇಕಿತ್ತು. ಹಾ ನಿನಗೆ ದರ್ಶನ ಕೊಡುವುದಕ್ಕಾಗಿಯೇ ಬಂದೆ. ಹಾ ಕೇವಲ ಒಂದೇ ಒಂದು ಉದ್ದೇಶ ಅಲ್ಲ. ಹಾ ಹಿಂದೆ ರಾವಣರ ಘೋರ ಯುದ್ಧ ಸಂದರ್ಭದಲ್ಲಿ ಹಾ ಅದೆಷ್ಟೋ ಮಹಾದಾನವರನ್ನು ನೀನು ಸಂಹರಿಸಿದ ಬಳಿಕವೂ ನನ್ನಲ್ಲಿ ಆಡಿದ ಒಂದು ಮಾತಿತ್ತು. ರಾಮ ಎಷ್ಟು ಹೋರಾಟ ಮಾಡಿದರು, ನನಗೆ ಸರಿಸಮಾನರಾಗಿ ಹೋರಾಟ ಮಾಡಿದರೂ ಸಿಗಲಿಲ್ಲ, ನನ್ನ ತೋಳ ತೀಟೆ ಇಂಗಲಿಲ್ಲ ಎಂದು. ಮುಂದೊಂದು ದಿನ ಅಂಥವ ನಿನಗೆ ಸಿಗುತ್ತಾನೆ ಎಂಬ ಮಾತನ್ನು ನಾನು ಆಡಿದ್ದೆ. ನಿನಗೆ ಸರಿಸಮಾನರಾಗಿ ಹೋರಾಡುವರು ಚರಾಚರ ಪ್ರಪಂಚದಲ್ಲಿ ಮತ್ಯಾರಿದ್ದಾರೆ ಹೇಳು? ನಾನೇ ಬರಬೇಕಾಯಿತು. ನಾನು ದರ್ಶನ ಕೊಡುವುದಕ್ಕಾಗಿ ಬಂದೆ, ನಿನ್ನ ಆಸೆಯನ್ನು ಈಡೇರಿಸುವುದಕ್ಕಾಗಿ ಬಂದೆ. ಬಂದವ ರಾಮನಾದೆ, ರಾಮನಾಗಿ ಬಂದವ ಅಲ್ಲ. ಅಂದರೆ ಈ ದ್ವಾಪರೆಯಲ್ಲಿ ಕೃಷ್ಣಾವತಾರದಲ್ಲಿ ನಾನಿದ್ದೇನೆ. ಕೃಷ್ಣಾವತಾರಿಯಾಗಿರುವಂಥ ನನ್ನ ಮೇಲೆ ಅಪವಾದ ಬಂದಿದೆ. ಕಾಣುತ್ತಿರುವ ಶಮಂತಕ ಮಣಿಯನ್ನು ಅಪಹರಿಸಿದ್ದೇನೆ, ಪ್ರಸೇನನ್ನು ಕೊಂದು ಎಂಬ ಅಪವಾದ ಬಂದಿದೆ. ಅಪವಾದ ಪರಿಮಾರ್ಜನೆಗೆ ಶಮಂತಕ ಮಣಿಯನ್ನು ಹುಡುಕುತ್ತಾ ನಾನು ಬಂದೆ. ಓ ಭಕ್ತ ಶ್ರೇಷ್ಠ, ನಿನ್ನಲ್ಲಿರುವಂಥ ಆ ಮಣಿಯನ್ನು ನನಗೆ ಕೊಡುವೆಯ ಅಪವಾದದಿಂದ ನಾನು ದೂರ ಆಗ್ತೇನೆ. ಕೃಷ್ಣಾವತಾರ, ಈ ಅವತಾರದಲ್ಲಿ ಅಪವಾದ. ಶಾಂತಂ ಪಾಪಂ ಶಾಂತಂ ಪಾಪಂ. ದೇವರೇ, ಜನಾರ್ದನನ್ನು ಮೆಚ್ಚಿಸಬಹುದು, ಜನರನ್ನು ಮೆಚ್ಚಿಸುವುದಕ್ಕೆ ಬಾಯಿ ಮುಚ್ಚಿಸುವುದಕ್ಕೆ ಆಗುವುದಿಲ್ಲ. ಎಲ್ಲ ಯುಗದ ಕಥೆಯೂ ಒಂದೇ. ತಂದೆ, ಶಮಂತಕ ಮಣಿಯನ್ನು ಅರಸುತ್ತಾ ಬಂದವನು ನಿನ್ನ ಭಕ್ತನಾದಂಥ ನನಗೆ ಅಪರಾಧಿ ಪ್ರಜ್ಞೆ ಕಾಡ್ತಾ ಇದೆ. ಎರಡು ಕಾರಣಕ್ಕಾಗಿ. ಒಂದು, ನೀನು ಯಾರು ಅನ್ನುವುದನ್ನು ತಿಳಿಯದೆ ಮುನಿದು ಮುಷ್ಟಿಯನ್ನು ಬಲಿದು ನಿನ್ನ ಮೇಲೆ ಅರಗಿದೆ. ಸರಿ, ಅದೊಂದು ಅಪರಾಧವಾದರೆ ನಿಜವಾಗಿ ನಿನ್ನ ಮೇಲೆ ಅಪವಾದ ಬರುವುದಕ್ಕೆ ನಾನೇ ಕಾರಣನಾದೇನೋ ಅಂತ ನನಗನ್ನಿಸ್ತಾ ಇದೆ. ಆ ಶಮಂತಕ ಮಣಿಯನ್ನು ನಾನು ತರದೇ ಇದ್ರೆ ಅದು ನಿನ್ನ ಕೈ ಸೇರ್ತಿತ್ತು, ಅಪವಾದ ಮುಕ್ತನಾಗ್ತಾ ಇದ್ದೆ. ಆ ಅಪರಾಧ ಪರಿಹಾರಕ್ಕೆ ಈಗ ಒಂದು ಮಾರ್ಗವನ್ನು ಕಂಡುಕೊಂಡಿದ್ದೆ. ಏನದು? ಈಗಾಗಲೇ ನಿನ್ನನ್ನು ಕಂಡು ಭಯಗೊಂಡಿದ್ದಾಳೆ ನನ್ನ ಸಾಕು ಮಗಳು ಜಾಂಬವತಿ. ಅವಳನ್ನು ನಿನಗೇ ಮದುವೆ ಮಾಡಿಕೊಡಬೇಕು ಈ ಸಂಕಲ್ಪದಲ್ಲಿದ್ದೇನೆ. ಆಗಬಹುದೇ ತಂದೆ? ನನ್ನ ಪರಮ ಭಕ್ತನ ಆಸೆ ಇದು. ಈ ಪರಮ ಭಕ್ತನ ಆಸೆ ಈ ಯುಗದಲ್ಲೇ ಬಂತಲ್ಲ, ಅದು ಬಹಳ ಸಂತೋಷದ ವಿಷಯ. ಯಾಕೆ? ಹಿಂದಿನ ಯುಗದಲ್ಲಿ ಏನಾದರೂ ಇಂತಹ ಆಸೆಗಳು ಪ್ರಕಟ ಆದ್ರೆ ಈಡೇರಿಸುವುದು ಕಷ್ಟ ಆಗ್ತಿತ್ತು. ಹಿಂದಿನ ಯುಗದಲ್ಲಿ ಏಕಪತ್ನಿ ವ್ರತಸ್ಥ ನಾನು, ಈ ಯುಗದಲ್ಲಿ ಬಹುಪತ್ನಿ ವ್ರತಸ್ಥ. ದಿನದಿಂದ ದಿನಕ್ಕೆ ಹಿಂಡು ಬೆಳೀತಾ ಇದೆ ನಮ್ಮದು. ಪ್ರಾಯಶಃ ಹಾಗಾಗಿಯೇ ಏನು ನನಗೆ ಹಿಂದಿನ ಯುಗದಲ್ಲಿ ಯಾವ ಮಕ್ಕಳು ಸಾಕುವುದಕ್ಕೆ ಸಿಗಲಿ, ಈ ಯುಗದಲ್ಲಿಯೇ ಸಿಕ್ಕಿದೆ. ಇದಕ್ಕಾಗಿ ಇರಬೇಕು. ಸರಿ, ಅವಳು ಸಾಕು ಮಗಳು ತೊಟ್ಟೆಯಲ್ಲಿ ತೂಗ್ತಾ ಇದ್ದಾಳಲ್ಲ, ಆ ಮಗು ಅದು ಸಿಕ್ಕಿದ ಗಂಡು ಮಗು ಪ್ರವೀರ ಅಂತಂದ್ರೆ ಅಡವಿಯಲ್ಲಿ ಸಿಕ್ಕಿದ್ದೆ. ಅನರ್ಘ್ಯ ರತ್ನಗಳು, ಒಂದು ಶಮಂತಕ ರತ್ನ, ಒಂದು ಕನ್ಯಾ ರತ್ನ, ಒಂದು ಶಿಶುರತ್ನ, ಮೂರನ್ನೂ ನಿನ್ನ ಕೈಗಿತ್ತು ನನ್ನ ತಪ್ಪನ್ನು ಮನ್ನಿಸುವಂತೆ ಬೇಡ್ತೇನೆ. ಮಗಳೇ ಬಾ, ಹೀಗೆ
ಭಯಪಡುವುದೇ ಬೇಡ. ಭಯ ನಿವಾರಕನಾಥ ಆತನಲ್ಲಿ ಬೇಡಿಕೊಂಡಿದ್ದೇನೆ, ನಿನ್ನ ಕೈ ಹಿಡಿದು ಉದ್ಧರಿಸಬೇಕು ಎಂದು. ಆತ ಒಪ್ಪಿದ್ದಾನೆ. ನೀನು ಸಮ್ಮತಿಸಿಯಲ್ಲ ಮಗಳೇ? ಸರಿಯ. कृष्णाय वायुदेवाय देवनन्दनाय नन्दगोपकुमाराय श्री गोविन्दाय ते नमो।